ಚಿನ್ನದ ನಾಣ್ಯವನ್ನು ಪ್ರಶಸ್ತಿಯನ್ನು ಕೊಡಲು ಇಚ್ಛಿಸಿದ್ದಾರೆ. ಹಾಗೆಯೇ ಕಂಬಳವು ಪ್ರತಿ ವರ್ಷವೂ ನಡೆಯಲಿ ಮತ್ತು ಇದಕ್ಕೆ ನಮ್ಮ ಊರರ ಎಲ್ಲದಕ್ಕಿಂತ ಹೆಚ್ಚು ಹಣಧನಕ್ಕಿಂತ ಮೊದಲು ಊರರ ಪ್ರೋತ್ಸಾಹ ಬೇಕಾಗ್ತದೆ. ಅದಕ್ಕಾಗಿ ನನ್ನನ್ನು ಇವತ್ತು ಇಲ್ಲಿ ಸನ್ಮಾನ ಮಾಡಿಸಿದ್ದೀರಿ. ಹಾಗೆಯೇ ಕಂಬಳವು ಪ್ರತಿ ವರ್ಷವೂ ನಡೆಯುವಂಥ ಶಕ್ತಿ ಶ್ರೀ ಮಹಾಲಿಂಗೇಶ್ವರನು ಎಲ್ಲರಿಗೂ ಕರುಣಿಸಲಿ ಮತ್ತು ನಡೆಯಲಿ, ಒಳ್ಳೆಯ ವಿಜೃಂಭಣೆಯಿಂದ ನಡೆಯಲಿ ಎಂದು ಹೇಳುತ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ನನ್ನ ಊರ ಎಲ್ಲ ಮಾನೀಯರಿಗೂ ಬಂಧುಗಳಿಗೂ ನಮಸ್ಕರಿಸುತ್ತಾ ನನಗೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ. ನಮ್ಮ ಈ ಒಂದು ಕಂಬಳದ ಆಯೋಜನೆಯ ಕುರಿತು ಸಂತಸದ ಮಾತುಗಳನ್ನಾಡಿರುವಂತಹ ಗೋಕುಲ್ ಶೆಟ್ಟಿ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸುತ್ತಾ, ಹಾಗೆಯೇ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮವರೇ ಆಗಿರುವಂತಹ ಗ್ರಾಮ ಪಂಚಾಯತ್ನ ಸದಸ್ಯರು ಆಗಿರುವಂತಹ ರಾಘವೇಂದ್ರ ಅವರು ಒಂದೆರಡು ಮಾತನಾಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇಪ್ಪತ್ತೇಳನೇ ವರ್ಷದ ಮೇಣಿ ಕಾಡಿಂತಾರು ಸೂರ್ಯ ಕಂಬಳೋತ್ಸವವನ್ನು ಉದ್ಘಾಟನೆ ಮಾಡಿ ಹುಟ್ಟೂರ ಸನ್ಮಾನವನ್ನು ಸ್ವೀಕರಿಸಿದಂತಹ ಗೋಕುಲ್ಜಿ ಶೆಟ್ಟಿ ಅವರೇ ಹಾಗೂ ಹಿರಿಯರಾದ ರಘುರಾಮ್ ಶೆಟ್ಟಿ, ಮುತ್ತೈ ಪೂಜಾರಿ ಅವರೇ ಹಾಗೂ ಕಂಬಳ ಸಮಿತಿಯ ಅಧ್ಯಕ್ಷರಾದ ರಮೇಶ್ ಪೂಜಾರಿ ಅವರೇ ಹಾಗೂ ಎಲ್ಲ ಕಂಬಳಾಭಿಮಾನಿಗಳನ್ನು ವಂದಿಸುತ್ತಾ, ಈ ಸೂರ್ಯ ಕಂಬಳ ನಿರಂತರ 27 ವರ್ಷದ ಇಂದ ನಡೆಯುತ್ತಾ ಬಂದಿದೆ. ಅದರ ಹಿಂದಿನ ಪರಿಶ್ರಮ ಮತ್ತು ಈ ಸೂರ್ಯ ಕಂಬಳವನ್ನು ಅತಿ ಹೆಚ್ಚಾಗಿ ಪರಿಚಯಿಸಿದವರು ನಮ್ಮ ಆತ್ಮೀಯರಾದ ದಿವಂಗತ ಸುರೇಶ್ ಪೂಜಾರಿ ಕಾಡಿಂತಾರವರು. ಇವರ ಶ್ರಮ ಅತ್ಯಂತ ನಿರಂತರವಾಗಿತ್ತು. ಅವರು ನಮ್ಮನ್ನು ಅಗಲಿದ್ದಾರೆ ಸಂದರ್ಭದಲ್ಲಿ ಅವರಿಲ್ಲ, ಅವರನ್ನು ನೆನೆಸಿಕೊಳ್ಳುತ್ತಾ, ಹಾಗೆ ಸಂತೋಷ್ ಪೂಜಾರಿ ಅವರೀಗ ಎತ್ತಿನ ಗುಡ್ಡಗಳ ರಾಜ್ಯದಲ್ಲೇ ಪ್ರಥಮ ಕಂಬಳಗದಲ್ಲಿ ಎತ್ತಿನನ್ನು ಓಡಿಸುವುದು ಪ್ರಥಮವಾಗಿ ಇಲ್ಲಿ ನಮ್ಮ ಸೂರ್ಯ ಕಂಬಳದಲ್ಲಿ ಆಯೋಜಿಸುತ್ತಾರೆ. ಹಾಗೆ ಅವರೊಂದು ಆಲೋಚನೆ ನನಗೆ ತುಂಬ ಖುಷಿ ಆಯಿತು. ಯಾಕಂತ ಬೀಡಾಡಿ ಗುಡ್ಡಗಳನ್ನು ನೋಡಿ ನಾನು ಈ ಒಂದು ಎತ್ತಿನ ಗುಡ್ಡಗಳನ್ನು ಓಡಿಸಬೇಕಂತ ಆಲೋಚನೆ ಮಾಡಿದೆ. ಇದಕ್ಕೆ ಕಂಬಳಾಭಿಮಾನಿಗಳ ಪರವಾಗಿ ತಮ್ಮನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಹಾಗೂ ಕಂಬಳದಲ್ಲಿ ಯಾವುದೇ ತೊಂದರೆಗಳು ಆಗದಂತೆ ಸಂಘಟಕರ ತೀರ್ಮಾನವನ್ನು ಎಲ್ಲರೂ ಕಟಿಬದ್ಧರಾಗಿ ಈ ಕಂಬಳನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರೂ ವಿನಂತಿಗಳನ್ನು ಮಾತು ಮುಗಿಸ್ತೇನೆ. ಅಭಿನಂದನೆಗಳು ರಾಘವೇಂದ್ರ ಗಾಣಿಗ್ರೆ. ಹಾಗೆ ಈ ಸಂದರ್ಭದಲ್ಲಿ ನಮ್ಮ ಈ ಒಂದು ಕಂಬಳ ಅಂತ ಹೇಳಿದ್ರೆ ಅದು ಒಬ್ಬರಿಬ್ಬರಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಬೇಕು. ಈ ಸಂದರ್ಭದಲ್ಲಿ ನಮ್ಮ ಈ ಕಂಬಳಕ್ಕೆ ಎಲ್ಲ ಕಂಬಳ ಸಮಿತಿಯ ಅಧ್ಯಕ್ಷರಿಂದ ಹಿಡಿದು ಗೌರವಾಧ್ಯಕ್ಷರಿಂದ ಹಿಡಿದು ಎಲ್ಲ ಸಮಿತಿಯ ಸದಸ್ಯರು, ಊರ ಪರ ಊರ ಮಾನ್ಯರು ನಮಗೆ ಸಹಕಾರವನ್ನು ನೀಡಿದ್ದಾರೆ. ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನ ನಾವೀಗ ಲೈವ್ ಅಲ್ಲಿ ನೋಡ್ತಾ ಇದ್ದೇವೆ. ಈ ಒಂದು ಲೈವ್ ತುಳುನಾಡ ವಾರ್ತೆ ಅಂತೇಳಿ ಸುನೀಲ್ ಪೂಜಾರು ದಯವಿಟ್ಟು ವೇದಿಕೆಗೆ ಬರಬೇಕು. ಹೆಬ್ರಿ ಅವರು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ರಘುರಾಮ್ ಶೆಟ್ಟಿ ಇವರಿಂದ ಶಾಲನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇನ್ಸ್ಟಾಗ್ರಾಮ್ ಹೇಮಂತ್ ದೇವಾಡಿಗ ದಯವಿಟ್ಟು ವೇದಿಕೆಗೆ ಬನ್ನಿ, ಅವರು ಕೂಡ ಶಾಲನ್ನ ಪಡ್ಕೊಂಡು ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹೇಮಂತ್ ದೇವಾಡಿಗ. ಹಾಗೆ ಫೋಟೋಗ್ರಾಫರ್ ನಿಖಿಲ್ ಪೂಜಾರಿ ಕೂಡ ವೇದಿಕೆಗೆ ಬರಬೇಕು. ಅವರಿಗೆ ಗೋಕುಲ್ ಶೆಟ್ರು ಶಾಲನ್ನ ವಹಿಸಿ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬರಲಿ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸೌಂಡ್ ಸ್ಲೈಡ್ಸಿನ ವ್ಯವಸ್ಥೆಯನ್ನು ಮಾಡಿರುವಂಥ ಮಂಜುನಾಥ್ ಶೆಟ್ರು ದಯವಿಟ್ಟು ವೇದಿಕೆಗೆ ಬನ್ನಿ, ಇವರಿಗೂ ಕೂಡ ಶಾಲನ್ನು ವಹಿಸಿ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಸೆನ್ಸಾರ್ ವಿಭಾಗದಲ್ಲಿ ವೆಂಕಟೇಶ್ ಬಡಮನೆ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರು ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ಇವರಿಗೂ ಕೂಡ ಗೋಕುಲ್ ಶೆಟ್ಟಿ ಇವರು ಶಾಲನ್ನು ಹೊದಿಸಿ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬನ್ನಿ ವೆಂಕಟೇಶ್. ಅಭಿನಂದನೆಗಳು ಸರ್. ಹಾಗೆ ನಾವು ಹೇಮಂತ್ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಕಂಬಳದ ಅಧ್ಯಕ್ಷರು ಹಾಗೂ ಗೌರವಾಧ್ಯಕ್ಷರು ಮೌನದಲ್ಲಿ ಶುಭವನ್ನ ಹಾರೈಸುತ್ತಾ ನಾವು ಮುಂದಡಿಯಾಗಿ ಹೋಗ್ತಾ ಇದೀಗ ಅಧ್ಯಕ್ಷರ ಮಾತಿನತ್ತ ತೆರಳ್ತಾ ಇದ್ದೇವೆ.
ಅಧ್ಯಕ್ಷರ ಮಾತಿನ ನಂತರ ಸ್ಮರಣಿಕೆ, ತದನಂತರ ಕಂಬಳದ ಉದ್ಘಾಟನೆ ಕೂಡ ನಡೆಯಲಿಕ್ಕಿದೆ. ಇದೀಗ ಅಧ್ಯಕ್ಷೀಯ ಮಾತು. ನೇ ಸೂರ್ಯ ಕಂಬಳೋತ್ಸವದ ಈ ಒಂದು ಉದ್ಘಾಟನೆ ಮಾಡಿದಂಥ ನಮ್ಮ ಆತ್ಮೀಯ ಮಿತ್ರರಾದಂಥ ಗೋಕು ಶೆಟ್ರೆ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಪಂಚಾಯತ್ ಸದಸ್ಯರಾದ ರಾಘವೇಂದ್ರ ಗಾಣಿಗರೆ, ಗೌರವ ಅಧ್ಯಕ್ಷರಾದ ಮುತ್ತಯ್ಯ ಪೂಜಾರ್ರೆ, ಕಂಬಳ ಸಮಿತಿ ಅಧ್ಯಕ್ಷರಾದಂಥ ರಮೇಶ್ ಪೂಜಾರ್ರೆ ಹಾಗೂ ಸಂತೋಷ್ ಪೂಜಾರ್ರೆ, ಇಲ್ಲಿ ನೆರೆದಿರ್ತಕ್ಕಂಥ ಕಂಬಳ ಅಭಿಮಾನಿಗಳೇ, 27 ವರ್ಷಗಳ ಹಿಂದೆ ಈ ಕಂಬಳವನ್ನು ಮಾಡಬೇಕನ್ನುವಂಥ ಒಂದು ಉತ್ಸಾಹದಿಂದ ದಿವಂಗತ ಸುರೇಶ್ ಪೂಜಾರಿಯವರು ಅವರನ್ನು ನೆನಪು ಮಾಡಲೇಬೇಕಾಗತ್ತೆ. ಅಂದು ಪ್ರಥಮವಾಗಿ ಬಂದದ್ದು ನಮ್ಮ ಹತ್ರ ಮತ್ತು ಗೋಕು ಶೆಟ್ ಹತ್ರ ಕಂಬಳವನ್ನು ಅನ್ನುವಂಥ ಮಾತನ್ನು ಹೇಳಿ, ಅದಕ್ಕೆ ನಂತರ ಎಲ್ಲ ಊರವರ ಸಹಕಾರದಿಂದ ಈ ಮಿಯಾಣಿ ಕಾಡಿಂತ ಇರಬಹುದು ಅಥವಾ ಎಲ್ಲ ಆಸುಪಾಸಿನ ಊರವರ ಸಹಕಾರದಿಂದ ದೀರ್ಘವಾಗಿ 20 ಅವರ ಸಾಯುವ ತನಕ ಕಂಬಳವನ್ನು ಅದ್ಧೂರಿಯಾಗಿ ಈ ಕಂಬಳವನ್ನು ನಡೆಸ್ತಾ ಬಂದಿದ್ದಾರೆ. ಅವರನ್ನು ನೆನೆಸಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಹಾಗೆ ಅದ ನಂತರ ಸಹ ಅದನ್ನು ನಿಲ್ಲಿಸಲಿಲ್ಲ. ಎಲ್ಲ ಈ ಪರಿಸರದ ಕಾಡಿಂತಾರ್ ಮಿಯಾಣಿ ಎಲ್ಲ ಯುವಕ ಮಿತ್ರರು ಎಲ್ಲ ಸೇರಿಕೊಂಡು, ಮುತ್ತಯ್ಯ ಪೂಜಾರಿ ಆದಿಯಾಗಿ ಅಥವಾ ರಮೇಶ್ ಪೂಜಾರಿ ಇರ್ಬೋದು, ನಾನು ವೈಯಕ್ತಿಕವಾಗಿ ಯಾರ ಹೆಸರನ್ನ ಹೇಳಲಿಕ್ಕೆ ಹೋಗುವುದಿಲ್ಲ, ಎಲ್ಲರೂ ಸೇರಿಕೊಂಡು ಒಂದು ಅದನ್ನು ಮುನ್ನಡೆಸ್ಕೊಂಡು ಬಂದಿದ್ದೀವಿ. ಭಾಳ ಸಂತೋಷ. ವಿಶೇಷವಾಗಿ ಇವತ್ತು ಮತ್ತೊಂದು ನನಗೆ ಸಂತೋಷ ಕೊಟ್ಟದಂತ ಹೇಳಿದರೆ, ನಮ್ಮ ಆತ್ಮೀಯ ಮಿತ್ರ ಅಂತ ಗೋಕು ಶೆಟ್ರನ್ನ ಸನ್ಮಾನ ಮಾಡಿದ್ದು. ನನ್ನ ಮಿತ್ರರನ್ನ ಹೇಳೋದಲ್ಲ, ಈ ಪರಿಸರದಲ್ಲಿ ಆಟ ಆಡ್ಕೊಂಡು ಇದ್ದವರು, ಈ ಭಾಗದಲ್ಲಿ ಸಣ್ಣಿಂದ ಓಡಾಡ್ಕೊಂಡಿದ್ದವರು. ಅವರಿಗೆ ಹುಟ್ಟೂರಲ್ಲಿ ಒಂದು ಬಣ್ಣ ಸಂಘದ ಅಧ್ಯಕ್ಷರಾದ ನಂತರ ಬೇರೆ ಬೇರೆ ಕಡೆ ಸನ್ಮಾನ ಸಿಕ್ಕಿದೆ. ಅವ್ರ ಬಾಯಲ್ಲಿ ಮಾತೆಲ್ಲ ಹೇಳಿದ್ರು, ನಂಗೆ ಹುಟ್ಟೂರ ಸನ್ಮಾನ ನಂಗೆ ಅತಿ ತಂದು ಕೊಟ್ಟಿದೆ ಅಂತ. ನನಗೂ ಸಹ ಒಂದು ಖುಷಿಯಾಗಿದೆ. ಯಾಕೆಂದರೆ ನಮ್ಮೂರಿನಲ್ಲಿ ಅವರನ್ನು ಒಂದು ಸನ್ಮಾನ ಮಾಡಿದ್ದೀರಿ ಅಂತ ಹೇಳಿದ್ರು ನಮಗೂ ಒಂದು ಸಂತೋಷ ಆಗಿದೆ. ಒಳ್ಳೆ ಕೆಲಸವನ್ನು ಮಾಡಿದ್ದೀರಿ. ಹಾಗೆ ಅದರ ಬಗ್ಗೆ ನಾವು ಈ ಕಂಬಳ ಸಮಿತಿಯವರು ಸಹ ನಾನು ಕೃತಜ್ಞತೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಇವತ್ತು 27ನೇ ವರ್ಷದ ಕಂಬಳ ನಡೀತಾ ಇದೆ. ಈ ಕಂಬಳ ಅಂತ ಹೇಳುವಂಥದ್ದು ಒಂದು ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಒಂದು ಜ್ಞಾನಪದ ಕಲೆ, ಒಂದು ಕ್ರೀಡೆ. ಇದು ಕರಾವಳಿ ಕರ್ನಾಟಕದಲ್ಲಿ ಇವತ್ತು ಬಹಳ ವಿಜೃಂಭಣೆಯಿಂದ ಈ ಒಂದು ಕಲೆ ನಡೀತಾ ಇದೆ. ವಿಶೇಷವಾಗಿ ಈ ಕಲೆಗೆ ಬಹಳ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಮೊದಲು ನಾವು ಬಾಲ್ಯದಲ್ಲಿರುವಾಗ ಖಾಲಿ ಮನೋರಂಜನೆಗೋಸ್ಕರ ಈ ಒಂದು ಕಂಬಳ ನಡೀತಾ ಇತ್ತು. ಅದು ಆಧುನಿಕ ಸೊಗಡನ್ನು ಪಡ್ಕೊಂಡು ಆಧುನಿಕ ರೀತಿಯ ಒಂದು ಬದಲಾವಣೆಯಾಗಿ ಅದು ಸ್ಪರ್ಧೆಯಾಗಿ ಮಾರ್ಪಡ್ತು. ಇವತ್ತು ಸ್ಪರ್ಧೆ ಇಲ್ಲದೆ ಇದ್ದರೆ ಯಾರು ಕೋಣೆಗಳು ತರುವುದಿಲ್ಲ. ಸ್ಪರ್ಧೆ ಮುಖ್ಯ. ಆ ರೀತಿ ಮನೋರಂಜನೆ ಒಟ್ಟಿಗೆ ಸ್ಪರ್ಧೆ ಎರಡೂ ಒಟ್ಟಾಗಿ ಇವತ್ತು ನಡೀತಾ ಇದೆ. ಅದು ವಿಶೇಷವಾಗಿ ಇವತ್ತು ನಮ್ಮಲ್ಲಿ ಇದು ಸಾಂಪ್ರದಾಯಿಕ ಕಂಬಳ ಅಲ್ಲದಿದ್ದು ಸಹ ಬೇರೆ ಬೇರೆ ಸಂಪ್ರದಾಯದ ಕಂಬಳ ಪಾರಂಪರಿಕವಾಗಿ ನಡೆಯುವಂಥ ಕಂಬಳಗಳಿದೆ. ಕರಾವಳಿ ಕರ್ನಾಟಕದಲ್ಲಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಬೇಕಷ್ಟು ಪಾರಂಪರಿಕವಾಗಿ ನಡೆಯುವಂಥ ಕಂಬಳಗಳು ಹಗಲು ರಾತ್ರಿ ಕಂಬಳ ನಡೀತಾ ಇದೆ. ಬಹಳ ವಿಶೇಷವಾಗಿ ಹಬ್ಬದ ವಾತಾವರಣ ರೀತಿಯಲ್ಲಿ ನಡೀತಾ ಇರುವಂಥ ಒಂದು ಕಾರ್ಯಕ್ರಮ ಆಗಿಬಿಟ್ಟಿದೆ. ಇವತ್ತು ಸರ್ಕಾರದವರು ಬಹಳಷ್ಟು ಸವಲತ್ತುಗಳನ್ನು ಅನುಕೂಲಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಅನುದಾನವನ್ನು ಕಳೆದ ವರ್ಷ 50 ಲಕ್ಷ ರೂಪಾಯಿ ಅನುದಾನವನ್ನು ಇಡೀ 2 ಕರಾವಳಿ ಜಿಲ್ಲೆಗಳ ಎಲ್ಲಕ್ಕೆ ನಡೆಸ್ತಕ್ಕಂಥ ಎಲ್ಲ ಕಂಬಳಗಳಿಗೆಲ್ಲ ಭಾಳ ಹಿಂದೆ ಪಾರಂಪರಿಕವಾಗಿ ಬಂದಂಥ ಕಂಬಳಗಳು ಅಧಿಕೃತವಾಗಿ ನೋಂದಣಿ ಮಾಡ್ಕೊಂಡಂಥ ಕಂಬಳಗಳಿದೆ. ಆ ಒಂದು ಕೆಲವೊಂದು ಮಾನದಂಡ ಇದೆ. ಆ ಮಾನದಂಡ ಪ್ರಕಾರ ಒಂದು 25-30 ಕಂಬಳದ ಸಂಪ್ರದಾಯ ಕಂಬಳ ನಡೆಸ್ತಕ್ಕಂಥ ಕಂಬಳಗಳಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಈ ಸಲ ಪುನಃ ಅವರು ಕಮಿಟಿಯವರು 1 ಕೋಟಿ ಕೊಡಬೇಕನ್ನುವಂಥ ಅನುದಾನ ಕೊಡಬೇಕಂತ ಎಲ್ಲ ಕಂಬಳದವರಿಗೂ ಕಂಬಳ ನಡೆಸುವವರಿಗೆ ಕೊಡಬೇಕನ್ನುವಂಥ ತೀರ್ಮಾನಕ್ಕೋಸ್ಕರ ಮತ್ತೊಂದು 50 ಲಕ್ಷ ರೂಪಾಯಿ ಗ್ರಾಂಟನ್ನು ಅನುದಾನವನ್ನು ಹೆಚ್ಚಿಗೆ ಹೇಳಿದ್ದಾರೆ. ಅದು ಬಿಡುಗಡೆ ಆಗಿಲ್ಲ ಅಂತ ಕಾಣುತ್ತೆ. ಏನೇ ಇರಲಿ, ಸರ್ಕಾರದವರು ಸಹ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂತ ಕಂಬಳಕ್ಕೆ ಬಹಳಷ್ಟು ಒತ್ತನ್ನು ಸಿಗ್ತಾ ಇದೆ. ಇವತ್ತು
ಎಲ್ಲ ವಿಶೇಷ ಮೆರುಗನ್ನ ಕಂಬಳ ಅಂತ ಹೇಳಿದರೆ ಭಾಳ ಎಲ್ಲರೂ ಭಾಳ ಖುಷಿಯಿಂದ ಸಂತೋಷದಿಂದ ಆಚರಣೆ ಮಾಡ್ತಕ್ಕಂಥ ಒಂದು ಕ್ರೀಡೆ. ಇಂಥ ಕ್ರೀಡೆಯನ್ನು ಬಹಳಷ್ಟು ಎಲ್ಲರೂ ಊರವರು, ನಾವು ಈಗ 27 ವರ್ಷ ಅಲ್ಲ 27 ವರ್ಷ ಇನ್ನು ಮುಂದೂ ಸಹ ನಡೆಸಲಿಕ್ಕೆ ಸ್ವಲ್ಪ ಆರ್ಥಿಕ ಸಂಪನ್ಮೂಲ ಬೇಕು. ಇತ್ತೀಚಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ತಾ ಇಲ್ಲ. ಮುಂತೆಲ್ಲ ದಿವಂಗತ ಸುರೇಶ್ ಪೂಜಾರು ಸ್ಟಾರ್ಟ್ ಮಾಡುವಾಗ ಭಾಳ ಕಷ್ಟದಲ್ಲೇ ಮಾಡಿದ್ರು. ಅವರಿಗೆ ಭಾಳ ಕಷ್ಟದಲ್ಲೇ ಭಾಳ ಸಂಪನ್ಮೂಲ ಕ್ರೋಢೀಕರಣ ಸ್ವಲ್ಪ ಸಮಸ್ಯೆ ಆಗಿದೆ. ಇವತ್ತಿನ ದಿನ ಸ್ವಲ್ಪ ಅದಷ್ಟು ಒಂದು ಕಷ್ಟ ಆಗಲಿಕ್ಕಿಲ್ಲ ಅನ್ನುವಂಥ ನನ್ನ ಭಾವನೆ. ಹಾಗೆ ಏನೇ ಇರಲಿ, ಅದನ್ನೆಲ್ಲ ಊರವರ ಸಹಕಾರದಿಂದ, ಈ ಕಾಡಿನವರು, ಮಿಯಾಣಿ ಎಲ್ಲ ಪರಿಸರದವರು ಸಹಕಾರವನ್ನು ಕೊಟ್ಟು ಈ ಕಂಬಳವನ್ನು ಭಾಳ ವಿಜೃಂಭಣೆಯಿಂದ ನಡೆಸ್ತಾ ಇದ್ದೀರಿ. ನಿಮಗೆಲ್ಲರಿಗೂ ನಾನು ಗ್ರಾಮಸ್ಥರ, ನಾನು ನಮ್ಮ ಊರಿನ ಜನರಿಗೆ ಎಲ್ಲರಿಗೂ ನನ್ನ ವೈಯಕ್ತಿಕವಾದ ಕೃತಜ್ಞತೆಯನ್ನು ಸಲ್ಲಿಸಿ ಅವಕಾಶಕ್ಕಾಗಿ ಒಂದಿಷ್ಟು ನನ್ನ 2 ಮಾತನ್ನು ಮುಗಿಸ್ತೇನೆ. ಸರ್ವರನ್ನ ಸ್ಮರಿಸಿ ಈ ಒಂದು ಕಂಬಳಕ್ಕೆ ಶುಭವನ್ನು ಹಾರೈಸಿದಂತಹ ರಘುರಾಮ್ ಶೆಟ್ಟಿ ಅವರಿಗೆ ಅಭಿವಂದನೆಗಳು. ಹಾಗೆ ನಮ್ಮ ಈ ಕಾರ್ಯಕ್ರಮದ ಕೊನೆಘಟ್ಟದ ಹೋಗ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಂತಹ ಶ್ರೀಯುತ ಗೋಕುಲ್ಜಿ ಶೆಟ್ಟಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಹೇಳುತ್ತಾ ಇವರಿಗೆ ಸ್ಮರಣಿಕೆಯನ್ನು ನೀಡಬೇಕಾಗಿ ಸಂತೋಷ್ ಕಾಡಿಂತಾರ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ರಘುರಾಮ್ ಶೆಟ್ರು ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಹೇಳ್ತಾ ಅವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಗ್ರಾಮ ಪಂಚಾಯತ್ನ ಸದಸ್ಯರು ಆಗಿರುವಂತಹ ರಾಘವೇಂದ್ರ ಗಾಣಿಗ ಇವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದವನ್ನು ಹೇಳುತ್ತಾ ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಈ ಕಂಬಳ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂತಹ ಮುತ್ತೈ ಪೂಜಾರಿ ಇವರಿಗೂ, ಹಾಗೆ ನಮ್ಮ ಕಂಬಳ ಸಮಿತಿ ಅಧ್ಯಕ್ಷರಾಗಿರುವಂತಹ ರಮೇಶ್ ಪೂಜಾರಿ ಇವರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಅವರಿಗೆ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಮುಂದಿನ ಕಾರ್ಯಕ್ರಮ ನೇರವಾಗಿ ನಾವು ಕಂಬಳ ಕೆರೆಯತ್ತ ಹೋಗ್ತಾ ಅಲ್ಲಿ ಕಂಬಳವನ್ನು ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದೇವೆ. ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಕಂಬಳ ಕೆರೆಯ ಮುಂಭಾಗದಲ್ಲಿ ಬರಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಎತ್ತಿನಗುಡ್ಡ ನಗಕಟ್ಟದವರು ಕಂಬಳ ಗದ್ದೆಯ ಮುಂಭಾಗಕ್ಕೆ ಬರಬೇಕು. ಎಲ್ಲ ಎತ್ತಿನಗುಡ್ಡದವರು ರಿಜಿಸ್ಟರ್ ಮಾಡಿದವರು ಟೋಕನ್ ತಗೊಳ್ದೇವರು, ಎತ್ತಿನಗುಡ್ಡದವರು ಎತ್ತಿನ ಮಾಲೀಕರು ಟೋಕನ್ ತಗೊಳ್ಬೇಕು. ಹಾಗೆ ಕೆಸರುಗದ್ದೆ ಓಟದ ವಿದ್ಯಾರ್ಥಿಗಳು ಆದಷ್ಟು ಬೇಗ ಕಂಬಳ ಗದ್ದೆ ಎದುರು ಭಾಗಕ್ಕೆ ಬರಬೇಕು. ಉದ್ಘಾಟನೆ ಸಮಾರಂಭ ಎದುರಿಗೆ ಬರಬೇಕು. ಎತ್ತು ಬರಲಿ, ಎದುರುಗಡೆ ಎತ್ತುಕೊಂಡು ಬನ್ನಿ. ಎತ್ತು ಇದೀಗ ನಮ್ಮ 27ನೇ ವರ್ಷದ ಸೂರ್ಯ ಕಂಬಳೋತ್ಸವದ ಸಾಂಪ್ರದಾಯಿಕ ಚಾಲನೆ ಕಂಬಳ ಕೆರೆಯ ಉದ್ಘಾಟನೆಯನ್ನ ಇದೀಗ ಮಾಡಲಿಕ್ಕಿದ್ದಾರೆ. ದಯವಿಟ್ಟು ಎಲ್ಲ ಕಂಬಳಾಭಿಮಾನಿಗಳು ಈ ಒಂದು ಕಂಬಳ ಕೆರೆಯ ಮುಂಭಾಗದಲ್ಲಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈಗಾಗಲೇ ಸುಮಾರು 6 ಜೊತೆ ಎತ್ತುಗಳು 7 ಜೊತೆ ಎತ್ತುಗಳು ನಮ್ಮ ಈ ಕಂಬಳ ಕೆರೆಯಲ್ಲಿ ಓಟಕ್ಕೆ ರೆಡಿಯಾಗಿ ನಿಂತಿವೆ. ತುಳುನಾಡ ವಾರ್ತೆ ಇವರಿಂದ ಲೈವ್ ಆಗಿ ನಮ್ಮ ಈ ಕಾರ್ಯಕ್ರಮ ಸಿಗ್ತಾ ಇದೆ.
ನಮ್ಮ ಈ ಒಂದು ಕಂಬಳ ಕೆರೆಯಲ್ಲಿ ಉದ್ಘಾಟನೆಗಾಗಿ ಹಿರಿಯ ದೇವಳಿಗ ಮೇಲ್ಮೇಯಣಿ ಇವರ ಎತ್ತುಗಳು ರೆಡಿ ಆಗ್ತಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಂಗನೆ ಹಾರಿ ಓಡ್ಲಿಕ್ಕೆ ರೆಡಿ ಆಗ್ತಾ ಇರುವಂತಹ ಎತ್ತುಗಳು ಹಿರಿಯ ದೇವಳಿಗ ಮೇಲ್ಮೇಯಣಿ ಇವರ ಎತ್ತುಗಳು. ಬೈಕ್ ಎಲ್ಲಿ ಇಡ್ಬೇಡ, ಅಲ್ಲೇ ಇಡು, ಅಲ್ಲೇ ಸೈಡಿಗೆ ಇಡು, ಹೊರಗಿನರ್ದಲ್ಲ, ಅಲ್ಲೇ ಮುಂದೆ ಇದೀಗ ನಮ್ಮ ಎತ್ತುಗಳು ರೆಡಿ ಆಗ್ತಾ ಇವೆ. ಉದ್ಘಾಟನೆಯ ಓಟಕ್ಕಾಗಿ ಮಂಜುನಾಥ್ ದೇವಳಿಗ ಮೇಲ್ಮೇಯಣಿ ಇವರ ಎತ್ತಿನ ಜೊತೆ ಇದೀಗ ಓಟಕ್ಕೆ ರೆಡಿ ಆಗ್ತಾ ಇವೆ. ಯಾವುದೇ ಮಕ್ಕಳು ಇಲ್ಲಿ ಎದುರುಗಡೆ ಇರಬಾರ್ದು, ಮಕ್ಕಳೆಲ್ಲ ದೂರ ಇರಬೇಕು. ಇದಾದ ನಂತರ ಮಕ್ಕಳ ಕೆಸರುಗದ್ದೆ ಓಟ ಕೂಡ ನಡೆಯಲಿಕ್ಕಿದೆ. ಮಕ್ಕಳೆಲ್ಲರೂ ತಯಾರಾಗಿರಬೇಕು. ಹುಡುಗರ ವಿಭಾಗ ಹಾಗೂ ಹುಡುಗಿಯರ ವಿಭಾಗದಲ್ಲಿ ಕೆಸರುಗದ್ದೆ ಓಟ ಕೂಡ ನಡೆಯಲಿಕ್ಕಿದೆ. ಕಂಬಳೋತ್ಸವ ಸಾಗಿ ಬರ್ತಾರೆ. ಪ್ರಪ್ರಥಮವಾಗಿ ಎತ್ತು ಹಾಗೂ ಎತ್ತಿನ ಗುಡ್ಡದ ಓಟ ಇದೀಗಾಗಲೇ ಎತ್ತು ಹಾಗೂ ಎತ್ತಿನ ಗುಡ್ಡ ನೋಂದಾವಣೆಯಾಗಿದೆ. ಇನ್ನು ಹಲವಾರು ಜೊತೆ ಎತ್ತುಗಳು ಬರುವ ನಿರೀಕ್ಷೆ ಇದೆ. ಈಗಾಗಲೇ ಹಿರಿಯ ದೇವಾಲಯ ಅಭಿಯಾನ ನಾವು ಎದುರುಗಡೆ ನಿಲ್ಲಬೇಕು. ಇದೀಗ ಮಂಜುನಾಥ್ ಇವರ ಸವಾರಿಗತ್ತದಲ್ಲಿ ಈ ಸಂದರ್ಭದಲ್ಲಿ ಪ್ರಸಿದ್ಧ ನಿರೂಪಕರಾಗಿರುವಂತಹ ಗಣೇಶ್ ಕೊಠಾರಿ ಇವರನ್ನ ಗುರುತಿಸಿ ಅವರಿಗೆ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಭಾರಿ ಚಂದದ ಓಟ, ಭಾರಿ ಎತ್ತರದ ಓಟ, ಎತ್ತಿನ ಗುಡ್ಡದ ಪ್ರಥಮದ ಓಟ, ಇತಿಹಾಸದ ಪ್ರಥಮ ಓಟ. ಹಲವಾರು ವರ್ಷಗಳಿಂದ ಈ ಕಂಬಳೋತ್ಸವದಲ್ಲಿ ಈಗಾಗಲೇ OBC 3 ಜೊತೆ ಎತ್ತಿನ ಗುಡ್ಡದ ನೋಂದಾವಣೆಯಲ್ಲಿದ್ದಾರೆ. ಮಾಲೀಕನಾಗಿ ಹರೀಶ್ ಪೂಜಾರಿ ಕಾರ್ಯನಿರ್ವಹಿಸಿದರು. ಓಟಗಾರನಾಗಿ ಈ ಭಾಗದ ಸ್ಥಳೀಯ ಉದಯೋನ್ಮುಖ ಹಿರಿಯ ಅನುಭವಿ ಓಟಗಾರ ರವಿ ಪೂಜಾರಿ ಕಾರ್ಯನಿರ್ವಹಿಸಿದರು. ಬಿಗಿಯಾದ ಬಿಗಿತನದೊಂದಿಗೆ ನಾಗರಾಜಾಚಾರಿ ಈಗಾಗಲೇ ಹರೀಶ್ ಪೂಜಾರಿ ಕಾರ್ಯನಿರ್ವಹಿಸಿದರು. ಇವರ ಎತ್ತುಗಳು ನಮ್ಮ ಈ ಒಂದು ಕಂಬಳ ಕೆರೆಗೆ ಎತ್ತಿನ ಜೊತೆಯನ್ನ ತಂದಂತಹ ಕಂಬಳದ ಮಾಲೀಕರಿಗೆ ಅದೃಷ್ಟದ ಕೂಪನ್ ಸಹಿತ ಇದೆ. ಅದೃಷ್ಟದ ಕೂಪನ್ ಪ್ರಥಮ ಬಹುಮಾನವಾಗಿ ಚಿನ್ನದ ನಾಣ್ಯ ಸಿಗ್ಲಿಕ್ಕಿದೆ, ಹಾಗೆ ದ್ವಿತೀಯ ಬಹುಮಾನವಾಗಿ ಬೆಳ್ಳಿ ನಾಣ್ಯ ಸಿಗ್ಲಿಕ್ಕಿದೆ. ನಮ್ಮ ಈ ಒಂದು ಕಂಬಳ ಕೆರೆಗೆ ಇರಿಸಿದಂತ ಎಲ್ಲ ಒಂದು ಎತ್ತಿನ ಮಾಲೀಕರಿಗೆ ಅದೃಷ್ಟದ ಕೂಪನ್ ಇದೆ. ಅದೃಷ್ಟ ಬಹುಮಾನವಾಗಿ ಚಿನ್ನದ ನಾಣ್ಯ, ಪ್ರಥಮ ಬಹುಮಾನವಾಗಿ ದ್ವಿತೀಯ ಓಟವನ್ನು ಒಳಪಡಿಸುತ್ತಾರೆ. ಅದ್ದೂರಿ ಹೆಚ್ಚಿನ ಓಟ
ಶೇಷು ಮುಂದೆ ಮೊದಲು ತಗೊಂಡಿರಲ್ಲ ಅದು ಅವರು ಜಿಂಕಿ ಕೊಡೋದು ಇಬ್ರು ಈಗ ಅದು ಈಗ ಚೆಕ್ ಮಾಡಿ ಮೈಕ್ ಚೆಕ್ ಮಾಡಿ ಮೈಕ್ ಬಿಡ್ತೀರಾ ಇನ್ನೊಂದು ಜೊತೆ ಎತ್ತಿದೆ ಇಳಿಸುದ ಮೈಕ್ ಕನೆಕ್ಟ್ ಆಗಿಲ್ಲ ಒಂದು ನಿಮಿಷ ಅಲ್ಲ ಎತ್ತು ಬಿಡುದಾದ್ರೆ ಬಿಡಿ ಆಗುತ್ತೆ ಹರೀಶ್ ಪೂಜಾರಿ ಅವರ ಹಲೋ ಹಲೋ ಮೂರು ಜನ ಎತ್ತುಗಳನ್ನ ಸೂರ್ಯಕಂಬಳೋತ್ಸವಕ್ಕೆ ತಂದು ತನ್ನ ಓಟವನ್ನ ಪೂರೈಸುತ್ತಿರುವಂತ ಇದೊಂದು ದಾಖಲೆಯಾಗಿದೆ. ಈ ಹಿಂದೆ ಕನ್ನಮಾಡಿ ಕಂಬಳೋತ್ಸವದಲ್ಲಿ ಶ್ರೀರಾಮ್ ಚೈತ್ರ ಪರಮೇಶ್ವರ್ ಭಟ್ಟಿಯವರು ಕರ್ನಾಟಕ ವಿಭಾಗದಲ್ಲಿ ABCD ಕೋಣವನ್ನು ಬಡಿಸಿದರೆ ಬಿಯಾಣಿ ಸೂರ್ಯಕಂಬಳೋತ್ಸವದಲ್ಲಿ ABC ಎನ್ನುವ ಮೂರು ಜೊತೆ ಎತ್ತುಗಳನ್ನು ತಂದು ನಮ್ಮೂರ ಹೆಮ್ಮೆಗಾಗಿ ಇದೊಂದು ದಾಖಲೆಯನ್ನ ಮಾಡಿರುವಂತ ಈ ಭಾಗದ ಹರೀಶ್ ಪೂಜಾರಿ ಕಾಡಿನದಾರು ಇವರ ಮೂರನೇ ಜೊತೆ ಕೋಣ ಈ ಕೋಣದ ಹಗ್ಗದ ಸವಾರಿಗೆ ನಾನಿ ರವೀಂದ್ರನ ಸವಾರಿ ಹಂತದಲ್ಲಿ ಸವಾರಿಯ
ಇನ್ನೂ ಒಂದು ಜೊತೆ ಇದೆ. ಕೊನೆಯ ಜೊತೆ 8ನೇ ಜೊತೆ ಬಂದಿದೆ. ಆದಷ್ಟು ಬೇಗ ನೊಗ ಕಟ್ಟಿ ತಿಳಿಸಬೇಕು. ಈಗ ಟೋಕನ್ ಡ್ರಾ ಮಾಡ್ತೀವಿ. ಅದೃಷ್ಟ ಚಿನ್ನ ಮತ್ತು ಬೆಳ್ಳಿಗೆ 8 ಜೊತೆ ಎತ್ತುಗಳ ಮಾಲೀಕರ ಅದೃಷ್ಟದ ಕೂಪನ್ ಇನ್ನೇನು ಆದಷ್ಟು ಬೇಗ ಹೆಸರುಗೆದ್ದೆ ಓಟಗಾರರು ಈ ಎತ್ತಿನ ಜೊತೆ ಓಡಿಸಿದ ನಂತರ ಗೆದ್ದೆಗಿಳಿಬೇಕು. ಎದುರು ಭಾಗದಿಂದ ನಡ್ಕೊಂಡು ಹೋಗ್ಬೇಕು. ಆದಷ್ಟು ಬೇಗ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು. ಟೋಕನ್ ಆದ್ಮೇಲೆ ಮಾಡುವ. ಹೌದು, 8 ಟೋಕನ್ ಆಗಿದೆ. ಇಳಿಸ್ತಾರೆ ಈಗ ಗೆದ್ದಿಗೆ. ಸಬ್ಜೂನಿಯರ್ ವಿಭಾಗ ಸಬ್ಜೂನಿಯರ್ ವಿಭಾಗ ಆದಷ್ಟು ಬೇಗ ಸಬ್ಜೂನಿಯರ್ ವಿಭಾಗ ತೋಳಗಳು ಟ್ರಯಲ್ ಹಿಡಿಯಬೇಕು. ನೊಗಕಟ್ಟೆ ಏನು ಹೇಳು. 8ನೇ ಜೊತೆ ಅದೊಂದು ಮುಕ್ಕಳ್ಳಿ. 8ನೇ ಜೊತೆ ಮುಕ್ಕೊಳ್ಳಿ. 8ನೇ ಜೊತೆ ಎತ್ತಿನಗುಡ್ಡ ಆಗಿ ಚಂದ್ರದೇವರಿಗ ಮೂರ್ತಿ ಮನೆ ಶಾಲಿಮಕ್ಕೆಯವರ ಎತ್ತಿನಗುಡ್ಡ ರಿಜಿಸ್ಟರ್ ಆಗಿದೆ. ಇನ್ನೊಂದು 2 ನಿಮಿಷದಲ್ಲಿ ಲಕ್ಕಿ ಡ್ರಾ ಅನೌನ್ಸ್ ಮಾಡ್ತೀವಿ. ಅದೃಷ್ಟ ಚಿನ್ನ, ಅದೃಷ್ಟ ಬೆಳ್ಳಿ. ರಾಮನಾಯಕ್ ಕೋಳಿ ಅಂಗಡಿ ಈ ಎತ್ತಿನ ಸವಾರಿಗತ್ವಕ್ಕೆ ರಾಜೇಶ್ ಇವರ ಸವಾರಿಗತ್ವದಲ್ಲಿ ರಾಮನಾಯಕ್ ಕೋಳಿ ಅಂಗಡಿ ನಮ್ಮ ನಿರೀಕ್ಷೆಗೂ ಮೀರಿ ಸಾಕಷ್ಟು ದೂರದಿಂದ ಆಗಮಿಸಿದ ರಾಮನಾಯಕ್ ಕೋಳಿ ಅಂಗಡಿ ಸವಿತು ವಿಜೃಂಭಣೆಯ ಓಟವನ್ನು ಉಣಬಡಿಸುತ್ತಾರೆ. ರಾಜೇಶ್ ಇವರ ಸವಾರಿಗತ್ವದೊಂದಿಗೆ ರಾಮನಾಯಕ್ ಕೋಳಿ ಅಂಗಡಿ ಆಡಿ ಈಗ ಬಂದಿರುವಂತ ಎತ್ತಿನಗುಡ್ಡನ ಬೇಗ ನೊಗಕಟ್ಟೆ ಎಸಿ ಸಬ್ಜೂನಿಯರ್ ಟ್ರಯಲ್ ಸ್ಟಾರ್ಟ್ ಆಗುತ್ತೆ. ಕೆಸರುಗದ್ದೆ ಓಟ ಇದೆ. ಸಬ್ಜೂನಿಯರ್ ಟ್ರಯಲ್ಗೆ ಆದಷ್ಟು ಬೇಗ ನೊಗ ಕಟ್ಟಬೇಕಂತ ವಿನಂತಿ. ಕೆಸರುಗದ್ದೆ ಓಟಗಾರರು ಆದಷ್ಟು ಬೇಗ ಕಬ್ಬಡಿಗದ್ದೆ ಮುಂಭಾಗಕ್ಕೆ ಬರಬೇಕು. ಕೆಸರುಗದ್ದೆ ಓಡುವವರು ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು ಬೇಗ ನೊಗಕಟ್ಟೆ ಒಂದು ಜೊತೆ ಓಡ್ಲಿಕ್ಕಿದೆ. ನಮ್ಮ ನಿರೀಕ್ಷೆಗೂ ಮೀರಿ ಹೆಚ್ಚುಗಳ ಹರೀಶ್ ಪೂಜಾರಿ ಕಾಡಿನದಾರಿವರ ಅಕ್ಕದ ಸವಾರಿಗತ್ವದಲ್ಲಿ ರವೀಶ್ ಪೂಜಾರಿ ಕಾಡಿನದಾರು ಹರೀಶ್ ಪೂಜಾರಿವರ ನಮ್ಮಿ ಕಂಬಳಕ್ಕೆ ಈ ಭಾಗದ ಪ್ರಥಮ ದರ್ಜೆಯ ಗುತ್ತಿಗೆದಾರರಾಗಿ ಇಲ್ಲ ಇನ್ನೊಂದಿತ್ತು ಅದು. ಹಾಗೆ ಬಂಟರ ಸಂಘದ ಅಧ್ಯಕ್ಷರಾಗಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಂತ ಗೋಕುಲ್ ಶೆಟ್ಟಿ ಇವರು ಇದರ ಉದ್ಘಾಟನೆಗಾಗಿ ಹಾಗೆ ಇನ್ನು ಒಂದು ಜೊತೆ ಎತ್ತಿನ ಜೊತೆಯ ಓಟ ಇದೆ. ಹಾಗೆ ತದನಂತರ ಎತ್ತಿನ ಮಾಲೀಕರಿಗೆ ಅದೃಷ್ಟದ ಕೂಪನ್ ಇಲ್ಲಿ ನಡೆಯಲಿಕ್ಕಿದೆ. ಅದೃಷ್ಟ ಕುಲಾಯಿಸಿದವರಿಗೆ ಚಿನ್ನದ ನಾಣ್ಯ ಹಾಗೂ 2ನೇ ಬಹುಮಾನ ಬೆಳ್ಳಿಯ ನಾಣ್ಯ ನೀಡಲಿಕ್ಕಿದ್ದೇವೆ. ಆದಷ್ಟು ಬೇಗ ಎತ್ತಿನಗುಡ್ಡದ ಮಾಲೀಕರು ವೇದಿಕೆ ಹತ್ರ ಬರಬೇಕು. ಈಗ ಅದೃಷ್ಟ ಚಿನ್ನದ ನಾಣ್ಯ ಹಾಗೆ ಬೆಳ್ಳಿ ನಾಣ್ಯನ್ನ ಒಂದು ಜೊತೆ ಇರುವಂತಹ ಎತ್ತಿನಗುಡ್ಡ ಆದಷ್ಟು ಬೇಗ ಇಳಿಬೇಕು. ಆದಷ್ಟು ಬೇಗ ಪ್ರಾಥಮಿಕ ವಿದ್ಯಾರ್ಥಿಗಳು ಸೈಡಿಗೆ ನಿಲ್ಲಬೇಕು. ಒಂದು ಜೊತೆ ಎತ್ತಿನಗುಡ್ಡ ಇದೆ. ಎತ್ತಿನಗುಡ್ಡ ಹಾಗೆ ಎತ್ತಿನ ಮಾಲೀಕರು ಆದಷ್ಟು ಬೇಗ ರಿಜಿಸ್ಟರ್ ಆದವರು ವೇದಿಕೆ ಹತ್ರ ಬರಬೇಕು. ಡ್ರಾ ಇದೆ ಇವಾಗ. ಅದೃಷ್ಟ ಚಿನ್ನ, ಅದೃಷ್ಟ ಬೆಳ್ಳಿ. ಆದಷ್ಟು ಬೇಗ ವೇದಿಕೆ ಹತ್ರ ಬರಬೇಕು. ಆದಷ್ಟು ಬೇಗ ವೇದಿಕೆ ಹತ್ರ ಬರಬೇಕು. ಸಾಲಿಮಕ್ಕಿ ಚಂದ್ರದೇವರಿಗ ಮೂರ್ತಿ ಮನೆ ಸಾಲಿಮಕ್ಕಿಯವರ ಎತ್ತಿನಗುಡ್ಡ ಕಂಬಳಗದ್ದೆ ಬೀಳ್ತಾ ಇದೆ.
ವಿಶೇಷ ಆಕರ್ಷಣೆ ಅವರು ವಿಜೃಂಭಣೆ ಅವರು ವೇಗಭೂತ ಓಟಗಾರರು ಇಬ್ಬರಿದ್ದಾರೆ, ಓಟಗಾರರು ಇದ್ದಾರೆ ಕೂಡ. ಸಬ್ ಜೂನಿಯರ್ ಕೋಣದ ಮಾಲೀಕರು ಆದಷ್ಟು ಬೇಗ ನೊಗ ಕಟ್ಟಿ ರೆಡಿ ಆಗಬೇಕು. ಸಬ್ ಜೂನಿಯರ್ ಇಳಿಸಲಿಕ್ಕೆ ಟ್ರಯಲ್ಗೆ ಎತ್ತಿನ ಮಾಲೀಕರು ಆದಷ್ಟು ಬೇಗ ವೇದಿಕೆ ಹತ್ರ ಬರಬೇಕು. ಅದೃಷ್ಟ ಚಿಹ್ನೆ ಹಾಗೂ ಅದೃಷ್ಟ ಬೆಳ್ಳಿಯ ಬಹುಮಾನ ನೀಡಲಿದ್ದಾರೆ, ಆದಷ್ಟು ಬೇಗ ಬರಬೇಕು. ಎತ್ತಿನ ಗುಡ್ಡ ಎತ್ತಿನ ಮಾಲೀಕರು ಆದಷ್ಟು ಟೋಕನ್ ರಿಜಿಸ್ಟರ್ ಆದವರು ವೇದಿಕೆ ಹತ್ರ ಬರಬೇಕು. ರಾಜೇಶ್ ರಾಮನಾಯಕ್ ಗೋಡೆಂಡಿ ಹಾಲಾಡಿ ಆದಷ್ಟು ಬೇಗ ವೇದಿಕೆ ಹತ್ರ ಬರಬೇಕು. ರಾಜೇಶ್ ರಾಮನಾಯಕ್ ಗೋಡೆಂಡಿ ಹಾಲಾಡಿ. ಮಂಜುನಾಥ್ ದೇವಡಿಗ ಮೇಲ್ಮೇಣಿ ಆದಷ್ಟು ಬೇಗ ವೇದಿಕೆ ಹತ್ರ ಬರಬೇಕು. ಮಂಜುನಾಥ್ ದೇವಡಿಗ ಮೇಲ್ಮೇಣಿ. ಮಾಲಿಂಗೇಶ್ವರ ಫ್ರೆಂಡ್ಸ್ ಮಕ್ಕಿ ದೇವಸ್ಥಾನ ಬೌಳಾಡಿ ಎ, ಮಾಲಿಂಗೇಶ್ವರ ಫ್ರೆಂಡ್ಸ್ ಮಕ್ಕಿ ದೇವಸ್ಥಾನ ಬೌಳಾಡಿ ಬಿ, ಮಾಲಿಂಗೇಶ್ವರ ಫ್ರೆಂಡ್ಸ್ ಮಕ್ಕಿ ದೇವಸ್ಥಾನ ಬೌಳಾಡಿ ಸಿ. ಎತ್ತಿನಗುಡ್ಡದ ಮಾಲೀಕರು ಹರೀಶ್ ಪೂಜಾರಿ ಕಾಡಿಂಟ ಆದಷ್ಟು ಬೇಗ ವೇದಿಕೆ ಹತ್ರ ಬರಬೇಕು. ಬೇಡು ಪೂಜಾರಿ ಗುರಮಕ್ಕಿ ವೇದಿಕೆ ಹತ್ರ ಬರಬೇಕಾಗಿ ವಿನಂತಿ. ಬೇಡು ಪೂಜಾರಿ ಗುರಮಕ್ಕಿ ಅವರು ವೇದಿಕೆ ಹತ್ರ ಬರಬೇಕಾಗಿ ವಿನಂತಿ. ನಡುಮನೆ ರಾಮದೇವಾಡಿಗ ಮೊಗೇರಿ ಇವರು ಕೂಡ ವೇದಿಕೆ ಹತ್ರ ಬರಬೇಕು. ನಡುಮನೆ ರಾಮದೇವಾಡಿಗ ಮೊಗೇರಿ. ಹಾಗೆ ಇನ್ನೊಂದು ಜೊತೆ ಓಡಿಸ್ಲಿಕ್ಕಿದೆ, ಓಡಿಸಿ. ಚಂದ್ರದೇವಾಡಿಗ ಮೂರ್ತಿ ಮನೆ ಸಾಲಿಮಕ್ಕೆ ಈ ಎತ್ತಿನಗುಡ್ಡದ ಮಾಲೀಕರು ಕೂಡ ವೇದಿಕೆ ಹತ್ರ ಬರಬೇಕು. ಇದೀಗ ರಾಮದೇವಾಡಿಗ ಸಾಲಿಮಕ್ಕಿ ಬಿಜೂರು ಇವರ ಎತ್ತುಗಳು ಈ ಎತ್ತಿನ ಸವಾರಿಗನಾಗಿ ಶ್ರೀಕಾಂತ್, ಹಗ್ಗದ ಸವಾರಿಗನಾಗಿ ಶ್ರೀಕಾಂತ್ ದೇವಾಡಿಗ ತಗ್ಗಿ ನಿಂತು ಬಿಗಿಯಾದ ಬಿಗಿತನದೊಂದಿಗೆ ನಾಗರಾಜ್ ಮಹಾಬಲೇಶ್ವರ ಹಾಗೂ ಸಚಿನ್ ದೇವಾಡಿಗ ತನ್ನ 8ನೇ ಜೊತೆ ಎತ್ತುಗಳ ಓಡುವಿಕೆಗೆ ಈಗಾಗಲೇ ಸಿದ್ಧತೆಯಲ್ಲಿದೆ. ಭರತ್, ಸಚಿನ್ ಈಗಾಗಲೇ ಎತ್ತನ್ನು ಹಿಡಿದಿದ್ದಾರೆ. ಸಾಕಷ್ಟು ವಿಜೃಂಭಣೆಯ ಓಟವನ್ನು ಪೂರೈಸ್ತಾ ಇದೆ ಶ್ರೀಕಾಂತ್ ಅವರ ಸವಾರಿ ಎತ್ತುಗೊಂಡಿದೆ. ಸಾಕಷ್ಟು ವಿಜೃಂಭಣೆಯ ಓಟವನ್ನು ಮುಡಬಡಿಸ್ತಾ ಇದೆ ಶ್ರೀಕಾಂತ್ ರವರ ಸವಾರಿ ಎತ್ತುದಲ್ಲಿ. ರಾಮದೇವಾಡಿಗ ಸಾಲಿಮಕ್ಕಿ ಬಿಜೂರು ಇವರ ಎತ್ತುಗಳು. ಅಭಿನಂದನೆ. ಈಗಾಗಲೇ ಎತ್ತುಗಳು ಹಾಗೂ ಎತ್ತಿನಗುಡ್ಡದ ಓಟದ ಕಾರ್ಯಕ್ರಮ ಮುಕ್ತಾಯದ ಹಂತಕ್ಕೆ ಬರ್ತಾ ಇದೆ. ಇದೀಗ ನಂಬಿ ಕಂಬಳಕ್ಕೆ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿ ಪುರಸ್ಕೃತರು ಶ್ರೀಯುತ ಗೋಪಾಲ್ ನಾಯಕ್ ಶಿರೂರು ಮುದ್ದುಮರ ಇವರನ್ನು ಕೂಡ ಗುರುತಿಸಿಕೊಂಡಿದ್ದಾರೆ. ನಮ್ಮ ಈ ಒಂದು ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಪ್ರಾರಂಭಗೊಳಿಸಿದಂತಹ ಸೂರ್ಯಕಂಬಳೋತ್ಸವದಲ್ಲಿ ಪ್ರಾರಂಭವಾದಂತಹ ಎತ್ತಿನಗುಡ್ಡದ ಓಟದ ಮಾಲೀಕರು ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ತಮ್ಮ ಅದೃಷ್ಟದ ಕೂಪನ್ ಅನ್ನ ನಾವೀಗ ನೆಗಲಿಕ್ಕಿದ್ದೇವೆ. ಸುಮಾರು 8 ಜೊತೆಯ ಎತ್ತುಗಳು ನಮ್ಮ ಈ ಒಂದು ಕಂಬಳದ ಕೆರೆಯಲ್ಲಿ ಓಟವನ್ನ ಈಗಾಗಲೇ ಮುಗಿಸಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಈ ಒಂದು ಬಹುಮಾನದ ಯಾದಿಯಲ್ಲಿ ಶ್ರೀಯುತ ರಘುರಾಮ್ ಶೆಟ್ಟಿ ಹಾಗೂ ಗೋಕುಲ್ಜಿ ಶೆಟ್ಟಿ ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಅವರ ಸಮ್ಮುಖದಲ್ಲಿ ಇದೀಗ ಅದೃಷ್ಟದ ನಾಣ್ಯವನ್ನ ನಾವು ಬೊಗಸೆಯಿಂದ ತೆಗಿಲಿಕ್ಕಿದ್ದೇವೆ. ಇಲ್ಲಿ ಯಾರು ಪ್ರಥಮ ಬಹುಮಾನ ಬಂದಿರ್ತಾರೋ ಅವರಿಗೆ ಚಿನ್ನದ ನಾಣ್ಯ ದೊರಲಿಕ್ಕಿದೆ. ಹಾಗೆ ದ್ವಿತೀಯ ಬಹುಮಾನವನ್ನ ಪಡೆದಿರ್ತಾರೋ ಅವರಿಗೆ ಬೆಳ್ಳಿಯ ನಾಣ್ಯ ಸಿಗಲಿಕ್ಕಿದೆ. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಶ್ರೀಯುತರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಸುಮಾರು 8 ಜೊತೆ ಎತ್ತುಗಳು ಈಗಾಗಲೇ ನಮ್ಮ ಈ ಒಂದು ಕಂಬಳದ ಕೆರೆಯಲ್ಲಿ ಓಟವನ್ನು ಮುಗಿಸಿದ್ದು. ರಾಜೇಶ್ ರಾಮನಾಯ್ಕ್ ಗೋಳಿಯಂಗಡಿ ಹಾಲಾಡಿ ವೇದಿಕೆಗೆ ಬರಬೇಕು. ಮಂಜುನಾಥ್ ದೇವಾಡಿಗ ಮೇಲ್ಮೇಯಣಿ ವೇದಿಕೆಗೆ ಬರಬೇಕು. ಹಾಗೆ ಮಹಾಲಿಂಗೇಶ್ವರ ಫ್ರೆಂಡ್ಸ್ ಮಕ್ಕಿ ದೇವಸ್ಥಾನ ಬೌಳಾಡಿ ಎ, ಮಾಲಿಂಗೇಶ್ವರ ಫ್ರೆಂಡ್ಸ್ ಮಕ್ಕಿ ದೇವಸ್ಥಾನ ಬೌಳಾಡಿ ಬಿ, ಮಾಲಿಂಗೇಶ್ವರ ಫ್ರೆಂಡ್ಸ್ ಮಕ್ಕಿ ದೇವಸ್ಥಾನ ಬೌಳಾಡಿ ಸಿ ಇದರ ಒಂದು ಮಾಲೀಕರು ಕೂಡ ವೇದಿಕೆಗೆ ಬರಬೇಕು. ಹಾಗೆ ಬೇಡು ಪೂಜಾರಿ ಗುರಮಕ್ಕಿ ಬೇಡು ಇವರು, ಹಾಗೆ ನಡುಮನೆ ರಾಮದೇವಾಡಿಗ ಮೊಗೇರಿ ಇವರು, ಹಾಗೆ ಚಂದ್ರದೇವಾಡಿಗ ಮೂರ್ತಿ ಮನೆ ಸಾಲಿಮಕ್ಕಿ ಈ ಒಂದು ಎಲ್ಲ ಎತ್ತುಗಳ ಮಾಲೀಕರು ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕು. ಹಾಗೆ ಕಂಬಳಾಭಿಮಾನಿಗಳು ಕೂಡ ವೇದಿಕೆ ಮುಂಭಾಗಕ್ಕೆ ಬರಬೇಕು. ತಮ್ಮೆಲ್ಲರ ಸಮ್ಮುಖದಲ್ಲಿ ಇದೀಗ ಅದೃಷ್ಟದ ಕೂಪನ್ ಅನ್ನು ನೆಗಿತಾ ಇದ್ದೇವೆ. ಮೊದಲ ಅದೃಷ್ಟದ ಕೂಪನ್ ಚಿನ್ನದ ನಾಣ್ಯ ಗೋಕುಲ್ ಶೆಟ್ರು ಅದನ್ನ ತೆಗಿತಾ ಇದ್ದಾರೆ. ನಂಬರ್ ಅನ್ನ ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ನಂಬರ್ 3 ಅದನ್ನ ಆಮೇಲೆ ಅನೌನ್ಸ್ ಮಾಡ್ತೇವೆ. ನಂಬರ್ 3 ಇದೀಗ ದ್ವಿತೀಯ ರಘುರಾಮ್ ಶೆಟ್ರು ದ್ವಿತೀಯ ಬಹುಮಾನವನ್ನ ಕೂಪನ್ ಅನ್ನು ನೆಗಿತಾ ಇದ್ದಾರೆ. ಇದೀಗ ಪ್ರಥಮ ಬಹುಮಾನ ನಂಬರ್ 3 ಮಹಾಲಿಂಗೇಶ್ವರ ಫ್ರೆಂಡ್ಸ್ ಮಕ್ಕಿ ದೇವಸ್ಥಾನ ಬವಳಾಡಿ ಎ. ಚಪ್ಪಾಳೆಯನ್ನು ತಟ್ಟಬೇಕು ದಯವಿಟ್ಟು ಎಲ್ಲರೂ. ನಿಜವಾಗಿ ಮೆಚ್ಚುವಂತದ್ದೇ ಈ ಎತ್ತಿನ ಗುಡ್ಡದ ಓಟ ಶ್ರೀ ಮಹಾಲಿಂಗೇಶ್ವರ ದೇವರ ಅನುಗ್ರಹ. ಪ್ರಥಮ ಬಹುಮಾನ ಚಿನ್ನದ ನಾಣ್ಯ ಹರೀಶ್ ಪೂಜಾರಿ ಕಾಡಿತ್ತಾರು. ಹರೀಶ್ ಪೂಜಾರಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಇವರು 3 ಜೊತೆ ಎತ್ತನ್ನ ನಮ್ಮ ಕಂಬಳದ ಕೆರೆಯಲ್ಲಿ ಓಡಿಸಿದ್ದಾರೆ, ದಾಖಲೆ. ಪ್ರಥಮ ಬಹುಮಾನ ಚಿನ್ನದ ನಾಣ್ಯ ಹರೀಶ್ ಪೂಜಾರಿ, ದಯವಿಟ್ಟು ಚಪ್ಪಾಳೆ. ಹಾಗೆ ದ್ವಿತೀಯ ಬಹುಮಾನ ಸಂಖ್ಯೆ 6 ಬೇಡು ಪೂಜಾರಿ ಗುರುಮಕ್ಕಿ. ದ್ವಿತೀಯ ಬಹುಮಾನ ಬೆಳ್ಳಿಯ ನಾಣ್ಯ, ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೊಂದು ವಿಶೇಷ ಕಾರ್ಯಕ್ರಮ, ಇದೊಂದು ವಿಶೇಷ ಕಂಬಳೋತ್ಸವ. ಈ ಒಂದು ವಿಶೇಷ ಕಂಬಳೋತ್ಸವದಲ್ಲಿ ನಾವು ನೀಡ್ತಾ ಇದ್ದೇವೆ ಪ್ರಥಮ ಹಾಗೂ ದ್ವಿತೀಯ ಎತ್ತಿನ ಮಾಲೀಕರಿಗೆ ನೀಡುತ್ತಿರುವಂತಹ ಪ್ರಥಮ ಬಹುಮಾನ ಚಿನ್ನದ ನಾಣ್ಯ ಹರೀಶ್ ಪೂಜಾರಿ ಕಾಡಿಂತಾರು, ದ್ವಿತೀಯ ಬಹುಮಾನ ಬೆಳ್ಳಿಯ ನಾಣ್ಯ ಬೇಡು ಪೂಜಾರಿ ಗುರುಮಕ್ಕಿ. ಧನ್ಯವಾದಗಳು ತಮಗೆಲ್ಲರಿಗೂ ಸರ್. ಈಗ ಕೆಸರುಗದ್ದೆ ಓಟಕ್ಕೆ ಮಕ್ಕಳು ರೆಡಿ ಆಗ್ತಾ ಇದ್ದಾರೆ. ತಾವೆಲ್ಲರೂ ಈ ಒಂದು ಕೆಸರುಗದ್ದೆ ಓಟವನ್ನ ನೋಡಿ ಕಣ್ತಂಬಿಸಿಕೊಳ್ಬೇಕಾಗಿ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಪ್ರಥಮವಾಗಿ ಪುರುಷರ ಮಕ್ಕಳ ಕೆಸರುಗದ್ದೆಯ ಓಟ, ಹುಡುಗರ ಕೆಸರುಗದ್ದೆ ಓಟ. ಹೆಸರು ಬರ್ಕೊಳ್ಳಿ. ಮಹಿಳೆಯರ ಓಟ, ಬಾಲಕಿಯರ ಓಟ. ಬನ್ನಿ. ಯಾರು ಹಂಗೆ ಹಿಡುಕಿಲ್ಲ, ಸೀದಾ ಓಟ. ಆಯ್ತಾ? ರೆಡಿ? 1 2 3 ಅಂತ ನೋಡ್ಬೇಕಾ? ರೆಡಿ? 1 2 3 ಸ್ಟಾರ್ಟ್. ಓಡು. 8ರಿಂದ 10 ಕ್ಲಾಸ್ ವಿದ್ಯಾರ್ಥಿಗಳು ಯಾರು ಇದ್ರೆ ಬರ್ಬೋದು. 8ರಿಂದ 10 ಯಾರಿದ್ದಾರೆ? 8ರಿಂದ 10 ಕೆಸರುಗಟ್ಟಿಗೆ ಇಳಿಬಹುದು. 8ರಿಂದ 10 ಆದಷ್ಟು ಬೇಗ ಬರೋದಿದ್ರೆ. ಸಬ್ ಜೂನಿಯರ್ ನಗಕಟ್ಟಿ ಇಳಿಸಬಹುದು. ಸಬ್ ಜೂನಿಯರ್ ನಗಕಟ್ಟಿ ಇಳಿಸಿ ಆದಷ್ಟು ಬೇಗ. ಸಬ್ ಜೂನಿಯರ್ 8ರಿಂದ 10 ಯಾರಿದ್ರ? ಇಲ್ಲ, 8ರಿಂದ 10 ಇಲ್ಲ. ಓಕೆ, ಸಬ್ ಜೂನಿಯರ್ ಟ್ರಯಲ್ಗೆ ಇಳಿಸಬಹುದು. ಸಬ್ ಜೂನಿಯರ್ ಟ್ರಯಲ್ಗೆ ಇಳಿಸಬಹುದು. ಹಾಗೆ ನಮ್ಮ ಈ ಕಂಬಳಕ್ಕೆ ನಮ್ಮೊಂದಿಗೆ ಆಗಮಿಸ್ತಾ ಇದ್ದಾರೆ ಈ ಭಾಗದ ಅನುಭವಿ ಓಟಗಾರ ವಿಶ್ವನಾಥ್ ದೇವಾಡಿಗ ನೆರಿಗುಡಿ ನಾಯಕನಗಟ್ಟೆ, ಶಂಕರ್ ದೇವಾಡಿಗ ನಾಗೂರು, ಹಾಗೆ ದಿನೇಶ್ ಕೇಜ್ರಿ ಕೆರ್ಗಾಲು. ಇನ್ನು ಹಲವಾರು ಸವಾರಿಗರು ಕೂಡ
ನಮ್ಮನ್ನ ಸೇರಿಕೊಳ್ಳಲಿದ್ದಾರೆ. ನಮ್ಮೆಲ್ಲರಿಗೂ ಆಧಾರದ ಸ್ವಾಗತವನ್ನು ನಿಖಿಲ್ ಈ ಭಾಗದ ವೇದಿಕೆ ಹತ್ರ ಬರ್ಬೇಕು. ನಿಖಿಲ್ ವಿವೇಕ್ ಪೂಜಾರಿ ಆದಷ್ಟು ಬೇಗ. ಇವರನ್ನು ಕೂಡ ಗುರುತಿಸಿಕೊಂಡಿದ್ದಾರೆ. ಚೋಡುಕೆರೆ ಹಾಗೂ ರಾಜೇಶ್ ದೇವಡಿಗ ಮೇಲ್ಮೈಣಿ ವೇದಿಕೆ ಹತ್ರ ಬರ್ಬೇಕಾಗಿ ಕೇಳ್ಕೊಳ್ತೀವಿ. ರಾಜೇಶ್ ದೇವಡಿಗ ಮೇಲ್ಮೈಣಿ, ಮೈಸೂರು ಭಾಗದ ರಾಜೇಶ್ ದೇವಡಿಗ ಮೇಲ್ಮೈಣಿ ವೇದಿಕೆ ಹತ್ರ ಬರ್ಬೇಕು. ಸವಾರಿಗರು ನಮ್ಮೊಂದಿಗಿದ್ದಾರೆ. ರಾಜೇಶ್ ದೇವಡಿಗ ಮೇಲ್ಮಣಿಯವರು ಈ ಪ್ರಾಥಮಿಕ ಬಾಲಕರ ಬಾಲಕಿಯರ ಬಹುಮಾನ ವಿತರಣೆ ಮಾಡಬೇಕಂತ ಕೇಳ್ತೀವಿ. ರಾಜೇಶ್ ದೇವಡಿಗ ಮೇಲ್ಮಣಿ. ರಾಜೇಶ್ ದೇವಡಿಗ ಮೇಲ್ಮಣಿಯವರು ಕೂಡ ಈ ಬಾಲಕರ ಬಾಲಕಿಯರ ವಿಭಾಗದ ಬಹುಮಾನ ವಿತರಣೆ ಮಾಡಬೇಕಂತ ಕೇಳ್ತಿದ್ವಿ. ಮಧ್ಯಭಾಗಕ್ಕೆ ಹೋಗಬೇಕು ವೇದಿಕೆಯ. ಫೋಟೋ ಪ್ಲೀಸ್, ಫೋಟೋಗ್ರಾಫರ್. ಎಸ್, ಪ್ರಥಮ ಬಹುಮಾನ ಬಾಲಕರು ಎಂದು ತಹೀಫ್ ಬಾಲಕರ ವಿಭಾಗ. ಸುಹಾನ್ ದ್ವಿತೀಯ. ಸುಹಾನ್ ತೃತೀಯ. ಸುಬ್ರಹ್ಮಣ್ಯ ತೃತೀಯ. ಸುಬ್ರಹ್ಮಣ್ಯ ಬಾಲಕಿಯರ ವಿಭಾಗ ಪ್ರಥಮ ಅನ್ವಿತಾ. ದ್ವಿತೀಯ ಬಾನವಿ. ಫೋಟೋ ಹೊಡಿನಿ, ಫೋಟೋ ಬೇಕು. ದ್ವಿತೀಯ ಬಾನವಿ. ದ್ವಿತೀಯ ಬಾನವಿ. ತೃತೀಯ ಕೃತಿಕಾ. ಬಾನವಿ ಫೋಟೋ ಹೊಡ್ಕೊಂಡು ಹೊಡೆದ್ರೆ ತೃತೀಯ ಕೃತಿಕಾ. ಕೃತಿಕಾ ಕೊಟ್ರೆ ಕೃತಿಕಾ. ಫೋಟೋ. ಇನ್ನೊಬ್ರು ಓಟಗಾರರು ಅಭಿಜ್ಞಾ. ಫೋಟೋ. ಧನ್ಯವಾದಗಳು ರಾಜೇಶ್ ದೇವಡಿಗ ಮೇಲ್ಮಣಿಯವರಿಗೆ. ಸಬ್ ಜೂನಿಯರ್ ಟ್ರಯಲ್ ಆರಂಭಿಸಿ. ಸಬ್ ಜೂನಿಯರ್ ಟ್ರಯಲ್ ಆದಷ್ಟು ಬೇಗ ಕೋಣಗಳು ಮುಗಿಸಬೇಕು. ಸಬ್ ಜೂನಿಯರ್ ಟ್ರಯಲ್.
ಸಬ್ ಜೂನಿಯರ್ ವಿಭಾಗದವರು ಟೋಕನ್ ರಿಜಿಸ್ಟರ್ ಮಾಡ್ಕೊಳ್ಳಿ, ಟೋಕನ್ ತೆಗೆದುಕೊಳ್ಬೇಕು. ಸಬ್ ಜೂನಿಯರ್ ವಿಭಾಗ ಟೋಕನ್ ರಿಜಿಸ್ಟರ್ ಮಾಡ್ಕೊಳ್ಳಿ, ಟೋಕನ್ ತಗೊಳ್ಳಿ. ಸೆನ್ಸರ್ ವೆಂಕಟೇಶ್ ಬಡವಣಿ ಅವರೇ, ಸೆನ್ಸರ್ ರೆಡಿ ಇದೆಯಾ? ಟ್ರಯಲ್ ಇಲ್ಲದಿದ್ದರೆ ಸೀದಾ. ಸಬ್ ಜೂನಿಯರ್ ವಿಭಾಗ ಟೋಕನ್ ರಿಜಿಸ್ಟರ್ ಮಾಡ್ಕೊಳ್ಳಿ. ಸಬ್ ಜೂನಿಯರ್ ಆದಷ್ಟು ಬೇಗ. ಟ್ರಯಲ್ಗೆ ಕೋಣಗಳಿಲ್ಲದಿದ್ದಲ್ಲಿ ನೇರವಾಗಿ ಸ್ಪರ್ಧೆಗೆ ಬಿಡ್ತೀವಿ. ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಸಬ್ ಜೂನಿಯರ್ ಸೆನ್ಸರ್ ರೆಡಿ ಇದೆ. ಹಲವಾರು ಸವಾರಿಗರು ಕೂಡ ನಮ್ಮೊಂದಿಗಿದ್ದಾರೆ, ಹಲವಾರು ಕಟ್ಟಾಳುಗಳು ಕೂಡ ನಮ್ಮೊಂದಿಗಿದ್ದಾರೆ. ಇವರೆಲ್ಲರ ಸಹಕಾರದೊಂದಿಗೆ ಸಾಗಿ ಬರ್ತಾ ಇದೆ 27ನೇ ವರ್ಷದ ಮಿಯಾಣಿ ಸೂರ್ಯ ಕಂಬಳೋತ್ಸವ, ಮಿಯಾಣಿ ಕಾಡಿನದಾರು ಸೂರ್ಯ ಕಂಬಳೋತ್ಸವ. ಈ ಹಿಂದೆ ನಮ್ಮ ಕಂಬಳ ಗೆದ್ದೆಯಲ್ಲಿ ಸೆನ್ಸರ್ ಬರೋಕ್ಕಿಂತ ಮುಂಚೆ ತೀರ್ಪುಗಾರರಾಗಿ ನಮ್ಮ ಜೊತೆ ಸಾಥ್ ಕೊಟ್ಟಿರುವಂತಹ ಮಂಜುನಾಥ್ ಮಾಸ್ಟರ್ ಕಮಲಶಿಲೆ ಏಳ್ಬೇರು, ಇವರನ್ನ ವೇದಿಕೆ ಅಂತ ಕರಿತಾ ಇದ್ದೀನಿ. ಮಂಜುನಾಥ್ ಮಾಸ್ಟರ್ ಇವ್ರನ್ನ ವೇದಿಕೆ ಅಂತ ಕರಿತಾ ಇದ್ದೀನಿ. ಹಾಗೇನೆ ನಿರಂತರವಾಗಿ ನಮ್ಮ ಜೊತೆ ಕಂಬಳ ಕ್ಷೇತ್ರದಲ್ಲಿ ನಿರೂಪಕರಾಗಿ ಕಂಬಳವನ್ನು ವಿಜೃಂಭಣಕ್ಕೆ ಕರ್ಕೊಂಡು ಹೋಗ್ತಿರುವಂತಹ ನಿರೂಪಕರಾದಂಥ ಗಣೇಶ್ ಕೊಠಾರಿ ಇವರನ್ನು ಕೂಡ ವೇದಿಕೆ ಅಂತ ಕರಿತಾ ಇದ್ದೇನೆ. ಗಣೇಶ್ ಕೊಠಾರಿ ಇವ್ರನ್ನು ಕೂಡ ವೇದಿಕೆ ಅಂತ ಕರಿತಿದ್ದೆ. ನಿಖಿಲ್ ಗಣೇಶ್ ಮಾಸ್ಟರ್ ಬನ್ನಿ ಬನ್ನಿ ಮೇಲೆ ಬನ್ನಿ. ಇವರಿಗೆ ಗೌರವದ ಶಾಲನ್ನ ಗೌರವಾಧ್ಯಕ್ಷರಾದಂಥ ಮುತ್ತೈ ಪೂಜಾರಿ ಅವರು ಹಾಗೆ ಅಧ್ಯಕ್ಷರಾದಂಥ ರಮೇಶ್ ಪೂಜಾರಿ ಕಾಡಿಂತಾರೆ ಇವರು ಕೂಡ ನೀಡಬೇಕಾಗಿ ಕೇಳ್ಕೊತಿದ್ದೀನಿ. ಗಣೇಶ್ ಕಟೋರಿ. ಈ ಸಂದರ್ಭದಲ್ಲಿ ನಮ್ಮ 27ನೆಯ ಸೂರ್ಯ ಕಂಬಳೋತ್ಸವದ ವೇದಿಕೆಯಲ್ಲಿ ನಾವು ಬವಳಾಡಿ ಶಾಲೆಯ ಮುಖ್ಯಾಧ್ಯಾಪಕರು NK ಬಿಲ್ ಅವರು ಹಾಗೂ ಬವಳಾಡಿ ಶಾಲೆಯ ಅಧ್ಯಾಪಕರಾದಂತಹ ಸುನಿಲ್ ಕುಮಾರ್ ಸರ್ ಅವರನ್ನು ಕೂಡ ಗುರುತಿಸಿ ಅವರಿಗೆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಗೌರವದ ಶಾಲನ್ನ ಗಣೇಶ್ ಕೊಠಾರಿ ಅವರು ಪಡೆದುಕೊಳ್ಬೇಕಾಗಿ ವಿನಂತಿಸ್ತಿದ್ದೀವಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದು ವಿಜೃಂಭಣೆಯನ್ನು ಮಾಡಿಕೊಟ್ಟಿದ್ದಕ್ಕೆ. ಹಾಗೇನೆ NK ಬಿಲ್ ಇವರು ಕೂಡ ವೇದಿಕೆ ಹತ್ತ ಬರಬೇಕಾಗಿ ಕೇಳ್ಕೊಳ್ತಿದ್ದೀವಿ ಗೌರವದ ಶಾಲನ್ನ ಪಡ್ಕೊಳ್ಳಿಕ್ಕೆ. ಸಬ್ ಜೂನಿಯರ್ ಕೋಣಗಳನ್ನು ಇಳಿಸಿ, ಸಬ್ ಜೂನಿಯರ್ ಇಳಿಸಿ, ಟೋಕನ್ ನಂಬರ್ ತಗೊಂಡು ರಿಜಿಸ್ಟರ್ ಮಾಡಿ ಇಳಿಸಿ. ಸಬ್ ಜೂನಿಯರ್ ವಿಭಾಗ ಟ್ರಯಲ್ ಮಾಡದಿದ್ದಲ್ಲಿ ನೇರ ಸ್ಪರ್ಧೆಗೆ ನಡೆಸಲಾಗುವುದು. ಸಬ್ ಜೂನಿಯರ್ ಟೋಕನ್ ತಗೊಳ್ಳಿ. NK ಬಿಲ್ಲವ್ ಇವರಿಗೆ ಗೌರವದ ಶಾಲನ್ನ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಿದ್ವಿ. ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ನೀವು ಬಂದು ವಿಜೃಂಭಿಸಿದಿರಿ, ಧನ್ಯವಾದಗಳು. ಸುನಿಲ್ ಸರ್ ವೇದಿಕೆ ಬನ್ನಿ ಸರ್. ಸುನಿಲ್ ಸರ್, ಸುನಿಲ್ ಈ ಕಂಬಳೋತ್ಸವದ ಸಂಪೂರ್ಣ ಛಾಯಾಗ್ರಹಣವನ್ನ ಮಾಡ್ತಿರುವಂತ ಶ್ರೀ ದುರ್ಗ ಸ್ಟೈಲಿಸ್ಟ್ ಫೋಟೋಗ್ರಾಫರ್ ಹೇಮಂತ ದೇವಾಡಿಗ ಇವರನ್ನು ಕೂಡ ಗುರುತಿಸಿಕೊಂಡಿದ್ದಾರೆ. ಹಲವಾರು ವರ್ಷಗಳಿಂದ ನಮ್ಮೊಂದಿಗಿರುವಂತ ಮುತ್ತೈ ಪೂಜಾರಿ ಹರ್ಲಮಕ್ಕೆ, ಹಾಗೆ ಅಧ್ಯಕ್ಷರು, ಸರ್ವ ಸದಸ್ಯರು, ಸೂರ್ಯ ಕಂಬಳ
ಮಿಯಾಣಿ ಕಾಡಿನ ಇಳಿಸಿ ಟ್ರಯಲ್ಗೆ ಇಳಿಸಿ, ನೊಗ ಕಟ್ಟಿ ಇಳಿಸಿ. ಟ್ರಯಲ್ ಮಾತ್ರ ಇರೋದು, ನಂತರ ನೇರ ಸ್ಪರ್ಧೆ. ಟ್ರಯಲ್ ಮಾತ್ರ ಇರೋದು. ಸಬ್ ಜೂನಿಯರ್ ಟ್ರಯಲ್ ಓಟಕ್ಕೆ ಚಾನ್ಸ್ ಇಲ್ಲ. ಎಲ್ಲ ಕೋಣದ ಮಾಲೀಕರ ವಿನಂತಿ, ಸಬ್ ಜೂನಿಯರ್ ಟ್ರಯಲ್ ಅಂಡ್ ಸ್ಪರ್ಧೆ. ಸೆನ್ಸರ್ ರೆಡಿ ಇದೆ, ನೀವು ಇವಾಗಲೇ ಸ್ಪರ್ಧೆಗೆ ಇಳಿತೀರಿ ಅಂದ್ರೆ ಸ್ಪರ್ಧೆ ಮಾಡಬಹುದು. ಆದಷ್ಟು ಬೇಗ ಟೋಕನ್ ರಿಜಿಸ್ಟರ್ ಮಾಡ್ಕೊಳ್ಳಿ. ಪಾಲನೆಗಾಗಿ ಎಸ್ವಿ ಡಿಜಿಟಲ್ ಸೆನ್ಸರ್ ವಿತ್ ಫಿನಿಶರ್, ಎಸ್ವಿ ಡಿಜಿಟಲ್ ಸೆನ್ಸರ್ ವಿತ್ ಫಿನಿಶರ್, ಎಸ್ವಿ ನಂದನವನ ಮಾಲಕರು ವೆಂಕಟೇಶ್ ಪೂಜಾರಿ. ಇತ್ತೀಚಿನ ವರ್ಷದಲ್ಲಿ ಸಮಯ ಪಾಲನೆಗಾಗಿ ಸೆನ್ಸರ್ ಅನ್ನ ಬಳಕೆ ಮಾಡಿಕೊಂಡಿದ್ದೇವೆ. ಹಲವಾರು ವರ್ಷಗಳಿಂದ ಈ ಮಿಯಾಣಿಯಲ್ಲಿ ಅದ್ಧೂರಿ ಕಂಬಳೋತ್ಸವ ಸಾಗಿ ಬರ್ತಾ ಇದೆ. ಅದೇ ರೀತಿ ಈ ವರ್ಷ ವಿಶೇಷವಾಗಿ ಎತ್ತುಗಳ ಓಟದ ಸ್ಪರ್ಧೆಯನ್ನು ಇಟ್ಟಿದ್ದಾರೆ. ನಮ್ಮ ನಿರೀಕ್ಷೆಗೂ ಮೀರಿ 8 ಜೊತೆ ಎತ್ತಿನ ಓಟ ಪೂರೈಸಿದೆ. ಹಲವಾರು ಗಣ್ಯಾತಿ ಗಣ್ಯರು ನಮ್ಮ ಈ ಕಂಬಳಕ್ಕೆ ಆಗಮಿಸಿ ಶುಭವನ್ನ ಹಾರೈಸಿದ್ದಾರೆ. ಇನ್ನು ಹಲವಾರು ಗಣ್ಯಾತಿ ಗಣ್ಯರು ಹಾಗೆ ಕೋಣದ ಮಾಲೀಕರು, ಕಂಬಳದ ಓಟಗಾರರು ಹಾಗೆ ಹಿಡಿತಗಾರರೆಲ್ಲರೂ ಆಗಮಿಸಲಿಕ್ಕಿದ್ದಾರೆ. ಈ ಕಂಬಳದ ನೇರ ಪ್ರಸಾರ ಕೂಡ ಆಗ್ತಾ ಇದೆ. 77ನೇ ವರ್ಷದ ಮಿಯಾಣಿ ಕಾಡಿನ ತಾರು ಸೂರ್ಯ ಕಂಬಳೋತ್ಸವ ನಮ್ಮ ಈ ಕಂಬಳಕ್ಕೆ ಆಗಮಿಸಿರುವಂತ ರಾಷ್ಟ್ರಪತಿ ಪ್ರಶಸ್ತಿ ಪಡೆದವರು ಹಾಗೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಶಂಕರ್ ಪೂಜಾರಿ ಕಾಡಿಂತಾರ್ ಇವರನ್ನು ಕೂಡ ವೇದಿಕೆ ಮುಂಭಾಗಕ್ಕೆ ಆಹ್ವಾನಿಸುತ್ತಿದ್ದೇವೆ. ಜೋರಾದ ಚಪ್ಪಾಳೆ ಇರಲಿ. ವಿಶೇಷವಾಗಿ ರಾಷ್ಟ್ರಪತಿ ಪ್ರಶಸ್ತಿ ಪಡೆದವರು ಹಾಗೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಉಡುಪಿ ಶಂಕರ್ ಪೂಜಾರಿ ಕಾಡಿಂತಾರ್ ಇವರನ್ನು ಕೂಡ ವೇದಿಕೆ ಮುಂಭಾಗಕ್ಕೆ ಆಹ್ವಾನಿಸುತ್ತಿದ್ದೇವೆ. ಹಾಗೆ ಮಿಯಾಣಿ ಕಾಡಿಂತಾರ್ಗೆ ಸಂಬಂಧಿಸಿದ ಎಲ್ಲ ಮಿಯಾಣಿ ಕಾಡಿಂತಾರ್ ಸದಸ್ಯರು ವೇದಿಕೆ ಹತ್ತ ಬರಬೇಕು. ಮಿಯಾಣಿ ಕಾಡಿಂತಾರ್, ಮಿಯಾಣಿ ನಿಖಿನ್ ಕಾಡಿಂತಾರ್, ಕಾಡಿನ ತಾರಿನ ಎಲ್ಲ ಮಿಯಾಣಿ ಕಾಡಿಂತಾರಿನ ಎಲ್ಲ ಸದಸ್ಯರು, ಕಂಬಳ ಸದಸ್ಯರು ಆದಷ್ಟು ಬೇಗ ವೇದಿಕೆ ಹತ್ರ ಬರಬೇಕು. ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ನಿಮ್ಮ ಉಪಸ್ಥಿತಿ ವಿಶೇಷವಾಗಿ ಕೇಳ್ಕೊಳ್ತಾ ಇದೆ. ಸೂರ್ಯ ಕಂಬಳದಲ್ಲಿ ರಾಷ್ಟ್ರಪತಿ ಪ್ರಶಸ್ತಿ ಪಡೆದಂತ ಶಂಕರ್ ಪೂಜಾರಿ ಕಾಡಿಂತಾರ್ ಅವರಿಗೆ ಹುಟ್ಟೂರ ಸನ್ಮಾನವನ್ನು ಇಟ್ಕೊಂಡಿದ್ವಿ. ಆದ್ರಿಂದ ಎಲ್ಲ ಮಿಯಾಣಿ ಕಾಡಿಂತಾರ್ನ ಬಳಗ, ಬಂಧು ಬಳಗ ಆದಷ್ಟು ಬೇಗ ವೇದಿಕೆ ಹತ್ತ ಬರಬೇಕು. ಹಾಗೆ ಕಂಬಳ ಅಭಿಮಾನಿಗಳು ಎಲ್ಲರೂ ವೇದಿಕೆ ಹತ್ತ ಬರಬೇಕು. ಎಲ್ಲ ವೇದಿಕೆ ಹತ್ರ ಬರಬೇಕು. ಈ ಹುಟ್ಟೂರ ಸನ್ಮಾನದಲ್ಲಿ ಎಲ್ಲರೂ ಭಾಗಿಯಾಗಬೇಕು. ಆದಷ್ಟು ಬೇಗ ಬರಬೇಕಾಗಿ ಕೇಳ್ಕೊಳ್ತಿದ್ದೀವಿ. ಆದಷ್ಟು ಬೇಗ ಗೌರವಾಧ್ಯಕ್ಷರಾದ ಮುತ್ತಯ್ಯ ಪೂಜಾರಿ ಅವರು ಹಾಗೆ ಅಧ್ಯಕ್ಷರು ರಮೇಶ್ ಪೂಜಾರಿ ಕಾಡಿಂತಾರ್, ನಿರೂಪಕರಾದಂಥ ರಾಘವೇಂದ್ರ ಆಚಾರ್ಯ ಮಕ್ಕಿ ದೇವಸ್ಥಾನ, ಹಿರಿಯ ಹಲಗೆ ಸವಾರಿಗರಾಗಿರುವಂಥ ಮಾಧವ್ ದೇವಾಡಿಗ ಮೇಲ್ಮೇಯಣಿ, ಹಿರಿಯ ದೇವಾಡಿಗ ಮೇಲ್ಮೇಯಣಿ, ಉದಯ ದೇವಾಡಿಗ ಮೇಲ್ಮೇಯಣಿ, ಕೋಟೆಯಡಿ ನಾಗರಾಜ್ ಹರ್ಕೆರೆ, ರಾಘವೇಂದ್ರ, ರವೀಂದ್ರ ಪೂಜಾರಿ, ಆನಂದ ಪೂಜಾರಿ ಕಾಡಿಂತಾರ್ ಎಲ್ಲ ವೇದಿಕೆ ಹತ್ರ ಬರಬೇಕು. ಆದಷ್ಟು ಬೇಗ ವೇದಿಕೆ ಹತ್ರ ಬರಬೇಕು. ಸಬ್ ಜೂನಿಯರ್ ಟ್ರಯಲ್ ಬಿಡಿ, ಸಬ್ ಜೂನಿಯರ್ ಟ್ರಯಲ್ ಬಿಡಿ, ಸಬ್ ಜೂನಿಯರ್ ಟ್ರಯಲ್ ಈಗಾಗಲೇ ಸಬ್ ಜೂನಿಯರ್ ಟ್ರಯಲ್ ಬಿಡಿ. ಚಾನ್ಸ್ ಇಲ್ಲ, ನೇರ ಸ್ಪರ್ಧೆ ಬಿಡಿ, ಬೇಗ ಬಿಡಿ, ಬೇಗ. ಇನ್ನೇನು ಕೆಲವೇ ಕ್ಷಣದಲ್ಲಿ ಸಬ್ ಜೂನಿಯರ್ ಟ್ರಯಲ್ ಆದಷ್ಟು ಬೇಗ ಬಿಡಿ, ಚಾನ್ಸ್ ಇರುವುದಿಲ್ಲ. ನೇರ ಸ್ಪರ್ಧೆ, ಆಹ್ವಾನಿಸ್ತಾ ಇದ್ದೇವೆ. ಸೆನ್ಸರ್ ರೆಡಿ ಇದೆ. ಯಾವುದೇ ಸಮಯದ ಅವಕಾಶ ಇರುವುದಿಲ್ಲ. ಹಾಗೆ ವೇದಿಕೆ ಮುಂಭಾಗಕ್ಕೆ ಬಾಲವಾಡಿ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ NK ಬಿಲ್ಲವ್ ಅವರನ್ನು ಕೂಡ ಕರಿತಾ ಇದ್ದೀವಿ. ಹಾಗೆ ಅಧ್ಯಾಪಕರನ್ನು ಕೂಡ ಕರಿತಾ ಇದ್ದೀವಿ. ಮಂಜುನಾಥ್ ಕುಲಾಲ್ ಅಧ್ಯಾಪಕರು, ಕಮಲಶಿಲೆ ಏಳ್ಬೇರಿ ಇವರನ್ನು ಕೂಡ ವೇದಿಕೆ ಮುಂಭಾಗಕ್ಕೆ ಕರಿತಾ ಇದ್ದೀವಿ. ಹಲವಾರು ವರ್ಷಗಳ ಆದಷ್ಟು ಬೇಗ ಬರಬೇಕು. ಮಿಯಾಣಿ ಕಂಬಳೋತ್ಸವದಲ್ಲಿ ಸೇವೆಯನ್ನ ಸಲ್ಲಿಸಿದಂತ ಮಂಜುನಾಥ್ ಕುಲಾಲ್ ಈ ದಿನ ಕಮಲಶಿಲೆ ಎಳಬೇರಿ ಶಾಲೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮ ಕರೆಗೆ ಹೋಗೊಟ್ಟು ಈ ಕಂಬಳೋತ್ಸವಕ್ಕೆ ಆಗಮಿಸಿದ್ದಾರೆ. ಅವರಿಗೆ ವಿಶೇಷವಾಗಿ ಅಭಿನಂದಿಸ್ತಾ ಇದೆ. ಸೂರ್ಯ ಕಂಬಳ ಮಿಯಾಣಿ
ಅದ್ದೂರಿ ಕಂಬಳೋತ್ಸವ ಸಾಗಿ ಬರ್ತಾ ಇದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಟ್ರಯಲ್ ಒಟ್ಟ ಪೂರೈಸಿಕೊಂಡು ನೇರ ಸ್ಪರ್ಧೆಯತ್ತ ಮನ ಮಾಡ್ತಾ ಇದ್ದೇವೆ. ಹಲವಾರು ಸವಾರಿಗರು ನಮ್ಮನ್ನ ಸೇರಿಕೊಂಡವರಿದ್ದಾರೆ. ವಿಶ್ವನಾಥ ದೇವಾಡಿಗ ನೆರಿಗುಡಿ ನಾಯಕನಕಟ್ಟೆ, ದಿನೇಶ್ ಕೇಜ್ರಿ ಕೆರ್ಗಾಲು, ಹಾಗೆ ಶಂಕರ್ ದೇವಾಡಿಗ ನಾಗೂರು, ಭರತ್ ನಾಯಕ್ ಶಿರೂರು ಮುದ್ದುಮನೆ, ಗೋಪಾಲ್ ನಾಯಕ್ ಶಿರೂರು ಮುದ್ದುಮನೆ, ಕಂಬಳ ಕ್ಷೇತ್ರದಲ್ಲಿ ಕ್ರೀಡಾರತ್ನ ಪ್ರಶಸ್ತಿ ಪುರಸ್ಕೃತ ಹಿರಿಯ ಸವಾರಿಗ ಗೋಪಾಲ್ ನಾಯಕ್ ಶಿರೂರು ಮುದ್ದುಮನೆ, ಇವರನ್ನು ಕೂಡ ಗುರುತಿಸಿಕೊಂಡಿದ್ದಾರೆ. ಆನಂದ ಪೂಜಾರಿ ಹರ್ಲಮಕ್ಕೆ ಇವರು ಕೂಡ ವೇದಿಕೆ ಹತ್ರ ಬರಬೇಕು. ಹಾಗೆ ಮೊದಲ ಸಬ್ ಜೂನಿಯರ್ ಟ್ರಯಲ್ಗೆ ಕೋಣ ಇಳಿತಾ ಇದೆ. ವಿಡಿಯೋಗ್ರಾಫರ್, ಲೈವ್ ಟಿವಿ, ಇನ್ಸ್ಟಾಗ್ರಾಮರ್ ಆದಷ್ಟು ಬೇಗ ಕೋಣಗಳ ಫೋಟೋಗಳನ್ನು ತಗೊಳ್ಬೇಕು. ಮೊದಲ ಸಬ್ ಜೂನಿಯರ್ ಟ್ರಯಲ್ ನಡೀತಾ ಇದೆ. ಇದೀಗ ಟ್ರಯಲ್ ಒಟ್ಟ ಚಾನ್ಸ್ ಇಲ್ಲ, ನೇರ ಸ್ಪರ್ಧೆ, ಓನ್ಲಿ ಟ್ರಯಲ್. ಒಂದೇ ಊಟ. ಇದೀಗ ನಾಯಕನಕಟ್ಟೆ ಕೃಷ್ಣಮನ ನಿತಾಂಶ್ ಕೊಠಾರಿ ಅವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗಳಾಗಿ ದಿನೇಶ್ ಕೇಜ್ರಿ ಕೆರ್ಗಾಲ್. ಈ ವರ್ಷ ನಡೆದ ಕಂಬಳೋತ್ಸವದಲ್ಲಿ ಹಲವಾರು ಜೊತೆ ಕೋಣವನ್ನ ಓಡಿಸುವುದರೊಂದಿಗೆ ಸ್ಪರ್ಧಾ ಪೈಪೋಟಿಯನ್ನ ಕೊಟ್ಟಂತ ಸವಾರಿಗ ದಿನೇಶ್ ಕೇಜ್ರಿ. ಬಿಗಿಯಾದ ಬಿಗಿತನದ ಭೇಟಿಯ ಭರತ್ ಕೊಠಾರಿ. ನಮ್ಮ ಈ ಒಂದು ಸೂರ್ಯ ಕಂಬಳೋತ್ಸವದಲ್ಲಿ ನಮಗೆಲ್ಲರಿಗೂ ತಿಳಿದಿರುವಂತೆಯೇ ಪ್ರತಿಭಾವಂತರು, ರಾಷ್ಟ್ರಪತಿ ಪ್ರಶಸ್ತಿ ವಿಜೇತರು, ನಮ್ಮೂರಿನ ಪ್ರತಿಭೆ ಶಂಕರ್ ಪೂಜಾರಿ ಕಾಡಿಂತಾರ್ ಇವರು ನಮ್ಮೊಂದಿಗಿದ್ದಾರೆ. ಅವರಿಗೆ ನಮ್ಮೂರಿನ ಪರವಾಗಿ ಅವರಿಗೆ ಕಿರು ಸನ್ಮಾನವನ್ನ ಮಾಡಲಿಕ್ಕಿದ್ದೇವೆ. ದಯವಿಟ್ಟು ಶಂಕರ್ ಪೂಜಾರಿ ಅವರು ವೇದಿಕೆ ಹತ್ರ ಬರಬೇಕು. ಹಾಗೆ ಈ ಸಂದರ್ಭದಲ್ಲಿ ನಮ್ಮ ಈ ವೇದಿಕೆಯನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯಾಧ್ಯಾಪಕರು NK ಬಿಲ್ ಅವರು ವೇದಿಕೆ ಹತ್ರ ಬರಬೇಕು, ಅವರಿಗೆ ಸನ್ಮಾನವನ್ನು ಮಾಡಬೇಕು. ಹಾಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಾವಳಾಡಿದ್ರ ಅಧ್ಯಾಪಕರು ಆಗಿರುವಂತಹ ಸುನಿಲ್ ಸರ್ ಅವರು ಕೂಡ ವೇದಿಕೆಗೆ ಬರಬೇಕು. ಹಾಗೆ ಮಂಜುನಾಥ್ ಕುಲಾಲ್ ಸರ್ ಅವರು ದಯವಿಟ್ಟು ವೇದಿಕೆಗೆ ಬನ್ನಿ ಸರ್. ಹಾಗೆ ಕಂಬಳ ಸಮಿತಿಯ ಗೌರವಾಧ್ಯಕ್ಷರಾದಂತಹ ಮುತ್ತಯ್ಯ ಪೂಜಾರಿ ಹಾಗೂ ಅಧ್ಯಕ್ಷರಾಗಿರುವಂತಹ ರಮೇಶ್ ಪೂಜಾರಿ ಇವರೆಲ್ಲರೂ ಸೇರಿ ಇದೀಗ ನಮ್ಮ ಶಂಕರಣ್ಣ ಎಂದೇ ಖ್ಯಾತಿ ಪಡೆದಂತಹ ಶಂಕರ್ ಪೂಜಾರಿ ಕಾಡಿಂತಾರ್ ಇವರಿಗೆ ಎಲ್ಲರ ಪರವಾಗಿ ಕಿರು ಸನ್ಮಾನವನ್ನ ಮಾಡಲಿಕ್ಕಿದ್ದೇವೆ. ರಾಷ್ಟ್ರಪತಿ ಶ್ಲಾಘನೀಯ ಪದಕಕ್ಕೆ ಭಾಜನರಾಗಿರುವಂತಹ ಶಂಕರ್ ಪೂಜಾರಿ ಕಾಡಿಂತಾರು ಇವರಿಗೆ ಸೂರ್ಯ ಪ್ರಶಸ್ತಿಯನ್ನ ನೀಡಿ ನಾವು ಈ ಬಾರಿ ಸನ್ಮಾನವನ್ನ ಮಾಡ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಗೆ ಬರಬೇಕು. ಮಂಜುನಾಥ್ ಕುಲಾಲ್ ಸರ್, NK ಬಿಲ್ಲವ್ ಸರ್, ಹಾಗೆ ಸುನಿಲ್ ಸರ್ ವೇದಿಕೆಗೆ ಬನ್ನಿ ಸರ್. ನಮ್ಮ ಗೌರವಾಧ್ಯಕ್ಷರಾದಂತಹ ಮುತ್ತಯ್ಯ ಪೂಜಾರಿ ಹಾಗೂ ಅಧ್ಯಕ್ಷರಾಗಿರುವಂತಹ ರಮೇಶ್ ಪೂಜಾರಿ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು. ಹಾಗೆ ಶಂಕರ್ ಪೂಜಾರಿ ಕಾಡಿಂತಾರ್ ಇವರು ವೇದಿಕೆಯ ಮುಂಭಾಗದ ಆಸನದಲ್ಲಿ ಆಸೀನರಾಗಿರಬೇಕಾಗಿ ಕೇಳಿಕೊಳ್ತಿದ್ದೇನೆ. ವೇದಿಕೆಯಲ್ಲಿ ಆಸನರಾಗಿರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಹಿರಿಯ ಇವರು ಇದೀಗ ನಮ್ಮ ಈ ಒಂದು ಸೂರ್ಯ ಕಂಬಳೋತ್ಸವದ ವೇದಿಕೆಯಲ್ಲಿ ನಮ್ಮೂರಿನ ಪ್ರತಿಭೆ ಶಂಕರ್ ಪೂಜಾರಿ ಕಾಡಿಂತಾರ್ ಇವರಿಗೆ ಸನ್ಮಾನ ನಡೀತಾ ಇದೆ. ಕೂತ್ಕೊಳ್ಳಿ ಸರ್. ವೇದಿಕೆಯಲ್ಲಿರುವ ಎಲ್ಲರೂ ಸೇರಿ ಅವರಿಗೆ ಸನ್ಮಾನವನ್ನ ಮಾಡಬೇಕು. ಶಂಕರ್ ಪೂಜಾರಿ ಕಾಡಿಂತಾರು ತಮ್ಮ ವೃತ್ತಿಯಲ್ಲಿನ ದಕ್ಷತೆ, ಕಾರ್ಯತತ್ಪರತೆ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿನ ಅನುಪಮ ಸಾಧನೆಗಾಗಿ ಗೌರವಾನ್ವಿತ ರಾಷ್ಟ್ರಪತಿಗಳು ಕೊಡಮಾಡುವಂತಹ ರಾಷ್ಟ್ರಪತಿ ಶ್ಲಾಘನೀಯ ಪದಕಕ್ಕೆ ತಾವು ಭಾಜನರಾಗಿರುತ್ತೀರಿ. ತಮ್ಮ ವೃತ್ತಿ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿನ ಉನ್ನತ ಸಾಧನೆಗೈದು ಇನ್ನಷ್ಟು ಪದಕಗಳು ನಿಮ್ಮ ಮುಡಿಗೇರಲಿ ಎಂದು ತುಂಬು ಹೃದಯದಿಂದ ಹಾರೈಸುತ್ತೇವೆ. ತಮ್ಮ ಸಾಧನೆ ಮತ್ತು ಸಮಾಜಮುಖಿ ಸೇವೆಯನ್ನು ಗುರುತಿಸಿ ಮಿಯಾಣಿ ಕಾಡಿಂತಾರು ಸೂರ್ಯ ಕಂಬಳೋತ್ಸವ 2025 ಈ ಕಾರ್ಯಕ್ರಮದಲ್ಲಿ ತಮ್ಮನ್ನ ಗೌರವಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. ವಂದನೆಗಳೊಂದಿಗೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಸೂರ್ಯ ಕಂಬಳ ಮಿಯಾಣಿ ಕಾಡಿಂತಾರು ಬಿಜೂರು ಗ್ರಾಮ, ಹಾಗೆ ಸಂತೋಷ್ ಪೂಜಾರಿ ವಕೀಲರು ಕಾಡಿಂತಾರು ಕಂಬಳದ ಆಯೋಜಕರು.
ಸೂರ್ಯ ಪ್ರಶಸ್ತಿಯನ್ನ ನೀಡಿ ಇದೀಗ ಅವರನ್ನ ಸನ್ಮಾನಿಸ್ತಾ ಇದ್ದೇವೆ. ಮಕ್ಕಳು ಚಪ್ಪಾಳೆ ತಟ್ಟಿ. ಮಿಥಾಜ್ ಕೊಠಾರಿ ಕೃಷ್ಣಮನ ನಾಯಕನ ಕತೆ ಹೊರಕೊಡುಗಳು. ಅಭಿನಂದನೆಗಳು ಸರ್, ಅಭಿನಂದನೆಗಳು ಶಂಕರ್ ಪೂಜಾರಿ. ಹಗ್ಗದ ಸವಾರಿಗನಾಗಿ ದಿನೇಶ್ ಕೇಜ್ರಿ. ಟ್ರಯಲ್ ಓಟವನ್ನು ಆದಷ್ಟು ಬೇಗ ಪೂರೈಸಿಕೊಳ್ಬೇಕು. ಸೂರ್ಯ ಕಂಬಳೋತ್ಸವ ಸಾಕಷ್ಟು ಅದ್ದೂರಿಯಾಗಿ ಸಾಗಿ ಬರ್ತಾ ಇದೆ. ಪ್ರಧಾನ ವೇದಿಕೆಯಲ್ಲಿ ವಿಶೇಷವಾಗಿ ಗಣ್ಯಾತಿ ಗಣ್ಯರನ್ನ ಸನ್ಮಾನಿಸುವ ಕಾರ್ಯಕ್ರಮವನ್ನ ಇಟ್ಟುಕೊಂಡಿದ್ದಾರೆ. ಈಗಾಗಲೇ ರಾಷ್ಟ್ರ ಪ್ರಶಸ್ತಿ ವಿಜೇತ ಆನಂದ್ ಪೂಜಾರಿ ಕಾಡಿಂತಾರೆ ಅವರು ಗೌರವದ ಸಾಲನ ಪಡೆದುಕೊಳ್ಬೇಕಾಗಿ ಕೇಳ್ಕೊಳ್ತಿದ್ದೀವಿ. ನಿಖಿಲ್ ಒಂದು ಫೋಟೋ. ಹಾಗೆ ಗಣಪ ಪೂಜಾರಿ ಕಾಡಿಂತಾರ್ ಇವರು ಕೂಡ ವೇದಿಕೆಯತ್ತ ಕರಿತಾ ಇದ್ದೀವಿ. ಪ್ರಧಾನ ವೇದಿಕೆಯಲ್ಲಿ ನಿರೂಪಕರಾಗಿ ನಮ್ಮೊಂದಿಗಿದ್ದಾರೆ ರಾಘವೇಂದ್ರಾಚಾರಿ ಬವಳಾಡಿ. ನಾರಾಯಣ್ ಪೂಜಾರಿ ಕಾಡಿಂತಾರ್. ನಾರಾಯಣ್ ನೀವೇ ಬನ್ನಿ, ಗೌರವದ ಸಾಲನ ಪಡ್ಕೋಬೇಕಂತ ಕೇಳ್ತಿದ್ದೀವಿ. ರವೀಂದ್ರ ಪೂಜಾರಿ ಕಾಡಿಂತಾರ್ ಇವ್ರನ್ನು ಕೂಡ ವೇದಿಕೆಯತ್ತ ಕರಿತಿದ್ವಿ ಗೌರವದ ಸಾಲಿಗಾಗಿ. ನಿರೂಪಕರಾದಂಥ ರಾಘವೇಂದ್ರ ಆಚಾರ್ಯ ಮಕ್ಕಿ ದೇವಸ್ಥಾನ ಇವರನ್ನು ಕೂಡ ಗೌರವದ ಶಾಲೆಗೆ ವೇದಿಕೆ ಹತ್ರ ಕರಿತಾ ಇದ್ದೀವಿ. ರಾಮ ಪೂಜಾರಿ ಕಾಡಿಂತಾರ್ ವೇದಿಕೆ ಹತ್ತ ಬರ್ಬೇಕಾಗಿ ಕೇಳುವುದು. ರಾಮ ಪೂಜಾರಿ ಕಾಡಿಂತಾರ್ ಗೌರವದ ಸಾಲನ ಪಡ್ಕೋಬೇಕಾಗಿ ಕೇಳಿದ್ರು. ರಾಮ ಪೂಜಾರಿ ಕಾಡಿಂತಾರ್. ಶರತ್ ದೇವಡಿಗ ಮೇಲ್ಮೈಯಾಣಿ ಗೌರವದ ಸಾಲನ ಪಡ್ಕೋಬೇಕಂತ ಕೇಳ್ಕೊಳ್ತಿದ್ದೀವಿ. ಶರತ್ ದೇವಡಿಗ ಮೇಲ್ಮೈಯಾಣಿ. ಮಂಜುನಾಥ್ ದೇವಾಡಿಗ ಒಳಗಿನ ಮನೆ. ಮಂಜುನಾಥ್ ದೇವಾಡಿಗ ಒಳಗಿನ ಮನೆ. ರಾಜೇಶ್ ದೇವಾಡಿಗ ಮೇಲ್ಮೈಯಾಣಿ ವೇದಿಕೆ ಹತ್ರ ಬರಬೇಕು ಗೌರವದ ಸಾಲಿಗಾಗಿ. ಟ್ರಯಲ್ ಬಿಡಿ ನೇರ ಸ್ಪರ್ಧೆ. ಉದಯ್ ದೇವಾಡಿಗ ಮೇಲ್ಮೈಯಾಣಿ ಗೌರವದ ಸಾಲನ್ನು ಪಡ್ಕೋಬೇಕಾಗಿ ಕೇಳ್ಕೊಡ್ತೀವಿ. ಉದಯ್ ದೇವಾಡಿಗ ಮೇಲ್ಮೈಯಾಣಿ. ಆನಂದ ಪೂಜಾರಿ ಹರ್ಲಮಕ್ಕಿ ಇವರಿಗೂ ಕೂಡ ಗೌರವದ ಸಾಲನ್ನು ನೀಡಬೇಕಾಗಿ ಕೇಳ್ಕೊಡ್ತಿದ್ದೀವಿ. ಗೌರವದ ಸಾಲನ್ನು ಪಡ್ಕೊಳ್ಬೇಕಾದ್ರೆ ಉದಯ್ ದೇವಾಡಿಗ ಮೇಲ್ಮೈಯಾಣಿ ಹಿರಿಯ ಉದ್ಯಮಿಗಳು ವೇದಿಕೆ ಬರಮಾಡ್ಕೊಳ್ತಿದ್ದೀವಿ. ಇವರಿಗೂ ಕೂಡ ಗೌರವ ಸಾಲನ್ನು ಕೊಡಬೇಕಾಗಿ ಕೇಳೋದೆ. ಹಿರಿಯಣ್ಣ ಮೇಲ್ಮೈಯಾಣಿ ಇವ್ರನ್ನ ಕೂಡ ವೇದಿಕೆ ಹತ್ತ ಕರಿತಾ ಇದ್ದೀವಿ ಗೌರವದ ಸಾಲಿಗಾಗಿ. ಹಿರಿಯಣ್ಣ ಮೇಲ್ಮೈಯಾಣಿ. ಹಿರಿಯಣ್ಣ ದೇವಾಡಿಗ ಮೇಲ್ಮೈಯಾಣಿ ಗೌರವದ ಸಾಲನ್ನು ಪಡ್ಕೋಬೇಕಂತ ಕೇಳ್ಕೊಡ್ತಿದ್ದೀವಿ. ಸಬ್ ಜೂನಿಯರ್ ಟ್ರಯಲ್ ಆರಂಭಿಸಿ ಬಹುಮಾನ ನೀಡಲಾಗುವುದು. ಸಂಜೆ ತನಕ ವೇಟಿಂಗ್ ಮಾಡಿಸುವುದಿಲ್ಲ. ಸ್ಪರ್ಧೆ ಮುಗಿದ ತಕ್ಷಣವೇ ಬಹುಮಾನವನ್ನು ವೇದಿಕೆಯಲ್ಲಿ ನೀಡ್ತೀವಿ. ಸಬ್ ಜೂನಿಯರು ಆದಷ್ಟು ಬೇಗ ಸ್ಪರ್ಧೆಗಳಿಸಬಹುದು.
ರಾಘವೇಂದ್ರ ದೇವಡಿಗೆ ಮೇಲ್ಮನೆ ಇವ್ರನ್ನು ಕೂಡ ವೇದಿಕೆ ಬರಮಾಡಿಸ್ಕೊಡ್ತಿದ್ವಿ. ಇವರಿಗೆ ಗೌರವದ ಶಾಲನ್ನ ರಾಜೇಶ್ ದೇವಡಿಗೆ ಮೇಲ್ಮನೆ ಅವ್ರು ನೀಡಬೇಕಾಗಿ ಕೇಳ್ಕೊಳ್ತಿದ್ವಿ. ರಾಘವೇಂದ್ರ ದೇವಡಿಗೆ ಮೇಲ್ಮನೆ. ಮಂಜುನಾಥ್ ದೇವಡಿಗ ಮೇಲ್ಮೇಣಿ ಆದಷ್ಟು ಬೇಗ ವೇದಿಕೆ ಹತ್ರ ಬರಬೇಕು. ಇವರಿಗೆ ಗೌರವದ ಶಾಲನ್ನ ಪಡ್ಕೊಳ್ಬೇಕಾಗಿ ಕೇಳ್ಕೊಳ್ತಿದ್ದೀವಿ. ಸಬ್ ಜೂನಿಯರ್ ಟ್ರಯಲ್ಗೆ ಇಳಿಸಿ ನೇರ ಸ್ಪರ್ಧೆ 1 ಗಂಟೆಗೆ ಸ್ಪರ್ಧೆ ಆರಂಭಿಸ್ತಿದ್ದೀವಿ. ಸಬ್ ಜೂನಿಯರ್ ಟ್ರಯಲ್ ಚಾನ್ಸ್ ಇರುವುದಿಲ್ಲ. ಸ್ಪರ್ಧೆ ಮತ್ತೆ ಟ್ರಯಲ್ ಎರಡೇ ಇರುತ್ತೆ, ಚಾನ್ಸ್ ಇಲ್ಲ. ನೇರ ಸ್ಪರ್ಧೆ. ಆದಷ್ಟು ಬೇಗ ಟ್ರಯಲ್ ಮಾಡ್ಕೊಳ್ಳೋರು ಗೆದ್ದಗಿಳಿಸ್ಬೋದು. 1 ಗಂಟೆಗೆ ಸ್ಪರ್ಧೆ ಸ್ಟಾರ್ಟ್ ಆಗುತ್ತೆ. ಸ್ಪರ್ಧೆ ಮುಗಿದ ತಕ್ಷಣ ಬಹುಮಾನ ವಿತರಣೆ ಮಾಡಲಾಗುವುದು. ಎಲ್ಲ ಕೋಣವನ್ನ ಆದಷ್ಟು ಬೇಗ ಓಟಕ್ಕಾಗಿ ಅಣಿಗೊಳಿಸಬೇಕು. ನೇರ 1 ಗಂಟೆಗೆ ಸ್ಪರ್ಧೆಯನ್ನು ಆರಂಭಿಸ್ತಾ ಇದ್ದಾವೆ. ಹಲವಾರು ಸವಾರಿಗರು ಕೂಡ ನಮ್ಮೊಂದಿಗಿದ್ದಾರೆ. ಇದೀಗ 5 ಸ್ಟಾರ್ ಗೋಪಾಲ್ ದೇವಾಡಿಗ ಮಣ್ಣಗಟ್ಟೆ ಹೆಗ್ಗೇರಿ
ಸತೀಶ್ ಇವರ ಸವಾರಿ ರಥದಲ್ಲಿ ಮುಂದುಗಡೆಯಲ್ಲಿ, ಹಾಗೆ ತದನಂತರ 5 ಸ್ಟಾರ್ ಗೋಪಾಲ್ ದೇವಾಡಿಗ ಮಟ್ನಕಟ್ಟೆ ಹೆಗ್ಗೇರಿ ಇವರ ಕೋಣ. ಈ ಕೋಣದ ಹಗ್ಗದ ಸವಾರಿಗನಾಗಿ ಈ ಭಾಗದ ಇನ್ನೋರ್ವ ಉದಯೋನ್ಮುಖ ಸವಾರಿಗ ನಾಗರಾಜ್ ದೇವಾಡಿಗ ಹಕ್ಕಲಾಡಿ ಮನೆ ಮಟ್ನಕಟ್ಟೆ. ನಮ್ಮಿ ಕಂಬಳ ನೇರ ಪ್ರಸಾರವಾಗ್ತಾ ಇದ್ದ 27ನೇ ವರ್ಷದ ನಮ್ಮಿ ಕಂಬಳಕ್ಕೆ ಆಗಮಿಸ್ತಾ ಇದ್ದಾರೆ ಪ್ರಕಾಶ್ ಎನ್ ಪೂಜಾರಿ, ಪೂರ್ಣಿಮೆ ಬಾರ್ ಮಾಲೀಕರು ಹಾಗೂ ನಿರ್ದೇಶಕರು, ಕಂಬದಕೋಣ ರೈತರ ಸೇವಾ ಸಹಕಾರಿ ಸಂಘ. ಇವ್ರನ್ನು ಕೂಡ ಗುರುತಿಸಿ ಗೌರವಿಸುತ್ತೇವೆ. ಇವರಿಗೆ ಗೌರವದ ಸಾಲನ್ನ ರಾಷ್ಟ್ರಪತಿ ಪ್ರಶಸ್ತಿ ಪಡೆದ ಶಂಕರ್ ಪೂಜಾರಿ ಕಾಡಿಂಕರ್ ಅವರು ನೀಡಿ ಗೌರವಿಸಬೇಕಾಗಿ ವೇದಿಕೆಯಲ್ಲಿ ವಿನಂತಿಸುತ್ತಿದ್ದೇವೆ. ಈಗಾಗಲೇ 8 ಜೊತೆ ಎತ್ತಿನ ಓಟ ಪೂರೈಸಿದ ಪ್ರಥಮ ಚಿನ್ನದ ಬಹುಮಾನದ ತನ್ನದಾಗಿಸಿಕೊಂಡಿದ್ದಾರೆ ಶ್ರೀ ಮಾಲಿಂಗೇಶ್ವರ ಫ್ರೆಂಡ್ಸ್ ಹರೀಶ್ ಪೂಜಾರಿ ಕಾಡಿನದಾರು. ದ್ವಿತೀಯ ಬಹುಮಾನ ಬೆಳ್ಳಿಯ ಪದಕವನ್ನ ತನ್ನದಾಗಿಸಿಕೊಂಡಿದ್ದಾರೆ ಬೇಡು ಪೂಜಾರಿ ಗುರುಮಕ್ಕಿ. ಬಂದಂತ ಎಲ್ಲ ಎತ್ತಿನ ಮಾಲಕರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ನಿರೀಕ್ಷೆಗೂ ಮೀರಿ 8 ಜೊತೆ ಎತ್ತುಗಳ ಓಟದ ಪೂರೈಕೆ ಆಗಿವೆ. ಅದಕ್ಕೆ ಬೇಗ ಬಿಡಬೇಕು, ಟ್ರಾವೆಲ್ ಓಟ ಸರ್. ಸತೀಶ್ ಇವರ ಸವಾರಿಗತ್ತುಗಳು ಸಾಕಷ್ಟು ದೂರದಿಂದ ಬಂದಂತಹ ಕೋಣಗಳು, ಬಣ್ಣ ಬಣ್ಣದ ಅಂಗಿ, ಬಣ್ಣ ಬಣ್ಣದ ಲುಂಗಿ, ಯುವಕ ತಂಡೋಪತಂಡವೇ ಕಂಬಳ ಕತೆ. ನಮ್ಮ ಈ ಒಂದು ಕಂಬಳೋತ್ಸವದಲ್ಲಿ ಪ್ರಕಾಶ್ ಪೂಜಾರಿ ಇವರನ್ನ ಗುರುತಿಸಿ ಅವರನ್ನ ಅಭಿನಂದಿಸ್ತಾ ಇದ್ದೇವೆ. ನಮ್ಮೊಂದಿಗಿದ್ದಾರೆ ಮೇಕೇಲ್ ಹಾಗೂ ಆದಷ್ಟು ಬೇಗ ಮುಂದುಗಡೆ ಹೋಗಿ. ಇದೀಗ 5 ಸ್ಟಾರ್ ಗೋಪಾಲ್ ದೇವಾಡಿಗ ಮಟ್ನಕಟ್ಟೆ ಹೆಗ್ಗೇರಿ ಇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗೆ ನಾನು ಸಂಕದ ಗುಂಡಿಯವರು ಆದಷ್ಟು ಬೇಗ ತರಬೇಕು. ಏಕಕಾಲದಲ್ಲಿ ಎಲ್ಲ ಕೋಣವನ್ನೇ ಗಟ್ಟಿಗಿಳಿಸುವಂತೆ ಮನವಿ ಮಾಡಿಕೊಡ್ತಾ ಇದ್ದೇವೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಸ್ಪರ್ಧೆ ಆರಂಭವಾಗ್ತಾ ಇದೆ. ಯಾವುದೇ ಸಮಯದ ಅವಕಾಶ ಇರುವುದಿಲ್ಲ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕು ಎಲ್ಲ ಕೋಣದ ಮಾಲೀಕರು. ನಾಗರಾಜಾಚಾರ್ಯ ಹಾಗೂ ವೆಂಕಟೇಶ್ ಪೂಜಾರಿ ಅವರ ಬಿಗಿಯಾದ ಬಿಗಿತನದೊಂದಿಗೆ 5 ಸ್ಟಾರ್ ಗೋಪಾಲ್ ದೇವಾಡಿಗ, ನಾಗರಾಜ್ ದೇವಾಡಿಗ ಹಕ್ಕಲಾಡಿ ಇವರ ಸವಾರಿಗತ್ತದೊಂದಿಗೆ ಮಿಯಾಣಿ ಸೂರ್ಯ ಕಂಬಳೋತ್ಸವ ಸಾಕಷ್ಟು ಅದ್ದೂರಿಯಾಗಿ ಸಾಗಿ ಬರ್ತಾ ಇದೆ. ಉತ್ತರ ಕನ್ನಡದ ಹಲವಾರು ಸವಾರಿಗರು ಕೂಡ ನಮ್ಮೊಂದಿಗಿದ್ದಾರೆ. ಈ ಭಾಗದ ಇನ್ನೋರ್ವ ಶ್ರೇಷ್ಠ ಸವಾರಿಗ ರಾಘವೇಂದ್ರ ಪೂಜಾರಿ ಕಾಮನ ಮನೆ ಕೆಗಾಲು, ಇವರನ್ನು ಕೂಡ ಗುರುತಿಸಿಕೊಂಡಿದ್ದಾರೆ. ಮೈಸೂರು ತಾಲೂಕು ಕಮಲ ಸಮಿತಿಯ ಕಾರ್ಯದರ್ಶಿ ಸುಧೀರ್ ದೇವಾಡಿಗ ತಮಗಿದು ಆರ್ಥಿಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಲವಾರು ಜೊತೆ ಕೋಣಗಳ ಆಗಮನವಾಗ್ತಾ ಇದೆ. ಬಂದಂತೆ ಎಲ್ಲ ಕೋಣದ ಮಾಲೀಕರಿಗೆ, ಸವಾರಿಕರಿಗೆ ಹಾಗೆ
ಕಟ್ಟಾಳುಗಳಿಗೆ ಮತ್ತೊಮ್ಮೆ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ವಿನೋದ್ ಅದು ಬೇಗ ಬರಬೇಕು. ವಿನೋದ್ ನಾಯಕ್ ಭಟ್ಕಳ ಇವರನ್ನು ಕೂಡ ಗುರುತಿಸಿಕೊಡೋದು. ಹಲವಾರು ಸವಾರಿಗರಿದ್ದಾರೆ. ದೂರದ ಉತ್ತರ ಕನ್ನಡದ ವಿನೋದ್ ನಾಯಕ್, ಹರೀಶ್ ನಾಯಕ್, ಶಂಕರ್ ನಾಯಕ್ ನಿಮ್ಮೆಲ್ಲರ ಸಹಕಾರದೊಂದಿಗೆ ಸಾಗಿ ಬರ್ತಾ ಇದೆ 27ನೇ ವರ್ಷದ ಮಿಯಾಣಿ ಸೂರ್ಯ ಕಂಬಳೋತ್ಸವ. ಸಾಕಷ್ಟು ಸ್ವಯಂ ಸೇವಕರು ನಮ್ಮೊಂದಿಗಿದ್ದಾರೆ. ಇದೀಗ 5 ಸ್ಟಾರ್ ಗೋಪಾಲದೇವರಿಗ ಸುಮ್ಮನೆ ಊಟವನ್ನು ಉಣಬಡಿಸ್ತಾ ಇಲ್ಲ. 5 ಸ್ಟಾರ್ ಗೋಪಾಲದೇವರಿಗ ಇವರ ಕೊಡಬೇಕು. ನಮ್ಮ ಈ ಕಂಬಳೋತ್ಸವ ನೇರ ಪ್ರಸಾರವಾಗ್ತಾ ಇದೆ. ತುಳುನಾಡ ವಾರ್ತೆ ಇವರ ಚಾನಲ್ನಲ್ಲಿ ನೇರ ಪ್ರಸಾರವಾಗ್ತಾ ಇದೆ. ಈ ವರ್ಷದ 27ನೇ ವರ್ಷದ ಮಿಯಾಣಿ ಸೂರ್ಯ ಕಂಬಳೋತ್ಸವ. ಆದಷ್ಟು ಬೇಗ ಸಬ್ ಜೂನಿಯರ್ ಟ್ರಯಲ್ ಗಳಿಸಬೇಕು. ರಿಜಿಸ್ಟರ್ ಮಾಡ್ಕೊಳ್ಳಿ, ಟೋಕನ್ ಅನ್ನು ಪಡ್ಕೊಳ್ಳಿ. ಹಾಗೆ ಟ್ರಯಲ್ ಮತ್ತೆ ಸ್ಪರ್ಧೆ ಇರುತ್ತದೆ, 2 ಚಾನ್ಸ್ ಇರುವುದಿಲ್ಲ. ಆದಷ್ಟು ಬೇಗ, ಯಾವುದೇ 2 ಚಾನ್ಸ್ ಇರುವುದಿಲ್ಲ. 1 ಗಂಟೆ 11 ನಿಮಿಷ ಆಗಿದೆ. ಸ್ಪರ್ಧೆ ಆರಂಭಗೊಳಿಸ್ತೀವಿ. ಆದಷ್ಟು ಬೇಗ ಟ್ರಯಲ್ ಮಾಡ್ಕೊಳ್ಳೋರು ಟ್ರಯಲ್ ಮಾಡ್ಕೋಬಹುದು. ಸ್ಪರ್ಧೆ ಆರಂಭಗೊಳಿಸ್ತೀವಿ. ಇದೀಗ ಟ್ರಯಲ್ ಹೊಡೆದ ಸಂಕುಮಾಸತಿ ಸಂಕದಗೊಂಡಿ ಶಿರೂರು ಮನೋಜ್ ಇವರ ಸವಾರಿಗತ್ವದೊಂದಿಗೆ ಈ ವರ್ಷ ನಡೆದ ಕಂಬಳೋತ್ಸವದಲ್ಲಿ ಸತತವಾಗಿ ಸಬ್ ಜೂನಿಯರ್ ವಿಭಾಗದಲ್ಲಿ ಬಹುಮಾನವನ್ನು ಗಿಟ್ಟಿಸಿದಂತ ಬೆಳಗಾರಿಕೆ ಮಂಜುನಾಥ್ ಪೂಜಾರಿ ಇವರ ಸಹಕಾರದೊಂದಿಗೆ ಸಂಕುಮಾಸತಿ ಸಂಕದಗೊಂಡಿ ಶಿರೂರು ಇವರ ಕೋಣ. ಇನ್ನೋರ್ವ ಈ ಭಾಗದ ಉದಯೋನ್ಮುಖ ಸವಾರಿಗ ಪೃಥ್ವೀಶ್ ಪೂಜಾರಿ ಗುರಮಕ್ಕಿ ಇವರನ್ನು ಕೂಡ ಗುರುತಿಸಿಕೊಂಡಿದ್ದಾರೆ. ದೂರದ ಉತ್ತರ ಕನ್ನಡದಿಂದ ಹಲವಾರು ಸವಾರಿಗರು, ಕೋಣದ ಮಾಲೀಕರು ಇವರನ್ನೆಲ್ಲ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. 27ನೇ ವರ್ಷದ ಸೂರ್ಯ ಕಂಬಳೋತ್ಸವ ಸಾಕಷ್ಟು ವಿಜೃಂಭಣೆಯಿಂದ ಸಾಗಿ ಬರ್ತಾ ಇದೆ. ಈ ದಿನದ ಉದ್ಘಾಟನೆಗಾಗಿ ಈ ಕಂಬಳದ ಕರೆಯನ್ನು ಉದ್ಘಾಟಿಸಿದವರು ಈ ಭಾಗದ ಪ್ರಥಮ ದರ್ಜೆಯ ಗುತ್ತಿಗೆದಾರರು ಹಾಗೆ ಬಂಟರ ಸಂಘದ ಅಧ್ಯಕ್ಷರು ಶ್ರೀಯುತ ಗೋಕುಲ್ ಶೆಟ್ಟಿ ಇವರ ನೇತೃತ್ವದಲ್ಲಿ
ಸಾಗಿ ಬಂದಿದೆ. ಅತಿಥಿ ಅಭ್ಯಾಗತರಾಗಿ ರಘುರಾಮ್ ಶೆಟ್ಟಿ, ಉದ್ಯಮಿದಾರರು, ಇವರೆಲ್ಲರ ಸಹಕಾರದೊಂದಿಗೆ ಸಾಗಿ ಬರ್ತಾ ಇದೆ 27ನೇ ವರ್ಷದ ಸೂರ್ಯಕಂಬಳೋತ್ಸವ. ಪ್ರಧಾನ ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ರಾಘವೇಂದ್ರ ಆಚಾರ್ಯ ಬವಳಾಡಿ. ಹಲವಾರು ಸಂಘ ಸಂಸ್ಥೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಹಲವಾರು ವರ್ಷದಿಂದ ಸೂರ್ಯಕಂಬಳೋತ್ಸವದಲ್ಲಿ ಪ್ರಧಾನ ವೇದಿಕೆಯಲ್ಲಿ ನಿರೂಪಣೆಗಾಗಿ ನಮ್ಮೊಂದಿಗಿದ್ದಾರೆ ರಾಘವೇಂದ್ರ ಆಚಾರ್ಯ ಬವಳಾಡಿ. ಇವರನ್ನು ಕೂಡ ಅಭಿನಂದಿಸ್ತಾ ಇದ್ದಾರೆ. ಆದಷ್ಟು ಬೇಗ ನಮ್ಮ ಈ ಒಂದು ಕಂಬಳೋತ್ಸವದಲ್ಲಿ ಚಿಕ್ಕ ಶೆಟ್ಟಿ ವಕೀಲರು ಇವರು ಆಗಮಿಸ್ತಾ ಇದ್ದಾರೆ. ಇವರನ್ನ ಗುರುತಿಸಿ ಅವರನ್ನ ಅಭಿನಂದಿಸ್ತಾ ಇದ್ದೇವೆ. ಹರೀಶ್ ನಾಯಕ್ ಭಟ್ಕಳ. ಶಂಕರ್ ಪೂಜಾರಿ ಅವರು ವೇದಿಕೆಗೆ ಬರಬೇಕು. ಚಿಕ್ಕ ಶೆಟ್ಟಿ ಇವರಿಗೆ ಶಾಲನ್ನು ಹೊದಿಸಿ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಭಾಗದ ಶಂಕರ್ ಪೂಜಾರಿ ಸರ್ ಅವರು. ಓರ್ವ ಹಿರಿಯ ಅನುಭವಿ ಸವಾರಿಗ ರವಿ ಪೂಜಾರಿ ಗುರಮಕ್ಕಿ, ಇವರನ್ನು ಕೂಡ ಗುರುತಿಸಿಕೊಂಡಿದ್ದಾರೆ. ಹಲವಾರು ಗಣ್ಯಾತಿ ಗಣ್ಯರು ನಮ್ಮೊಂದಿಗಿದ್ದಾರೆ. ನಿಮ್ಮೆಲ್ಲರಿಗೂ ಸೂರ್ಯಕಂಬಳ ಮಿಯಾಣಿ ಕಾಡಿನದ್ದಾರು ಇದರ ಪ್ರಯುಕ್ತ ತಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ನಮ್ಮ ಈ ಕಂಬಳಕ್ಕೆ ನಮ್ಮೊಂದಿಗೆ ಸಹಕರಿಸುತ್ತಿರುವ ಬೈಂದೂರು ಕಂಬಳ ಸಮಿತಿಯ ಸರ್ವ ಸದಸ್ಯರು ಹಾಗೆ ಕಾರ್ಯದರ್ಶಿಗಳು ಶ್ರೀಯುತ ಸುಧೀರ್ ದೇವಾಡಿಗ, ಇವರನ್ನು ಕೂಡ ಗುರುತಿಸಿಕೊಂಡಿದ್ದಾರೆ. ಸಬ್ ಜೂನಿಯರ್ ವಿಭಾಗದ ಟ್ರಯಲ್ ಮುಗಿದ ನಂತರ ನೇರ ಸ್ಪರ್ಧೆಗೆ ಆಹ್ವಾನಿಸ್ತಾ ಇದ್ದೇವೆ. ಹಲವಾರು ವರ್ಷದಿಂದ ಮಿಯಾಣಿ ಕಂಬಳೋತ್ಸವದಲ್ಲಿ ಸೇವೆ ಸಲ್ಲಿಸುತ್ತಿರುವ ಆನಂದ ಪೂಜಾರಿ, ಇವರನ್ನು ಕೂಡ ಗುರುತಿಸಿಕೊಂಡಿದ್ದಾರೆ. ಹರೀಶ್ ದೇವಾಡಿಗ ಮಿಯಾಣಿ, ನಾಗರಾಜ್ ದೇವಾಡಿಗ ಮಿಯಾಣಿ, ಹಲವಾರು ಸದಸ್ಯರು ಕೂಡ ನಮ್ಮೊಂದಿಗಿದ್ದಾರೆ. ಈ ವರ್ಷ ವಿಶೇಷವಾಗಿ ಎತ್ತಿನ ಓಟದ ಸ್ಪರ್ಧೆಯನ್ನ ಆಯೋಜಿಸಿದ್ದಾರೆ. 8 ಜೊತೆ ಎತ್ತುಗಳು ಈ ಕಂಬಳೋತ್ಸವದಲ್ಲಿ ಓಟವನ್ನು ಪೂರೈಸಿಕೊಂಡು ಚಿನ್ನ ಹಾಗೂ ಬೆಳ್ಳಿಯ ನಾಣ್ಯವನ್ನ ಪಡೆದುಕೊಂಡಿದೆ. ಚಿನ್ನದ ಬಹುಮಾನವನ್ನ ಪಡೆದಂತ ಎತ್ತಿನ ಮಾಲಕ ಹರೀಶ್ ಪೂಜಾರಿ ಕಾಡಿನಕಾರು, ಶ್ರೀ ಮಾಲಿಂಗೇಶ್ವರ ಫ್ರೆಂಡ್ಸ್ ಇವರು. ದ್ವಿತೀಯ ಬಹುಮಾನವನ್ನು ತನ್ನದಾಗಿಸಿಕೊಂಡಂತ ಮಾಲಕರು ಬೇಡು ಪೂಜಾರಿ ಗುರಮಕ್ಕಿ. ಹಾಗೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಸರ್ವರಿಗೂ ಶ್ರೀ ಮಾಲಿಂಗೇಶ್ವರ ಹಾಗೆ ಈ ಭಾಗದ ಗ್ರಾಮ ದೈವ ದೇವರುಗಳು ತಮಗೆ ಆಯುರ ಆರೋಗ್ಯ ಐಶ್ವರ್ಯ ಸಕಲ ಸಂಪತ್ತನ್ನು ಕರುಣಿಸಲಿ, ಇಂಥ ಕಂಬಳ ಕ್ರೀಡೆಯಲ್ಲಿ ತಮ್ಮನ್ನ ತೊಡಗಿಸಿಕೊಳ್ಳಿ ಎನ್ನುವುದಾಗಿ ಸಹಕರಿಸ್ತಾ ಇದ್ದಾರೆ. ಆದಷ್ಟು ಬೇಗ ನಮ್ಮೊಂದಿಗೆ ಸಹಕರಿಸಬೇಕು. ನಮ್ಮ ಕಂಬಳದಲ್ಲಿ ಸಬ್ ಜೂನಿಯರ್, ಜೂನಿಯರ್, ಸೀನಿಯರ್ ಹಾಗೂ ಮುಕ್ತ ಹಲಗೆ ಎನ್ನುವ 4 ವಿಭಾಗದಲ್ಲಿಯೂ
ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಅದಲ್ಲದೆ ವಿದ್ಯಾರ್ಥಿಗಳಿಗಾಗಿ ಕೆಸರುಗದ್ದೆ ಓಟ ಕೂಡ ನಡೆದಿದೆ. ಬಾಲಕ ಹಾಗೂ ಬಾಲಕಿಯರ ಕೆಸರುಗದ್ದೆ ಓಟ ಕೂಡ ಈ ಕಂಬಳೋತ್ಸವದಲ್ಲಿ ಮುಗಿದಿರ್ತದೆ. ಈ ಭಾಗದಲ್ಲಿ ಗುರುತಿಸಿಕೊಂಡಂತ ರಾಷ್ಟ್ರ ಪ್ರಶಸ್ತಿ ಫಲಕವನ್ನು ತನ್ನದಾಗಿಸಿಕೊಂಡಂತ ಶಂಕರ್ ಪೊಲೀಸ್ ಕಾಡಿನ ತಾರು ಇವರನ್ನು ಕೂಡ ಸನ್ಮಾನಿಸಲಾಗಿದೆ. ಸೆನ್ಸರ್ ಸ್ಪರ್ಧೆ ಆರಂಭಗೊಳ್ಳುತ್ತೆ. ಸೆನ್ಸರ್ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ಸೆನ್ಸರ್ ಪಾಯಿಂಟ್ ಅವ್ರು ಆದಷ್ಟು ಬೇಗ ಬಂದು ಕೂತ್ಕೊಳ್ಬೇಕು. ಸ್ಪರ್ಧೆ ಆರಂಭಗೊಳ್ಳುತ್ತೆ. ಸಬ್ ಜೂನಿಯರ್ ಸ್ಪರ್ಧೆ, ನೇರ ಸ್ಪರ್ಧೆ. ಟ್ರಯಲ್ಗೆ ಇಳಿಸೋರು ಆದಷ್ಟು ಬೇಗ ಇಳಿಸಿ. ಟ್ರಯಲ್ ಬೇಗ ಸ್ಪರ್ಧೆನೆ, ಡೈರೆಕ್ಟ್ ಸ್ಪರ್ಧೆ ಟ್ರಯಲ್ ಓಟ ಈಗಾಗಲೇ ಮುಗಿದಿದೆ. ಟ್ರಯಲ್ ಓಟ ಮುಗಿದಿದೆ, ಟೈಮ್ ಮುಗಿದಿದೆ. ಸ್ಪರ್ಧೆ ಈಗ ಸ್ಪರ್ಧೆಯನ್ನ ಆಯೋಜಿಸಲು ಸಂಘಟಕರು ಆದಷ್ಟು ಬೇಗ ಮಾಡಿರುತ್ತಾರೆ. ಸಬ್ ಜೂನಿಯರ್ ಸ್ಪರ್ಧೆ. ಮಟ್ಟಿಗೆ ಸಹಕರಿಸಬೇಕು. ಆದಷ್ಟು ಬೇಗ ನಮ್ಮೊಂದಿಗೆ ಸಹಕರಿಸಬೇಕು. ಈ ಭಾಗದ ಐನೂರುವ ಶ್ರೇಷ್ಠ ಸವಾರಿಗ ರಾಘವೇಂದ್ರ ಪೂಜಾರಿ ಕಾಮನ ಮನೆ ಕೆರಗಾಲು ಇವರನ್ನು ಕೂಡ ಗುರುತಿಸಿಕೊಂಡಿದ್ದೇವೆ. ಚಂದ್ರ ಕಾಮನ ಮನೆ ಸಂಕುಮ ಸುದ್ದಿ ಸಂಕದ ಗುಂಡಿ ಆದಷ್ಟು ಬೇಗ ಬಿಡಬೇಕು. ಸ್ಪರ್ಧೆ ಆರಂಭಗೊಳ್ಳುತ್ತೆ. ಸೆನ್ಸರ್ ಚೆಕ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಜೂನಿಯರ್ ಟ್ರಯಲ್ ಮಾಡೋರು ಇಳಿಸಬಹುದು. ಸಬ್ ಜೂನಿಯರ್ ವಿಜೃಂಭಣೆಯ ಓಟ, ಬಾನೆತ್ತರಕ್ಕೆ ಹಾರಿದ ಕೆಸರು, ಅದ್ಭುತ ಓಟಗಾರಿಕೆ. ಸಬ್ ಜೂನಿಯರ್ ಟ್ರಯಲ್ ಮಾಡ್ಕೊಳ್ಳೋರು ಆದಷ್ಟು ಬೇಗ ಟ್ರಯಲ್ ಮಾಡ್ಕೋಬೇಕು. ಸ್ಪರ್ಧೆ ಆರಂಭಗೊಳ್ಳುತ್ತೆ. ಕೇವಲ 2 ನಿಮಿಷದಲ್ಲಿ ಸಬ್ ಜೂನಿಯರ್ ಸ್ಪರ್ಧೆ ಆರಂಭ. ಬೇಗ ಇಳಿಸಿ ಟ್ರಯಲ್ ಮಾಡೋರು. ಎತ್ತಿನ ಗುಡ್ಡ ತಂದಿರಲ್ಲ. ಎತ್ತಿನ ಗುಡ್ಡ ತಂದಿದ್ರೆ ಅದನ್ನು ಓಡಿಸಿ ಬಿಡಿ, ಯಾವುದೇ ಸ್ಪರ್ಧೆಗಿಲ್ಲ. ನಮ್ಮ ನಿರೀಕ್ಷೆಗೂ ಮೀರಿ ಎತ್ತುಗಳ ಕೂಡುವಿಕೆ ಆಗಿದೆ. ಗೋಪಾಲ್ ದೇವಡಿಗ 5 ಸ್ಟಾರ್ ಮಗ್ನಗಟ್ಟೆಯವರ ಕೋಣ ಟ್ರಯಲ್ ಓಟದಂತ ಬೇಗ ಸ್ಪರ್ಧೆ ಸಬ್ ಜೂನಿಯರ್ ಸ್ಪರ್ಧೆಗೆ ಆರಂಭಿಸಲಾಗುವುದು. ಆದಷ್ಟು ಬೇಗ ಟೋಕನ್ ಪಡ್ಕೋಬೇಕು ಸಬ್ ಜೂನಿಯರ್ ವಿಭಾಗದವರು. ಹಣ್ಣು ನಾಯಕಿಯವರ ಕೋಣ ಸಾಕಷ್ಟು ದೂರದಿಂದ ಹಲವಾರು ಜೊತೆ ಕೋಣಗಳ ಆಗಮನವಾಗಿದೆ. ಕೆರಾಡಿ ಕೋಣಿಮರ ಆದಷ್ಟು ಬೇಗ ಸಬ್ ಜೂನಿಯರ್ ಟೋಕನ್ ತಗೊಳ್ಕೊಳ್ಳಿ. ಜೂನಿಯರ್ ವಿಭಾಗದ ಕೋಣಗಳಿಗೆ ಇನ್ನು ಕೇವಲ 2 ನಿಮಿಷದ ಅವಕಾಶ ಟ್ರಯಲ್ ಓಟಕ್ಕಾಗಿ ನೇರ ಸ್ಪರ್ಧೆಗೆ ಆಹ್ವಾನಿಸ್ತಾ ಇದ್ದೇವೆ.
ಆದಷ್ಟು ಬೇಗ ನಮ್ಮೊಂದಿಗೆ ಸಹಕರಿಸಬೇಕು. ಬಹಳಷ್ಟು ದೂರದಿಂದ ಹಲವಾರು ಜೊತೆ ಕೋಣಗಳ ಆಗಮನವಾಗಿದೆ. ಬಂದಂತ ಎಲ್ಲ ಕೋಣದ ಮಾಲೀಕರಿಗೆ, ಕಂಬಳ ಅಭಿಮಾನಿಗಳಿಗೆ, ಕಟ್ಟಾಳುಗಳಿಗೆ ಮತ್ತೊಮ್ಮೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಪ್ರಧಾನ ವೇದಿಕೆಯಲ್ಲಿ ಹಲವಾರು ಗಣ್ಯಾತಿ ಗಣ್ಯರು ನಮ್ಮೊಂದಿಗಿದ್ದಾರೆ. ಈ ಭಾಗದ ಎಲ್ಲ ಸ್ವಯಂ ಸೇವಕರು ನಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಹೋರಾಡಿ ಕೋಣೆ ಮನೆ ವಿಜೃಂಭಣೆ ಓಟವನ್ನು ಉಣಬಡಿಸಿದಾಗ ಗಜಾನನ ಇವರ ಸವಾರಿಗತ್ತದೊಂದಿಗೆ ಅಭಿನಂದನೆ. ಕೋಟಿ ಚೆನ್ನಯ್ಯ, ಶಂಕರ ಪೂಜಾರಿ, ಕಾಮನ ಮನೆ ಕೆರ್ಗಾಲು ಇವರ ಕೋಣಗಳು ಹಲವಾರು ವರ್ಷಗಳಿಂದ ಕಂಬಳ ಕ್ಷೇತ್ರದಲ್ಲಿ ಹಲವಾರು ಬಹುಮಾನವನ್ನ ತನ್ನದಾಗಿಸಿಕೊಂಡಂತ ಮೇಳಗಾರಿಕೆ. ರಾಘವೇಂದ್ರ ಪೂಜಾರಿ, ಕಾಮನ ಮನೆ ಇವರ ಸಹಕಾರದೊಂದಿಗೆ ಬಿಗಿಯಾದ ಬಿಗಿತನದೊಂದಿಗೆ ನಿತಿನ್ ಹಾಗೂ ವೆಂಕಟೇಶ್ ಪೂಜಾರಿ ಕರೆಮನೆ ಈ ಕೋಣದ ಸವಾರಿಗನಾಗಿ ಧನರಾಜ್. ಇದೀಗ ಕಾಮನ ಮನೆ ಕೆರ್ಗಾಲು ಟೋಕನ್ ತಗೊಳ್ಳಿ. ಸಬ್ ಜೂನಿಯರ್ ಆದಷ್ಟು ಬೇಗ ಟೋಕನ್ ರಿಜಿಸ್ಟರ್ ಮಾಡ್ಕೊಳ್ಳಿ. ಸ್ಪರ್ಧೆ ಸ್ಟಾರ್ಟ್ ಆಗುತ್ತೆ. ಈಗ ಸ್ಪರ್ಧೆ ಸ್ಟಾರ್ಟ್ ಆಗುತ್ತೆ. ಗಣೇಶ್ ಕೊಟ್ಟವ್ರೆ ಹೇಳಿ ಸರ್, ಹೇಳಿ. ಒಣಸಾಂಡ ಆತಿಜಿ ಮಾಡಿ ಮಾಡಿ ಸ್ಪರ್ಧೆ ಸ್ಟಾರ್ಟ್ ಆಗುತ್ತೆ. ಈಗ ಸರಿ ಒಂದು ಊಟವನ್ನು ಮುಗಿಸ್ಕೊಳ್ಳಿ ನೀವು, ಆಯ್ತಾ? ಸ್ಪರ್ಧೆ ಸ್ಟಾರ್ಟ್ ಮಾಡುವ, ಮತ್ತೆ ವೆಯ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಟ್ರಯಲ್ ಮಾಡೋರು ಆದಷ್ಟು ಬೇಗ ಇಳಿಸಿ ಓಡಿಸ್ತಾ ಇರಲಿ. ನೀವು ಒಂದು ಊಟ ಮಾಡ್ಕೊ ಬನ್ನಿ. ಸೆನ್ಸರ್ ಫೋನ್ ಚೆಕ್ ಮಾಡ್ಕೊಳ್ಳಿ ಆದಷ್ಟು ಬೇಗ. ಸಬ್ ಜೂನಿಯರ್ ಸ್ಪರ್ಧೆ, ಸಬ್ ಜೂನಿಯರ್ ನೇರ ಸ್ಪರ್ಧೆ. ಟ್ರಯಲ್ ಮಾಡೋರು ಆದಷ್ಟು ಬೇಗ ಇಳಿಸ್ಕೊಳ್ಳಿ. ಚಾನ್ಸ್ ಇರುವುದಿಲ್ಲ. ಸ್ಪರ್ಧೆ ಟ್ರಯಲ್ ಎರಡೇ ಇರುವುದು, ಚಾನ್ಸ್ ಇಲ್ಲ. ಚಾನ್ಸ್ ಇರುವುದಿಲ್ಲ. ಸ್ಪರ್ಧೆ ಮತ್ತೆ ಟ್ರಯಲ್ ಎರಡೇ ಇರುವುದು. ಆದಷ್ಟು ಬೇಗ ಸಬ್ ಜೂನಿಯರ್ ಇಳಿಸ್ಬೇಕು. ಸಬ್ ಜೂನಿಯರ್ ವಿಭಾಗ ಸ್ಪರ್ಧೆ ಮುಗಿದ ತಕ್ಷಣವೇ ಮೊದಲ, ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನವನ್ನು ವೇದಿಕೆಯಲ್ಲಿ ನೀಡಲಾಗುವುದು. ಅದರ ನಂತರ ಬಂದಿರೋ ಕೋಡವನ್ನು ಸೀನಿಯರ್ ವಿಭಾಗ, ಜೂನಿಯರ್ ವಿಭಾಗಕ್ಕೆ ಓಡಿಸ್ತೀವಿ ನಾವು. ಆದಷ್ಟು ಬೇಗ ಸಬ್ ಜೂನಿಯರ್ ಬರುವವರಿದ್ರೆ ಫೋನ್ ಮಾಡಿ ಕರೆಸ್ಕೊಳ್ಳಿ. ಸಮಯದ ಅಭಾವ ಇದೆ. ರಾತ್ರಿ ಮೇಲೆ ನಮ್ದು ಓಟ ಇಲ್ಲ. ರಾತ್ರಿ ಮೇಲೆ ನಮ್ಮ ಕಂಬಳಗದ್ದೆಯಲ್ಲಿ ಓಟ ಇಲ್ಲ. 5 ಗಂಟೆಗೆ ಮುಗಿಸ್ತೀವಿ, 5:05ವರೆಗೆ. ಆದಷ್ಟು ಬೇಗ, ಪೆಡ್ ಲೈಟ್ ಅಲ್ಲ. ಸಬ್ ಜೂನಿಯರ್ ಟ್ರಯಲ್ಗೆ ಇಳಿಸ್ಬೋದು.
ಆದಷ್ಟು ಬೇಗ ಸಬ್ ಜೂನಿಯರ್ ಕೋಣ ಎಲ್ಲವನ್ನು ಟ್ರಯಲ್ಗೆ ಅಣಿಗೊಳಿಸಬೇಕು. ಸ್ಪರ್ಧೆ ಟ್ರಯಲ್ ಎರಡೇ ಇರುತ್ತದೆ, ಚಾನ್ಸ್ ಇರುವುದಿಲ್ಲ. ಆದಷ್ಟು ಬೇಗ ಸ್ಪರ್ಧೆ ಟ್ರಯಲ್ ಎರಡೇ ಇರುತ್ತದೆ, ಚಾನ್ಸ್ ಇರುವುದಿಲ್ಲ, ಎರಡೆರಡು ಚಾನ್ಸ್ ಇಲ್ಲ. ಆದಷ್ಟು ಬೇಗ ಇಳಿಸಿ ನಾವು ಸ್ಪರ್ಧೆ ಸ್ಟಾರ್ಟ್ ಮಾಡ್ತೀವಿ. ಇವಾಗ ಬಂದಿರುವ ಕೋಣಗಳಿಗೆ ಸ್ಪರ್ಧೆಯನ್ನು ಸ್ಟಾರ್ಟ್ ಮಾಡ್ತೀವಿ. ನಾವು ಬೆಳಿಗ್ಗೆ ಹಾಕಿದ್ವಿ 10:00 ಟ್ರಯಲ್ ಅಂತೇಳಿ. ರಿಜಿಸ್ಟರ್ ಮಾಡದೇ ಇದ್ದವರು ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ, ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಇಟ್ಕೊಳ್ಳಿ. ಸಬ್ ಜೂನಿಯರ್ ಟ್ರಯಲ್ 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 ಇಳಿಸಿ. ಹೆಸರು ನೋಂದಾಯಿಸದೇ ಇದ್ದವರು ಆದಷ್ಟು ಬೇಗ ಹೆಸರು ನೋಂದಾಯಿಸಿ. ಸ್ಪರ್ಧೆ ಮಾಡಿಸ್ತಾ ಇದ್ದೀವಿ. ಸ್ಪರ್ಧೆ ಕೆಲವು ಕ್ಷಣದಲ್ಲಿ ಸ್ಪರ್ಧೆ ಮಾಡ್ತೇವೆ. ಆದಷ್ಟು ಬೇಗ ಸಬ್ ಜೂನಿಯರ್ ಹೆಸರು ನೋಂದಾಯಿಸಿ ಟ್ರಯಲ್ಗೆ ಇಳಿಸ್ಬೇಕು. ಸ್ಪರ್ಧೆ ಆರಂಭಿಸ್ತಿದ್ದೀವಿ. ಸ್ಪರ್ಧೆ ಆದ ಕೂಡಲೇ ಬಹುಮಾನ ವಿತರಣೆ ಮಾಡ್ತೀವಿ.
Yo pensé que iba. No bomba yo. ಮಸ್ತ್ ಉಂಟು ಮಾರ ಅಲ್ಲಿ ಸಾಗಲ್ಲ ಹಾಂ ಬಿಡಿಯ ಬ್ಯಾವರ್ಸಿ ಯಾವ ಇದೆ ಚಾನೆಲ್ ಯಾವ್ದು ಅದು ಅಲ್ಲಿ ಇದರಲ್ಲ ಎಂಥದ್ದು ಯೂಟ್ಯೂಬ್ ಯಾವ ಅದು ತುಳುನಾಡು ವಾರ್ತೆ ತುಳುನಾಡು ವಾರ್ತೆ ಹಾಂ ಅದೇ ಅಲ್ಲ ಊಟ ಆಗದೇ ಇದ್ದಂತ ಸವಾರಿಗಳು ಪಟ್ಟಾಳುಗಳು ದಯವಿಟ್ಟು ಊಟ ಮಾಡಿಕೊಂಡು ಬರಬೇಕು. ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸವಾರಿಗರಿಗೆ ಕಟ್ಟಾಳುಗಳಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. 27ನೇ ವರ್ಷದ ಮಿಯಾಣಿ ಸೂರ್ಯ ಕಂಬಳೋತ್ಸವ ಸಾಕಷ್ಟು ಅದ್ಧೂರಿಯಾಗಿ ಸಾಗಿ ಬರ್ತಾ ಇದೆ. ನಮ್ಮ ಕಂಬಳಕ್ಕೆ ಆಗಮಿಸಿದಂತ ಈ ಭಾಗದ
ಶ್ರೇಷ್ಠ ಸವಾರಿಗ, ಈ ಬಾರಿಯ ಕರ್ನಾಟಕ ಕ್ರೀಡಾರತ್ನ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡಂತ ಭಾಸ್ಕರ್ ದೇವಾಡಿಗ ಮಹಾಬಲೇಶ್ವರ ಇವರನ್ನು ಕೂಡ ಗುರುತಿಸಿಕೊಂಡಿದ್ದಾರೆ. ಭಾಸ್ಕರ್ ದೇವಾಡಿಗ ಮಹಾಬಲೇಶ್ವರ ತಮ್ಮನ್ನು ಕೂಡ ಗುರುತಿಸಿಕೊಂಡಿದ್ದಾರೆ. ನಮ್ಮಿಕ ಬಳಕೆ ದೂರದ ಉತ್ತರ ಕನ್ನಡದಿಂದ ಹಾಲಾಡಿ ಹೆಬ್ರಿಯವರೆಗಿನ ಕೋಣಗಳು ಆಗಮಿಸಿವೆ. ಇನ್ನು ಹಲವಾರು ಕೋಣಗಳ ಆಗಮನದಲ್ಲಿದೆ. ಬಂದಂತ ಎಲ್ಲ ಕೋಣದ ಮಾಲೀಕರಿಗೆ ಮತ್ತೊಮ್ಮೆ ಆದರದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಹಲವಾರು ಸವಾರಿಗರಿದ್ದಾರೆ, ಹಲವಾರು ಕಟ್ಟಾಳುಗಳಿದ್ದಾರೆ, ಹಲವಾರು ಕೋಣದ ಮಾಲೀಕರಿದ್ದಾರೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಿಯಾಣಿ ಸೂರ್ಯ ಕಂಬಳೋತ್ಸವದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಉಳ್ಳೂರು ಕಂದಾವರ ಶ್ರೀಕಂದ ಆರ್ವಿಕ್ತದೆ. ಈ ವರ್ಷದ ಕಂಬಳೋತ್ಸವದಲ್ಲಿ ಹಲವಾರು ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಂತ ಮೇಳಗಾರಿಕೆ. ಬಣ್ಣ ಬಣ್ಣದಲ್ಲಿ ಯುವಕ ತಂಡವೇ ಕಂಬಳಗದ್ದೆಯಲ್ಲಿ ರಾರಾಜಿಸ್ತಾರೆ. ಹಲವಾರು ಸವಾರಿಗಳಿದ್ದಾರೆ, ಹಲವಾರು ಕಟ್ಟವರುಗಳು ಹಾಗೆ ದೈತ್ಯ ಗೌಣಗಳ ಆರ್ಭಟದೊಂದಿಗೆ ಸಾಗಿ ಬರ್ತಾ ಇದೆ ಮಿಯಾಣಿ ಸೂರ್ಯ ಕಂಬಳೋತ್ಸವ. ಇದೀಗ ನೇತಿದೇವಾಡಿಗ ಹೊಸಕೋಟೆ ಹೊಸೂರು ಮನೆಯವರ ಕೋಣ. ಈ ಕೋಣದ ಹಗ್ಗದ ಸವಾರಿಗನಾಗಿ ದಿನೇಶ್ ಕೇಜ್ರಿ ಕೆರ್ಗಾರು ನಮ್ಮ ಜೊತೆ ಇದ್ದಾರೆ. ಹಿರಿಯ ಕೋಣಗಳ ಹಲಗೆ ಸವಾರಿಗರಾಗಿರುವಂತಹ ಭಾಸ್ಕರ್ ಪೂಜಾರಿ ಹೊಸಕೋಟೆ, ಇವರನ್ನು ಕೂಡ ಗುರುತಿಸಿ ಗೌರವಿಸಿದ್ದೇವೆ. ಭಾಸ್ಕರ್ ಪೂಜಾರಿ ಹೊಸಕೋಟೆ ಇವರ ಕೋಣ. ಹೊಸಕೋಟೆ. ಕಮ್ಮಿ ಕಂಬಳದಲ್ಲಿ ಒಂಟಿ ಓಟ ಕೂಡ ನಡೀತಾ ಇದೆ. ಈಗಾಗಲೇ ಎತ್ತಿನ ಓಟ ಮುಗಿದಿರ್ತದೆ. ಹಾಗೆ ನಿತಿನ್ ದೇವಾಡಿಗರ ಕೋಣವಾಗಿ ಹೊಸೂರು ಮನೆ ನಿತಿನ್ ದೇವಾಡಿಗ ಹೊಸೂರು ಮನೆಯವರ ಕೋಣ ಮತ್ತು ವಿಶ್ವಮನೆಯ ಓಟವನ್ನು ಒಳಪಡಿಸ್ತಾ ಇದ್ದಾರೆ. ದಿನೇಶ್ ಕೇಜ್ರಿಯವರ ಸವಾರಿಗತ್ವದೊಂದಿಗೆ ಒಂಟಿ ಓಟ
ಆದಷ್ಟು ಬೇಗ ಸಬ್ ಜೂನಿಯರ್ ಟ್ರಯಲ್ ಬಾಕಿ ಇದ್ದಲ್ಲಿ ಸಬ್ ಜೂನಿಯರ್ ಟ್ರಯಲ್ ಮಾಡ್ಕೊಳ್ಳಿ. ಸ್ಪರ್ಧೆ ಆರಂಭಿಸುವ. ಗಣೇಶ್ ಕೊಟ್ಟಾರ್ರೆ ನಮ್ಮೊಂದಿಗಿದ್ದಾರೆ ಹಿರಿಯ ಅನುಭವಿ ಗೋರಿ ಸವಾರಿಗ, ಕರ್ನಾಟಕ ಕ್ರೀಡಾರತ್ನ ಪ್ರಶಸ್ತಿಯನ್ನ ಪಡೆದಂತ ಹಿರಿಯ ಅನುಭವಿ ಗೋರಿ ಸವಾರಿಗ ಗೋಪಾಲ್ ನಾಯಕ್ ಶಿರೂರು ಒಂದು ಮನೆ, ಇವರನ್ನು ಕೂಡ ಗುರುತಿಸಿಕೊಂಡಿದ್ದಾರೆ. ದಿವಾಕರ್ ಹಾಗೆ ನಾಗರಾಜ್ ಇವರ ಬಿಗಿಯಾದ ಬಿಗಿತನದೊಂದಿಗೆ, ಭರತ್ ನಾಯಕ್ ಇವರ ಸವಾರಿಗತ್ವದೊಂದಿಗೆ ಸಬ್ ಜೂನಿಯರ್ ಟ್ರಯಲ್ ಇದ್ದಾರೆ. ಆದಷ್ಟು ಬೇಗ ಸಬ್ ಜೂನಿಯರ್ ಟ್ರಯಲ್ ಮಾಡ್ಕೊಳ್ಳಿ. ಯುವ ಶ್ರೀಗಣದ ಕಂಬಳೋತ್ಸವದಲ್ಲಿ ಸತತ ಸ್ಪರ್ಧಾ ಪೈಪೋಟಿಯನ್ನ ಕೊಟ್ಟಂತ ಗೋಪಾಲ್ ನಾಯಕ್ ಶಿರೂರು ಒಂದು ಮನೆ, ಈ ಬಾರಿ ಹೊಸ ಹುರುಪಿನ ತರುಣ ಅನುಭವಿ ದಯಾನಂದ್ ದೇವಡಿಗ ಮೇಲ್ಮೈಣಿ ಕೋಣದ ಹಿಡಿತ ಹಾಗೂ ಓಟಗಾರ ವಿಭಾಗದಲ್ಲಿ ಈ ಸರಿ ಮೇಣಿ ಕಂಬಳ ಗೆದ್ದಲ್ಲಿ. ರವಿ ಪೂಜಾರಿ ಗುರಮಕ್ಕಿ ಇವರನ್ನು ಕೂಡ ಗುರುತಿಸಿಕೊಂಡಿದ್ದಾರೆ. ಸಬ್ ಜೂನಿಯರ್ ಟ್ರಯಲ್ ಇದ್ದವರು ಆದಷ್ಟು ಬೇಗ ಟ್ರಯಲ್ ಮಾಡ್ಕೊಳ್ಳಿ. ನೋಂದಣಿಸದಿದ್ದವರು ನೋಂದಣಿ ಮಾಡ್ಕೊಳ್ಬೇಕು. ಗಣೇಶ್ ಕೊಟ್ಟಾರ್ರೆ ಸ್ಪರ್ಧೆ ಆರಂಭಿಸುವ. ಗಣೇಶ್ ಕೊಟ್ಟಾರ್ರೆ ಹೇಳಿ ಸಬ್ ಜೂನಿಯರ್ ಸ್ಪರ್ಧೆ ಆರಂಭಿಸುವ. ಸರಿ. ಓಕೆ, ಟ್ರಯಲ್ ಬಿಡ್ಲಿಕ್ಕೆ ಹೇಳಿ, ಬಿಡುವವರೆಲ್ಲ ಬೇಗ ಬಿಟ್ಕೊಳ್ಳಿ. ಗೋಪಾಲ್ ನಾಯಕ್ ಶಿರೂರು ಒಂದು ಮನೆ, ಭರತ್ ನಾಯಕ್ ಇವರ ಸವಾರಿಗತ್ವದೊಂದಿಗೆ ಸಾಕಷ್ಟು ವೈಷಮ್ಯತೆಯ ಓಟವನ್ನು ಕೂಡ ಮಾಡಿದ್ದಾರೆ. ಶ್ರೀ ಯಕ್ಷೇಶ್ವರಿ ಅನುಗ್ರಹ ಗೊಬ್ರಾಣಿ ಇವರ ಕೋಣದ ಹಗ್ಗದ ಸವಾರಿಗನಾಗಿ ಈ ಭಾಗದ ಶ್ರೇಷ್ಠ ಸವಾರಿಗ ಪೃಥ್ವೀಶ್ ಪೂಜಾರಿ ಗುರಮಕ್ಕಿಯಲ್ಲಿ ಹಲವಾರು ಸವಾರಿಗರು ನಮ್ಮೊಂದಿಗಿದ್ದಾರೆ. ವಿವೇಕ್ ಪೂಜಾರಿ ಗುರಮಕ್ಕಿ, ರವಿ ಪೂಜಾರಿ ಗುರಮಕ್ಕಿ, ಅವರ ಅಳಿಯನಾಗಿರ್ತಕ್ಕಂಥ ಇನ್ನೋರ್ವ ಶ್ರೇಷ್ಠ ಉದಯೋನ್ಮುಖ ಸವಾರಿಗ ಪೃಥ್ವೀಶ್ ಪೂಜಾರಿ. ಯೂಟ್ಯೂಬ್ ಲೈವ್ ಬರ್ತಾ ಇಲ್ಲ. ಲೈವ್ ಗಿರಿಜಾ ರೋಡ್ಲೆಸ್ ಗಾಡಿ ಕುಸಾ ಪೂಜಾರಿ ಇವರ ಕೋಣೆಗಳು ಸಬ್ ಜೂನಿಯರ್ ವಿಭಾಗದಲ್ಲಿ ಈ ವರ್ಷ ನಡೆದ ಜೂನಿಯರ್ ವಿಭಾಗದಲ್ಲಿ ಹಲವಾರು ಪ್ರಶಸ್ತಿಯನ್ನು ಪಡೆದಂತ ಶ್ರೇಷ್ಠ ಬೆಳೆಗಾರಿಕೆ ಭೋಜ ಪೂಜಾರಿ ಅವರ ಮಾಲೀಕತ್ವದ ಗಿರಿಜಾ ರೋಡ್ಲೆಸ್ ಗಾಡಿ ಕುಸಾ ಪೂಜಾರಿ ಕೋಟಾ ಇವರ ಕೋಣ. ಈ ಕೋಣದ ಹಗ್ಗದ ಸವಾರಿಗನಾಗಿ ವಿಶ್ವನಾಥ ದೇವಾಡಿಗ ಹಲವಾರು ವರ್ಷಗಳಿಂದ ಕಂಬಳ ಕ್ಷೇತ್ರದಲ್ಲಿ ತನ್ನದೇ ಆದ ಸಾಧನೆಯನ್ನ ಮಾಡಿರ್ತಕ್ಕಂಥ ಗಾಡಿ ಕುಸಾ ಪೂಜಾರಿ ಗಿರಿಜಾ ರೋಡ್ಲೆಸ್ ಭೋಜ ಪೂಜಾರಿಯವರ ಮಾಲೀಕತ್ವದ ಕೋಣಗಳು. ಈ ವರ್ಷ ನಡೆದ ಸಬ್ ಜೂನಿಯರ್ ಎಲ್ಲ ಕೋಣವನ್ನು ಏಕಕಾಲದಲ್ಲಿ ಗದ್ದೆಗಿಳಿಸುವಂತೆ ಮನವಿ ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಕೋಣದ ಮಾಲಕರು ನಮ್ಮೊಂದಿಗೆ ಸಹಕರಿಸಬೇಕು. ಸವಾರಿಗರಿಗೆ ವಿಶೇಷವಾಗಿ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆದಷ್ಟು ಬೇಗ ಸಬ್ ಜೂನಿಯರ್ ಟ್ರಯಲ್ ಮುಗಿಸ್ಕೊಳ್ಳಿ. ಸ್ಪರ್ಧೆ ಆರಂಭಗೊಳ್ಳುತ್ತದೆ. ನಿರೀಕ್ಷೆಗೂ ಮೀರಿ ನಮ್ಮ ಈ ಕಂಬಳ ಗೆದ್ದಲಿದ್ದಾರೆ ಮೈಯಾಣಿ ಕಾಡು ಹಿರಿಯ ಉರುಪಿನ ಓಟಗಾರ ದಯಾನಂದ್ ದೇವಡಿಗ ಮೇಲ್ಮೈಯಾಣಿ ಈ ಬಾರಿ ಕಂಬಳ ಗೆದ್ದೆಯಲ್ಲಿ. ಹಲವಾರು ಸವಾರಿಗರು ನಮ್ಮನ್ನ ಸೇರಿಕೊಳ್ತಾ ಇದ್ದಾರೆ. ಬಂದಂತ ಎಲ್ಲ ಸವಾರಿಗರಿಗೆ, ಕಟ್ಟಾಳುಗಳಿಗೆ, ಕೋಣದ ಮಾಲೀಕರಿಗೆ ಮತ್ತೊಮ್ಮೆ ನಮ್ಮ ಈ ಕಂಬಳ ಗೆದ್ದಲಿದ್ದಾರೆ. ಕಂಬಳಕ್ಕಾಗಿ ಕರ್ನಾಟಕ ಸರ್ಕಾರ ನೀಡುವಂತ ಕ್ರೀಡಾ ರತ್ನ ಪ್ರಶಸ್ತಿ ಪಡೆದಿರುವಂತ ಭಾಸ್ಕರ್ ದೇವಾಡಿಗ ಮಹಾಬಲೇಶ್ವರ ಇವರನ್ನು ಕೂಡ ಗುರುತಿಸಿಕೊಂಡಿದ್ದೇವೆ. ಭಾಸ್ಕರ್ ದೇವಾಡಿಗ ಮಹಾಬಲೇಶ್ವರ ಇವರನ್ನ ವೇದಿಕೆಯತ್ತ ಆಹ್ವಾನಿಸ್ತಿದ್ದೀವಿ. ನಮ್ಮ ಈ ಕಂಬಳಕ್ಕೆ ವಿಶೇಷವಾಗಿ ಬಣ್ಣ ಬಣ್ಣದ ಲುಂಗಿ, ಬಣ್ಣ ಬಣ್ಣದ ಮುಂಡಾಸು,
ಕಂಬಳಕ್ಕಾಗಿ ಕ್ರೀಡಾ ರತ್ನ ಪ್ರಶಸ್ತಿ ಪಡ್ಕೊಂಡಿರುವಂತ ಭಾಸ್ಕರ್ ದೇವಡಿಗ ಮಹಾಬಲೇಶ್ವರ ಇವ್ರನ್ನ ವೇದಿಕೆಯತ್ತ ಆಹ್ವಾನಿಸ್ತಿದ್ದೇವೆ. ಪೂಜಾರಿ ಇವರ ಕೋಣಗಳು ಇಳಿಜಾರು ಔಟ್ಲೈನ್ಸ್ ಗಾಡಿ ಕುಸ ಪೂಜಾರಿಯವರ ಮನರಂಜನೆಯ ಊಟವನ್ನು ವಿಜೃಂಭಣೆ ಓಟ ವಿಶ್ವನಾಥ್ ದೇವಡಿಗ ನಾಯಕನ ಕಟ್ಟೆ. ವಿಶ್ವನಾಥ ದೇವಾಡಿಗೆ ಇವರ ಸವಾರಿ ಕೈಗೊಂಡಿದೆ. ಭಾಸ್ಕರ್ ದೇವಡಿಗ ಮಹಾಬಲೇಶ್ವರ್ ಇವ್ರನ್ನ ವೇದಿಕೆಯತ್ತ ಆಹ್ವಾನಿಸ್ತಿದ್ದೇವೆ. ಇವರಿಗೆ ಗೌರವದ ಸನ್ಮಾನದ ಸಾಲನ್ನು ಒದಗಿಸಿ ಸನ್ಮಾನಿಸಬೇಕಂತ ದಯವಿಟ್ಟು ಮೇಣಿ ಕಾಡಿಂತವ್ರ ಕಂಬಳದ ಅಧ್ಯಕ್ಷರಾದಂಥ ರಮೇಶ್ ಪೂಜಾರಿ ಕಾಡಿಂತವ್ರ, ಹಲೋ ಗೌರವ ಅಧ್ಯಕ್ಷರಾದಂಥ ಹಲೋ ಹಾ ಅಲ್ಲಿ ಸಬ್ ಜೂನಿಯರ್ ವಿಭಾಗದ ಕೋಣವನ್ನ ಏಕಕಾಲದಲ್ಲಿ ಗದ್ದೆಗಳಿಸುವಂತೆ ಮನವಿ ಮಾಡಿಕೊಳ್ತಾ ಇದ್ದೇವೆ. ಓಕೆ ಸಬ್ ಜೂನಿಯರ್ ವಿಭಾಗದವರು ಎಲ್ಲರೂ ಒಟ್ಟಿಗೆ ಏಕಕಾಲದಲ್ಲಿ ಗದ್ದೆಗೇಳಿಸ್ಬೇಕು. ತನ್ಮಧ್ಯ ಈಗಾಗಲೇ ಕೋಟ ನಡೀತಾ ಇದೆ. ಎದುರುಗಡೆ ಇದ್ದ ಕೋಣವನ್ನು ತರಬಾರ್ದು. ಎಲ್ಲ ಏಕಕಾಲದಲ್ಲಿ ಗದ್ದೆಗಳಿಸುವಂತೆ ಮನವಿ ಮಾಡಿಕೊಳ್ತಾ ಇದ್ದೇವೆ. ನಿರೀಕ್ಷೆಗೂ ಮೀರಿ ಕೋಣಗಳ ಕೂಡಿಕೆ ಆಗ್ತಾ ಇದೆ. ಬಂದಂತೆ ಎಲ್ಲ ಕೋಣದ ಮಾಲೀಕರಿಗೆ, ಕಂಬಳ ಅಭಿಮಾನಿಗಳಿಗೆ ಮತ್ತೊಮ್ಮೆ ಆದರದ ಸ್ವಾಗತವನ್ನು ಬಯಸ್ತಾ ಇದೆ. ಹಲವಾರು ಸವಾರಿಕರಿದ್ದಾರೆ. ಭರತ್ ನಾಯಕ್, ವಿಶ್ವನಾಥ ದೇವಾಡಿಗ, ರಾಘವೇಂದ್ರ ಪೂಜಾರಿ ಕಾಮನ ಮನೆ, ರವಿ ಪೂಜಾರಿ ಗುರಮಕ್ಕಿ, ವೆಂಕಟೇಶ್ ದೇವಾಡಿಗ, ಶಂಕರ್ ದೇವಾಡಿಗ ನಾಗೂರು, ಶಿವರಾಜ್, ನಾಗರಾಜ್ ದೇವಾಡಿಗ ಅಕ್ಕಲಾಡಿ, ಕೇಶವ ದೇವಾಡಿಗ ಗೊಬ್ರಾಣಿ, ಹರೀಶ್ ನಾಯಕ್ ಭಟ್ಕಳ, ಮನೋಜ್ ನಾಯಕ್ ಭಟ್ಕಳ, ಶಂಕರ್ ನಾಯಕ್ ಭಟ್ಕಳ, ವಿವೇಕ್ ಪೂಜಾರಿ ಗುರುಮಕ್ಕಿ, ಪಾಂಡುರಂಗ ಭಟ್ಕಳ, ಭಾಸ್ಕರ್ ದೇವಾಡಿಗ ಮಹಾಬಲೇಶ್ವರ ಬಡಮನೆ, ಗೋಪಾಲ್ ನಾಯಕ್ ಶಿರೂರು ಮುತ್ತುಮನೆ, ಇನ್ನು ಹಲವಾರು ಸವಾರಿಗರು ನಮ್ಮನ್ನ ಸೇರಿಕೊಳ್ಳಲಿದ್ದಾರೆ. ನಮ್ಮ ಸಮಯ ಪಾಲನೆಗಾಗಿ ಎಸ್ವಿ ಡಿಜಿಟಲ್ ಸೆನ್ಸರ್ ವಿತ್ ಲೇಸರ್ ಫಿನಿಶರ್, ಎಸ್ವಿ ಡಿಜಿಟಲ್ ನಂದನವನ ಮಾಲೀಕತ್ವದ ಸಮಯ ಪಾಲನೆ. ಪ್ರಧಾನ ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ರಾಘವೇಂದ್ರ ಬೌಳಾಡಿ, ಶರತ್ ದೇವಾಡಿಗ ಮೇಲ್ಮೇಯಾಣಿ, ದಯಾನಂದ ಮೇಲ್ಮೇಯಾಣಿ, ಹಾಗೆ ವಿಶ್ವನಾಥ್ ಕೊಠಾರಿ ಗಾಯಕ. ಸಬ್ ಜೂನಿಯರ್ ಟ್ರಯಲ್ ಮುಗಿದಿದ್ರೆ ಸ್ಪರ್ಧೆ ಆರಂಭಿಸ್ತೀವಿ ಜೊತೆ. ಸೂರ್ಯ ಕಂಬಳೋತ್ಸವ 27ನೇ ವರ್ಷದ ಮೀಯಾಣಿ ಕಾಡಿನ ತಾರು. ಸ್ವಾಮಿ ಅನುಗ್ರಹ. ಸ್ವಾಮಿ ಅನುಗ್ರಹ ದಿವಂಗತ ದ್ಯಾವಮ್ಮ ದೇವಾಡಿಗ ಮೇಲ್ಮಿಯಾಣಿ ಇವರ ಕೋಣಗಳು. ಈ ಕೋಣದ ಹಕ್ಕದ ಸವಾರಿಗನಾಗಿ ಶಂಕರ್ ದೇವಾಡಿಗ ನಾಗೂರು. ಈ ವರ್ಷ ನಡೆದ ಕಂಬಳೋತ್ಸವದಲ್ಲಿ ಒಂದೇ ದಿನದಲ್ಲಿ ಸತತ 7 ಬಹುಮಾನವನ್ನು ತನ್ನದಾಗಿರುವಂತ ಶ್ರೇಷ್ಠ ಸವಾರಿಗ ಸ್ವಾಮಿ ಅನುಗ್ರಹ ದಿವಂಗತ ದ್ಯಾವಮ್ಮ ದೇವಾಡಿಗ ಮೇಲ್ಮಿಯಾಣಿ ಇವರ ಕೋಣಗಳು. ಈ ವರ್ಷ ನಡೆದ ಕಂಬಳೋತ್ಸವದಲ್ಲಿ ಸಾಕಷ್ಟು ಸ್ಪರ್ಧಾ ಪೈಪೋಟಿಯನ್ನು ಕೊಂಡಂತ ದಿವಂಗತ ದ್ಯಾವಮ್ಮ ದೇವಾಡಿಗ ಮೇಲ್ಮಿಯಾಣಿ ಇವರ ಕೋಣ. ಈ ಕೋಣದ ಹಕ್ಕದ ಸವಾರಿಗನಾಗಿ ಶಂಕರ್ ದೇವಾಡಿಗ.
ಬಾರ್ಕೂರು ದಿವಂಗತ ಶಂಕರ್ ನಾಯಕ್ ಅವರ ಕೋಣಗಳು ಇದೀಗ ಟ್ರಯಲ್ ಓಟದತ್ತ. ಈ ಕೋಣದ ಹಗ್ಗದ ಸವಾರಿಗನಾಗಿ ಭರತ್ ನಾಯಕ್ ಜೋಡುಕರೆ ಹಾಗೂ ಸಾಂಪ್ರದಾಯಿಕ ಕಂಬಳೋತ್ಸವದಲ್ಲಿ ಹಲವಾರು ಪ್ರಶಸ್ತಿಯನ್ನು ಪಡೆದಂತ ಶ್ರೇಷ್ಠ ಸವಾರಿಗ. ಕೂಡ್ಲಿ ಬಾರ್ಕೂರು ಕೂಡ್ಲಿ ಬಾರ್ಕೂರು ಶ್ರೀ ದುರ್ಗ ಕೂಡ್ಲಿ ಬಾರ್ಕೂರು ಇವರ ಕೂಡ ಈ ವರ್ಷ ನಡೆದ ಕಂಬಳೋತ್ಸವದಲ್ಲಿ ಸ್ಪರ್ಧಾ ಪೈಪೋಟಿಯನ್ನು ಕೊಟ್ಟಂತ ಕೂಡ್ಲಿ ಬಾರ್ಕೂರು ಶ್ರೀ ದುರ್ಗ. ಈ ಕೋಣದ ಹಗ್ಗದ ಸವಾರಿಗನಾಗಿ ಭರತ್ ನಾಯಕ್. ಸಾಕಷ್ಟು ಅದ್ಧೂರಿ ಕಂಬಳೋತ್ಸವ ಸಾಗಿ ಬರ್ತಾ ಇದೆ. 27ನೇ ವರ್ಷದ ಮಿಯಾಣಿ ಸೂರ್ಯ ಕಂಬಳೋತ್ಸವ ದಿವಂಗತ ಶಂಕರ್ ನಾಯಕ್ ಶ್ರೀ ದುರ್ಗಾ ಕೂಡ್ಲಿ ಬಾರ್ಕೂರು ಇವರ ಕೋಣ. ಈ ಕೋಣದ ಹಗ್ಗದ ಸವಾರಿಗರಾಗಿ ಭರತ್ ನಾಯಕ್ ಬಿಗಿಯಾದ ಬಿಗಿದ್ದೊಂದಿಗೆ ದಿವಾಕರ್ ಹಾಗೂ ಇನ್ನೇನು ಕೆಲವೇ ಕ್ಷಣದಲ್ಲಿ ಸ್ಪರ್ಧೆ ಆರಂಭವಾಗ್ತಾ ಇದೆ. ಹಲವಾರು ವರ್ಷಗಳಿಂದ ನಮ್ಮೊಂದಿಗೆ ಕಂಬಳ ಕ್ಷೇತ್ರದಲ್ಲಿ ಸವಾರಿಗತ್ವವನ್ನ ಮಾಡಿರ್ತಕ್ಕಂಥ ಈ ಭಾಗದ ಶ್ರೇಷ್ಠ ಸವಾರಿಗ ರಾಘವೇಂದ್ರ ದೇವಾಡಿಗ ದೀಕಿ ಮನೆ ಕೂಡ್ಲಿ ಬಾರ್ಕೂರು ಶ್ರೀ ದುರ್ಗ ದಿವಂಗತ ಶಂಕರ್ ನಾಯಕ್ ಅವರ ಕೂಡ ಈ ಕೋರ್ವ ಹಗ್ಗದ ಸವಾರಿಗನಾಗಿ ಭರತ್ ನಾಯಕ್ ಕಿರೂರು ಬೊಗ್ಗಮನೆ. ಚಂದ್ರದೇವಾಡಿಗ ಕತ್ತೋಳ್ಮಿ ಮನೆ ಇವರ ಎ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗನಾಗಿ ಶಿವರಾಜ್. ಚಂದ್ರದೇವಾಡಿಗ ಕತ್ತೋಳ್ಮಿ ಮನೆ ಇವರ ಎ ಕೋಣಗಳು ತಷ್ಟು ವಿಜೃಂಭಣೆಯ ಮೊತ್ತವನ್ನು ಒಳಗೊಂಡಿದ್ದಾರೆ. ನೋಂದಣಿ ಆಗದೇ ಇರುವಂತಹ ಕೋಣಗಳು ಆದಷ್ಟು ಬೇಗ ನೋಂದಾಯಿಸಿಕೊಳ್ಬೇಕು. ಸಬ್ ಜೂನಿಯರ್ ಸ್ಪರ್ಧೆ ಆರಂಭಗೊಳ್ತಾ ಇದೆ. ಆಚೆಗಡೆ ಗೇಟ್ ಕಟ್ಟಿ, ಗೇಟ್ ಗೌರವಾಧ್ಯಕ್ಷರು ಮುತ್ತೈ ಪೂಜಾರಿ ಅವರೇ, ಗೇಟ್ ಎಳೆದು ಕಟ್ಟಿ ಸ್ಪರ್ಧೆ ಸ್ಟಾರ್ಟ್ ಮಾಡ್ತೀವಿ. ಟ್ರಯಲ್ ಇದ್ದವ್ರು ಇಳಿಸ್ಬೋದು. ಸಬ್ ಜೂನಿಯರ್ ತಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ಆದಷ್ಟು ಬೇಗ. ಸಬ್ ಜೂನಿಯರ್ ಇವಾಗ ಆದಷ್ಟು ಬೇಗ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ಸ್ಪರ್ಧೆ ಆರಂಭಗೊಳ್ಳುತ್ತೆ ಆದಷ್ಟು ಬೇಗ. ಸ್ಪರ್ಧೆ ಆರಂಭಗೊಳ್ಳುತ್ತೆ ಆದಷ್ಟು ಬೇಗ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ಸಬ್ ಜೂನಿಯರ್ ವಿಭಾಗದವರು ಹೆಸರನ್ನು ನೋಂದಾಯಿಸ್ಕೊಳ್ಬಹುದು. ಆ ಗೇಟ್ ಕಟ್ಟಿದ್ದಾರೆ. ಓಕೆ, ಟ್ರಯಲ್ ಇದ್ದವರು ಆದಷ್ಟು ಬೇಗ ಇಳಿಸಿ. ಗಣೇಶ್ ಗೌಡ ಅವ್ರೆ, ನೇರ ಸ್ಪರ್ಧೆ ಸಬ್ ಜೂನಿಯರ್ ಸ್ಪರ್ಧೆ ಇಳಿಸುವವರು ಯಾರಾದ್ರೂ ಇದ್ರೆ ಬಡ ಇಳಿಸಿ. ಸಬ್ ಜೂನಿಯರ್ ಇನ್ನು ಯಾವುದೇ ಟ್ರಯಲ್ಗೆ ಅವಕಾಶ ಇಲ್ಲ. ಕೆರೆಯಲ್ಲಿದ್ದಂತ ಕೋಣವನ್ನ ಬಿಟ್ಟ ನಂತರ ನೇರ ಸಬ್ ಜೂನಿಯರ್ ಸ್ಪರ್ಧೆಗೆ ಆರಂಭಿಸ್ತಾ ಇದ್ದಾವೆ. ಸಮಯದ ಅಭಾವ ನಮ್ಮನ್ನ ಕಾಡ್ತಾ ಇದೆ. ಸಬ್ ಜೂನಿಯರ್, ಜೂನಿಯರ್, ಸೀನಿಯರ್ ಹಾಗೂ ಮುಕ್ತ ಹಲಗೆ ಎನ್ನುವ 4 ವಿಭಾಗದಲ್ಲಿಯೂ ಕೂಡ ಸ್ಪರ್ಧೆ ಆಯೋಜಿಸಲಾಗಿದೆ. ಸ್ಪರ್ಧೆಗೆ ಏಕಕಾಲದಲ್ಲಿ ಮುಂಭಾಗದಿಂದ ಎಲ್ಲ ಸಬ್ ಜೂನಿಯರ್ ಕೋಣನ ಏಕಕಾಲದಲ್ಲಿ ಇಳಿಸಬೇಕಂತ ಕೇಳ್ಕೊಳ್ತಿದ್ದೀವಿ. ಟೋಕನ್ ರಿಜಿಸ್ಟರ್ ಮಾಡ್ಕೊಳ್ಳಿ. ಈ ಭಾಗದ ಹಿರಿಯ ಕೊಣದ ಮಾಲಕರು ಸಂಸ್ಥಾನ ಪಾಂಡೇಶ್ವರ ಗಣೇಶ್ ಪೂಜಾರಿ ಇವರನ್ನು ಕೂಡ ಗುರುತಿಸಿಕೊಂಡಿದ್ದಾರೆ.
ಸಬ್ ಜೂನಿಯರ್ ಆದಷ್ಟು ಬೇಗ ಟ್ರಯಲ್ ಇದ್ದವ್ರು ಇಳಿಸಿ ಟೋಕನ್ ತಗೊಳ್ಳಿ ಆದಷ್ಟು ಬೇಗ. ಸ್ಪರ್ಧೆ ಆರಂಭಗೊಳ್ಳುತ್ತೆ. ಸ್ಪರ್ಧೆ ಆರಂಭಗೊಳ್ಳುವಾಗ ಕಂಬಳದ ಮುಖಭಾಗದಿಂದ ಎಲ್ಲಾ ಕಂಬಳದ ಕೊಡವನ್ನು ಏಕಕಾಲದಲ್ಲಿ ಇಳಿಸಬೇಕು. ಒಂದು ವಿಶೇಷವಾಗಿ ಲೈವ್ ಬರ್ತಾ ಇದೆ ತುಳುನಾಡು ವಾರ್ತೆಯಲ್ಲಿ, ಹಾಗೇನೆ ಡ್ರೋನ್ ಶೂಟ್ ಆಗ್ತಿದೆ, ಇನ್ಸ್ಟಾಗ್ರಾಮ್ ಇದೆ. ಹೇಮಂತ್ ದೇವಡಿಗ ಕ್ರಿಯೇಷನ್ ಸ್ಪೆಷಲ್ ಫೋಟೋಗ್ರಾಫರ್. ಹಾಗೆ ದುಬೈಯಿಂದ ಒಬ್ಬರು ಫೋಟೋಗ್ರಾಫರ್ನ ಕಳಿಸಿದ್ದೀನಿ, ನಿಖಿಲ್ ಪೂಜಾರಿ ಕಾಡಿಂತಾರ್ ಅಂತೇಳಿ, ದುಬೈಯಿಂದ ಬಂದಿದ್ದಾರೆ. ಅಬುದಾಬಿ, ಬಹ್ರೀನ್, ಮರೈನ್ನಲ್ಲೆಲ್ಲ ಕೂಡ ವಿಡಿಯೋ ಬರುತ್ತೆ, ಸ್ಪೆಷಲ್ ವಿಡಿಯೋ ಬರುತ್ತೆ. ನಿಮ್ಮ ಕೋಣಗಳು ಕೂಡ ದುಬೈಯಲ್ಲಿ ನಿಂತು ನೋಡ್ತಾರೆ. ಆದ್ರಿಂದ ಏಕಕಾಲದಲ್ಲಿ ಸ್ಪರ್ಧೆಗೆ ಇಳಿಯುವಾಗ ಎಲ್ಲಾ ಸಬ್ ಜೂನಿಯರು ಏಕಕಾಲದಲ್ಲಿ ಇಳಿಬೇಕು. ಟ್ರಯಲ್ ಇದ್ದವ್ರು ಬೇಗ ಮುಗಿಸ್ಕೊಳ್ಳಿ, ಸ್ಪರ್ಧೆ ಆರಂಭಗೊಳ್ಳುತ್ತೆ. ಸ್ಪರ್ಧೆ ಆರಂಭಿಸಲಿಕ್ಕೆ ನಾವು ರೆಡಿ. ಟ್ರಯಲ್ ಮತ್ತೆ ಸ್ಪರ್ಧೆ ಚಾನ್ಸ್ ಇರೋದಿಲ್ಲ. ಹೆಸರನ್ನು ಆದಷ್ಟು ಬೇಗ ನೋಂದಾಯಿಸ್ಕೊಳ್ಬೇಕು. ಗಣೇಶ್ ಕೊಟ್ಟಾರ ಸ್ಪರ್ಧೆ ಶುರು ಮಾಡುವ. ಸರಿ ಸರಿ. ಏಕಕಾಲದಲ್ಲಿ ಮುಖಭಾಗದಿಂದ ಸಬ್ ಜೂನಿಯರ್ ಎಲ್ಲಾ ಕೋಣಗಳು ಇಳಿಬೇಕು ಸ್ಪರ್ಧೆಗಿಳುವಾಗ. ಗೋಪಾಲ್ ನಾಯಕ್ ಶಿರೂರು ಮತ್ತು ಮನೆಯವರ ಕೂಡ ಟ್ರಯಲ್ ಬೇಗ ಮುಗಿಸ್ಕೊಳ್ಳಿ. ಗೋಪಾಲ್ ನಾಯಕ್ ಶಿರೂರು ಮತ್ತು ಅಭಿನಂದನೆಗಳು. ಎಲ್ಲಾ ಸ್ಪರ್ಧೆ ಮುಗಿದ ನಂತರ ಸಬ್ ಜೂನಿಯರ್ ಬಹುಮಾನವನ್ನು ಕೂಡ ಅನೌನ್ಸ್ ಮಾಡಿ ವೇದಿಕೆಯಲ್ಲಿ ಬಹುಮಾನವನ್ನು ನೀಡ್ತೀವಿ. ಸಂಜೆ ತನಕ ಕಾಯೋದಿಲ್ಲ. ಆದ್ರಿಂದ ವಿಭಾಗದಲ್ಲಿದ್ದವರು ಬೇಗ ಸ್ಪರ್ಧಿಸಬೇಕು. ಎದುರುಗಡೆ ಆದಷ್ಟು ಬೇಗ ಕೋಣವನ್ನು ತರಬೇಕು. ಟ್ರಯಲ್ ಬಾಕಿ ಇದ್ದವ್ರು ಬೇಗ ಇಳಿಸಿ. ಟ್ರಯಲ್ ಬಾಕಿ ಇದ್ದವ್ರು ಬೇಗ ಇಳಿಸಿ. ಬೇಗ ಬೇಗ ಬೇಗ. ದಯವಿಟ್ಟು ಎಲ್ಲ ಸ್ವಯಂ ಸೇವಕರು ನಮ್ಮೊಂದಿಗೆ ಸಹಕರಿಸಬೇಕು. ಎದುರುಗಡೆ ಕೋಣವನ್ನು ತರುವಾಗ ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕು. ಈಗಾಗಲೇ ಟ್ರಯಲ್ ಊಟ ಮುಗಿದಿರ್ತದೆ. ನಮ್ಮ ನಿರೀಕ್ಷೆಗೂ ಮೀರಿ ಹಲವಾರು ಜೊತೆ ಕೋಣಗಳ ಆಗಮನವಾಗಿದೆ. ಬಂದಂತ ಎಲ್ಲ ಕೋಣದ ಮಾಲೀಕರಿಗೆ, ಕಟ್ಟಾಳುಗಳಿಗೆ, ಸವಾರಿಗರಿಗೆ ಇನ್ನೊಮ್ಮೆ ಆಧಾರದ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಇವರ ಬಿ ಕೋಣೆಗಳು ನಾಗರಾಜ್ ದೇವಾಡಿಗ ಕೋಟ್ಯಾಡಿಯವರು ನಮ್ಮೊಂದಿಗಿದ್ದಾರೆ. ಹಲವಾರು ವರ್ಷಗಳಿಂದ ಈ ಮಿಯಾಣಿ ಕಂಬಳೋತ್ಸವದಲ್ಲಿ ಸ್ವಯಂ ಸೇವಕರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವ ನಾಗರಾಜ್ ದೇವಾಡಿಗ ಕ್ವಾಟ್ಯಾಡಿ ಬಿಜೂಟ್. ಗಣೇಶ್ ಕೊಟ್ಟಾರ ಸ್ಪರ್ಧೆ. ಓಕೆ, ಸ್ಪರ್ಧೆಗೆ ಕೋಣ ಬರ್ತಾ ಇದೆ. ಸಬ್ ಜೂನಿಯರ್ ಎಲ್ಲ ಕೋಣ ಇಳಿಸಿ. ಒಂದ್ ನಿಮಿಷ ನಿಲ್ಸ್ಕೊಳ್ಳಿ ಸ್ವಲ್ಪ. ಎಲ್ಲ ಕೋಣ ಹೇಳಿಲ್ಲ, ಎಲ್ಲ ಕೋಣ ಹೇಳಿ. ಒಂದ್ ನಿಮಿಷ. ಡ್ರೋನ್ ಶಾಟ್. ಡ್ರೋನ್ ತುಳುನಾಡು ಆಡ್ತೀವ್ರು ಲೈವ್. ಅಲ್ಲ ಎಲ್ಲ ಒಂದೇ ಸಾರಿ ಇಳಿತವೆ. ನಿಖಿನ್ ಕಡಿತಾರ್ ರೆಡಿನಾ? ಓಕೆ, ಎಲ್ಲ ಕೋಣ ಸಬ್ ಜೂನಿಯರ್ ಸ್ಪರ್ಧೆ ಟ್ರಯಲ್ ಅಲ್ಲ, ಸ್ಪರ್ಧೆ ಇಳಿಸಬಹುದು. ಎರಡು ಜೊತೆ ಕೋಣ ಇದೆ. ಎರಡು ಜೊತೆ ಎಲ್ಲಿತ್ತ? ಕೂಡಲೇ ಸ್ಪರ್ಧೆ. ಓ, ನೀವು ತಗೊಂಡೋಗಿ ಸ್ಪರ್ಧೆ ಇಳಿಸಿ. ತೊಂದರೆ ಇಲ್ಲ, ಕೌಂಟಿಂಗ್ ಮಾಡ್ತಾರೆ. ಯಾವುದೇ ಸಮಯದ ಅವಕಾಶ ಇಲ್ಲ. ಎಲ್ಲ ಬರಲಿ. ಕೋಣವನ್ನು ಆದಷ್ಟು ಸಬ್ ಜೂನಿಯರ್ ಎಲ್ಲ ಮುಖಭಾಗಕ್ಕೆ ಬರ್ಬೇಕು. ಕೋಣವನ್ನು ಬೇಗ ತರಬೇಕಲ್ಲ. ಮುಗ್ದ ಕೂಡಲೇ ಬಹುಮಾನ ಅನೌನ್ಸ್ ಮಾಡ್ತೀವಿ ನಾವು. ಒಂದೇ ಚಾನ್ಸ್ ಇರುವುದರಿಂದ ಬೇರೆ ಅವಕಾಶವೂ ಇಲ್ಲ. ಇದು ವಿಶೇಷ ಕಂಬಳ ಗೆದ್ದೆ. ಆಕ್ಚುಲಿ ಮೇಣಿ ಕಾಡಿಂತಾರ ಅಂದ್ರೆ ಕಂಬಳ ಗೆದ್ದೆ ವಿಶೇಷ. ಅದು ಟ್ರಯಲ್ ಬಿಡಿ. ಇಲ್ಲಿ ರಾಘು ಕಾಮನ್ ಮನೆಯವರು ಹಿಡ್ಕೊಂಡು ಹೋಗ್ತಾ ಇರೋದು ಸೀದಾ ಸ್ಪರ್ಧೆಗೆ. ಟೋಕನ್ ನಂಬರ್ ತಗೊಳ್ಳಿ, ಸ್ಪರ್ಧೆ ಮಾಡಿಸಿ. ಸೆನ್ಸರ್ ರೆಡಿ ಮಾಡ್ಕೊಳ್ಳಿ. ತುಳುನಾಡು ವಾರ್ತೆಯಲ್ಲಿ ಲೈವ್ ಇದೆ. ಡ್ರೋನ್ ಅವರಿದ್ದಾರೆ, ದುಬೈಯಿಂದ ವಿಡಿಯೋಗ್ರಾಫರ್ ಅಲ್ಲಿದ್ದಾರೆ. ಸ್ಪೆಷಲ್ ಆಗಿ ಹೇಮಂತ್ ದೇವಾಡಿಗ ಕ್ರಿಯೇಷನ್ ಇನ್ಸ್ಟಾಗ್ರಾಮ್ ಅವರಿದ್ದಾರೆ, ವಿಜಯ ಕರ್ನಾಟಕ ಪೇಪರ್ ಅವರಿದ್ದಾರೆ, ಉದಯವಾಣಿ ಅವರಿದ್ದಾರೆ.
ಹಾಗೆ TV9 ಏಷ್ಯಾನೆಟ್ ಸುವರ್ಣ ನ್ಯೂಸ್ ಯೂಟ್ಯೂಬ್ ಡಿಜಿಟಲ್ ಚಾನಲ್ನಲ್ಲಿ ಬೈಟ್ಸ್ ಬರುತ್ತೆ. ಓಟಗಾರ ಕೃತಿಕ್ ರಿತ್ವಿಕ್ 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 ದೇವಾಡಿಗ ನಾಗೂರು ನಮ್ಮ ಕಾಯ್ತಾ ಇದ್ದಾರೆ. ಸ್ಪರ್ಧೆ ಸಬ್ ಜೂನಿಯರ್ ಆಲ್ಮೋಸ್ಟ್ ನೊಗ ಕಟ್ಟಿ ರೆಡಿಯಾಗಿ ನಾಗೂರು ತಮ್ಮನ್ನ ಕಾಯ್ತಾ ಇದ್ದಾರೆ. ಎದುರು ಭಾಗದಿಂದ ಇಳಿಸಬಹುದು. ಸೋಮಯ್ಯ ಭಟ್ಕಳ ಸಾಕಷ್ಟು ಉತ್ತರ ಕನ್ನಡದ ಕೋಣಗಳು ಹಲವಾರು ಜೊತೆ ಕೋಣಗಳ ಆಗಮನವಾಗಿದೆ. ಸೋಮಯ್ಯ ಭಟ್ಕಳ, ಸೋಮಯ್ಯ ನಾಯಕ್ ಭಟ್ಕಳ, ಸೋಮಯ್ಯ ನಾಯಕ್ ಭಟ್ಕಳ ಪ್ರತಿ ಇವರ ಸವಾರಿಗಳು ನಡೆದಿದೆ. ಸೆನ್ಸರ್ ಎಂಡ್ ಪಾಯಿಂಟ್ ಸ್ವಲ್ಪ ಸ್ಕ್ರೀನ್ ಅನ್ನ ಡೌನ್ ಮಾಡಿ, ಕಾಣಿಸ್ತಾ ಇಲ್ಲ ಸ್ಕ್ರೀನ್ ಪಾಯಿಂಟ್ ಕಾಣಿಸ್ತಾ ಇಲ್ಲ. ಆಶಿಕಾಂತ್ ಜೋಗನ ಡಿಜಿಟಲ್ ಪಾಯಿಂಟ್ ಸ್ವಲ್ಪ ಸ್ಕ್ರೀನ್ ಡೌನ್ ಮಾಡಿ. ಆಶಿಕಾಂತ್ ಜೋಗನ ಈ ವರ್ಷ ನಡೆದ ಕಂಬಳೋತ್ಸವದಲ್ಲಿ ಹಲವಾರು ಪ್ರಶಸ್ತಿಯನ್ನು ಪಡೆದಂತ ಬೆಳ್ಳಗಾರಿಕೆ ಆಶಿಕಾಂತ್ ಜೋಗನ ಮನೆ ಈ ಕೊಡದ ಹಕ್ಕದ ಸವಾರಿಗೆ ನಾಟಿ ಶಂಕರ್ ನಾಯಕ್ ಅತ್ಯಂತ ಕಿರಿಯ ವಯಸ್ಸಿನ ಬಾಲಕಿ ಕೂಡ ನಮ್ಮ ಈ ಕಂಬಳ ಗದ್ದೆಯಲ್ಲಿದ್ದಾಳೆ. ಕಂಬಳದಲ್ಲಿ ಅದೆಷ್ಟು ಆಸಕ್ತಿ. ಆಶಿಕಾ ಜೋಗನ ಮನೆ ಭಟ್ಕಳ ದಯವಿಟ್ಟು ಈ ಮೂರು ಜೊತೆ ಕೋಣ ಓಟ ಆದ ನಂತರ ನೇರ ಸ್ಪರ್ಧೆಗೆ ಯಾವುದೇ ಟ್ರಯಲ್ ಇಲ್ಲ, ನೇರ ಸ್ಪರ್ಧೆ. ಆಶಿಕಾ ಜೋಗನ ಮನೆ ಭಟ್ಕಳ ಚುಚ್ಚುಮುನೆ ಓಟ ಈ ಕೊಡದ ಹಗ್ಗದ ಸವಾರಿಗೆ ನಾಡಿಸಕ್ಕ ಇದೀಗ ಶ್ರೀ ಜೈನ ಜಟ್ಟಿಗೇಶ್ವರ ಅನುಗ್ರಹ ಕೊಡೇರಿ ನಾಗೇಂದ್ರ ಇವರ ಮಾಲೀಕತ್ವದ ಶ್ರೀ ಜೈನ ಜಟ್ಟಿಗೇಶ್ವರ ಅನುಗ್ರಹ ಕೊಡೇರಿ ಚುಮ್ಮನೆಯ ಓಟ ಋತ್ವಿಕ್ಯವಾರಿಗೆಗಳ ಸವಾರಿಗತ್ವದೊಂದಿಗೆ ಶ್ರೀ ಜೈನ ಜಟ್ಟಿಗೇಶ್ವರ ಕೊಡೇರಿ ಕೊನೆಯ ಟ್ರಯಲ್ ಓಟ. ಇದೆಯಲ್ಲ, ಹಲೋ ಒಂದು ನಿಮಿಷ. ಕಂಬಳದಲ್ಲಿ ಕಟ್ಟಾಳುಗಳಾಗಿ ಲವಕುಶ ಭಟ್ಕಳ ಇದೇನು ರೆಡಿಯಾ ಸರ್ ರೆಡಿ ಓಕೆ. ನೇರ ಸ್ಪರ್ಧೆ. ಎಲ್ಲ ಸಬ್ ಜೂನಿಯರ್ ಮುಂಭಾಗಕ್ಕೆ ಬರ್ಬೇಕು. ಎಲ್ಲ ಸಬ್ ಜೂನಿಯರ್ ಕೋಣವನ್ನು ಸ್ಪರ್ಧೆ ಮನವಿ ಮಾಡಿಕೊಳ್ತಾ ಇದ್ದಾರೆ. ಸಬ್ ಜೂನಿಯರ್ ವಿಭಾಗದ ಕೋಣಗಳನ್ನ ಇಲ್ಲಿ ಎದುರುಗಡೆ ತರಬೇಕು. ಎಲ್ಲ ಏಕಕಾಲದಲ್ಲಿ ಗದ್ದೆಗೇರಿಸಬೇಕು. ಈಗಾಗಲೇ ಸ್ಪರ್ಧೆಯಲ್ಲಿದ್ದಾರೆ ದಯವಿಟ್ಟು ಬೇಗ ಬನ್ನಿ. ಶಂಕರ ಪೂಜಾರಿ ಸಮಯ ಮೀರಿದೆ. ಕಾಮನ ಮನೆ ಕೋಟಿ ಚೆನ್ನಯ್ಯ ಕೆಕಾಲು ಇವರ ಕೋಣ ಈ ಕೋಣದ ಹಗ್ಗದ ಸವಾರಿಗರಾಗಿ ವಿಶ್ವನಾಥ ದೇವಾಡಿಗ ಗಣೇಶ್ ಕೊಟ್ರೆ ಟ್ರಯಲ್ ಶಂಕರ ಪೂಜಾರಿ ಕಾಮನ ಮನೆ ಕೆಕಾಲು ಇವರ ಕೋಣ ಈಗಾಗಲೇ ಸ್ಪರ್ಧಾ ಓಕೆ ಸಬ್ ಜೂನಿಯರ್ ಸ್ಪರ್ಧೆ ಆರಂಭಗೊಳ್ಳುತ್ತೆ. ಈಗ ಎಲ್ಲ ಮುಂಭಾಗಕ್ಕೆ ಬರ್ಬೇಕು. ಟ್ರಯಲ್ ಬಿಡಿ. ನೇರ ಕಂಬಳದ ಹೊರಭಾಗದಲ್ಲಿ ಬರಬೇಕು. ಸ್ಪರ್ಧೆಗಿರುವ ಎಲ್ಲ ಕೋಣದ ಮಾಲೀಕರು ಕಂಬಳ ಮುಂಭಾಗಕ್ಕೆ ಬರ್ಬೇಕು. ಎಲ್ಲ ಮೇಲ್ಭಾಗದಲ್ಲಿ ಬರ್ಲಿ, ಮುಂದೆ ಬರ್ಲಿ. ಸಬ್ ಜೂನಿಯರ್ ಎಲ್ಲ ಮುಂದೆ ಬರ್ಬೇಕು. ಕೋಣವನ್ನು ಬಿಡಬಾರ್ದಲ್ಲಿ. ಯಾವ ಕೋಣವನ್ನು ಇಳಿಸಬೇಡಿ ಎದುರುಗಡೆ. ಟ್ರಯಲ್ ಮುಗಿಸ್ಕೊಳ್ತಾರೆ, ಸ್ಪರ್ಧೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ಕೋಣವನ್ನ ಈ ಭಾಗದಲ್ಲಿ ಇರಿಸಬೇಕು. ಒಂದು ನಿಮಿಷ. ರಿಯಲ್ ಗಣೇಶ್ ಕೊಟ್ಟಾರ, ಅದು ರಿಯಲ್. ಸ್ಪರ್ಧೆ ಓಕೆ ಸೆನ್ಸರ್ ಒಂದು ನಿಮಿಷ. ಎದುರುಗಡೆ ಇದ್ದಂತೆ ಕೋಣವನ್ನ ಅಲ್ಲಿಂದ ತೆಗಿಬೇಕಲ್ಲಿ. ಎದುರುಗಡೆ ಇದ್ದಂತೆ ಕೋಣವನ್ನು ಇದು ಸ್ಪರ್ಧೆ. ಕೋಟಿ ಚೆನ್ನಯ್ಯ ಶಂಕರ ಪೂಜಾರಿ ಕಾಮನ ಮನೆ ಕೆಕಾಲು ಇವರ ಕೋಣ
ಹಲವಾರು ವರ್ಷಗಳಿಂದ ಕಂಬಳ ಕ್ಷೇತ್ರದಲ್ಲಿ ತನ್ನದೇ ಆದ ಸಾಧನೆಯನ್ನ ಮಾಡಿದಂತ ಸ್ಪರ್ಧೆ ಹಾ, ಕೋಟಿ ಚೆನ್ನಯ್ಯ ಶಂಕರ ಪೂಜಾರಿ ಕಾಮನೆ. ಲೈವ್ ತುಳುನಾಡು ವಾರ್ತೆ ರೆಡಿನಾ? ರಮ್ಮಿ ಓಕೆ, ಸ್ಪರ್ಧೆ ಲೈವ್ ಸೆನ್ಸರ್ ರೆಡಿ ಇದೆ. ಸೆನ್ಸರ್ ಓಕೆ, ಸಬ್ ಜೂನಿಯರ್ ಮೊದಲ ಸ್ಪರ್ಧೆ. ಲೈವ್ ರೆಡಿ ಇಲ್ಲ, ಎಲ್ಲ ಮುಂಭಾಗದಲ್ಲಿ ಹೋಗ್ಬೇಕು. ಸಬ್ ಜೂನಿಯರ್ ಎಲ್ಲರೂ ಈ ಕೋಣ ಬಿಟ್ಟ ನಂತರ ಮುಂಭಾಗದಿಂದಲೇ ಹೋಗಿ. ಸಂತೋಷ್ ಹಾ, ಲೈವ್ ರೆಡಿ ಇದೆಯಾ? ಎಸ್, ಲೈವ್ ರೆಡಿ ಇದೆ, ಸೆನ್ಸರ್ ರೆಡಿ ಇದೆ, ಎಲ್ಲ ರೆಡಿ ಇದೆ. ಕೋಣ ಬಿಡಿ. ನಿಮ್ಮೆಲ್ಲರ ಸಹಕಾರದಿಂದ ಸಾಗಿ ಬಂದ 27ನೇ ವರ್ಷದ ಸೆನ್ಸರ್ ಪ್ರಾಬ್ಲಮ್ ಇದೆ. 1 ಮಿನಿಟ್. ಸಬ್ ಜೂನಿಯರ್ ವಿಭಾಗದ ಪ್ರಥಮ ಸ್ಪರ್ಧಿಯಾಗಿ ವೇಟ್ ಕೋಟಿ ಚೆನ್ನಯ್ಯ ಶಂಕರ ಪೂಜಾರಿ ಕಾಮನ ಮನೆಗೆ ಕಾಲಿ ಬರಕೋಣ. ರಾಘವೇಂದ್ರ ಪೂಜಾರಿಯವರ ರೆಡಿ ಸಹಕಾರದೊಂದಿಗೆ ಸವಾರಿಗರಾಗಿ ಸಬ್ ಜೂನಿಯರ್ ಎಲ್ಲ ಕೋಣ ಮುಂಭಾಗಕ್ಕೆ ಬರ್ಬೇಕು. ಅದ್ಭುತ ಮನೋರಂಜನೆ ಓಟ. ಮೊದಲ ಸಬ್ ಜೂನಿಯರ್ ಮೊದಲ ಸ್ಪರ್ಧೆ. 898 ಸಬ್ ಜೂನಿಯರ್ ಎಲ್ಲ ಕೋಣ ಮುಂಭಾಗಕ್ಕೆ ಬರಲಿ. ಮುಂಭಾಗಕ್ಕೆ ದಯವಿಟ್ಟು ಮೇಲ್ಭಾಗದಲ್ಲಿ ಕಳಿಸ್ಬೇಕು ಎಲ್ಲ ಕೋಣವನ್ನ. ಎಲ್ಲ ಮುಂಭಾಗ. ಸಬ್ ಜೂನಿಯರ್ ಲೀಸ್ಟ್ ಕಳಿಸಿ ಆಚೆಗೆ. ಎಲ್ಲ ಬರಲಿ, ಸಬ್ ಜೂನಿಯರ್ ಎಲ್ಲ ಮುಂಭಾಗಕ್ಕೆ ಬರಲಿ. ಮುಂಭಾಗಕ್ಕೆ ಬರಲಿ. ಸಂತೋಷ. ಹಾ, ಈಗ ಓಡಿ ಬಂದಂತ ಸಮಯ ಈಗ ಓಡಿ ಬಂದಂತ ಸಮಯ 8.98. 8.98. ಸಬ್ ಜೂನಿಯರ್ ಲೀಸ್ಟ್ ಕಳಿಸಿ ಆಚೆಗೆ ಬರ್ಕೊಳ್ತಾರೆ. ಎಲ್ಲ ಸಬ್ ಜೂನಿಯರ್ ಕೋಣ ಸ್ಪರ್ಧೆಗಿಳಿಯವರು ಎದುರುಗಡೆ ಇಳಿಸಿ ಕಳಕಳಿಯ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಇಳಿಸಿ ಸಬ್ ಜೂನಿಯರ್ ಎಲ್ಲ ಸಬ್ ಜೂನಿಯರ್ ಕೋಣವನ್ನ ಎದುರುಗಡೆ ಇಳಿಸಿ. ಬರಲಿ ಸಬ್ ಜೂನಿಯರ್ ಇಳಿಸಿ. ಸಬ್ ಜೂನಿಯರ್ ಇಳಿಸಿ, ಎದುರುಗಡೆ ಇಳಿಸಿ. ಸ್ಪರ್ಧೆ ನೇರ ಸ್ಪರ್ಧೆ, ಮತ್ತೆ ಟ್ರಯಲ್ ಇಲ್ಲ. ಈ ಸ್ಪರ್ಧೆ ಮುಗಿದ ನಂತರ ನೇರವಾಗಿ ಬಹುಮಾನ ಅನೌನ್ಸ್ ಮಾಡ್ತೀವಿ. ಇಳಿಸಿ ಸಬ್ ಜೂನಿಯರ್, ಬೇಗ ಇಳಿಸಿ, ಬೇಗ ಮುಂಭಾಗದಲ್ಲಿ ಇಳಿಸಿ. ಕಟ್ಟಿ ಬೇಗ. ರಿಜಿಸ್ಟರ್ ಆಗದಿದ್ದವರು ಟೋಕನ್ ತಗೊಳ್ಳಿ. ಟೋಕನ್ ರಿಜಿಸ್ಟರ್ ಮಾಡಿ. ಸಬ್ ಜೂನಿಯರ್ ಬಣ್ಣದ ಮುಟ್ಟಾಸು ಯುವಕ ತಂಡೋಪತಂಡವೇ ಕಂಬಳ ಕಥೆಯಲ್ಲಿ ಆರಾಧಿಸ್ತಾರ. 27ನೇ ವರ್ಷದ ಬಿಯಾಡಿ ಸೂರ್ಯ ಕಂಬಳೋತ್ಸವ ಸಾಕಷ್ಟು ವಿಜೃಂಭಣೆ ಅಂತ ಸಾಗಿ ಬರ್ತಾ ಇದೆ. ಟೋಕನ್ ನಂಬರ್ 15. ಪೂಜಾರಿ ಕಾಮನ ಮನೆಗೆ ಟೋಕನ್ ನಂಬರ್ 15 ನಂಬರ್ 15 ಅಂತ ನೋಡಿ. ಎಲ್ಲ ಇಳಿಸಿ. ಸಬ್ ಜೂನಿಯರ್ ಒಂದೇ ನಿಮಿಷ. ಸಬ್ ಜೂನಿಯರ್ ಎದುರುಗಡೆಯಿಂದ ಇಳಿಸಿ. ಬೇಗ ಹೋಗ್ತಾ ಇದೆ. ಬಂದಂತ ಎಲ್ಲ ಕೋಣದ ಮಾಲೀಕರಿಗೆ, ಕಟ್ಟಾಳುಗಳಿಗೆ ಮತ್ತೊಮ್ಮೆ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಈ ಕಂಬಳದಲ್ಲಿ ಬೆಳಿಗ್ಗೆ 8 ಜೊತೆ ಎತ್ತುಗಳ ಓಟ ನಡೆದಿದೆ. ಪ್ರಥಮ ಸಬ್ ಜೂನಿಯರ್ ಇಳಿಸಿ, ಎದುರುಗಡೆ ಇಳಿಸಿ. ಒಂದೇ ನಿಮಿಷ ಬಿಡಬೇಡಿ ಯಾವ ಕೋಣನ. ಆ ಕಡೆ ಗೇಟ್ ಕಟ್ಟಿ. ದೂರ ಪಾಲಾಗಿರುತ್ತದೆ. ದ್ವಿತೀಯ ಬೆಳ್ಳಿಯ ನಾಣ್ಯವನ್ನ ವೇಣು ಪೂಜಾರಿ ಗುರುಮತಿಯವರ ಪಾಲಾಗಿರುತ್ತದೆ. ಗೇಟ್ ಕಟ್ಟಿ. ಅಲ್ಲಿ ಗೇಟ್ ಸ್ಪರ್ಧೆಯಲ್ಲಿ ಸತೀಶ್ ದೇವಡಿಗ ಮೇಲ್ಮನೆ ಗೇಟ್ ಕಟ್ಟಿ. ಸಬ್ ಜೂನಿಯರ್ ಇಳಿಸಿ. ಸಬ್ ಜೂನಿಯರ್ ಇಳಿಸಿ. ಮಿತಾಂಶ್ ಕೊಠಾರಿ ಕೃಷ್ಣಮನೆ ನಾಯಕನ ಕಟ್ಟೆಯವರ ಕೋಣ. ಈ ಕೋಣದ ಹಗ್ಗದ ಸವಾರಿಗನಾಗಿ ದಿನೇಶ್ ಕೇಗಿರಿ ಕೆರ್ಗಾಲು, ಬಿಗಿಯಾದ ಬಿಗಿತನದೊಂದಿಗೆ ದಿವಾಕರ್ ಹಾಗೂ ಟೋಕನ್ ನಂಬರ್ 3 ಮಿತಾಂಶ್ ಕೊಠಾರಿ ಕೃಷ್ಣಮನೆ ನಾಯಕನ ಕಟ್ಟೆಯವರ ಕೋಣ. ಈ ಕೋಣದ ಹಗ್ಗದ ಸವಾರಿಗನಾಗಿ ದಿನೇಶ್ ಕೇಗಿರಿ, ಭರತ್ ಹಾಗೂ ರಮೇಶ್ ಕೊಠಾರಿ ಇವರ ಸಹಕಾರದೊಂದಿಗೆ 1 ನಿಮಿಷ ಬಿಡ್ತಾರೆ. ಸ್ಪರ್ಧೆ ಅಲ್ಲ, ಕಂಬಳ ಕಥೆ ಸಾಕಷ್ಟು ಸ್ಪರ್ಧಾ ಪೈಪೋಟಿಯನ್ನು ಕೊಟ್ಟಂತ ಮಿತಾಂಶ್ ಕೊಠಾರಿ ಕೃಷ್ಣಮನೆ ಇವರ ಕೋಣಗಳು ಇದೀಗ ಸ್ಪರ್ಧಾ ಕಣದಲ್ಲಿ. ನಮ್ಮೊಂದಿಗಿದ್ದಾರೆ ಜನಾರ್ದನ್ ದೇವಾಡಿಗರ್,
ಬೈದೂರು ಕಂಬಳ ಸಮಿತಿಯ ಸಬ್ ಜೂನಿಯರ್ ರಿಜಿಸ್ಟರ್ ಆಗದೇ ಇದ್ದವರು ಆದಷ್ಟು ಬೇಗ ಬಂದು ರಿಜಿಸ್ಟರ್ ಮಾಡ್ಕೋಬೇಕು, ಟೋಕನ್ ತಗೊಳ್ಬೇಕು. ಸಬ್ ಜೂನಿಯರ್ ಟೋಕನ್ ಕೋಣದ ಮಾಲೀಕರು ಕೂಡ ಟೋಕನ್ ತಗೊಳ್ಳಿ. ಸಬ್ ಜೂನಿಯರ್ ಟೋಕನ್ ತಗೊಳ್ಳಿ. ಸಬ್ ಜೂನಿಯರ್ ಟೋಕನ್ ತಗೊಳ್ಳಿ. ಸಬ್ ಜೂನಿಯರ್ ಟೋಕನ್ ರಿಜಿಸ್ಟರ್ ಮಾಡದೇ ಇದ್ದವರು ಆದಷ್ಟು ಬೇಗ ನಂಬರ್ ಅನ್ನ ತಗೊಳ್ಬೇಕು. ಕುಮಾರಿ ಕೃಷ್ಣಮದ ನಾಯಕನ ಗಟ್ಟೆಯವರು ಕೂಡ ಇದೀಗ ಸ್ಪರ್ಧಾಕಣದಲ್ಲಿ ವಿಶ್ವನಾಥ ದೇವಾಡಿಗ ತಮ್ಮನ್ನ ಕಾಯ್ತಾ ಇದೆ. 10.93 ಇದೀಗ ಸ್ಪರ್ಧೆಯಲ್ಲಿ ಟೋಕನ್ ನಂಬರ್ 4 ನಡೂರು ಕಂಡಿಕೆ ಸ್ವಸ್ತಿಶ್ರೀ ಪರೀಕ್ಷಿತ್ ಎಸ್ ಪೂಜಾರಿ. ನಡೂರು ಕಂಡಿಕೆ ಸ್ವಸ್ತಿಶ್ರೀ ಇವರ ಕೋಣಗಳು ಇದೀಗ ಸ್ಪರ್ಧಾಕಣದಲ್ಲಿ. ಈ ಕೋಣದ ಹಗ್ಗದ ಸವಾರಿಗ ಭರತ್ ನಾಯಕ್ ಶಿರೂರು ಮುಖಮನೆ. ಟೋಕನ್ ನಂಬರ್ 4 ನಡೂರು ಕಂಡಿಕೆ ಸ್ವಸ್ತಿಶ್ರೀ ಈ ಕೋಣದ ಹಗ್ಗದ ಸವಾರಿಗರಾಗಿ ಭರತ್ ನಾಯಕ್. ಸಾಕಷ್ಟು ದೂರದಿಂದ ಹಲವಾರು ಜೊತೆ ಕೋಣಗಳ ಆಗಮನವಾಗಿದೆ. ಭರತ್ ನಾಯಕ್ ನಡೂರು ಕಂಡಿಕೆ ಸ್ವಸ್ತಿಶ್ರೀ ಹರೀಶ್ ಪೂಜಾರಿ ಅವರ ಕೋಣಗಳು. ನಡೂರು ಕಂಡಿಕೆ ಸ್ವಸ್ತಿಶ್ರೀ ಪರೀಕ್ಷಿತ್ ಎಸ್ ಪೂಜಾರಿ ಇವರ ಕೋಣಗಳು ಇದೀಗ ಸ್ಪರ್ಧಾಕಣದಲ್ಲಿ. ನಡೂರು ಕಂಡಿಕೆ ಸ್ವಸ್ತಿಶ್ರೀ ಪರೀಕ್ಷಿತ್ ಎಸ್ ಪೂಜಾರಿ ಇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗನಾಗಿ ಭರತ್ ನಾಯಕ್. ಸಬ್ ಜೂನಿಯರ್ ವಿಭಾಗದಲ್ಲಿ 21 ಜೊತೆ ಕೋಣಗಳು ಸ್ಪರ್ಧಾಕಣದಲ್ಲಿ. ಯಾರಾದ್ರೂ ಬಂದವರಿದ್ರೆ ಆದಷ್ಟು ಬೇಗ ಹೆಸರನ್ನ ನೋಂದಾಯಿಸಿಕೊಳ್ಬೇಕು. ಬಿಟ್ಕೊಡ್ಬೇಡಿ ಯಾರಿಗೂ, ಕುರ್ಚಿಲ್ಲ, ಬರೀ ಕಾಸ್ಟ್ಲಿ. ಇದೀಗ ಟೋಕನ್ ನಂಬರ್ 4 ನಡೂರು ಕಂಡಿಕೆ ಸ್ವಸ್ತಿಶ್ರೀ ಋತ್ವಿಕ್ ಪರೀಕ್ಷಿತ್ ಪೂಜಾರಿ ಇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗನಾಗಿ ಭರತ್ ನಾಯಕ್ ಶಿರೂರು ಮುತ್ತುಮನೆ. ಪರೀಕ್ಷಿತ್ ಪೂಜಾರಿಯವರ ಕೋಣಗಳು ಇದೀಗ ಸ್ಪರ್ಧಾಕಣದಲ್ಲಿ. ಸಾಕಷ್ಟು ಗೊಂದಲಕ್ಕೆ ಎಡೆ ಮಾಡ್ತಾ ಇದೆ. ಕೋಣವನ್ನು ಸರಿಯಾಗಿ ನಿಲ್ಲಿಸುವ ಯತ್ನದಲ್ಲಿ ದಿವಾಕರ್. ನಡೂರು ಕಂಡಿಕೆ ಸ್ವಸ್ತಿಶ್ರೀ ಪರೀಕ್ಷಿತ್ ಎಸ್ ಪೂಜಾರಿಯವರ ಕೋಣಗಳು. ನಮ್ಮಿ ಕಂಬಳಕ್ಕೆ ಗೋಮಾತೆಯ ಆಗಮನವಾಗ್ತಾ ಇದೆ. ಗೋಮಾತೆ ಕೆಳಗೆ ಹಾರಬೇಕು, ಅದನ್ನು ನೋಡ್ತಾನೆ. ಸ್ಪರ್ಧಾಕಣದಲ್ಲಿ ನಡೂರು ಕಂಡಿಕೆ ಸ್ವಸ್ತಿಶ್ರೀ ಪರೀಕ್ಷಿತ್ ಎಸ್ ಪೂಜಾರಿ ಇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗನಾಗಿ ಭರತ್ ನಾಯಕ್.
ಬಗ್ಗೆ ಸಹಕರಿಸಬೇಕು. ಸಬ್ ಜೂನಿಯರ್, ಜೂನಿಯರ್, ಸೀನಿಯರ್ ಹಾಗೂ ಮುಕ್ತ ಹಲಗೆ ಎನ್ನುವ 4 ವಿಭಾಗದಲ್ಲಿಯೂ ಕೂಡ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಹಲವಾರು ಕಂಬಳಾಭಿಮಾನಿಗಳ ದಂಡೆ ಹರಿದು ಬರ್ತಾ ಇದೆ. ಹಲವಾರು ಜೊತೆ ಕೋಣಗಳ ಆಗಮನವಾಗ್ತಾ ಇದೆ. ಸಾಕಷ್ಟು ಸ್ಪರ್ಧಾ ಪೈಪೋಟಿಯನ್ನು ಕಾಣ್ತಾ ಇದೆ. ಹಾಗೆ ಮಂಜಟ್ಟಿಯಲ್ಲಿ ನಿಂತ ಎಲ್ಲ ಕೋಣದ ಮಾಲೀಕರು ಹೇಳ್ಬೇಕಣ್ಣ, ಅಲ್ಲಿ ಅಣ್ಣ ಎದುರುಗಡೆ ಹೇಳ್ಬೇಕಣ್ಣ, ಅಲ್ಲಿ ಸೈಡ್ ಬಿಡ್ಬೇಕು, ಕೋಣ ಬೇರೆಡೆಗೆ ಓಡುವ ಎಲ್ಲ ಸಾಧ್ಯತೆ ಇದೆ. ಕೆಂಪು ಜೂನಿಯರ್ ವಿಭಾಗದವರು ಆದಷ್ಟು ಬೇಗ ಕೋಣಗಳ ಹೆಸರನ್ನು ನೋಂದಾಯಿಸಬೇಕು. ಜೂನಿಯರ್ ವಿಭಾಗದವರು ಆದಷ್ಟು ಬೇಗ ಕೋಣಗಳ ಹೆಸರನ್ನು ನೋಂದಾಯಿಸಬೇಕು. ಜೂನಿಯರ್, ಸೀನಿಯರ್ ಅಲ್ಲದೆ ಯಾರೇ ಇದ್ರೂ ಕೂಡ ಹೆಸರನ್ನು ನೋಂದಾಯಿಸಿ. ಆದಷ್ಟು ಬೇಗ ಜೂನಿಯರ್ ವಿಭಾಗದವರು ಹೆಸರನ್ನು ನೋಂದಾಯಿಸಬೇಕು. ಜೂನಿಯರ್ ವಿಭಾಗದವರು ತಮ್ಮ ಕೋಣದ ಹೆಸರನ್ನು ನೋಂದಾಯಿಸಿದರು. ಕಡೂರು ಕೋಣಕ್ಕೆ ಶ್ರೀ ಪರಿಶಿ ಎಸ್ ಪುಷಾರಿ ಇವರ ಕೋಣಗಳು. ಅಭಿನಂದನೆಗಳು ತಮ್ಮ. ಮುಂದಿನ ತಯಾರಿಯಿಂದ ಕೋಣದ ಸಮಯ 9.22 ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ ಇವರ ಕೋಣ ಹಲವಾರು ವರ್ಷಗಳಿಂದ ಕಂಬಳ ಕ್ಷೇತ್ರದಲ್ಲಿ ಜೂನಿಯರ್, ಸಬ್ ಜೂನಿಯರ್ ವಿಭಾಗದಲ್ಲಿ ಹಲವಾರು ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಂತ ಮೇಳಗಾರಿಕೆ. ಜನಾರ್ದನ್ ಹಾಗೂ ಸುಧೀರ್ ದೇವಾಡಿಗೆ ಇವರ ಮಾಲೀಕತ್ವದ ಸಮೃದ್ಧಿ ಪ್ರಸಿದ್ಧಿ ದೇವಾಡಿಗ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್. ಈ ಕೋಣದ ಹಗ್ಗದ ಸವಾರಿಗನಾಗಿ ವಿಶ್ವನಾಥ ದೇವಾಡಿಗ ನರಿಗುಡಿ ನಾಯಕರ ಘಟ್ಟ ಚೋಡುಗೆರೆ ಹಾಗೂ ಸಾಂಪ್ರದಾಯಿಕ ಕಂಬಳೋತ್ಸವದಲ್ಲಿ ಹಲವಾರು ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಂತ ಸವಾರಿಗ ವಿಶ್ವನಾಥ ದೇವಾಡಿಗ ನರಿಗುಡಿ ನಾಯಕರ ಘಟ್ಟ. ಜೂನಿಯರ್ ವಿಭಾಗದವರು ಆದಷ್ಟು ಬೇಗ ಕೋಣದ ಹೆಸರನ್ನು ನೋಂದಾಯಿಸಬೇಕು. ಜೂನಿಯರ್ ವಿಭಾಗದಲ್ಲಿ ಸ್ಪರ್ಧೆ ಮುಗಿದ ನಂತರ ಟ್ರಯಲ್ ಆರಂಭಗೊಳ್ಳುತ್ತದೆ. ಎಷ್ಟು ಜೊತೆ ಆಗಿದೆ ಸಬ್ ಜೂನಿಯರ್? ಸೆನ್ಸರ್ ಓಕೆನಾ? ಓಕೆ. ಸೆನ್ಸರ್ 26 ಜೊತೆ ಸಬ್ ಜೂನಿಯರ್ ಕೋಣಗಳಾಗಿದೆ. 26 ಜೊತೆ ಕೋಣಗಳ ರಿಜಿಸ್ಟರ್ ಆಗಿದೆ. ಸಮೃದ್ಧಿ ಪ್ರಸಿದ್ಧಿ ದೇವಾಡಿಗ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ ಇವರ ಕೋಣಗಳು. ಸಮೃದ್ಧಿ ಪ್ರಸಿದ್ಧಿ ದೇವಾಡಿಗ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್. ಅಭಿನಂದನೆಗಳು ಸರ್. ಅದ್ಭುತ ಓಟ. ಈಗಾಗಲೇ ಓಡಿರುವಂತಹ ಕೋಣದ ಸಮಯ 8.67 ಸೆಕೆಂಡುಗಳಲ್ಲಿ ಗಡುವನ್ನು ತಲುಪಿರುತ್ತದೆ. ಅಭಿನಂದನೆಗಳು ನಮಗೆ. 8.67. ಹೆಬ್ಬಾರಿಗೆ ಹೇಳಿದ ತಕ್ಷಣ ಅಲ್ಲಿ ರಶ್ ಇದೆ, 3 ಗಂಟೆ ಬನ್ನಿ ಕಡೆಗೆ ಇವನು ಸಿಕ್ಕಿದಂತೆ ಯಾರು ಅವನು ಯುವರಾಜ್ ವಿಜಯ ದೇವಾಡಿಗ ಗೋಲ್ಕಿ ಮನೆ ಮೊಗೇರಿ ಇವರ ಕೋಣಗಳು ಹಲವಾರು ವರ್ಷಗಳಿಂದ ಕಂಬಳ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಂತ ವಿಜಯ್ ದೇವಾಡಿಗ ಗೋಲ್ಕಿ ಮನೆ ಮೊಗೇರಿ ಇವರ ಕೋಣಗಳು ಟೋಕನ್ ನಂಬರ್ 18. ಈ ಕೋಣದ ಹಗ್ಗದ ಸವಾರಿಗನಾಗಿ ಶಂಕರ್ ದೇವಾಡಿಗ ನಾಗೂರು ಈ ವರ್ಷದ ಕಂಬಳೋತ್ಸವದಲ್ಲಿ ಸ್ಪರ್ಧಾ ಪೈಪೋಟಿಯನ್ನು ಕೊಟ್ಟಂತ ವಿಜಯ್ ದೇವಾಡಿಗ ಗೋಲ್ಕಿ ಮನೆ ಮೊಗೇರಿ ಇವರ ಕೋಣಗಳು ಹಲವಾರು ವರ್ಷಗಳ ಹಿಂದೆ ಸಬ್ ಜೂನಿಯರ್, ಜೂನಿಯರ್ ವಿಭಾಗದಲ್ಲಿಯೂ ಕೂಡ ಬಹುಮಾನವನ್ನು ತನ್ನದಾಗಿಸಿಕೊಂಡಂತ ಮೇಳಗಾರಿಕೆ. ಪರಮೇಶ್ವರ ದೇವಾಡಿಗ ಇವರ ಸಹಕಾರದೊಂದಿಗೆ ವಿಜಯ್ ದೇವಾಡಿಗ ಗೋಲ್ಕಿ ಮನೆ ಮೊಗೇರಿ ಇವರ ಕೋಣಗಳು ಇದೀಗ ಸ್ಪರ್ಧಾಕಣದಲ್ಲಿ ಈ ಕೋಣದ ಹಗ್ಗದ ಸವಾರಿಗನಾಗಿ ಶಂಕರ್ ದೇವಾಡಿಗ ನಾಗೂರು ಈ ವರ್ಷದ ಕಂಬಳೋತ್ಸವದಲ್ಲಿ ಹಗ್ಗದ ಸವಾರಿಗತ್ವದಲ್ಲಿ ಹಲವಾರು ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಂತ ಸವಾರಿಗ.
ಆದಷ್ಟು ಬೇಗ ನಮ್ಮೊಂದಿಗೆ ಸಹಕರಿಸಬೇಕು. ವಿಜಯ ದೇವಾಡಿಗ ಕೋಟ್ಕಿಮನೆ ಮೊಗೇರಿ ಇವರ ಕೋಣಗಳು ಸಾಕಷ್ಟು ಕಂಬಳೋತ್ಸವದಲ್ಲಿ ಸ್ಪರ್ಧಾ ಪೈಪೋಟಿಯನ್ನು ಕೊಟ್ಟಂತ ಕೋಣಗಳು. ಕಂಬಳ ನೇರ ಪ್ರಸಾರವಾಗ್ತಾ ಇದೆ. ಸಂತೋಷ್ ಹಾಗೂ ಶಿವರಾಜ್ ಇವರ ಜೂನಿಯರ್ ವಿಭಾಗದವರು ಆದಷ್ಟು ಬೇಗ ಹೆಸರನ್ನು ನೋಂದಾಯಿಸಬೇಕು. ಜೂನಿಯರ್ ವಿಭಾಗದ ಕೋಣಗಳು ಆದಷ್ಟು ಬೇಗ ಹೆಸರನ್ನು ನೋಂದಾಯಿಸಬೇಕು. ವಿಜಯ ದೇವಾಡಿಗ ಕೋಟ್ಕಿಮನೆ ಸಬ್ ಜೂನಿಯರ್ ಹೆಸರು ನೋಂದಾಯಿಸಲು ಬಾಕಿ ಇದ್ದಲ್ಲಿ ಹೆಸರನ್ನು ನೋಂದಾಯಿಸಬೇಕು. ಸವಾರಿಗನಾಗಿ ಶಂಕರ್ ದೇವಾಡಿಗನಾಗು ಮಕ್ಕಳ ಕಂಬಳವೂ ಹೌದು, ಕೋಣಗಳ ಕಂಬಳವೂ ಹೌದು. ವಿಜಯ ದೇವಾಡಿಗ ಕೋಟ್ಕಿಮನೆ ಮೊಗೇರಿ ಇವರ ಕೋಣಗಳು ಇದೀಗ ಸ್ಪರ್ಧಾಕಣದಲ್ಲಿ. ಈ ಕೋಣದ ಹಗ್ಗದ ಸವಾರಿಗನಾಗಿ ಶಂಕರ್ ದೇವಾಡಿಗ ನಾಗೂರು ಇವರ ಸವಾರಿಗತ್ವದಲ್ಲಿ. ಸಬ್ ಜೂನಿಯರ್ ವಿಭಾಗ ನೋಂದಾಯಿಸದೇ ಇರುವವರು ಆದಷ್ಟು ಬೇಗ ನೋಂದಾಯಿಸಿ. ಜೂನಿಯರ್ ವಿಭಾಗದವರು ಆದಷ್ಟು ಬೇಗ ನೋಂದಾಯಿಸಿಕೊಳ್ಬೇಕು. ಟ್ರಯಲ್ ಆರಂಭಗೊಳ್ಳುತ್ತದೆ. ಮೊದಲ ಬಾರಿಗೆ ಎತ್ತಿನ ಜೊತೆಗೆ ಕಂಬಳ ನಡೀತಾ ಇದೆ. ಒಟ್ಟಾರೆಯಾಗಿ ಇದುವರೆಗೆ 34 ಜೊತೆ ರಿಜಿಸ್ಟರ್ ಆಗಿದೆ. ಕಂಬಳ ಗೆದ್ದೆಯಲ್ಲಿ 34 ಜೊತೆ. 27 ವರ್ಷದ ಮೇಯಾಣಿ ಕಾಡಿತ್ತಾರು ಕಂಬಳೋತ್ಸವದಲ್ಲಿ 34 ಜೊತೆ ಇದುವರೆಗೆ ರಿಜಿಸ್ಟರ್ ಆಗಿರುವಂಥದ್ದು. ಜೂನಿಯರ್ ವಿಭಾಗ ರಿಜಿಸ್ಟರ್ ಆಗಬೇಕಾಗಿದೆ. ಸೀನಿಯರ್ ಇದೆ, ಹಲಗೆ ಮುಕ್ತ ಇದೆ. ಕೋಟ್ಕಿಮನೆ ಮೊಗೇರಿ ಇವರ ಕೋಣಗಳು ಈ ಕೋಣದ ಹಗ್ಗದ ಸವಾರಿಗನಾಗಿ ಶಂಕರ್ ದೇವಾಡಿಗ ಕೋಣ ಸಾಕಷ್ಟು ಗೊಂದಲಕ್ಕೆ ಎಡೆ ಮಾಡ್ತಾ ಇದೆ. ಕೋಣವನ್ನು ಸರಿಯಾಗಿ ನಿಲ್ಲಿಸಿ ಬಿಡುವ ಯತ್ನದಲ್ಲಿ ವಿಜಯ ದೇವಾಡಿಗ ಕೋಟ್ಕಿಮನೆ ಮೊಗೇರಿ ಇವರ ಕೋಣಗಳು. ಕೋಟ್ಕಿಮನೆ ಮೊಗೇರಿ ಇವರ ಕೋಣಗಳು ವಿಜಯ ದೇವಾಡಿಗ ಕೋಟ್ಕಿಮನೆ ಮೊಗೇರಿ ಇವರ ಕೋಣಗಳು. ಅಭಿನಂದನೆಗಳು. ಈಗಾಗಲೇ ಓಡಿದಂತ ಕೋಣದ ಸಮಯ 9.03 ಟೋಕನ್ ನಂಬರ್ 12 ಶ್ರೀ ಯಕ್ಷೇಶ್ವರಿ ಅನುಗ್ರಹ ಗೊಬ್ರಾಣಿ. ಶ್ರೀ ಯಕ್ಷೇಶ್ವರಿ ಅನುಗ್ರಹ ಗೊಬ್ರಾಣಿ ಕಂಬದ ಕೋಣೆ ಇವರ ಕೋಣಗಳು ಇದೀಗ ಸ್ಪರ್ಧಾಕಣದಲ್ಲಿ. ಈ ಕೋಣದ ಹಗ್ಗದ ಸವಾರಿಗೆ ಜೂನಿಯರ್ ವಿಭಾಗದವರು ಆದಷ್ಟು ಬೇಗ ಹೆಸರನ್ನು ನೋಂದಾಯಿಸಬೇಡಬೇಕು. ಜೂನಿಯರ್ ವಿಭಾಗದವರು ಆದಷ್ಟು ಬೇಗ ಜೂನಿಯರ್ ವಿಭಾಗದವರು ಹೆಸರನ್ನು ನೋಂದಾಯಿಸಬೇಕು. ಸಬ್ ಜೂನಿಯರ್ ಹೆಸರು ನೋಂದಾಯಿಸದಿದ್ದರೆ ನೋಂದಾಯಿಸಿಕೊಳ್ಬೇಕು. ಒಟ್ಟಾರೆಯಾಗಿ ಇದುವರೆಗೆ ಎತ್ತು ಮತ್ತು ಕೋಣಗಳ ಜೊತೆ ಸೇರಿ 38 ಜೊತೆ ಆಗಿದೆ. ರಿಜಿಸ್ಟರ್ 38 ಜೊತೆ. ಇವರ ಕೋಣಗಳು. ಒಟ್ಟಾರೆಯಾಗಿ 38 ಜೊತೆ ಆಗಿದೆ. ಯಕ್ಷೇಶ್ವರಿ ಅನುಗ್ರಹ ಗೊಬ್ರಾಣಿ ಇವರ ಕೋಣಗಳು ಈ ಕೋಣದ ಬಿಗಿಯಾದ ಬಿಗಿತನದೊಂದಿಗೆ ಅಶೋಕ್ ದೇವಾಡಿಗ
ಗಿರೀಶ್ ಇವರ ಬಿಗಿಯಾದ ಬಿಗಿತನವನ್ನು ಕಾಣ್ತಾ ಇದ್ದೇವೆ. ಶ್ರೀ ಲಂಕೇಶ್ವರಿ ಅನುಗ್ರಹ ಗೊಬ್ಬರಾಜಿ ಬೆಳೆದುಕೊಂಡು ತ್ರಿಕೋಣದ ಹಂತದ ಸವಾರಿಗೆ ಪ್ರತ್ವೀಶ್ ಪೂಜಾರಿ ಈಗಾಗಲೇ ಓಡಿ ಬಂದ ಕೋಣಗಳ ಸಮಯ 11.79 11.79. ಇದೀಗ ಸ್ಪರ್ಧಾಕ್ರಮದಲ್ಲಿ ಚಂದ್ರದೇವಾಡಿಗ ಕಂದೋಡು ವಿಮನೆ ನಾಗೂರು ಇವರ ಬಿ ಕೋಣಗಳು. ಚಂದ್ರದೇವಾಡಿಗ ಕಂದೋಡು ವಿಮನೆ ನಾಗೂರು ಇವರ ಕೋಣಗಳು ಈ ಕೋಣದ ಹಗ್ಗದ ಸವಾರಿಗನಾಗಿ ಋತ್ವಿಕ್ ದೇವಾಡಿಗ ಈ ವರ್ಷದ ಉದಯೋನ್ಮುಖ ಓಟಗಾರ. ಈ ವರ್ಷ ನಡೆದ ಕಂಬಳೋತ್ಸವದಲ್ಲಿ ಹಲವಾರು ಸವಾರಿಗತ್ವವನ್ನ ಮಾಡಿದಂತ ಋತ್ವಿಕ್ ದೇವಾಡಿಗ ನಾಗೂರು ಈ ಕೋಣಗಳಿಗೆ ಹೇಳಿ ಮಾಡಿಸಿದಂತ ಓಟಗಾರ ಋತ್ವಿಕ್ ದೇವಾಡಿಗ. ಚಂದ್ರದೇವಾಡಿಗ ಕಂದೋಡ್ ಭೀಮನೆ ಬಿ ಇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗನಾಗಿ ಋತ್ವಿಕ್. ಸಬ್ ಜೂನಿಯರ್ ಹೆಸರು ನೋಂದಾಯಿಸಿದ್ದವರು ಆದಷ್ಟು ಬೇಗ ಹೆಸರನ್ನು ನೋಂದಾಯಿಸಬೇಕು. ಜೂನಿಯರ್ ವಿಭಾಗದವರು ಆದಷ್ಟು ಬೇಗ ಹೆಸರು ನೋಂದಾಯಿಸಬೇಕು. ವಿಜೃಂಭಣೆಯ ಓಟವನ್ನು ಉಣಬಡಿಸ್ತಾ ಇದ್ದಾರೆ. ಅಭಿನಂದನೆಗಳು ತಮಗೆ. ಈ ಕೋಣದ ಸಮಯ 12.17 ಟೋಕನ್ ನಂಬರ್ 8 ಗಿರಿಜಾ ರೋಡ್ಲೆಸ್ ಗಾಡಿ ಕುಸ ಪೂಜಾರಿ ಇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗರಾಗಿ ವಿಶ್ವನಾಥ ದೇವಾಡಿಗ ನೆರಿಗುಡಿ ನಾಯಕನ ಕಟ್ಟೆ. ಈ ವರ್ಷ ನಡೆದ ಕಂಬಳೋತ್ಸವದಲ್ಲಿ ಜೂನಿಯರ್ ವಿಭಾಗದಲ್ಲಿ ಹಲವಾರು ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಂತ ಗಿರಿಜಾ ರೋಡ್ಲೆಸ್ ಗಾಡಿ ಕುಸ ಪೂಜಾರಿ ಇವರ ಕೋಣ ಭೋಜ ಪೂಜಾರಿ ಇವರ ಸಹಕಾರದೊಂದಿಗೆ ಟೋಕನ್ ನಂಬರ್ 8 ಗಿರಿಜಾ ರೋಡ್ಲೆಸ್ ಗಾಡಿ ಕುಸ ಪೂಜಾರಿ ಕೋಟ ಇವರ ಕೋಣಗಳು. ಜೂನಿಯರ್ ವಿಭಾಗ ಆದಷ್ಟು ಬೇಗ ರಿಜಿಸ್ಟರ್ ಮಾಡು. ಇದೀಗ ಸಬ್ ಜೂನಿಯರ್ ವಿಭಾಗದಲ್ಲಿ ಗಿರಿಜಾ ರೋಡ್ಲೆಸ್ ಗಾಡಿ ಕುಸ ಪೂಜಾರಿ ಹಲವಾರು ವರ್ಷಗಳಿಂದ ಕಂಬಳ ಕ್ಷೇತ್ರದಲ್ಲಿ ಹಲವಾರು ಬಹುಮಾನವನ್ನು ಜೋಡುಗೆರೆಯಲ್ಲಿ ಕೂಡ ಸ್ಪರ್ಧಾ ಪೈಪೋಟಿಯನ್ನು ಕೊಟ್ಟಂತ ಮೇಳಗಾರಿಕೆ. ಗಿರಿಜಾ ರೋಡ್ಲೆಸ್ ಗಾಡಿ ಕುಸ ಪೂಜಾರಿ ಇವರ ಕೋಣಗಳು ಬಿಗಿಯಾದ ಬಿಗಿತನದೊಂದಿಗೆ ದಿವಾಕರ್ ಹಾಗೂ ಉದಯ್ ಇವರನ್ನು ಕಾಣ್ತಾ ಇದ್ದಾರೆ. ಗಣೇಶ್ ಪಟೇಲ್ ಸವಾರರು ಗಿರಿಜಾ ರೋಡ್ಲೆಸ್ ಗಾಡಿ ಕುಸ ಪೂಜಾರಿ ಓಟವನ್ನು ಉಣಬಡಿಸುತ್ತಾರೆ. ಪ್ರೇಕ್ಷಕರನ್ನು ರಂಜಿಸುತ್ತಾರೆ. ಗಿರಿಜಾ ರೋಡ್ಲೆಸ್ ಗಾಡಿ ಕುಸ ಪೂಜಾರಿ ಈಗಾಗಲೇ ಓಡಿ ಬಂದ ಕೋಣದ ಸಮಯ 9.69 9.69 9.69. ಅಭಿನಂದನೆಗಳು ತಮಗೆ. ಟೋಕನ್ ನಂಬರ್ 9 ಸೃಜನ್ ಶೆಟ್ಟಿ ಕೆರಾಡಿ ಇವರ ಕೋಣಗಳು. ಸೃಜನ್ ಶೆಟ್ಟಿ ಕೆರಾಡಿ ದಿಟ್ಟಿ ಇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗನಾಗಿ ಗಜಾನನ ಸವಾರಿಗನಾಗಿ ಸೃಜನ್ ಶೆಟ್ಟಿ ಕೆರಾಡಿ ಇವರ ಕೋಣಗಳು. ಈ ವರ್ಷ ನಡೆದ ಕಂಬಳೋತ್ಸವದಲ್ಲಿ ಸ್ಪರ್ಧಾ ಪೈಪೋಟಿಯನ್ನು ಕೊಟ್ಟಂತ ಜೂನಿಯರ್ ವಿಭಾಗ ಆದಷ್ಟು ಬೇಗ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ಜೂನಿಯರ್ ವಿಭಾಗ ಆದಷ್ಟು ಬೇಗ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ಈ ಸ್ಪರ್ಧೆ ಮುಗಿದ ತಕ್ಷಣವೇ ಜೂನಿಯರ್ ಟ್ರಯಲ್ ಆರಂಭಗೊಳ್ಳುತ್ತದೆ. ಒಟ್ಟಾರೆಯಾಗಿ 40 ಜೊತೆ ಒಟ್ಟಾರೆಯಾಗಿ 40 ಜೊತೆ ಆಗಿದೆ. ಇದುವರೆಗೆ 40 ಜೊತೆ ಒಟ್ಟಾರೆಯಾಗಿ ಈ ವರ್ಷದ 2025-27 ವರ್ಷದ ಮಿಯಾಣಿ ಕಾಡಿಂತರ್ ಸೂರ್ಯ ಕಂಬಳದಲ್ಲಿ ಒಟ್ಟಾರೆಯಾಗಿ 40 ಜೊತೆ ಆಗಿದೆ. ಇದುವರೆಗಿನ ರಿಜಿಸ್ಟರ್ 40 ಜೊತೆ.
ಸಬ್ ಜೂನಿಯರ್ ಹೆಸರು ನೋಂದಾಯಿಸ್ಕೊಳ್ಳದಿದ್ದವರು ಆದಷ್ಟು ಬೇಗ ನೋಂದಾಯಿಸ್ಕೊಳ್ಳಿ. ಸ್ಪರ್ಧೆ ಮುಗಿತಾ ಇದೆ. ಸಬ್ ಜೂನಿಯರ್ ಆದಷ್ಟು ಬೇಗ ಕಂಬಳ ಗೆದ್ದೆ ಗೆಲ್ಲಿಸಬೇಕು. ಸಬ್ ಜೂನಿಯರ್ ಹೆಸರು ನೋಂದಾಯಿಸ್ಕೊಳ್ಳದಿದ್ದವರು, ಸಬ್ ಜೂನಿಯರ್ ವಿಭಾಗ ಸ್ಪರ್ಧೆ ಮುಗಿತಾ ಇದೆ. ಆದಷ್ಟು ಬೇಗ ಹೆಸರು ನೋಂದಾಯಿಸ್ಕೊಂಡು ಕಂಬಳ ಗೆದ್ದೆ ಗೆಲ್ಲಿಸಿ. ಹಾಗೆ ಜೂನಿಯರ್ ನೋಂದಾಯಿಸದಿದ್ದವರು ಆದಷ್ಟು ಬೇಗ ಹೆಸರು ನೋಂದಾಯಿಸ್ಕೊಳ್ಬೇಕು. ಸಮಯದ ಅಭಾವ ನಮ್ಮನ್ನ ಕಾಡ್ತಾ ಇದೆ. ಸಬ್ ಜೂನಿಯರ್, ಜೂನಿಯರ್, ಸೀನಿಯರ್ ಹಾಗೂ ಮುಕ್ತಾವಾಗಿ ಎನ್ನುವ 4 ವಿಭಾಗದಲ್ಲಿಯೂ ಕೂಡ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಹಲವಾರು ಜೊತೆ ಕೋಣಗಳ ಕೂಡುವಿಕೆ ಆಗಿದೆ. ಬಂದಂತ ಎಲ್ಲ ಕೋಣದ ಮಾಲೀಕರಿಗೆ, ಕಂಬಳ ಅಭಿಮಾನಿಗಳಿಗೆ ಮತ್ತೊಮ್ಮೆ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸ್ಪರ್ಧಾ ಪೈಪೋಟಿ ಗಗನೆತ್ತರಕ್ಕೆ ಇರ್ತಾ ಇದೆ. ರಜತ್ ಶೆಟ್ಟಿ ಕೆರಾಡಿ ಇವರ ಕೋಣಗಳು, ರಜತ್ ಶೆಟ್ಟಿ ಕೆರಾಡಿ ಇವರ ಕೋಣ ಸವಾರಿಗತ್ತುದಲ್ಲಿ ಗಜಾನನ್. ಈಗಾಗಲೇ ಓಡಿ ಬಂದಂತ ಕೋಣದ ಸಮಯ 10.26 10.26 10.26. ಟೋಕನ್ ನಂಬರ್ 11 ಶ್ರೀ ಜಡ್ಡಿಗೇಶ್ವರಕ್ಕಪ್ಪ ಬೆದರಿಕೇರಿ ಭಟ್ಕಳ ಇವರ ಕೋಣ. ಶ್ರೀ ಜಡ್ಡಿಗೇಶ್ವರಕ್ಕಪ್ಪ ಬೆದರಿಕೇರಿ ಭಟ್ಕಳ ಹಲವಾರು ವರ್ಷಗಳಿಂದ ಕಂಬಳ ಕ್ಷೇತ್ರದಲ್ಲಿ ಹಲವಾರು ಪ್ರಶಸ್ತಿಯನ್ನು ಪಡೆದಂತ ಹಿರಿಯ ಮೇಳಗಾರಿಕೆ. ಶ್ರೀ ಜಡ್ಡಿಗೇಶ್ವರ ಅಕ್ರಮ ಬೆದರಿಕೇರಿ ಭಟ್ಕಳ ಮನೋಜ್ ಇವರ ಸವಾರಿಗತ್ವದೊಂದಿಗೆ ಕಂಬಳದಲ್ಲಿ ಹಲವಾರು ಪ್ರಶಸ್ತಿಯನ್ನು ಪಡೆದಂತ ಸವಾರಿಗ ಮನೋಜ್ ಭಟ್ಕಳ. ಹಾಗೆ ಇನ್ನೋರ್ವ ಸವಾರಿಗ ಪಾಂಡುರಂಗ ಅಡ್ಡಲಿಗೆ ಹಾಗೂ ಕನೆಹಲಗೆ ವಿಭಾಗದಲ್ಲಿಯೂ ಕೂಡ ಹಲವಾರು ಪ್ರಶಸ್ತಿಯನ್ನು ಪಡೆದಂತ ಸವಾರಿಗ ಪಾಂಡುರಂಗ ಇವರನ್ನು ಕೂಡ ಗುರುತಿಸಿಕೊಂಡಿದ್ದಾರೆ. ಇದೀಗ ಶ್ರೀ ಜಡ್ಡಿಗೇಶ್ವರ ಅನುಗ್ರಹ ಆದಷ್ಟು ಬೇಗ ಸಬ್ ಜೂನಿಯರ್ ರಿಜಿಸ್ಟರ್ ಮಾಡಿದ್ರೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಸ್ಪರ್ಧೆ ಮುಗಿತಾ ಇದೆ. ಈಗಾಗಲೇ ಓಡಿ ಬಂದಂತ ಕೋಣದ ಸಮಯ 10.45 10.45 ಹಾಗೆ 10.45. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕು. ನಮ್ಮೊಂದಿಗೆ ಸಬ್ ಜೂನಿಯರ್ ರಿಜಿಸ್ಟರ್ ಆಗದಿದ್ದವರು ರಿಜಿಸ್ಟರ್ ಮಾಡ್ಕೊಳ್ಳಿ. ಹಾಗೆ ಆದಷ್ಟು ಬೇಗ ಕಂಬಳ ಗೆದ್ದೆ ಕೋಣಗಳು ನಡೆಸಬೇಕು. ಜೂನಿಯರ್ ವಿಭಾಗದವರು ರಿಜಿಸ್ಟರ್ ಮಾಡ್ಕೋಬೇಕು. ಟ್ರಯಲ್ ಸ್ಟಾರ್ಟ್ ಆಗುತ್ತೆ. ಒಟ್ಟಾರೆಯಾಗಿ 40 ಜೊತೆ. ಮತ್ತಿಗಟ್ಟೆ ಹೆಗ್ಗೇರಿ ಇವರ ಕೋಣ. ಈ ಕೋಣದ ಹಗ್ಗದ ಸವಾರಿಗನಾಗಿ ನಾಗರಾಜ ವಾಡಿಗ ಹಕ್ಕಲಾಡಿ. ಹಾಗೆ ಬಿಗಿಯಾದ ಬಿಗಿತನದೊಂದಿಗೆ ಈ ಭಾಗದ ಹಿರಿಯ ಅನುಭವಿ ಕಟ್ಟಾರು ನಾಗರಾಜಾಚಾರಿ ಸಾಲಿಮನೆ ಮಾವಡಾಡಿ. ಹಾಗೆ ವೆಂಕಟೇಶ್ ಪೂಜಾರಿ ಗರಮನೆ. ಟೋಕನ್ ನಂಬರ್ ಹೇಳಿ. ಮಿಯಾನಿ ಕಂಬಳೋತ್ಸವದಲ್ಲಿ ವರ್ಷಗಳ ಹಿಂದೆ ಕೋಣದ ಮಾಲೀಕರಾಗಿ ಓಟಗಾರನಾಗಿ ನಮ್ಮೊಂದಿಗೆ ಸಹಕರಿಸಿದ ನಾಗರಾಜಾಚಾರಿ ಸಾಲಿಮಕ್ಕಿ ಮಾವಡಾಡಿ ಇವರನ್ನು ಕೂಡ ಗುರುತಿಸಿಕೊಳ್ತಿದ್ದಾರೆ. ಟೋಕನ್ ನಂಬರ್ 24 5 ಸ್ಟಾರ್ ಗೋಪಾದೇವಾಡಿಗ ಜೋಡುಗೆರೆ ಹಾಗೂ ಸಾಂಪ್ರದಾಯಿಕ ಕಂಬಳೋತ್ಸವದಲ್ಲಿ ಸ್ಪರ್ಧಾ ಪೈಪೋಟಿಯನ್ನು ಕೊಟ್ಟಂತ ಮೇಳಗಾರಿಕೆ. ಇಂದಿನ ಸಬ್ ಜೂನಿಯರ್ ವಿಭಾಗದಲ್ಲಿ ಈ ಕೋಣದ ಹಗ್ಗದ ಸವಾರಿಗರಾಗಿ ನಾಗರಾಜ್ ದೇವಾಡಿಗ ಮತ್ತಗಟ್ಟೆ ಹಕ್ಕಲಾಡಿ. 5 ಸ್ಟಾರ್ ಗೋಪಾಲ್ ದೇವಾಡಿಗ ಮತ್ತಗಟ್ಟೆ ಇವರ ಕೋಣಗಳು. ಟೋಕನ್ ನಂಬರ್ ಹೇಳಿ ಸರ್. 24 24 ಹಲವಾರು ಸವಾರಿಗರಿದ್ದಾರೆ, ಹಲವಾರು ಕಟ್ಟಾಳುಗಳಿದ್ದಾರೆ. ಇವೆಲ್ಲರ ಸಹಕಾರದೊಂದಿಗೆ ಸಾಗಿ ಬರ್ತಾ ಇದೆ ಮಿಯಾಣಿ ಕಂಬಳೋತ್ಸವ. ರವಿ ಪೂಜಾರಿ, ಹರೀಶ್ ದೇವಾಡಿಗ ಇವರೆಲ್ಲರ ಸಹಕಾರದೊಂದಿಗೆ ಕತ್ತಿನಲ್ಲಿ ನಮ್ಮೊಂದಿಗಿದ್ದಾರೆ. ಮಿಯಾಣಿ ಸೂರ್ಯ ಕಂಬಳೋತ್ಸವ ಸಾಗಿ ಬರ್ತಾ ಇದೆ. ಹಾಗೆ ಋತ್ವಿಕ್ ದೇವಾಡಿ ಇದೀಗ 5 ಸ್ಟಾರ್ ಗೋಪಾಲ್ ದೇವಾಡಿ 5 ಸ್ಟಾರ್ ಗೋಪಾಲ್ ದೇವಾಡಿಗ ಮತ್ತಗಟ್ಟೆ ಇವರ ಕೋಣ. ಈಗಾಗಲೇ ಬಂದಂತ ಕೋಣದ ಸಮಯ 10.27 ಟೋಕನ್ ನಂಬರ್ 16 10.27. ಹಲೋ ಅಣ್ಣ. ಟೋಕನ್ ನಂಬರ್ 16 ಬೇಡು ಪೂಜಾರಿ ಗುರಮಕ್ಕಿ. ಓಕೆ. ಬೇಡು ಪೂಜಾರಿ ಗುರಮಕ್ಕಿ ಈ ದಿನ ಎತ್ತಿನ ಓಟದಲ್ಲಿ ದ್ವಿತೀಯ ಸ್ಥಾನವನ್ನ ತನ್ನದಾಗಿಸಿ ಬೆಳ್ಳಿಯ ನಾಣ್ಯವನ್ನ ತನ್ನದಾಗಿಸಿಕೊಂಡಂತ ಬೇಡು ಪೂಜಾರಿ ಗುರಮಕ್ಕಿ ಇವರ
ಈ ದಿನ ಸಬ್ ಜೂನಿಯರ್ ವಿಭಾಗ ನಿತ್ಯಾನಂದ ಡಿಂಕು ರಿಜಿಸ್ಟರ್ ಮಾಡಿ ಹೆಸರು ನೋಂದಾಯಿಸಿ. ಬೇಡು ಪೂಜಾರಿ ಗುರುಮಕ್ಕಿಯವರ ಕೋಣ, ಈ ಕೋಣದ ಹಗ್ಗದ ಸವಾರಿಗನಾಗಿ ಶಂಕರ್ ಲೇವಾಡಿಗ, ಸಂದೀಪ್ ಹಾಗೆ ಪ್ರದೀಪ್ ಇವರ ಬಿಗಿಯಾದ ಬಿಗಿತನದೊಂದಿಗೆ ಈ ವರ್ಷ ನಡೆದ ಕಂಬಳೋತ್ಸವದಲ್ಲಿ ಸತತವಾಗಿ ಸ್ಪರ್ಧಾ ಪೈಪೋಟಿಯನ್ನು ಕೊಟ್ಟಂತ ಬೆಳಗಾರಿಕೆ ಚಂದ್ರ ಪೂಜಾರಿ ಗುರುಮಕ್ಕಿಯವರ ನಿರ್ದೇಶನದೊಂದಿಗೆ ಬೇಡು ಪೂಜಾರಿ ಗುರುಮಕ್ಕಿಯವರ ಕೋಣ ಈ ದಿನದ ಎತ್ತಿನ ಓಟದ ಸ್ಪರ್ಧೆಯಲ್ಲಿ ಬೆಳ್ಳಿಯ ಪದಕವನ್ನು ಬೆನ್ನದಾಗಿಸಿಕೊಂಡಂತ ಮೇಳಗಾರಿಕೆ. ಇದೀಗ ಬೇಡು ಪೂಜಾರಿ ಗುರುಮಕ್ಕಿಯವರ ಕೋಣಗಳು, ಬೇಡು ಪೂಜಾರಿ ಗುರುಮಕ್ಕಿ ಈಗಾಗಲೇ ಓಡಿದಂತಹ ಕೋಣದ ಸಮಯ 9.19 9.19 ಮುಂದಿನ ತಯಾರಿ ಟೋಕನ್ ನಂಬರ್ 23 ಶ್ರೀ ಜೈನ ಜಂಟಿಗೇಶ್ವರ ಅನುಗ್ರಹ ಕೊಡಿ. ಟೋಕನ್ ನಂಬರ್ ಸೆನ್ಸರ್ ರೆಡಿ ಇಲ್ಲ, ವೇಟ್ ಮಾಡಿ ಹಗ್ಗದ ಸವಾರಿಗನಾಗಿ ಋತ್ವಿಕ್ ದೇವಾಡಿಗ, ವೇಟ್ ಮಾಡಿ ಬಿಡ್ಬೇಡಿ ಕೋಣನ. 23 ಶ್ರೀ ಜೈನ ಜಂಟಿಗೇಶ್ವರ ಅನುಗ್ರಹ ಕೊಡಿ. ಕೋಣ ಬಿಡ್ಬೇಡಿ ವೇಟ್ ಮಾಡಿ. 23 23 ಕೋಣ ಬಿಡ್ಬೇಡಿ. ಬಿಡ್ಬೇಡಿ ಸೆನ್ಸರ್ ಆನ್ ಇಲ್ಲ. ಜೈನ ಜಂಟಿಗೇಶ್ವರ ಅನುಗ್ರಹ ಕೊಡೇರಿ ಇವರ ಕೋಣಗಳು ಇದೀಗ ಸ್ಪರ್ಧಾಂಗಣದಲ್ಲಿ ಈ ಕೋಣದ ಹಗ್ಗದ ಸವಾರಿಗನಾಗಿ ಋತ್ವಿಕ್ ದೇವಾಡಿಗ ನಾಗೂರಿನಲ್ಲಿ ಕೂಡ ಹಲವಾರು ಸವಾರಿಗರು ನಮ್ಮೊಂದಿಗಿದ್ದಾರೆ. ಶಂಕರ್, ಶಿವರಾಜ್, ಈ ಭಾಗದ ಇನ್ನೋರ್ವ ಶ್ರೇಷ್ಠ ಸವಾರಿಗ ಹರೀಶ್ ಪೂಜಾರಿ ಗರಡಿಮನೆ ಇವರನ್ನು ಕೂಡ ಗುರುತಿಸಿಕೊಂಡಿದ್ದಾರೆ. ಡಿಂಕು ಸಬ್ ಜೂನಿಯರಾ ಸಬ್ ಜೂನಿಯರ್ ಸರಿ. ಸಬ್ ಜೂನಿಯರ್ ವಿಭಾಗದ ಟೋಕನ್ ನಂಬರ್ 23 ಶ್ರೀ ಜೈನ ಜಂಟಿಗೇಶ್ವರ ಕೊಡೇರಿ ನಾಗೇಂದ್ರ ಇವರ ಮಾಲೀಕತ್ವದ ಕೋಣಗಳು. ಶ್ರೀ ಜೈನ ಜಂಟಿಗೇಶ್ವರ ಕೊಡೇರಿ ಈ ಕೋಣದ ಹಗ್ಗದ ಸವಾರಿಗನಾಗಿ ಋತ್ವಿಕ್ ದೇವಾಡಿಗ ವರ್ಷ ನಡೆದ ಕಂಬಳೋತ್ಸವದಲ್ಲಿ ಹಲವಾರು ಕೋಣಗಳನ್ನ ಓಡಿಸುವುದರ ಮುಖೇನ ಉತ್ತಮ ಸವಾರಿಗನೆಂದೆನಿಸಿಕೊಂಡಿದ್ದಾನೆ. ಅಭಿನಂದನೆಗಳು ತಮಗೆ. ಈಗಾಗಲೇ ಓಡಿದಂತಹ ಕೋಣದ ಸಮಯ 12.11 12.11 ಟೋಕನ್ ನಂಬರ್ 17 ಕುಮಾರ್ ನಾಯಕ್ ದುಬಾರಿ ಮನೆ ಭಟ್ಕಳ. ಟೋಕನ್ ನಂಬರ್ 17 ನಮ್ಮ ಈ ಕಂಬಳಕ್ಕೆ ಆಗಮಿಸಿರುವಂತ ಮೇಯಣಿ ಕಾಡಿಂತವರು ಕಂಬಳದ ಗೌರವ ಸಲಹೆಗಾರರಾಗಿರುವಂತ ವಾಸು ದೇವಾಡಿಗ ಮೇಲ್ಮನೆಯವರನ್ನ ವೇದಿಕೆಗೆ ಕರೀತಾ ಇದ್ದೇವೆ. ವಾಸು ದೇವಾಡಿಗ ಮೇಲ್ಮನೆಯವರು ವೇದಿಕೆಯತ್ತ ಆಹ್ವಾನಿಸಬೇಕಾಗಿ ಕೇಳ್ಕೊಳ್ತೀವಿ. ಸಬ್ ಜೂನಿಯರ್ ವಿಭಾಗ ಟೋಕನ್ ನಂಬರ್ 17 ಕುಮಾರ್ ನಾಯಕ್ ದುಬಾರಿ ಮನೆ ಭಟ್ಕಳ. ಈ ಕೋಣದ ಹಗ್ಗದ ಸವಾರಿಗನಾಗಿ ಹರೀಶ್ ನಾಯಕ್ ಭಟ್ಕಳ ನಮ್ಮೊಂದಿಗಿದ್ದಾರೆ. ರಾಜೇಶ್ ಸಬ್ ಜೂನಿಯರ್ ಹೆಸರು ನೋಂದಾಯಿಸಿದ್ದವರು ಆದಷ್ಟು ಹೆಸರು ನೋಂದಾಯಿಸಬೇಕು. ಜೂನಿಯರ್ ವಿಭಾಗ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಟ್ರಯಲ್ ಆರಂಭಗೊಳ್ಳುತ್ತದೆ. ಜೂನಿಯರ್ ವಿಭಾಗ ಭಟ್ಕಳ ದುಬಾರಿ ಮನೆ ಕುಮಾರ್ ನಾಯಕ್, ಸವಾರಿಗನಾಗಿ ಹರೀಶ್ ನಾಯಕ್, ಜೋಡುಕರ ಹಾಗೂ ಸಾಂಪ್ರದಾಯಿಕ ಕಂಬಳೋತ್ಸವದಲ್ಲಿ ಹಲವಾರು ಪ್ರಶಸ್ತಿ ಪಡೆದ ಶ್ರೇಷ್ಠ ಸವಾರಿ. ಇದೀಗ ಕುಮಾರ್ ನಾಯಕ್ ದುಬಾರಿ ಮನೆ ಭಟ್ಕಳ ಎಷ್ಟು ವಿಜೃಂಭಣೆಯ ಓಟವನ್ನು ಉಣಬಡಿಸಿದ್ದಾರೆ. ಕುಮಾರ್ ನಾಯಕ್ ದುಬಾರಿ ಮನೆ ಈಗಾಗಲೇ ಓಡಿದಂತಹ ಕೋಣದ ಸಮಯ 10.17 10.17 ರಮೇಶ್ ಪೂಜಾರಿ 17 ರಮೇಶ್ ಪೂಜಾರಿ ಶ್ರೀ ಮಾಲಿಂಗೇಶ್ವರ ಮಕ್ಕಿ ದೇವಸ್ಥಾನ ಬವಳಾಡಿ ಮುಂದಿನ ತಯಾರಿ. ಶ್ರೀ ಮಾಲಿಂಗೇಶ್ವರ ಫ್ರೆಂಡ್ಸ್ ಮಕ್ಕಿ ದೇವಸ್ಥಾನ ಬವಳಾಡಿ ಟೋಕನ್ ನಂಬರ್ 1 ಸಬ್ ಜೂನಿಯರ್ ರಿಜಿಸ್ಟರ್ ಆಗಿದ್ದವರು ರಿಜಿಸ್ಟರ್ ಮಾಡ್ಕೊಳ್ಳಿ. ಹಾಗೆ ಜೂನಿಯರ್ ವಿಭಾಗ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಪ್ರಥಮ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಂತ ಮೇಳಗಾರಿಕೆ ಶ್ರೀ ಮಾಲಿಂಗೇಶ್ವರ ಫ್ರೆಂಡ್ಸ್
ಇದೇನು ಟ್ರಯಲ್ ಸ್ಪರ್ಧೆನಾ? ಫ್ರೆಂಡ್ಸ್ ಮಕ್ಕಿ ದೇವಸ್ಥಾನ ಬವಳಾಡಿ ಇವರ ಕೋಣ, ಹರೀಶ್ ಪೂಜಾರಿ ಇವರ ಮಾಲೀಕತ್ವದ ಕೋಣವಾಗಿ ಇದೀಗ ಸ್ಪರ್ಧಾ ಕಂಬಳದಲ್ಲಿ ಟೋಕನ್ ನಂಬರ್ 1 ಈ ಕೋಣದ ಹಗ್ಗದ ಸವಾರಿಗಾಗಿ ವಿಶ್ವನಾಥ. ಅಲ್ಲ, ಇದು ಟ್ರಯಲ್ ಸ್ಪರ್ಧೆನಾ? ಶ್ರೀ ಮಾಲಿಂಗೇಶ್ವರ ಮಕ್ಕಿ ದೇವಸ್ಥಾನ ಬವಳಾಡಿ ಇವರ ಟೋಕನ್ ನಂಬರ್ 1 ಸಬ್ ಜೂನಿಯರ್ ವಿಭಾಗ. ಚೆನ್ನಾಗಿ ಕುತೂಹಲ ಭರಿತವಾದ ಫಲಿತಾಂಶವನ್ನ ಕಾಣ್ತಾ ಇದೆ. ಜನ ಸಾಗರವೇ ಹರಿದು ಬರ್ತಾ ಇದೆ. 27ನೇ ವರ್ಷದ ಮಿಯಾಣಿ ಸೂರ್ಯ ಕಂಬಳೋತ್ಸವ ಸಾಕಷ್ಟು ವಿಜೃಂಭಣೆ. ಜೂನಿಯರ್ ವಿಭಾಗ ಆದಷ್ಟು ಬೇಗ ನೋಂದಾಯಿಸ್ಕೊಳ್ಬೇಕು. ಜೂನಿಯರ್ ವಿಭಾಗದವರು ಆದಷ್ಟು ಬೇಗ ನೋಂದಾಯಿಸ್ಕೊಳ್ಬೇಕು ತಮ್ಮ ಹೆಸರನ್ನ. ಸರಿ, ಜೂನಿಯರ್ 27ನೇ ವರ್ಷದ ಮಿಯಾಣಿ ಕಾರ್ಯಕರ್ತಾರು ಸೂರ್ಯ ಕಂಬಳೋತ್ಸವ ಸಂತೋಷ್ ಪೂಜಾರಿ ಇವರ ಆಯೋಜನೆಯ ಸೂರ್ಯ ಕಂಬಳೋತ್ಸವ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಸೂರ್ಯ ಕಂಬಳೋತ್ಸವ ಮಿಯಾಣಿ ಕಾಡಿನ ತಾವು. ಇದೀಗ ಸ್ಪರ್ಧಾ ಕಣದಲ್ಲಿ ಶ್ರೀ ಮಾಲಿಂಗೇಶ್ವರ ಫ್ರೆಂಡ್ಸ್ ಮಕ್ಕಿ ದೇವಸ್ಥಾನ ಬವಳಾಡಿ ಹರೀಶ್ ಪೂಜಾರಿ ಇವರ ಮಾಲೀಕತ್ವದ ಕೋಣಗಳು. ಶ್ರೀ ಮಾಲಿಂಗೇಶ್ವರ ಫ್ರೆಂಡ್ಸ್ ಮಕ್ಕಿ ದೇವಸ್ಥಾನ ವಿಶ್ವನಾಥ ದೇವಾಡಿಗೆ ಇವರ ಸವಾರಿಗತ್ವದೊಂದಿಗೆ ಈಗಾಗಲೇ ಓಡಿ ಬಂದಂತ ಕೋಣದ ಸಮಯ 10.19 10.19. ಹಾಗೆ ಮುಂದಿನ ತಯಾರಿ ಟೋಕನ್ ನಂಬರ್ 25 ಸೋಮಯ್ಯಗೊಂಡ ಭಟ್ಕಳ ಪೃಥ್ವೀಶ್ ಪೂಜಾರಿ ಗುರಮಕ್ಕಿ ಇವರ ಸವಾರಿಗತ್ವದೊಂದಿಗೆ ಸೋಮಯ್ಯಗೊಂಡ ನಮ್ಮ ಕಂಬಳದ ಸಮಯ ಪಾಲನೆಗೆ ಎಸ್ವಿ ಡಿಜಿಟಲ್ ಸೆನ್ಸರಿಂಗ್ ಫಿನಿಷರ್ ಎಸ್ವಿ ಡಿಜಿಟಲ್ ನಂದನವನ ಸೂರ್ಯ ಕಂಬಳದ ಎಲ್ಲ ಸದಸ್ಯರು ನಮ್ಮೊಂದಿಗಿದ್ದಾರೆ. ಸೂರ್ಯ ಕಂಬಳದ ಅಧ್ಯಕ್ಷರಾಗಿ ಹರೀಶ್ ಪೂಜಾರಿ. ಇದೀಗ ಸ್ಪರ್ಧಾ ಕಣದಲ್ಲಿ ಟೋಕನ್ ನಂಬರ್ 25 ಸೋಮಯ್ಯಗೊಂಡ ಭಟ್ಕಳ. ಹಲವಾರು ವರ್ಷಗಳಿಂದ ಕಂಬಳ ಕ್ಷೇತ್ರದಲ್ಲಿ ತನ್ನದೇ ಆದ ಸಾಧನೆಯನ್ನು ಮಾಡಿರ್ತಕ್ಕಂಥ ಸೋಮಯ್ಯಗೊಂಡ ಭಟ್ಕಳ. ಈ ಕೋಣದ ಹಗ್ಗದ ಸವಾರಿಗಾಗಿ ಪೃಥ್ವೀಶ್ ಗುರಮಕ್ಕಿ ರವಿ ಪೂಜಾರಿ ಅವರ ಮಾರ್ಗದರ್ಶನವನ್ನ ಪಡೆದುಕೊಳ್ಳುತ್ತಾ ಪೃಥ್ವೀಶ್ ಪೂಜಾರಿ ಅವರ ಸವಾರಿಗತ್ವದೊಂದಿಗೆ ಸ್ಪರ್ಧಾಕಣದಲ್ಲಿ ಈಗಾಗಲೇ ಓಡಿ ಬಂದಂತ ಕೋಣದ ಸಮಯ 12.87 12.87. ಟೋಕನ್ ನಂಬರ್ 7 ದೇವಕಿ ವಾಸು ನಾಯಕ್ ಸಬ್ ಜೂನಿಯರ್ ವಿಭಾಗದವರು ಆದಷ್ಟು ಬೇಗ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ಸಾಲಿಮಕ್ಕಿ ಕೊಟ್ಟಾಡಿ ಇವರ ಕೋಣೆಗಳು. ಜೂನಿಯರ್ ವಿಭಾಗದವರು ಆದಷ್ಟು ಬೇಗ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ಶಿರೂರು ಒಂದು ಮನೆ. ಹಲವಾರು ವರ್ಷಗಳಿಂದ ಕಂಬಳ ಕ್ಷೇತ್ರದಲ್ಲಿ ಸ್ಪರ್ಧಾ ಪೈಪೋಟಿಯನ್ನು ಕೊಟ್ಟಂತ ದೇವಕಿ ವಾಸು ನಾಯಕ್ ಸಾಲಿಮಕ್ಕಿ ಕೊಟ್ಲಾಡಿ ಇವರ ಕೋಣೆಗಳು. ಸಾಲಿಮಕ್ಕಿ ಕೊಟ್ಲಾಡಿ ದೇವಕಿ ವಾಸು ನಾಯಕ್ ಇವರ ಕೋಣ ಇದೀಗ ಸ್ಪರ್ಧಾ ಕಣದಲ್ಲಿ. ನಮ್ಮ ಈ ಕಂಬಳಕ್ಕೆ ಆಗಮಿಸಿರುವಂತಹ ಗೌರವ ಸಲಹೆಗಾರರಾದ ವಾಸುದೇವಾಡಿ ಮೇಲ್ಮಣಿ ಇವರನ್ನು ಕೂಡ ಗುರುತಿಸಿ ಗೌರವಿಸ್ತೇವೆ. ಗೌರವದ ಸಾಲನ್ನು ಪಡ್ಕೊಳ್ಬೇಕಂತ ಕೇಳ್ಕೊಳ್ತಿದ್ದೇವೆ. ಇದೀಗ ಸ್ಪರ್ಧಾ ಕಣದಲ್ಲಿ ದೇವಕಿ ವಾಸು ನಾಯಕ್ ಕೊಂಡಾಡಿ ಇವರ ಕೋಣೆಗಳು. ಈ ಭಾಗದ ಹಿರಿಯ ಅನುಭವಿ ಸವಾರಿಗ ಮಾಧವ ದೇವಾಡಿಗ ಮಿಯಾಣಿ ಇವರನ್ನು ಕೂಡ ಗುರುತಿಸಿಕೊಳ್ತಾ ಇದ್ದಾವೆ. ಹಲವಾರು ವರ್ಷಗಳ ಹಿಂದೆ ಹಲಗೆ ಸವಾರಿಗತ್ವದಲ್ಲಿ ಹಲವಾರು ಬಹುಮಾನವನ್ನು ತನ್ನದಾಗಿಸಿಕೊಂಡಂತ ಹಿರಿಯ ಅನುಭವಿ
ಗೋರಿ ಸವಾರಿಗ ಮಾಧವದೇವಾಡಿಗ ಅಭಿಯಾನ. ಇದೀಗ ಸ್ಪರ್ಧಾಕರಣದಲ್ಲಿ ದೇವಕಿ ವಾಸು ನಾಯಕ್ ಕೊಟ್ಟಾಡಿ ಇವರ ಕೋಣಗಳು. ದೇವಕಿ ವಾಸು ನಾಯಕ್ ಕೊಟ್ಟಾಡಿ ಭರತ್ ನಾಯಕ್ ಈಗಾಗಲೇ ಓಡಿ ಬಂದಂತ ಕೋಣದ ಸಮಯ 9.78 9.78. ಹಾಗೆ ಮುಂದಿನ ತಯಾರಿ ಟೋಕನ್ ನಂಬರ್ 27 ಹೊಸಕೋಟೆ ಕಟ್ಟೆಮನೆ ರಘು ಪೂಜಾರಿ ಇವರ ಕೋಣೆಗಳು. ಹಲವಾರು ವರ್ಷಗಳಿಂದ ಹಲೋ ಈಗಾಗಲೇ ಓಡಿದಂತ ಸಮಯ 9.78 9.78. ರಘು ಪೂಜಾರಿ ಕಟ್ಟೆಮನೆಯವರ ಕೋಣ ಹಲವಾರು ವರ್ಷಗಳಿಂದ ಕಂಬಳ ಕ್ಷೇತ್ರದಲ್ಲಿ ತನ್ನದೇ ಆದ ಸಾಧನೆಯನ್ನು ಮಾಡಿರ್ತಕ್ಕಂಥ ಈ ಭಾಗದ ಹಿರಿಯ ಮೇಳಗಾರಿಕೆ ಕಟ್ಟೆಮನೆ ರಘು ಪೂಜಾರಿ ಇವರ ಕೋಣೆಗಳು. ಈ ಕೋಣದ ಹಗ್ಗದ ಸವಾರಿಗನಾಗಿ ನಿಧಿ ದೇವಾಡಿಗ ಹೊಸೂರು ಮನೆ ಹೊಸಕೋಟೆ ರವಿ ಪೂಜಾರಿ ಕುರಮಕ್ಕಿ ಇವರ ನಿರ್ದೇಶನದೊಂದಿಗೆ ಕಟ್ಟೆಮನೆ ರಘು ಪೂಜಾರಿ ಹೊಸಕೋಟೆ ಇವರ ಕೋಣೆಗಳು ಹಲವಾರು ವರ್ಷಗಳಿಂದ ಕೆರಗಾಲು ಕಂಬಳೋತ್ಸವಕ್ಕೆ ಕೋಣೆಗಳನ್ನ ತಂದು ಓಡಿಸುವ ಪರಿಪಾಠವನ್ನು ಇಟ್ಟುಕೊಂಡಂತ ಕಟ್ಟೆಮನೆ ರಘು ಪೂಜಾರಿ ಕಟ್ಟೆಮನೆ ಇವರ ಕೋಣೆಗಳು. ಕಟ್ಟೆಮನೆಯವರ ಕೋಣ ನಿಖಿಲ್ ವಾಡಿಗ ಹೊಸೂರು ಮನೆಯವರ ಸವಾರಿ ಗಂಟದೊಂದಿಗೆ ನಿತ್ಯ ಹೊಸಕೋಟೆ ಈಗಾಗಲೇ ಓಡಿ ಹೊಸ ಹುರುಪಿನ ಓಟಗಾರ 15.85 15.85. ನಿತ್ಯ ಅವರ ಓಟವನ್ನು ಲೈವ್ ರೆಕಾರ್ಡ್ ಮಾಡಲಾಗಿದೆ. ದುಬೈ ಕಳಿಸ್ತೀವಿ ಸರಿ. ಅಂತಾರಾಷ್ಟ್ರೀಯ ಕಂಬಳದಲ್ಲಿ ನಿಮ್ಮನ್ನು ಗುರುತಿಸಲಾಗಿದೆ. ಅಭಿನಂದನೆಗಳು. ಹಲೋ ಸಂತೋಷ್ ಹೇಳಿ ಹಲೋ ಹೇಳಿ ಕೇಳಿಸ್ತಾ ಇದೆ ಹೇಳಿ. ಕೇಳಿಸ್ತಾ ಇಲ್ಲ ಇಲ್ಲಿ ಸೆನ್ಸರ್ ಓಕೆನಾ? ಸೆನ್ಸರ್ ವೇಟ್ ಮಾಡಿ. ಸೆನ್ಸರ್ ಓಕೆ ಇಲ್ಲ. ಜೂನಿಯರ್ ವಿಭಾಗದವರು ತಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು. ಸೆನ್ಸರ್ ಓಕೆ ಸೆನ್ಸರ್ ಓಕೆ. ಟೋಕನ್ ನಂಬರ್ 29 ಟೋಕನ್ ನಂಬರ್ 21 ಚಂದ್ರದೇವಾಡಿಗ ಕಲ್ದೊಡ್ಮಿ ಮನೆ ನಾಗೂರು ಇವರ ಕೋಣೆಗಳು. ಚಂದ್ರದೇವಾಡಿಗ ಕಲ್ದೊಡ್ಮಿ ಮನೆ ನಾಗೂರು ಹಲವಾರು ವರ್ಷಗಳಿಂದ ಸಬ್ ಜೂನಿಯರ್ ವಿಭಾಗದಲ್ಲಿ ಹಲವಾರು ಬಹುಮಾನವನ್ನು ತನ್ನದಾಗಿಸಿಕೊಂಡಂತ ಚಂದ್ರದೇವಾಡಿಗ ನಾಗೂರು ಕಲ್ದೊಡ್ಮಿ ಮನೆ. ಈ ಕೋಣದ ಹಗ್ಗದ ಸವಾರಿಗನಾಗಿ ಶಿವರಾಜ್ ನಾಗೂರು. ನಾಗೂರಿನಲ್ಲಿ ಹಲವಾರು ಸವಾರಿಗರಿದ್ದಾರೆ. ಹಲವಾರು ಬಹುಮಾನವನ್ನು ಪಡೆದಂತ ಸವಾರಿಗಳು. ಈ ದಿನ ಚಂದ್ರದೇವಾಡಿಗ ಕಲ್ದೂರ್ಮಿ ಮನೆ ನಾಗೂರು ಇವರ ಕೋಣೆಗಳು ಬಿಗಿಯಾದ ಬಿಗಿತನದೊಂದಿಗೆ ಮಂಜುನಾಥ್ ಹಾಗೂ ಪ್ರಜ್ವಲ್. ಜೂನಿಯರ್ ವಿಭಾಗದವರು ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು. ಜೂನಿಯರ್ ವಿಭಾಗ ಕಲ್ದೂರ್ಮಿ ಮನೆ ನಾಗೂರು ಇವರ ಕೋಣೆಗಳು. ಇದೀಗ ಸ್ಪರ್ಧಾಕರಣದಲ್ಲಿ ಈ ಕೋಣದ ಹಗ್ಗದ ಸವಾರಿಗನಾಗಿ ಶಿವರಾಜ್ ಚಂದ್ರದೇವಾಡಿಗ ನಾಗೂರು ಕಲ್ದೂರ್ಮಿ ಮನೆ ಚಂದ್ರದೇವಾಡಿಗ ನಾಗೂರು. ಈಗಾಗಲೇ ಓಡಿ ಬಂದಂತ ಕೋಣದ ಸಮಯ 10.53 10.53 10.53. ಟೋಕನ್ ನಂಬರ್ 10
ಜೂನಿಯರ್ ವಿಭಾಗದವರು ಆದಷ್ಟು ಬೇಗ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ಜೂನಿಯರ್ ವಿಭಾಗದ ಕೋಣಗಳು ಮಾಲೀಕರು. ದಿವಂಗತ ಶಂಕರ್ ನಾಯಕ್ ಕೂಡ್ಲಿಬಾಗ್ ಕೂಡು ಶ್ರೀದುರ್ಗ ಇವರ ಕೋಣ. ಈ ಕೋಣದ ಹಗ್ಗದ ಸವಾರಿಗನಾಗಿ ಶಂಕರ್ ದೇವಾಡಿ ದಿವಂಗತ ಶಂಕರ್ ನಾಯಕ್ ಕೂಡ್ಲಿಬಾಗ್ ಕೂಡು ಇವರ ಕೋಣ. ಗಣೇಶ್ ಕೊಟ್ಟವ್ರೆ ವೆಯ್ಟ್ ಮಾಡಿ ಬಿಡಬೇಡಿ ವೆಯ್ಟ್ ಮಾಡಿ. ದಯವಿಟ್ಟು ಯಾರು ಗಡಿಬಿಡಿ ಮಾಡಿಕೊಳ್ಬಾರ್ದು. ವೆಯ್ಟ್ ಮಾಡಿ. ನಿರೀಕ್ಷೆಗೂ ಮೀರಿ ಹಲವಾರು ಜೊತೆ ಕೋಣಗಳ ಆಗಮನವಾಗಿದೆ. ಶ್ರೀದುರ್ಗ ಬಿಡ್ಬೋದು, ಸೆನ್ಸರ್ ರೆಡಿ ಇದೆ. ದಿವಂಗತ ಶಂಕರ್ ನಾಯಕ್ ಇವರ ಕೋಣ. ಈ ಕೋಣದ ಹಗ್ಗದ ಸವಾರಿಗನಾಗಿ ಶಂಕರ್ ದೇವಾಡಿಗ ನಾಗೂರು. ಟೋಕನ್ ನಂಬರ್ 10 ಶ್ರೀದುರ್ಗ ಕೂಡ್ಲಿ ಬಾರ್ಕೂರು ದಿವಂಗತ ಶಂಕರ್ ನಾಯಕ್ ಇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗನಾಗಿ ಶಂಕರ್ ದೇವಾಡಿಗ ನಾಗೂರು. ಒಟ್ಟಾರೆಯಾಗಿ ಈ ವರ್ಷದ ಕಂಬಳದಲ್ಲಿ ರಿಜಿಸ್ಟರ್ ಆಗುವಂತ ಟೋಟಲ್ ಎತ್ತು ಕೋಣಗಳ ಸಂಖ್ಯೆ ಕೂಡ್ಲಿ ಬಾರ್ಕೂರು 44. ದಿವಂಗತ ಶಂಕರ್ ನಾಯಕ್ ಇವರ ಕೋಣಗಳು. ಜೋಡುಕೆರೆ ಹಾಗೂ ಸಾಂಪ್ರದಾಯಿಕ ಕಂಬಳೋತ್ಸವದಲ್ಲಿ ಸ್ಪರ್ಧಾ ಪೈಪೋಟಿಯನ್ನು ಕೊಟ್ಟಂತ ಮೇಳಗಾರಿಕೆ ಕೂಡ್ಲಿ ಬಾರ್ಕೂರು ದಿವಂಗತ ಶಂಕರ್ ನಾಯಕ್ ಇವರ ಕೋಣ. ಯುವಕರ ಹಾಗೆ ಕೂಡ್ಲಿ ಬಾರ್ಕೂರು ಕೂಡ್ಲಿ ಬಾರ್ಕೂರು ದಿವಂಗತ ಶಂಕರ್ ನಾಯಕ್. ಈಗಾಗಲೇ ಓಡುವಂತ ಕೋಣದ ಸಮಯ 9.23 9.23 9.23. ಟೋಕನ್ ನಂಬರ್ 5 ಶ್ರೀ ಸಂಕುಮಾರ್ ಸತೀಶ್ ಸಂಕದಗೊಂಡಿ ಶೇರೂರು ಇವರ ಕೋಣ. ಜೂನಿಯರ್ ವಿಭಾಗದವರು ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ಜೂನಿಯರ್ ವಿಭಾಗ ಆದಷ್ಟು ಬೇಗ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ಜೂನಿಯರ್ ವಿಭಾಗ ನಾಯಕ್ ಇವರ ಮಾಲೀಕತ್ವದ ಶ್ರೀ ಸಂಕುಮಾರ್ ಸತೀಶ್ ಸಂಕದಗೊಂಡಿ ಶೇರೂರು ಇವರ ಕೋಣ. ಮನೋಜ್ ನಾಯಕ್ ಇವರ ಸವಾರಿಗತ್ವದೊಂದಿಗೆ ಜೂನಿಯರ್ ವಿಭಾಗದವರು ಆದಷ್ಟು ಬೇಗ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ಒಟ್ಟಾರೆಯಾಗಿ 44 ಜೊತೆ ಆಗಿದೆ. ಇದುವರೆಗಿನ ರಿಜಿಸ್ಟ್ರೇಷನ್ ಒಟ್ಟಾರೆಯಾಗಿ 44. ಹಾಗೆ ರವಿ ಪೂಜಾರಿ ಅವರ ರುಚಿಯಾದ ಬಿಗಿತನದೊಂದಿಗೆ ಶ್ರೀ ಸಂಕುಮಾರ್ ಸತೀಶ್ ಸಂಕದಗೊಂಡಿ ಶೇರೂರು ಮನೋಜ್ ಭಟ್ಕಳ ಇವರ ಸವಾರಿಗತ್ವದೊಂದಿಗೆ ಜೋಡುಗೆರೆ ಹಾಗೂ ಸಾಂಪ್ರದಾಯಿಕ ಕಂಬಳೋತ್ಸವದಲ್ಲಿ ಹಲವಾರು ಪ್ರಶಸ್ತಿಯನ್ನು ಪಡೆದಂತ ಸವಾರಿಗರಿದ್ದಾರೆ. ಜೂನಿಯರ್ ವಿಭಾಗದವರು ಆದಷ್ಟು ಬೇಗ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ಕಾಣ್ತಾ ಇದ್ದಾರೆ. ಸಬ್ ಜೂನಿಯರ್ ಬಾಕಿ ಇದ್ದಲ್ಲಿ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಒಟ್ಟಾರೆಯಾಗಿ ಇದುವರೆಗೆ 44 ಜೊತೆ ಆಗಿದೆ. ರಿಜಿಸ್ಟ್ರೇಷನ್ ಇನ್ನೂ ಬಾಕಿ ಇದೆ. ಸಬ್ ಜೂನಿಯರ್ ವಿಭಾಗದವರು ರಿಜಿಸ್ಟ್ರೇಷನ್ ಬಾಕಿ ಇದ್ದವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಟೋಕನ್ ಪಡೆದುಕೊಳ್ಳಿ. ಹಾಗೆಯೇ ಜೂನಿಯರ್ ವಿಭಾಗದವರು ಬಾಕಿ ಇದ್ದಲ್ಲಿ ಟೋಕನ್ ಅನ್ನ ರಿಜಿಸ್ಟರ್ ಮಾಡಿ ಪಡೆದುಕೊಳ್ಳಿ. ಹಾಗೆ ನಮ್ಮ ಈ ಕಂಬಳದ ವೀಕ್ಷಣೆಯಲ್ಲಿದ್ದಾರೆ ಸಬ್ ಜೂನಿಯರ್ ಮುಗಿದ ತಕ್ಷಣವೇ ಜೂನಿಯರ್ ಟ್ರಯಲ್ ಆರಂಭಗೊಳ್ಳುತ್ತದೆ. ಹೊಸಕೋಟೆ ಇವರನ್ನು ಕೂಡ ಗುರುತಿಸಿಕೊಂಡಿದ್ದಾರೆ. ಶ್ರೀ ಸ್ವಾಮಿಲಿಂಗ ಬಜುರ್ಲಿ ಕೆರ್ಗಾಲು ಗಳ್ಳಿ ದೇವಸ್ಥಾನದ ಸಮಿತಿಯಲ್ಲಿ ಇದ್ದಂತ ಗಣೇಶ್ ಪೂಜಾರಿ ಹೊಸಕೋಟೆ ಅಧ್ಯಾಪಕರು ಇವರನ್ನು ಕೂಡ ಗುರುತಿಸಿಕೊಂಡಿದ್ದಾರೆ. ಇದೀಗ ಶ್ರೀ ಸಂಕುಮಾರ್ ಸತೀಶ್ ಸಂಕದಗೊಂಡಿ ಶೀರೂರು ಈ ಕೋಣದ ಹಗ್ಗದ ಸವಾರಿಗನಾಗಿ ಮನೋಜ್ ಭಟ್ಕಳ. ಈ ವರ್ಷ ನಡೆದ ಕಂಬಳೋತ್ಸವದಲ್ಲಿ ಸಬ್ ಜೂನಿಯರ್ ವಿಭಾಗದಲ್ಲಿ ಕೂಡ ಬಹುಮಾನವನ್ನ ಗಿಟ್ಟಿಸಿದಂತ ಮೇಳಗಾರಿಕೆ. ಕೋಣ ಸಾಕಷ್ಟು ಗೊಂದಲ ಕಡೆ ಮಾಡ್ತಾ ಇದ್ದ ಕೋಣವನ್ನ ಸರಿಯಾಗಿ ಗಿಟ್ಟಿಸಿ ಬಿಡುವ ಯತ್ನದಲ್ಲಿ ರವಿ ಪೂಜಾರಿ, ಹರೀಶ್, ಪ್ರತ್ಯೂಷ್ ಹಾಗೆ ದಿವಾಕರ್ ಭರತ್
ಶ್ರೀ ಶಂಕುಮಾ ಸತೀಶ್ ಸಂಘದ ಗುಂಡಿ ಶಿರೂರು 27ನೇ ವರ್ಷದ ಬಿಆರ್ಎಸ್ ಸೂರ್ಯ ಕಮಲೋತ್ಸವ ಸಾಗಿ ಬರ್ತಾರೆ. 8 ಜೊತೆ ಎತ್ತಿನ ಓಟ ಕೂಡ ಬೆಳಿಗ್ಗೆ ಸ್ಪರ್ಧೆ ಏರ್ಪಡಿಸಲಾಗಿದೆ. ಚಿನ್ನ ಹಾಗೂ ಬೆಳ್ಳಿಯ ಬಹುಮಾನವನ್ನ ಕೂಡ ಆಯೋಜಿಸಲಾಗಿದೆ. ನಿರೀಕ್ಷೆಗೂ ಮೀರಿ ಹಲವಾರು ಜೊತೆ ಕೋಣಗಳ ಆಗಮನವಾಗಿದೆ. ಬಂದಂತ ಎಲ್ಲ ಕೋಣದ ಮಾಲೀಕರಿಗೆ, ಕಂಬಳಾಭಿಮಾನಿಗಳಿಗೆ ಮತ್ತೊಮ್ಮೆ ಆಧಾರಿತ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಲವಾರು ಯೂಟ್ಯೂಬರ್ಸ್ ಈ ಕಂಬಳಕ್ಕೆ ಆಗಮಿಸಿದ್ದಾರೆ. ಬಂದಂತ ಎಲ್ಲ ಯೂಟ್ಯೂಬರ್ಸ್ ಗಳಿಗೆ ಮತ್ತೊಮ್ಮೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ನೇರ ಪ್ರಸಾರ ಕೂಡ ಆಗ್ತಾ ಇದೆ. 27ನೇ ವರ್ಷದ ಮಿಯಾಣಿ ಸೂರ್ಯ ಕಂಬಳೋತ್ಸವ ಸಾಕಷ್ಟು ವಿಜೃಂಭಣೆಯಿಂದ ಸಾಗಿ ಬರ್ತಾ ಇದೆ. ಸ್ಪರ್ಧಾಕಣದಲ್ಲಿ ವಿಜೃಂಭಣೆಯ ಓಟವನ್ನು ಉಣಬಡಿಸ್ತಾ ಇದೆ. ಈಗಾಗಲೇ ಓಡಿ ಬಂದಂತ ಕೋಣದ ಸಮಯ 9.38 9.38. ಟೋಕನ್ ನಂಬರ್ 2 ಉಳ್ಳೂರು ಖಾನಾವರ ಹಾರ್ವಿಕ್ ಪ್ರದೀಪ್ ಶ್ರೀಸ್ಕಾಂದ ಉಳ್ಳೂರು ಇವರ ಕೋಣಗಳು ಈ ವರ್ಷದ ಕಂಬಳೋತ್ಸವದಲ್ಲಿ ಸತತವಾಗಿ ಬಹುಮಾನದ ಮೇಲೆ ಬಹುಮಾನವನ್ನ ಗಿಟ್ಟಿಸಿಕೊಂಡಂತ ಮೇಳಗಾರಿಕೆ. ಪ್ರದೀಪ್ ನಾಯಕ್ ಇವರ ಮೇಳಗಾರಿಕೆಯಲ್ಲಿ ಇದೀಗ ಸ್ಪರ್ಧಾಕಣದಲ್ಲಿ ಶ್ರೀಸ್ಕಂದ ಹಾರ್ದಿಕ್ ಪ್ರದೀಪ್ ಉಳ್ಳೂರು ಕಂದಾವರ ಈ ಕೋಣದ ಹಗ್ಗದ ಸವಾರಿಗನಾಗಿ ಹರೀಶ್ ಪೂಜಾರಿ ಗರಡಿ ಮನೆ ಕೆರ್ಗಾಲು ಜೋಡುಗರೆ ಹಾಗೂ ಸಾಂಪ್ರದಾಯಿಕ ಕಂಬಳೋತ್ಸವದಲ್ಲಿ ಹಲವಾರು ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಂತ ಸವಾರಿಗ ಹರೀಶ್ ಪೂಜಾರಿ ಗರಡಿ ಮನೆಯವರ ಸವಾರಿಗತ್ವದಲ್ಲಿ ಶ್ರೀಸ್ಕಂದ ಹಾರ್ದಿಕ್ ಪ್ರದೀಪ್ ಉಳ್ಳೂರು ಕಂದಾವರ ಮಕ್ಕಳು ದಯವಿಟ್ಟು ಅಲ್ಲಿ ಹೇಳ್ಬೇಕಲ್ಲ. ನಮ್ಮ ಈ ಕಂಬಳಕ್ಕೆ ಆಗಮಿಸಿದ್ದಾರೆ ಹಿರಿಯ ಕಂಬಳದ ಸವಾರಿಗರು ಹೌದು. ಕಂಬಳ ನಿರಂತರವಾಗಿ ನಡೆಸ್ತಾ ಇರುವಂತ ಬೈಂದೂರು ತಾಲೂಕು ಕಂಬಳ ಸಮಿತಿಯ ಉಪಾಧ್ಯಕ್ಷರಾದಂಥ ವೆಂಕಟರಮಣ ಗಾಣಿಗ ಇವರನ್ನು ಕೂಡ ಗುರುತಿಸಿ ಗೌರವಿಸಿದ್ದೇವೆ. ವೇದಿಕೆಗೆ ಬಂದು ಗೌರವದ ಚಾಲನ ಪಡ್ಕೊಳ್ಬೇಕಾಗಿ ಕೇಳ್ಕೊಳ್ತಿದ್ದೀವಿ. ವೆಂಕಟರಮಣ ಗಾಣಿಗ್ ನಾವುಂದ ಇವರ ಕಂಬಳ ಈ ವರ್ಷ 30ನೇ ತಾರೀಕು ನಡೀಲಿಕ್ಕಿದೆ. ಇದೇ 30ನೇ ತಾರೀಕು. ಓಕೆ, ನೆಟ್ವರ್ಕ್ ಸಮಸ್ಯೆ ಇರಬೇಕು. ಬರ್ತದೆ, ನೇರ ಬರ್ತದೆ. ಸ್ವಲ್ಪ ಏರ್ಟೆಲ್ 5G ಎಳಿತಾ ಇಲ್ಲ, ಬರ್ತದೆ. ಬರಲಿಲ್ಲ ಅಂದ್ರೆ ರೆಕಾರ್ಡೆಡ್ ಇದೆ. ಒಂದು 2 ತಾಸು ಬಿಟ್ಟು ಕಂಬಳ ಮುಗಿದ ಮೇಲೆ ಅಪ್ಲೋಡ್ ಮಾಡ್ತಾರೆ, ಮನೆಯಲ್ಲಿ ನೋಡ್ಬೋದು. ಸಾಕಷ್ಟು ಕರೆಗಳು ಆಗಮಿಸ್ತಾ ಇದೆ. ಇದೀಗ ಸ್ಪರ್ಧಾಗಣದಲ್ಲಿ ಶ್ರೀಸ್ಕಂದ ಉಳ್ಳೂರು ಕಂದಾವರ ಹಾರ್ವಿಕ್ ಪ್ರದೀಪ್ ಶ್ರೀಸ್ಕಂದ ಉಳ್ಳೂರು ಈ ವರ್ಷದ ಕಂಬಳೋತ್ಸವದಲ್ಲಿ ಹಲವಾರು ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಂತ ಮೇಳಗಾರಿಕೆ. ಈ ಕೋಣದ ಹಗ್ಗದ ಸವಾರಿಗನಾಗಿ ಹರೀಶ್ ಪೂಜಾರಿ ಗರಡಿ ಮನೆ. ಲೈವ್ ಬರದೇ ಇದ್ದಲ್ಲಿ ದಯವಿಟ್ಟು ಲೈವ್ ಬೇಕಾದವರು ಕಂಬಳ ಗೆದ್ದಿಗೆ ಬರ್ಲಿಕ್ಕೆ ಹೇಳಿ, ನೇರವಾಗಿ ಲೈವ್ ನೋಡ್ಬೋದು. 4G ನೆಟ್ವರ್ಕ್ ಸಮಸ್ಯೆ ಇದೆ, ಲೈವ್ ನೋಡಬಹುದು, ಗೆದ್ದೆಗೆ ಬರ್ಬೋದು. 5G ನೆಟ್ವರ್ಕ್ ಸಮಸ್ಯೆ ಇದೆ. ಸೂರ್ಯ ಕಂಬಳಕ್ಕೆ ಆಹ್ವಾನಿಸ್ತಾ ಇದ್ದೇವೆ.
ಹಾರ್ವಿಕ್ ಪ್ರದೀಪ್ ಶ್ರೀಸ್ಕಂದ ಉಳ್ಳೂರು ಕಂದಾವರ. ಕ್ಷಣಕ್ಷಣಕ್ಕೂ ಕುತೂಹಲಭರಿತವಾದ ಫಲಿತಾಂಶವನ್ನು ಕಾಣ್ತಾ ಇದ್ದಾರೆ. ಜೂನಿಯರ್ ವಿಭಾಗದವರು ಆದಷ್ಟು ಬೇಗ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ಜೂನಿಯರ್ ವಿಭಾಗದವರು ಆದಷ್ಟು ಬೇಗ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ವೀಕ್ಷಣೆಯಲ್ಲಿದ್ದಾರೆ. ತಮ್ಮೆಲ್ಲರಿಗೂ ಜೂನಿಯರ್ ವಿಭಾಗವನ್ನು ಆದಷ್ಟು ಬೇಗ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ಸಬ್ ಜೂನಿಯರ್ ಬಾಕಿ ಇದ್ದವರು ಆದಷ್ಟು ಬೇಗ ಹೆಸರನ್ನು ನೋಂದಾಯಿಸಿ ಸ್ಪರ್ಧೆಗೆ ಅಣಿಯಾಗಬೇಕು. ಸಾಕಷ್ಟು ಉದ್ಯಮಿದಾರರು, ಹಲವಾರು ಕಂಬಳಾಭಿಮಾನಿಗಳು ಇದೀಗ ಶ್ರೀಸ್ಕಂದ ಒಳ್ಳೂರು ಕಂದಾವರ ನಮ್ಮ ಈ ಕಂಬಳದ ವೀಕ್ಷಣೆಯಲ್ಲಿ ಹಿರಿಯ ಅನುಭವಿ ಗೋರಿ ಸವಾರಿಗ, ಮಾಜಿ ಅಧ್ಯಕ್ಷರು, ಕಂಬದ ಕೋಣೆ ಗ್ರಾಮ ಪಂಚಾಯತ್ ಮರಳದೇವಾಡಿಗ ಸೂರುಬೆಟ್ಟು ಇವರನ್ನು ಕೂಡ ಗುರುತಿಸಿಕೊಂಡಿದ್ದಾರೆ. ಇದೀಗ ಸ್ಪರ್ಧಾಕರದಲ್ಲಿ ಶ್ರೀಸ್ಕಂದ ಉಳ್ಳೂರು ಕಂದಾವರ ಹಾರ್ವಿಕ್ ಪ್ರದೀಪ್ ಇವರ ಕೊಣಾಯಿ ಕೋಣದ ಹಗ್ಗದ ಸವಾರಿಗನಾಗಿ ಹರೀಶ್ ಪೂಜಾರಿ ಕರಡಿಮನೆ ಚೋಡುಕೆರೆ ಹಾಗೂ ಸಾಂಪ್ರದಾಯಿಕ ಕಂಬಳೋತ್ಸವದಲ್ಲಿ ಹಲವಾರು ಪ್ರಶಸ್ತಿಯನ್ನು ಪಡೆದಂತಹ ಮೇಲಗಾರಿಕೆ. ಸ್ಪರ್ಧೆಗೆ ಎಷ್ಟು ಜೊತೆ ಬಾಕಿ ಇದೆ? ಸರ್ ಓಕೆ. ಬೆಳಕಿನ ವ್ಯವಸ್ಥೆ ಇರುವುದಿಲ್ಲ. ಜೂನಿಯರ್ ಹಾಗೆ ಸಬ್ ಜೂನಿಯರ್ ಸ್ಪರ್ಧೆಗೆ 7 ಜೊತೆ ಮಾತ್ರ ಬಾಕಿ ಇರುವಂತದ್ದು. ಜೂನಿಯರ್ ವಿಭಾಗದವರು ಆದಷ್ಟು ಬೇಗ ಹೆಸರನ್ನು ನೋಂದಾಯಿಸಿ ಟ್ರಯಲ್ಗೆ ಅಣಿಯಾಗಬಹುದು. ಏರ್ಪಡಿಸಲಾಗಿದೆ. 8 ಜೊತೆ ಎತ್ತುಗಳ ಓಡುವಿಕೆ ಪೂರೈಸಿದೆ. 7-8 ಜೊತೆ ಅಷ್ಟೇ ಸಬ್ ಜೂನಿಯರ್ ಸ್ಪರ್ಧೆಗೆ ಇರುವಂತದ್ದು. ಜೂನಿಯರ್ ವಿಭಾಗದವರು ರೆಡಿ ಆಗ್ಬಹುದು ಟ್ರಯಲ್ಗೆ. ಬೆಳ್ಳಿಯ ಪದಕವನ್ನ ಬೇಡು ಪೂಜಾರಿ ಗುರುಮಕ್ಕಿ ಇವರ ಪಾಲಾಗಿದೆ. ಇದೀಗ ಸ್ಪರ್ಧಾಕರದಲ್ಲಿ ಹಾರ್ವಿಕ್ ಪ್ರದೀಪ್ ಶ್ರೀಸ್ಕಂದ ಉಳ್ಳೂರು ಸಂಚಿಟ್ಟು ಗೊಂದಲಕ್ಕೆ ಮಾಡಿದ್ದಾರೆ. ಹಲವಾರು ಕಂಬಳಗತೆಯ ಮಣ್ಣಿನ ರುಚಿಯನ್ನ ಅರಿತಂತ ಕೋಣ ಪಾಂಡುರಂಗ, ಭರತ್, ದಿವಾಕರ್, ದಿನೇಶ್ ಕೇಸರಿ, ಹರೀಶ್ ಇವರೆಲ್ಲರ ಸಂಗಾರದೊಂದಿಗೆ ಸಾಗಿ ಬರ್ತಾ ಇದೆ ಮಿಯಾಣಿ ಕಂಬಳೋತ್ಸವ. ಪ್ರೇಕ್ಷಕರೆಲ್ಲರೂ ಹಗ್ಗದ ಪಕ್ಕದಲ್ಲಿ ನಿಲ್ಲಬೇಕು. ಸಾಕಷ್ಟು ಗೊಂದಲಕ್ಕೆ ಎಡೆ ಮಾಡ್ತಾ ಇದೆ. ಕೋಣವನ್ನ ಸರಿಯಾಗಿ ಬಿಡುವ ಯತ್ನದಲ್ಲಿ ವಿಜೃಂಭಣೆ ಓಟ. ಹರೀಶ್ ಪೂಜಾರಿ ಸವಾರಿ ಕಚ್ಚೋದೊಂದಿಗೆ ಈಗಾಗಲೇ ಓಡಿ ಬಂದಂತ ಕೋಣದ ಸಮಯ 8.82 8.82 ಮುಂದಿನ ತಯಾರಿ ಸಾಕಷ್ಟು ಜೂನಿಯರ್ ವಿಭಾಗದವರು ಆದಷ್ಟು ಬೇಗ ತಮ್ಮ ಕೋಣಗಳನ್ನು ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು. ಟ್ರಯಲ್ ಆರಂಭಗೊಳ್ಳುತ್ತದೆ. ರವಿ ಪೂಜಾರಿ ಕಾಡಿನವರು ಹರೀಶ್ ದೇವಾಡಿಗ ಮಿಯಾಣಿ ಇವರ ಸಹಕಾರದೊಂದಿಗೆ ಮಿಯಾಣಿ ಕಂಬಳ ಸಮಿತಿಯ ಸರ್ವ ಸದಸ್ಯರು ನಮ್ಮೊಂದಿಗಿದ್ದಾರೆ. ಆನಂದ ಪೂಜಾರಿ ಟೋಕ ನಂಬರ್ 26 ಸಬ್ ಜೂನಿಯರ್ ವಿಭಾಗ ಪಕ್ಕಿ ಮನೆ ಭಟ್ಕಳ ಶೇಖರ್ ನಾಯಕ್ ಇವರ ಕೋಣಗಳು. ಬೇಸೆ ಪಕ್ಕಿ ಮನೆ ಭಟ್ಕಳ ಇವರ ಕೋಣಗಳು ಇದೀಗ ಸ್ಪರ್ಧಾಕಣದಲ್ಲಿ ಈ ಕೋಣದ ಹಗ್ಗದ ಸವಾರಿಗನಾಗಿ ಹರೀಶ್ ನಾಯಕ್
ಭಟ್ಕಳ. ಅಡ್ಡಲಿಗೆ ಹಾಗೂ ಕನಗಲಿಗೆ ವಿಭಾಗದಲ್ಲಿ ಹಲವಾರು ಪ್ರಶಸ್ತಿಯನ್ನು ಪಡೆದಂತಹ ಸವಾರಿಗ ಹರೀಶ್ ನಾಯಕ್ ಭಟ್ಕಳ. ಆದಷ್ಟು ಬೇಗ ಜೂನಿಯರ್ ವಿಭಾಗದವರ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ಟ್ರಯಲ್ ಗಾಣಿ ಆಗಬೇಕು. ಕೆಲವು ಕೋಣಗಳು ಮಾತ್ರ ಬಾಕಿ ಇದೆ. 5 ರಿಂದ 6 ಜೊತೆ ಸಬ್ ಜೂನಿಯರ್ ಅಷ್ಟೇ ಸ್ಪರ್ಧೆಗಿರುವಂತದ್ದು. ನಿರೀಕ್ಷೆಗೂ ಮೀರಿ ಜೂನಿಯರ್ ವಿಭಾಗದವರು ಆದಷ್ಟು ಬೇಗ ಹೆಸರನ್ನು ನೋಂದಾಯಿಸಿ ಆಗಮನವಾಗ್ತಾ ಟ್ರಯಲ್ ಗಾಣಿ ಆಗಬೇಕು. ಬೇಸೆ ಪಕ್ಕಿಮನ ಭಟ್ಕಳ ಶೇಖರ್ ನಾಯಕ್ ಇವರ ಕೋಣ. ಹಾಗೆ ನಮ್ಮ ಈ ಕಂಬಳದಲ್ಲಿ ಹಲವಾರು ಜೊತೆ ಕೋಣಗಳ ಆಗಮನವಾಗಿದೆ. ಬಂದಂತ ಎಲ್ಲ ಕೋಣದ ಮಾಲೀಕರಿಗೆ, ಕಂಬಳಾಭಿಮಾನಿಗಳಿಗೆ ಮತ್ತೊಮ್ಮೆ ಆಧಾರದ ಸ್ವಾಗತವನ್ನು ಬಯಸ್ತಾರೆ. ಪಕ್ಕಿಮನೆ ಬೇಸೆ ಭಟ್ಕಳ ಶೇಖರ್ ನಾಯಕ್ ಇವರ ಕೋಣ. ಹಲವಾರು ವರ್ಷಗಳಿಂದ 3 ಗಂಟೆ 13 ನಿಮಿಷ ಆಗಿದೆ. ಹಲವಾರು ಸ್ಪರ್ಧಾ ಪೈಪೋಟಿಯನ್ನು ಕೊಟ್ಟಂತ ಬೇಳೆಗಾರ. ಹಲೋ, ಬೆಟ್ಟಿಲ್ಲ ಅಣ್ಣ, ಪ್ರೀತಿ ಮಾತ್ರ. ಇದೀಗ ಬೇಸೆ ಭಟ್ಕಳ ಪಕ್ಕಿಮನೆ ಶೇಖರ್ ನಾಯಕ್ ಇವರ ಕೊಡುಗು ಸಗಟು ವಿಜೃಂಭಣೆಯ ಓಟವನ್ನು ಉಳ್ಳಬಡಿಸಿದ್ದಾರೆ. ಈಗಾಗಲೇ ಓಡಿ ಬಂದಂತ ಕೋಣಗಳ ಸಮಯ 13.34 13.34 13.34. ಇನ್ನು ಸಬ್ ಜೂನಿಯರ್ ವಿಭಾಗದಲ್ಲಿ ಕೇವಲ 6 ಜೊತೆ ಕೋಣಗಳ ಓಟ ಬಾಕಿ ಇರ್ತದೆ. ಟೋಕನ್ ನಂಬರ್ 28 ಅಲ್ಲ, ಟೋಕನ್ ನಂಬರ್ 28 28 ಲಕ್ಷ್ಮಣ ದೇವಾಡಿಗ ಕೊಟ್ಟಿಗೆ ಮನೆ ನಾಗೂರು ಇವರ ಕೋಣ. ಲಕ್ಷ್ಮಣ ದೇವಾಡಿಗ ಕೊಟ್ಟಿಗೆ ಮನೆ ನಾಗೂರು ಇವರ ಕೋಣ. ಟೋಕನ್ ನಂಬರ್ 28. ಈ ಕೋಣದ ಹಗ್ಗದ ಸವಾರಿಗರಾಗಿ ಋತ್ವಿ ದೇವಾಡಿಗ ನಾಗೂರು. ಲಕ್ಷ್ಮಣ ದೇವಾಡಿಗ ನಾಗೂರು ಕೊಟ್ಟಿಗೆ ಮನೆ ಇವರ ಕೋಣ. ನಾಗೂರು ನಮ್ಮ ಈ ಕಂಬಳಕ್ಕೆ ಆಗಮಿಸಿರುವಂತ ಹಿರಿಯ ಕಂಬಳದ ಹಲಗೆ ಸವಾರಿಗ ಅಪ್ಪೇಡಿ ಮಾಲಿಂಗ್ ಪೂಜಾರಿ ಇವರನ್ನು ಕೂಡ ಗುರುತಿಸಿಕೊಂಡಿದ್ದೇವೆ. 17.29 ಟೋಕನ್ ನಂಬರ್ 19 ಆಶಿಕಾನ್ ಜೋಗನ ಮನೆ ಭಟ್ಕಳ ಸುಬ್ಬಯ್ಯ ನಾಯಕ್ ಇವರ ಕೋಣ. ಟೋಕನ್ ನಂಬರ್ 19 ಆಶಿಕಾನ್ ಜೋಗನ ಮನೆ ಭಟ್ಕಳ. ಈ ವರ್ಷ ನಡೆದ ಕಂಬಳೋತ್ಸವದಲ್ಲಿ ಸಬ್ ಜೂನಿಯರ್ ವಿಭಾಗದಲ್ಲಿಯೂ ಕೂಡ ಬಹುಮಾನವನ್ನು ಗಿಟ್ಟಿಸಿದಂತ ಬೆಳಗಾವಿ ಆಶಿಕಾನ್ ಜೋಗನ ಮನೆ ಭಟ್ಕಳ. ಈ ಕೋಣದ ಹಗ್ಗದ ಸವಾರಿಗನಾಗಿ ಶಂಕರ್ ನಾಯಕ್. ಆಶಿಕಾನ್ ಜೋಗನ ಮನೆ ಭಟ್ಕಳ. ಆಶಿಕಾನ್ ಜೋಗನ ಮನೆ ಭಟ್ಕಳ ಇವರ ಕೋಣ. ಈ ಕೋಣದ ಹಗ್ಗದ ಸವಾರಿಗನಾಗಿ ಶಂಕರ್. ಇದಕ್ಕೆ ವಿಶೇಷ ಸೂಚನೆ 33ನೇ ವರ್ಷದ ನಾವುಂದ ಕಂಬಳದ ಕರೆವೇಲೆ ಬಂದಿದೆ. ಇದೇ 30ನೇ ತಾರೀಕು ಮಂಗಳವಾರ ಮಧ್ಯಾಹ್ನ 3 ಗಂಟೆಯಿಂದ ಕಂಬಳ ಸ್ಟಾರ್ಟ್ ಆಗ್ಲಿಕ್ಕಿದೆ. ನಾವುಂದ ವೆಂಕಟರಮಣ ಗಾಣಿಗ ಮತ್ತು ದಿವಂಗತ ಮಾಚ ಪೂಜಾರಿ ಹೊಳೆಬದಿ ಕಂಡಿಕೇರೆ ಇವರ ಗೆದ್ದೆಯಲ್ಲಿ ನಾವುಂದ ಕಂಬಳ ಇದೇ 30ನೇ ತಾರೀಕು. ಜನಕ್ಕೂ ಕುತೂಹಲಭರಿತವಾದ ಫಲಿತಾಂಶವನ್ನು ಕಾಣ್ತಾ ಇದ್ದಾರೆ. ನಮ್ಮ ಈ ಕಂಬಳಕ್ಕೆ ಆಗಮಿಸಿದ್ದಾರೆ ಜೊತೆ ಕೋಣಗಳ ಕೂಡುವಿಕೆ ಉಮೇಶ್ ಪೂಜಾರಿ ಉಪ್ಪುಂದ ಇವರನ್ನು ಕೂಡ ಗುರುತಿಸಿಕೊಂಡಿದ್ದೇವೆ. ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಜನ ಸಾಗರವೇ ಹರಿದು ಬರ್ತಾ ಇದೆ. ಗಣ್ಯಾತಿ ಗಣ್ಯರ ಉಪಸ್ಥಿತಿಯನ್ನು ಕಾಣ್ತಾ ಇದ್ದಾರೆ. ಬೆಳಗ್ಗೆ ಜೂನಿಯರ್ ವಿಭಾಗದವರು ಆದಷ್ಟು ಬೇಗ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ಜೂನಿಯರ್ ವಿಭಾಗ
ಕಂಬಳೋತ್ಸವ ಇದೀಗ ಹಲವಾರು ಜೊತೆ ಕೋಣಗಳ ಓಡುವಿಕೆ ಪೂರೈಸ್ತಾ ಇದೆ. ಎತ್ತಿನ ಓಟ, ಬಾಲಕ ಬಾಲಕಿಯರ ಕೆಸರುಗದ್ದೆ ಓಟ, ಹಾಗೆ ಕೋಣಗಳ ಸ್ಪರ್ಧಾ ಪೈಪೋಟಿ ಕಂಬಳೋತ್ಸವ ಸಾಗಿ ಬರ್ತಾ ಇದೆ. 27ನೇ ವರ್ಷದ ಮಿಯಾಣಿ ಸೂರ್ಯ ಕಂಬಳೋತ್ಸವ. ಹಾಗೆ ಇದೇ ಬರುವ ದಿನಾಂಕ 30/12/2025 ಮಂಗಳವಾರ ಮಧ್ಯಾಹ್ನ 33ನೇ ವರ್ಷದ ಕಂಬಳೋತ್ಸವ. ಆಶಿಕಾನ್ ಚೋಗನವನ ಮಕ್ಕಳ ಇವರ ಕೋಣೆಗಳ ಸವಿಷ್ಟು ವಿಜೃಂಭಣೆಯ ಓಟವನ್ನು ಉಣಬಡಿಸ್ತಾ ಇದೆ. ಈಗಾಗಲೇ ಓಡಿ ಬಂದಂತ ಕೋಣದ ಸಮಯ 9.30 9.30. ಜೂನಿಯರ್ ವಿಭಾಗದವರು ನೋಂದಾವಣೆ ಬಗ್ಗೆ ಇದ್ದವರು ಆದಷ್ಟು ಬೇಗ ಹೆಸರನ್ನು ನೋಂದಾಯಿಸಬೇಕು. ಟ್ರಯಲ್ ಆರಂಭಗೊಳ್ತಾ ಇದೆ. ಸಬ್ ಜೂನಿಯರ್ ವಿಭಾಗ ಸ್ಪರ್ಧೆ ಮುಗಿತಾ ಇದೆ. ಒಟ್ಟಾರೆಯಾಗಿ 27ನೇ ವರ್ಷದ ಮಿಯಾಣಿ ಕಾಡಿಂತಾರ್ ಸೂರ್ಯ ಕಂಬಳೋತ್ಸವದಲ್ಲಿ ಒಟ್ಟಾರೆಯಾಗಿ 50 ಜೊತೆ ನೋಂದಾವಣೆ ಮುಕ್ತಾಯ ಆಗ್ತಾ ಇದೆ. 50 ಜೊತೆ ನೋಂದಾವಣೆ ಮುಕ್ತಾಯ ಆಗ್ತಾ ಇದೆ. ಅರವಿಂದ ಪೂಜಾರಿ ಗಂಜರ್ ಮನೆ ಕೊಡೇರಿ ಇವರ ಕೋಣಗಳು. ಸಬ್ ಜೂನಿಯರ್ ವಿಭಾಗದ ಸ್ಪರ್ಧೆಯಾಗಿ ಅರವಿಂದ್ ಪೂಜಾರಿ ಗಂಜರ್ ಮನೆ ಕೊಡೇರಿ ಈ ಕಂಬಳೋತ್ಸವದ ಸಂಪೂರ್ಣ ಫಲಿತಾಂಶವನ್ನ ಪ್ರಕಟಿಸುತ್ತಿರುವ ಅರವಿಂದ್ ಪೂಜಾರಿ ಗಂಜರ್ ಮನೆ ಕೊಡೇರಿ ಇವರ ಕೋಣಗಳು ಇದೀಗ ಸ್ಪರ್ಧಾ ಕಣದಲ್ಲಿ. ಈ ಕೋಣದ ಹಗ್ಗದ ಸವಾರಿಗೆನಾಗಿ ಶಿವರಾಜ್, ಬಿಗಿಯಾದ ಬಿಗಿತನದೊಂದಿಗೆ ನಾಗೇಂದ್ರ ಹಾಗೂ ಮಂಜುನಾಥ್. ಅರವಿಂದ್ ಪೂಜಾರಿ ಗಜ್ಞರ್ ಮನೆ ಕೊಡೇರಿ ಇವರ ಕೋಣಗಳು. ಅರವಿಂದ್ ಪೂಜಾರಿ ಸಮಯದ ಅಭಾವ ಇದೆ. ಅರವಿಂದ್ ಪೂಜಾರಿ ಜೂನಿಯರ್ ವಿಭಾಗ ಟ್ರಯಲ್ ಆರಂಭಗೊಳ್ಳಬೇಕಿದೆ. ಸ್ಪರ್ಧಾ ಕಣದಲ್ಲಿ ಓಟವನ್ನು ಉಣಬಡಿಸ್ತಾ ಇದೆ. ಅರವಿಂದ್ ಪೂಜಾರಿ ಮನೆ ಕೊಡೇರಿ ಇವರ ಕೋಣಗಳು. ಈಗಾಗಲೇ ಓಡಿ ಬಂದಂತ ಕೋಣದ ಸಮಯ 11.41 11.41. ಜೂನಿಯರ್ ವಿಭಾಗದವರು ಆದಷ್ಟು ಬೇಗ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ಶಿರೂರು ಒಂದು ಮನೆ ಕಂಬಳ ಕ್ಷೇತ್ರದಲ್ಲಿ ಕ್ರೀಡಾರತ್ನ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಂತ ಹಿರಿಯ ಅನುಭವಿ ಕೋರಿ ಸವಾರಿಗ ಜೋಡಿಗೆರೆ ಹಾಗೂ ಸಾಂಪ್ರದಾಯಿಕ ಕಂಬಳೋತ್ಸವದಲ್ಲಿ ಹಲವಾರು ಪ್ರಶಸ್ತಿಯನ್ನು ಪಡೆದಂತ ಮೇಳಗಾರಿಕೆ. ಗೋಪಾಲ್ ನಾಯಕ್ ಶಿರೂರು ಒಂದು ಮನೆ ಮಂದಾರ್ತಿ ಇವರ ಕೋಣ. ಈ ಕೋಣದ ಹಗ್ಗದ ಸವಾರಿಗನಾಗಿ ಭರತ್ ನಾಯಕ್. ನಮ್ಮೊಂದಿಗಿದ್ದಾರೆ ಸಾಸ್ತಾನ ಪಾಂಡೇಶ್ವರ ಗಣೇಶ್ ಪೂಜಾರಿ, ಕಿರಿಯ ಮೇಳಗಾರಿಕೆ. ಇದೀಗ ಮಂದಾರ್ತಿ ಒಂದು ಮನೆ ಗೋಪಾಲ್ ನಾಯಕ್ ಇವರ ಕೋಣ. ಈ ಕೋಣದ ಹಗ್ಗದ ಸವಾರಿಗನಾಗಿ ಭರತ್ ನಾಯಕ್. ಮಂದಾರ್ತಿ ಶಿರೂರು ಒಂದು ಮನೆ ಗೋಪಾಲ್ ನಾಯಕ್. ಅಣ್ಣ ಒಟ್ಟಾರೆಯಾಗಿ 50 ಜೊತೆ ನೋಂದಾವಣೆ ಮುಕ್ತಾಯವಾಗಿದೆ. 27ನೇ ವರ್ಷದ ಕಂಬಳದ ವಿಶೇಷವಾಗಿ ಸಬ್ ಜೂನಿಯರ್ ಸ್ಪರ್ಧೆ ಮುಕ್ತಾಯ ಆಗ್ತಾ ಇದೆ. ಜೂನಿಯರ್ ವಿಭಾಗದವರು ಹೆಸರನ್ನು ನೋಂದಾಯಿಸಿಕೊಂಡು ಟ್ರಯಲ್ಗೆ ಅಣಿಯಾಗಬೇಕು. ಸಬ್ ಜೂನಿಯರ್ ವಿಭಾಗದ ಸ್ಪರ್ಧೆ ಮುಗಿದ ತಕ್ಷಣ ಬಹುಮಾನ ವಿತರಣೆ ನಡೆಸಲಾಗುವುದು. ಇದೀಗ ಶಿರೂರು ಒಂದು ಮನೆ ಗೋಪಾಲ್ ನಾಯಕ್ ಮಂದಾರ್ತಿ ಇವರ ಕೋಣ. ಈ ಕೋಣದ ಹಗ್ಗದ ಸವಾರಿಗನಾಗಿ ಭರತ್ ನಾಯಕ್ ಶಿರೂರು ಒಂದು ಮನೆ.
ಹಲವಾರು ಪ್ರಶಸ್ತಿಯನ್ನು ಪಡೆದಂತ ಸವಾರಿಗ. ಆ ಫ್ಲಾಶ್ ಲೈಟ್ ಅನ್ನ ತೆಗಿಬೇಕಲ್ಲಿ ಎದುರುಗಡೆ ಫ್ಲಾಶ್ ಲೈಟ್ ಅದ ಕ್ಯಾಂಟೀನ್ ಅವರ ವೈಟ್ ಶರ್ಟ್ ನವರು ಮತ್ತು ಮನೆ ಗೋಪಾಲ್ ನಾಯ್ಕ ಅವರ ಸಬ್ ಜೂನಿಯರ್ ವಿಭಾಗದ ಸ್ಪರ್ಧೆ. ಓಡಿದಂತ ಕೋಣದ ಸಮಯ 9.24 9.24 9.24 ಜೂನಿಯರ ಟೋಕನ್ ನಂಬರ್ 29 ಯಾರಿಲ್ಲ ಲೈವ್ ಆಗ್ತಿಲ್ಲ ನೆಟ್ವರ್ಕ್. ವಿಶ್ವನಾಥ ದೇವಾಡಿಗ ತಮ್ಮನ್ನು ಕಾಯ್ತಾ ಇದ್ದೇವೆ. ಜೂನಿಯರ್ ವಿಭಾಗದ ಕೋಣದ ಮಾಲೀಕರು ಆದಷ್ಟು ಬೇಗ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ಸ್ಪರ್ಧೆ ಆರಂಭಗೊಳ್ತಾ ಇದೆ. ಇವರನ್ನು ಕೂಡ ಗುರುತಿಸಿಕೊಂಡಿದ್ದಾವೆ. ಹಲವಾರು ಕ್ರಿಕೆಟ್ ಹಾಗೂ ಕಬಡ್ಡಿ ವೀಕ್ಷಕ ವಿವರಣೆಯನ್ನು ಮಾಡುತ್ತಿರುವಂತಹ ಈ ಭಾಗದ ನಮ್ಮಿ ಕಂಬಳಕ್ಕೆ ಆಗಮಿಸಿದ್ದಾರೆ. ಬೆಂಗಳೂರಲ್ಲಿ ಜೋಡುಕೆರೆ ಕಂಬಳ ಗೆದ್ದೆಯಲ್ಲಿ ಚಿನ್ನದ ಮೆಡಲ್ ಅನ್ನು ಹೊಡೆದಿರುವಂತ, ಹಾಗೆ ಕಾಂತಾರ ಕೋಣದ ಸಿನಿಮಾದಲ್ಲಿ ಅಭಿನಯಿಸಿರುವಂತಹ ಕೋಣದ ಮಾಲೀಕರಾದಂತ ಶ್ರೀ ರಾಮ ಚೈತ್ರ ಪರಮೇಶ್ವರ್ ಭಟ್ ಇವರು ನಮ್ಮ ಕಂಬಳ ವೇದಿಕೆಗೆ ಬಂದಿದ್ದಾರೆ. ಇವರನ್ನ ಹೃತ್ಪೂರ್ವಕವಾಗಿ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಎಲ್ಲ ಕಂಬಳ ಅಭಿಮಾನಿಗಳ ಪರವಾಗಿ. ಜಸ್ಟಿನ್ ದೇವಾಡಿಗ ಬೆಕ್ಕಿಮನೆ ನಾಗೂರು ಇವರ ಕೋಣ ಬಿಗಿಯಾದ ಬಿಗಿತದೊಂದಿಗೆ ನಿತಿನ್ ದೇವಾಡಿಗ ಹೊಸೂರು ಮನೆ ಹಾಗೆ ಮಂಜುನಾಥ್ ಇದೀಗ ಜಸ್ಟಿನ್ ದೇವಾಡಿಗ ಬೆಕ್ಕಿಮನೆ ನಾಗೂರು ಶಿವರಾಜ್ ಹೊಸ ಕಟ್ಟಾಳು ನಿತಿನ್ ದೇವಾಡಿಗ ಹೊಸೂರು ಮನೆ ಈ ವರ್ಷ ಸವಾರಿ ಗೊತ್ತದಲ್ಲಿ ಹಾಗೆ ಹಿಡಿತಗಾರನಾಗಿ ಜಸ್ವಿನ್ ದೇವಾಡಿಗ ಬೆಕ್ಕಿ ಮನೆ ನಾಗೂರು ಇವರ ಕೋಣ ಈ ಕೋಣದ ಹಗ್ಗದ ಸವಾರಿಗನಾಗಿ ಶಿವರಾಜ್ ಗಿರೀಶ್ ದೇವಾಡಿಗ ನಾಗೂರು ತಮ್ಮನ್ನ ಕಾಯ್ತಾ ಇದ್ದಾರೆ. ತಾವು ಮಂಜೊಟ್ಟಿಯಲ್ಲಿ ಇರ್ಬೇಕಂತ ಗಿರೀಶ್ ದೇವಾಡಿಗ ಹಾಗೆ ನಮ್ಮ ಈ ಕಂಬಳದ ವೀಕ್ಷಣೆಯಲ್ಲಿ ಹಿರಿಯ ಪೂಜಾರಿ ಗಡಿನಲ್ಲಿ ಮನೆ ಮಾಜಿ ಅಧ್ಯಕ್ಷರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಲಾಭಿವೃದ್ಧಿ ಸಮಿತಿ ಇವರನ್ನು ಕೂಡ ಗುರುತಿಸಿಕೊಂಡಿದ್ದಾರೆ. ಇದೀಗ ಜಸ್ವಿನ್ ದೇವಾಡಿಗ ಬೆಕ್ಕಿ ಮನೆ ನಾಗೂರು ಇವರ ಕೋಣ ಈ ಕೋಣದ ಹಗ್ಗದ ಸವಾರಿಗನಾಗಿ ಶಿವರಾಜ್ ಜಸ್ವಿನ್ ದೇವಾಡಿಗ ಜಸ್ವಿನ್ ದೇವಾಡಿಗ ನಾಗೂರು ಬೆಕ್ಕಿ ಮನೆ ದಯವಿಟ್ಟು ಎದುರುಗಡೆ ಯಾರು ಇರಬಾರ್ದಲ್ಲಿ. ದಯವಿಟ್ಟು ಎದುರುಗಡೆ ಯಾರು ಇರಬಾರ್ದಲ್ಲಿ. ಕನ್ಸರ್ ಸರಿಯಾಗಿಲ್ಲ. ನಿಮಿಷ ಸೆನ್ಸರ್ ಓಕೆ ಓಕೆ ಸೆನ್ಸರ್ ಓಕೆ. ಇದೀಗ ಸ್ಪರ್ಧಾ ಕಣದಲ್ಲಿ ಟೋಕನ್ ನಂಬರ್ 13 ದಿವಂಗತ ದ್ಯಾವಮ್ಮ
ದೇವಾಡಿಗ ಸ್ವಾಮಿ ಅನುಗ್ರಹ ಮೇಲ್ಮಿಯಾಣಿ ಶ್ರೀ ಸ್ವಾಮಿ ಅನುಗ್ರಹ ದಿವಂಗತ ದೇವಮ್ಮ ದೇವಾಡಿಗ ಮೇಲ್ಮಿಯಾಣಿ ಇವರ ಕೊಣ ಈ ಕೋಣದ ಹಗ್ಗದ ಸವಾರಿಗನಾಗಿ ಶಂಕರ ದೇವಾಡಿಗನಾಗು ದಿವಂಗತ ದೇವಮ್ಮ ದೇವಾಡಿಗ ಮೇಲ್ಮಿಯಾಣಿ ಇವರ ಕೋಣ ಮಂಜುನಾಥ್ ದೇವಾಡಿಗ ನಾಗರಾಜ್ ದೇವಾಡಿಗ ಹಾಗೆ ಟೋಕನ್ ನಂಬರ್ 13 ಟೋಕನ್ ನಂಬರ್ 13 ದಿವಂಗತ ದೇವಮ್ಮ ದೇವಾಡಿಗ ಮೇಲ್ ಇವರ ಕೋಣ ಈ ಕೋಣದ ಹಗ್ಗದ ಸವಾರಿಗನಾಗಿ ಶಂಕರ್ ದೇವಾಡಿಗ ನಾಗೂರ್ ಹಾಗೆ ಈ ಭಾಗದ ಇನ್ನೋರ್ವ ಶ್ರೇಷ್ಠ ಹೋರಿ ಸವಾರಿಗ ಈ ವರ್ಷದ ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿ ಪುರಸ್ಕೃತ ಭಾಸ್ಕರ್ ದೇವಾಡಿಗ ಮಹಾಬಲೇಶ್ವರ ಬಡಮನೆ ಇವರನ್ನು ಕೂಡ ಗುರುತಿಸಿಕೊಂಡಿದ್ದಾರೆ. ಇದೀಗ ಟೋಕನ್ ನಂಬರ್ 13 ಸ್ವಾಮಿ ಅನುಗ್ರಹ ದಿವಂಗತ ದೇವಮ್ಮ ದೇವಾಡಿಗ ಮೇಲ್ಮಿಯಾಣಿ ಇವರ ಕೋಣ ನಾಗರಾಜ್ ಹಾಗೂ ಮಂಜುನಾಥ್ ದೇವಾಡಿಗೆ ಇವರ ಬಿಗಿಯಾದ ಬಿಚ್ಚನದೊಂದಿಗೆ ಕೋಣವನ್ನು ಸರಿಯಾಗಿ ನಿಲ್ಲಿಸಿ ಬಿಡುವ ಯತ್ನದಲ್ಲಿ ಹಾಗೆ ಇನ್ನೋರ್ವ ಸವಾರಿಗ ಆನಂದ ದೇವಾಡಿಗ ಕಬ್ಬಿನ ಗದ್ದೆ ಮನೆ ಹಾಗೆ ಹಲವಾರು ವರ್ಷಗಳಿಂದ ಜೂನಿಯರ್ ವಿಭಾಗದಲ್ಲಿ ಸಬ್ ಜೂನಿಯರ್ ವಿಭಾಗದಲ್ಲಿ ಬಹುಮಾನವನ್ನು ಪಡೆದುತ್ತಿರುವಂತ ಮೇಳಗಾರಿಕೆ ಉದಯ್ ದೇವಾಡಿಗ ಆಲಂದೂರು ಮನೆ ಇವರನ್ನು ಕೂಡ ಗುರುತಿಸಿಕೊಂಡಿದ್ದಾರೆ. ಇದೀಗ ದೇವಮ್ಮ ದೇವಾಡಿಗ ಮೇಲ್ಮಿಯಾಣಿ ಇವರ ಕೊಣ ಈ ಕೋಣದ ಹಗ್ಗದ ಸವಾರಿಗನಾಗಿ ಶಂಕರ್ ದೇವಾಡಿಗನಾಗು ನಮ್ಮ ಕಂಬಳದಲ್ಲಿ ಹಲವಾರು ಉದ್ಯಮಿದಾರರು ಕೋಣದ ಮಾಲೀಕರು ಕಟ್ಟಾಳುಗಳು ಕಂಬಳ ಅಭಿಮಾನಿಗಳಿಗೆ ಮತ್ತೊಮ್ಮೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ನಿರೀಕ್ಷೆಗೂ ಮೀರಿ ಕೋಣಗಳ ಆಗಮನವಾಗ್ತಾ ಇದೆ. ದಿವಂಗತ ದೇವಮ್ಮ ದೇವಾಡಿಗ ಮೇಲ್ಮಿಯಾಣಿ ಇವರ ಕೋಣ ನಮ್ಮ ಈ ಕಂಬಳಕ್ಕೆ ಆಗಮಿಸಿರುವಂಥ ಗಣೇಶ್ ಮಾಸ್ಟರ್ ಮಾಣಿಯಡಿ ಇವರನ್ನು ಕೂಡ ಗುರುತಿಸಿ ಗೌರವಿಸಿದ್ದೇವೆ. ಸಬ್ ಜೂನಿಯರ್ ಕೊನೆಯ ಹಂತದಲ್ಲಿದೆ. ಜೂನಿಯರ್ ವಿಭಾಗದವರು ಹೆಸರನ್ನು ನೋಂದಾಯಿಸಿ ಟ್ರಯಲ್ ವಿಭಾಗಕ್ಕೆ ಅಣಿಯಾಗಬೇಕು. ದಿವಂಗತ ದೇವಮ್ಮ ದೇವಾಡಿಗ ಮೇಲ್ಮಿಯಾಣಿ ಇವರ ಕೋಣ ಈ ಕೋಣದ ಹಗ್ಗದ ಸವಾರಿಗನಾಗಿ ಶಂಕರ್ ದೇವಾಡಿಗನಾಗು ದಿವಂಗತ ದೇವಮ್ಮ ದೇವಾಡಿಗ ಪ್ರೇಕ್ಷಕರನ್ನು ರಂಜಿಸ್ತಾ ಇದೆ. ಅಭಿನಂದನೆಗಳು ನಮಗ. ಈಗಾಗಲೇ ಓಡಿ ಬಂದಂತ ಕೋಣದ ಸಮಯ 9.93 9.93 ಸಬ್ ಜೂನಿಯರ್ ವಿಭಾಗದ ಕೊನೆಯ ಜೋಡಿ ಇದೀಗ ನಮ್ಮ ಕಂಬಳದ ಕೆರೆಯಲ್ಲಿ ಸಬ್ ಜೂನಿಯರ್ ವಿಭಾಗದ ನಾಗರಾಜ್ ದೇವಾಡಿಗ ಈಗಾಗಲೇ ಸಬ್ ಜೂನಿಯರ್ ಜೂನಿಯರ್ ವಿಭಾಗದ ಟ್ರಯಲ್ ಓಟ ನಡೀತಾ ಇದೆ. ಗಣೇಶದವರು ಟ್ರಾಯಲ್ ಹೇಳಿಬಿಡಿ. ನಿತಿನ್ ದೇವಾಡಿಗ ಹೊಸೂರು ಮನೆ ಒಂಟಿ ಕೋಣದ ಓಟ ನಿತಿನ್ ದೇವಾಡಿಗ ಹೊಸೂರು ಮನೆ ಇವರ ಕೋಣ ಅವ ಎದುರುಗಡೆ ಇಳಿಸಬಾರ್ದು, ಎಲ್ಲ ಈ ಕಡೆ ಬರಬೇಕು. ಅಣ್ಣ ಎದುರುಗಡೆ ಇಳಿಸಬಾರ್ದು. ನಿತಿನ್ ದೇವಾಡಿಗ ಕೋಣ ಈ ಕೋಣ ಹಗ್ಗದ ಸವಾರಿಗನಾಗಿ ಈ ಭಾಗದ ಹಿರಿಯ ಸವಾರಿಗ ಎದುರುಗಡೆ ಹೇಳ್ಬೇಕಣ್ಣ. ಕೋಣ ಬೇರೆ ಕೊಡುವ ಎಂತ ಸಾಧ್ಯತೆ ಇದೆ. ಇದ್ರ ಕೋಣವನ್ನು ನಿಲ್ಲಿಸಿಕೊಳ್ಬಾರ್ದು ಅಣ್ಣ, ಅಲ್ಲಿಂದ ಏರಿಸಿ ಆ ಕೋಣ ಈ ಭಾಗದಲ್ಲಿ ತರಬೇಕು. ಎದುರುಗಡೆ ಯಾರು ಕೋಣವನ್ನು ನಿಲ್ಲಿಸಿಕೊಳ್ಬಾರ್ದು.
ಪೂಜಾರಿಯವರು ಕೂಡ ಜಸ್ವಿನ್ ದೇವಾಡಿಗ ನಾಗೂರು ಮೆಕ್ಕಿಮನೆ ಸಮಯ ಕಾಣ್ಬೇಕಂತೆ ಯಾವುದೇ ಸ್ಪರ್ಧೆಗಿಲ್ಲ ಸೆನ್ಸಾರ್ ಸಮಯವನ್ನು ಕಾಣ್ಬೇಕಂತೆ ಯಾವುದೇ ಸ್ಪರ್ಧೆಗಿಲ್ಲ ಆಗ ಕೋಣ ಬೇರೆಡೆಗೆ ಓಡಿದೆ ದಯವಿಟ್ಟು ನೋಡ್ಬೇಕಲ್ಲ ಎದುರುಗಡೆ ಇದ್ದಂತ ಕೋಣದ ಮಾಲೀಕ ಹೇಳ್ಬೇಕಲ್ಲಿ ಹಲೋ ಎದುರುಗಡೆ ಕೋಣ ತಂದವರು ಜಸ್ವಿನ್ ದೇವಾಡಿಗ ನಾಗೂರು ಮೆಕ್ಕಿಮನೆ ತಮ್ಮ ಸಮಯವನ್ನ ಕೇಳ್ತಾ ಇದ್ದಾರೆ ಮಾಲೀಕರ ಸಮಾಧಾನಕ್ಕಾಗಿ ಸಬ್ ಜೂನಿಯರ್ ಸ್ಪರ್ಧೆ ಮುಗ್ದಿದ್ಯಾ? ಟ್ರಯಲ್ ಜೂನಿಯರ್ ಟ್ರಯಲ್ಗೆ ಇಳಿಸ್ಬೋದು. ಸೆನ್ಸರ್ ಓಕೆ ಇದೆ. ಕೋಣ ಬಾಕಿ ಇದೆಯಾ ಸಬ್ ಜೂನಿಯರ್ ಸ್ಪರ್ಧೆಗೆ? ಒಂಟಿ ಓಟ ಕೆರಿ ಬರಿ ಗೊತ್ತ. ಸಬ್ ಜೂನಿಯರ್ ಮುಗಿತಾ ಸ್ಪರ್ಧೆ? ಮುಗಿತಾ? ಓಕೆ, ಸಬ್ ಜೂನಿಯರ್ ಲಿಸ್ಟ್ ತಗೊಂಡು ಬನ್ನಿ. ಲಿಸ್ಟ್ ಔಟ್ ಮಾಡಿ. ಇದೀಗ ವಿಶೇಷವಾಗಿ ಕಂಬಳದ ಮೊದಲ ಹಂತದ ಸಬ್ ಜೂನಿಯರ್ ಸ್ಪರ್ಧೆ ಮುಗಿದಿರುತ್ತದೆ. ಈಗ ಇನ್ನೇನು ಕೆಲವೇ ಕ್ಷಣದಲ್ಲಿ ಸಬ್ ಜೂನಿಯರ್ ಬಹುಮಾನ ವಿಭಾಗವನ್ನು ಘೋಷಣೆ ಮಾಡಲಾಗುವುದು. 33ನೇ ವರ್ಷದ ನಾಮದ ವೆಂಕಟರಮಣಗಾಣಿಗ ಹಾಗೂ ಕುದುರು ರಾಷ್ಟ್ರಪತಿ ಪ್ರಶಸ್ತಿ ವಿಜೇತರಾದಂಥ ಶಂಕರ್ ಪೂಜಾರಿ ಕಾಡಿಂಕರ್ ಇವರನ್ನ ವೇದಿಕೆಯತ್ತ ಆಹ್ವಾನಿಸುತ್ತಿದ್ದೇವೆ. ಹಾಗೆಯೇ ಗಣೇಶ್ ಪೂಜಾರಿ ಮಾಣೇಡಿ ಇವರನ್ನು ಕೂಡ ವೇದಿಕೆಯತ್ತ ಆಹ್ವಾನಿಸುತ್ತಿದ್ದೇವೆ. ಕಂಬಳ ಸೂರ್ಯ ಕಂಬಳದ ಅಧ್ಯಕ್ಷರಾದಂಥ ರಮೇಶ್ ಪೂಜಾರಿ ಕಾಡಿಂಕರ್ ಇವರನ್ನು ಕೂಡ ವೇದಿಕೆಯತ್ತ ಆಹ್ವಾನಿಸುತ್ತಿದ್ದೇವೆ. ಹಾಗೆ ಕ್ರೀಡಾ ರತ್ನ ಪ್ರಶಸ್ತಿ ಪಡೆದಿರುವಂಥ ಭಾಸ್ಕರ್ ದೇವಾಡಿಗರು ಎಲ್ಲಿದ್ರು ವೇದಿಕೆಯತ್ತ ಬರಬೇಕಾಗಿ ಕೇಳ್ಕೊಳ್ತಿದ್ದೀವಿ. ವಿಶೇಷವಾಗಿ 27ನೇ ವರ್ಷದ ಮೇಯಣಿ ಕಾಡಿಂಕಾರು ಸೂರ್ಯ ಕಂಬಳೋತ್ಸವದಲ್ಲಿ ವಿಶೇಷವಾದ ಒಂದು ಹಂತವನ್ನು ಇಟ್ಕೊಂಡಿದ್ದೀವಿ. ಮೊದಲನೇದಾಗಿ ಸಬ್ ಜೂನಿಯರ್ ವಿಭಾಗದಲ್ಲಿ ಬಹುಮಾನ ಪಡೆದಿರುವಂಥ ಕೋಣಗಳ ಬಹುಮಾನವನ್ನು ಇದೇ ಕೂಡಲೇ ನೀಡಲಾಗುವುದು. ಹಾಗೆಯೇ ವಿಶೇಷವಾಗಿ ಬಾಳಂಬಳ್ಳಿ ಕುಂಡ ಕೋಣಕ್ಕೆ ವಿಶೇಷವಾದ ಸನ್ಮಾನವನ್ನು ನಾವು ಮಾಡ್ತಾ ಇದ್ದೀವಿ. ಕುಂಡ ಕೋಣವನ್ನು ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಬಾಳಂಬಳ್ಳಿ ಕಾಂತಾರ ಸಿನಿಮಾದಲ್ಲಿ ಓಡಿರುವಂಥ ಕೋಣ, ಹಾಗೆಯೇ ಜೋಡುಕೊಡೆಯಲ್ಲಿ ಅತಿ ಹೆಚ್ಚು ಬಹುಮಾನವನ್ನು ಪಡೆದಿರುವಂಥ ರಿಟೈರ್ಡ್ಮೆಂಟ್ ಕೋಣ ಅಂತೇಳಿ ಹೇಳ್ಬೋದು. ಸೂರ್ಯ ಕಂಬಳೋತ್ಸವದಲ್ಲಿ ವಿಶೇಷವಾಗಿ ಎಲ್ಲ ಕಂಬಳ ಅಭಿಮಾನಿಗಳು ವೇದಿಕೆಯತ್ತ 2 ನಿಮಿಷಕ್ಕೋಸ್ಕರ ಬರಬೇಕಾಗಿ ವಿನಂತಿ. ಎಲ್ಲ ಕಂಬಳ ಅಭಿಮಾನಿಗಳು ಕೋಣದ ಸನ್ಮಾನ ಇದೆ ನಮ್ಮ ಕಂಬಳ ಗೆದ್ದೆಯಲ್ಲಿ. ನಿಖಿನ್ ಕಾಡಿಂಕರ್ ಸಮಯ ಕಾಣ್ಬೇಕಂತ. ಹಲೋ, ಸಂತೋಷ್ ಪೂಜಾರು ಹೇಳಿ ಸಮಯ ಕೇಳ್ತಾ ಇದ್ದಾರೆ. ಯಾವುದೇ ಸ್ಪರ್ಧೆಗಿಲ್ಲ. ಟ್ರಯಲ್ ಗಣೇಶ್ ಸೆನ್ಸರ್ ಆನ್ ಮಾಡ್ಬೇಕಂತೆ. ಗಣೇಶ್ ಪೂಜಾರಿ ಅವ್ರ ಹತ್ರ ಕೇಳ್ಕೊಳ್ಳಿ, ತೊಂದರೆ ಇಲ್ಲ. ಸೆನ್ಸರ್ ಅವ್ರ ಹತ್ರ ಕೇಳ್ಕೊಂಡು ಸೆನ್ಸರ್ ಆನ್ ಮಾಡ್ಬೇಕು. ಟ್ರಯಲ್ ಅಲ್ವಾ? ಜಯಶೀಲ್ ಪೂಜಾರಿ ಅವರು ಬರಬೇಕು. ಜೂನಿಯರ್ ಟ್ರಯಲ್ ಹಲವಾರು ಕಂಬಳೋತ್ಸವದಲ್ಲಿ ಪಾಲ್ಗೊಂಡಂತ ಹೆಮ್ಮೆ ತಮಗಿದೆ. ಬಣ್ಣ ಬಣ್ಣದ ಅಂಗಿ, ಬಣ್ಣ ಬಣ್ಣದ ಲುಂಗಿ, ಯುವಕ ದೊಡ್ಡಪ್ಪ ದೊಡ್ಡವ. ನಿಖಿನ್ ಪೂಜಾರಿ ಕಾಡಿಂಕರ್ ಶ್ರೀ
ಎಲ್ಲಿದ್ರು ವೇದಿಕೆ ಹತ್ರ ಬರ್ಬೇಕು. ನಿಖಿಲ್ ಪೂಜಾರಿ ಕಾಡಿಂತಾರ್, ಮಕ್ಕಿ ದೇವಸ್ಥಾನ. ನಿಖಿಲ್ ಪೂಜಾರಿ ಕಾಡಿಂತಾರ್. ಹೊಸ ಯುವ ಓಟಗಾರ ನಾಗೇಶ್ ಪೂಜಾರಿ ಒಳಗಡೆ ಮನೆ ಹೇಳ್ತಿದ್ದ. ಇವರನ್ನ ಗುರುತಿಸಿದ್ದೇವೆ. ಇದೀಗ ಶ್ರೀ ಮಾಲಿಂಗೇಶ್ವರ ಅನುಗ್ರಹ ಪವಳಾಡಿ ಮಕ್ಕಿ ದೇವಸ್ಥಾನ. ಹೊಸ ಸವಾರಿಗ ನಾಗೇಶ್ ಇವರ ಸವಾರಿಗ ಮತ್ತು ವಿಜೃಂಭಣೆಯ ಓಟವನ್ನು ಉಣಬಡಿಸ್ತಾ ಇದ್ದಾರೆ. ಶ್ರೀ ಮಾಲಿಂಗೇಶ್ವರ ಅನುಗ್ರಹ ಮಕ್ಕಿ ದೇವಸ್ಥಾನ ಪವಳಾಡಿ. ನಮ್ಮಿ ಕಂಬಳಕ್ಕೆ ಆಗಮಿಸಿರುವಂತಹ ರಾಘವೇಂದ್ರ ಪೊಲೀಸ್ ಲೋಕಾಯುಕ್ತ ಇವರನ್ನು ಕೂಡ ಗುರುತಿಸಿ ಗೌರವಿಸಿಕೊಂಡಿದ್ದೇವೆ. ಶಂಕರ್ ಪೂಜಾರಿ ಕಾಡಿಂತಾರ್ ರಾಷ್ಟ್ರಪತಿ ಪ್ರಶಸ್ತಿ ವಿಜೇತರು, ಸಬ್ ಇನ್ಸ್ಪೆಕ್ಟರ್, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಇಲಾಖೆ ಇವರನ್ನ ವೇದಿಕೆಗೆ ಗಮನಿಸ್ತಾ ಇದ್ದೇವೆ. ಹಾಗೆ ಗಣೇಶ್ ಮಾಸ್ಟರ್ ಮಾಣಿಯಡಿ ಇವರನ್ನು ಕೂಡ ವೇದಿಕೆಗೆ ಸ್ವಾಗತಿಸ್ತಿದ್ದೇವೆ. ಹಾಗೇನೆ ರಾಘವೇಂದ್ರ ಪೂಜಾರಿ ಪೊಲೀಸ್ ಲೋಕಾಯುಕ್ತ ಇವರನ್ನು ಕೂಡ ವೇದಿಕೆಗೆ ಸ್ವಾಗತಿಸ್ತಿದ್ದೇವೆ. ವಿಶೇಷವಾದ ಕ್ಷಣಕ್ಕಾಗಿ ಆದಷ್ಟು ಬೇಗ ವೇದಿಕೆಗೆ ಬರಬೇಕು, ವೇದಿಕೆಗೆ ಆಗಮಿಸಬೇಕು. ಹಾಗೆಯೇ ನಿರೂಪಕರಾಗಿರುವಂತಹ ರಾಘವೇಂದ್ರ ಆಚಾರ್ಯ, ಹಾಗೇನೆ ಅಧ್ಯಕ್ಷರಾದ ರಮೇಶ್ ಪೂಜಾರಿ ಕಾಡಿಂತಾರ್. ಗೋವಿಂದ ಸೇರ್ವಾರ್ ನಗರ್ ಸರ್ ಹಿರಿಯ ಅನುಭವಿ ಸವಾರಿಗ ಇವರನ್ನು ಕೂಡ ಗುರುತಿಸಿಕೊಂಡಿದ್ದಾರೆ. ಗಿರಿಧರ್ ಗಾಡಿ ಕುಸ ಪೂಜಾರಿ ಇವರ ಕೊನೆಗಳು ಯುವ ಶ್ರೀರಂಗ ಮಹೋತ್ಸವದಲ್ಲಿ ಜೂನಿಯರ್ ವಿಭಾಗದಲ್ಲಿ ಸತತವಾಗಿ ರೋಮಾಂಚಿಸಿದಂತ ಮೇಳಗಾರಿಕೆ. ಈ ಗೋಣದ ಸಬ್ ಜೂನಿಯರ್ ವಿಭಾಗ ಹಗ್ಗದ ಸವಾರಿ ತೃತೀಯ ಬಹುಮಾನ. ಸಬ್ ಜೂನಿಯರ್ ವಿಭಾಗ ತೃತೀಯ ಬಹುಮಾನ ಕೋಟಿ ಚೆನ್ನಯ್ಯ ಶಂಕರ್ ಪೂಜಾರಿ, ಓಡಿಸಿದವರು ವಿಶ್ವನಾಥ್ ದೇವಾಡಿಗ. 8.98 ಮಾಲಿಕ ದೇವಾಡಿಗ ಕೋಣದ ಮಾಲೀಕರು ಆದಷ್ಟು ಬೇಗ ವೇದಿಕೆ ಹತ್ರ ಆಗಮಿಸಬೇಕು. ಗುರುತಿಸಿಕೊಂಡಿದ್ದಾವೆ. ಹಿರಿಯ ಪ್ರಗತಿಪರ ಕೃಷಿಕರು ಮಾಲಿಕ ದೇವಾಡಿಗ ಹೊಗೇರಿ. ಸಬ್ ಜೂನಿಯರ್ ವಿಭಾಗ ಸತತವಾಗಿ ಬಹುಮಾನವನ್ನು ಪಡೆದಂತ ಬೆಳಗಾರಿಕೆ. ಸಬ್ ಜೂನಿಯರ್ ವಿಭಾಗ ದ್ವಿತೀಯ ಬಹುಮಾನ ಶ್ರೀ ಸ್ಕಂದ ಅಮಿಕಾ ಉಳ್ಳೂರು, ಓಡಿಸಿದವರು ಹರೀಶ್ ಗರಡಿ. 8.82. ಸಬ್ ಜೂನಿಯರ್ ಪ್ರಥಮ ಬಹುಮಾನ ಸಮೃದ್ಧಿ ಪ್ರಸಿದ್ಧಿ ಕಂಚಿಕಾನ್, ಓಡಿಸಿದವರು ವಿಶ್ವನಾಥ್. 8.67. ಆದಷ್ಟು ಬೇಗ ಕೋಣದ ಮಾಲೀಕರು ವೇದಿಕೆ ಹತ್ತ ಬರಬೇಕಾಗಿ ಕೇಳ್ಕೊಡ್ತಿದ್ದೀವಿ. ಸಬ್ ಜೂನಿಯರ್ ವಿಭಾಗದ ಬಹುಮಾನವನ್ನು ಗೆದ್ದಂತ ಕೋಣದ ಮಾಲೀಕರು ವೇದಿಕೆ ಹತ್ತ ಆಗಮಿಸಬೇಕು. ಸಾಕಷ್ಟು ದೂರದಿಂದ ಆಗಮಿಸಿದಂತ ಕೋಡ್ಲಿ ಬಾರ್ಕೂರು ಇವರ ಸಮಯವನ್ನು ಕಾಣಬೇಕಂತೆ. ಯಾವುದೇ ಸ್ಪರ್ಧೆಗಲ್ಲ, ಕೋಣ ಆಗ ಸ್ವಲ್ಪ ಎಡವಿದೆ, ಅದಕ್ಕೆ ಕೂಡ್ಲಿ ಬಾರ್ಕು ಯಾವುದಿದೆ ಸ್ಪರ್ಧೆಗಲ್ಲ, ಕೋಣದ ಮಾಲೀಕರ ಸಮಾಧಾನಕ್ಕಾಗಿ. ಈಗಾಗಲೇ ಸಬ್ ಜೂನಿಯರ್ ವಿಭಾಗದ ಓಡಾಟ, ಸೆನ್ಸರ್ ಓಕೆ. ಸಬ್ ಜೂನಿಯರ್ ವಿಭಾಗದ ಓಟ ಮುಗಿದಿದೆ. ಈ ಸಬ್ ಜೂನಿಯರ್ ವಿಭಾಗದಲ್ಲಿ ಬಹುಮಾನವನ್ನ ಪಡೆದಂತಹ ಮಾಲೀಕರು ಹಾಗೂ ಓಡಿಸುವವರು ವೇದಿಕೆ ಹತ್ರ ಬರಬೇಕು ದಯವಿಟ್ಟು. ಸಬ್ ಜೂನಿಯರ್ ವಿಭಾಗದಲ್ಲಿ ತೃತೀಯ ಸ್ಥಾನವನ್ನು ಪಡೆದಂತಹ ಒಂದು ಜೊತೆ ಕೋಟಿ ಚೆನ್ನಯ್ಯ ಶಂಕರ್ ಪೂಜಾರಿ ಕಾಮನಮನೆ, ದಯವಿಟ್ಟು ಅವರು ಮಾಲಕರು ವೇದಿಕೆಗೆ ಬರಬೇಕು. ತೃತೀಯ ಸ್ಥಾನ ಓಡಿಸಿದಂತವರು ಹಗ್ಗ ಸವಾರಿಗರು ವಿಶ್ವನಾಥ್ ದೇವಾಡಿಗ, ದಯವಿಟ್ಟು ವೇದಿಕೆಗೆ ಬನ್ನಿ. ಕೋಟಿ ಚೆನ್ನಯ್ಯ ಶಂಕರ್ ಪೂಜಾರಿ ಕಾಮನಮನೆ ಇದರ ಮಾಲಕರು ಹಾಗೂ ಹಗ್ಗವನ್ನ ಓಡಿದಂತ ಕೋಣವನ್ನು ಓಡಿಸಿದಂತಹ ವಿಶ್ವನಾಥ್ ದೇವಾಡಿಗ ಹಗ್ಗ ಸವಾರಿಗರು. ಹಾಗೆ ಸಬ್ ಜೂನಿಯರ್ ವಿಭಾಗದ ದ್ವಿತೀಯ ಬಹುಮಾನವನ್ನ ಪಡೆದಂತವರು ಶ್ರೀ ಸ್ಕಂದ ಆರ್ವಿಕ್ ಉಳ್ಳೂರು, ಶ್ರೀ ಸ್ಕಂದ ಅರ್ವಿಕ್ ಉಳ್ಳೂರು, ಹಗ್ಗ ಸವಾರಿಗರು ಹರೀಶ್ ಗರಿಡಿ ಮನೆ, ದಯವಿಟ್ಟು ವೇದಿಕೆಗೆ ಬನ್ನಿ ಮಾಲಕರು. ಶ್ರೀ ಸ್ಕಂದ ಅರ್ವಿಕ್ ಉಳ್ಳೂರು
ಇದರ ಮಾಲಕರು ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ಹಗ್ಗ ಸವಾರಿಗರು ಹರೀಶ್ ಗರಡಿಮನೆ ವೇದಿಕೆ ಮುಂಭಾಗದಲ್ಲಿರಬೇಕು. ಈಗ ಆಗ್ರೆ ಪ್ರಯತ್ನ ಸಬ್ ಜೂನಿಯರ್ ವಿಭಾಗದ ದ್ವಿತೀಯ ಸ್ಥಾನವನ್ನು ಪಡೆದಂತಹ ಕೋಣಗಳ ಮಾಲಕರು ವೇದಿಕೆಗೆ ಬರಬೇಕು. ಶ್ರೀಸ್ಕಂದ ಅರ್ವಿಕ್ ಉಳ್ಳೂರು ಇದರ ಮಾಲಕರು. ಹಾಗೆ ಕೋಣವನ್ನ ಓಡಿಸಿದಂತವರು ಹರೀಶ್ ಗರಡಿಮನೆ ಎಲ್ಲಿದ್ರು ಬರಬೇಕು ವೇದಿಕೆಗೆ ದಯವಿಟ್ಟು. ಹರೀಶ್ ಗರಡಿಮನೆ, ಸಮಯದ ಅಭಾವ ಇರ್ತದೆ, ದಯವಿಟ್ಟು ಹರೀಶ್ ಗರಡಿಮನೆ ವೇದಿಕೆಗೆ ಬನ್ನಿ. ಓಡಿಸ್ಕೋಯ್ರಾ? ಸರಿ, ಓಕೆ, ಆಮೇಲೆ ತಗೊಳ್ಳಕ್ಕೆ. ಮಾಲಕರು ಬನ್ನಿ. ಹಾಗೆ 27ನೇ ವರ್ಷದ ಮಿಯಾಣಿ ಕಾಡಿಂತಾರು ಸೂರ್ಯ ಕಂಬಳೋತ್ಸವದ ಸಬ್ ಜೂನಿಯರ್ ವಿಭಾಗದ ಪ್ರಥಮ ಸ್ಥಾನವನ್ನು ಪಡೆದಂತಹ ಜೊತೆ ಸಮೃದ್ಧಿ ಪ್ರಸಿದ್ಧಿ ಕಂಚಿಕಾನ್, ಸಮೃದ್ಧಿ ಪ್ರಸಿದ್ಧಿ ಕಂಚಿಕಾನ್ ಇದರ ಮಾಲಕರು ದಯವಿಟ್ಟು ವೇದಿಕೆಗೆ ಬನ್ನಿ. ಹಾಗೆ ಹಗ್ಗ ಸವಾರಿಗರು ವಿಶ್ವನಾಥ್, ಹಾಗೆ ಈ ಸಂದರ್ಭದಲ್ಲಿ ಕುಂಡ ಕೋಣ ಇದಕ್ಕೆ ಸನ್ಮಾನವನ್ನ ಇಟ್ಟುಕೊಂಡಿದ್ದೇವೆ. ಕೋಣದ ಹೆಸರು ಪುಂಡ ಬಾಳಂಬಳ್ಳಿ, ಇದಕ್ಕೆ ಸನ್ಮಾನ ನಡೀಲಿಕ್ಕಿದೆ. ಆದಷ್ಟು ಬೇಗ ಬಾಳಂಬಳ್ಳಿ ಶ್ರೀ ರಾಮಚೈತ್ರ ಪರಮೇಶ್ವರ ಭಟ್ರು ವೇದಿಕೆ ಹತ್ತ ಬರಬೇಕು. ಹಾಗೆ ಪುಂಡ ಕೋಣನು ಕೂಡ ವೇದಿಕೆ ಹತ್ತ ಕರ್ಕೊಂಡು ಬರಬೇಕು. ಪುಂಡ ಕೋಣ ಬಾಳಂಬಳ್ಳಿ ಅವರು ಕನ್ನಡ ಶ್ರೀರಾಮ ಚೈತ್ರ ಪರಮೇಶ್ವರ ಭಟ್ ಇವರು ಕೂಡ ವೇದಿಕೆ ಹತ್ತ ಬರಬೇಕು. ಕೋಣವನ್ನು ತಗೊಂಡು ಬರಬೇಕು. ಶ್ರೀರಾಮ ಚೈತ್ರ ಪರಮೇಶ್ವರ ಭಟ್ ಇವರು ಕೂಡ ವೇದಿಕೆ ಹತ್ತ ಆಗಮಿಸಬೇಕು. ಪುಂಡ ಕೋಣವನ್ನು ತಗೊಂಡ್ಕೊಂಡು ಬಾಳಂಬಳ್ಳಿ ಪುಂಡ ಮೂಲತಃ ಮುಲ್ಕಿ ಅಂಗಾರ ಗುಡ್ಡೆಯಲ್ಲಿ ಜೂನಿಯರ್ ವಿಭಾಗದಲ್ಲಿ ಭಾಗವಹಿಸಿದ ಪುಂಡ ಜೂನಿಯರ್ ವಿಭಾಗದಲ್ಲಿ ಬಹಳಷ್ಟು ಬಹುಮಾನಗಳನ್ನು ಗಳಿಸಿದೆ. ನಂತರ ಸೀನಿಯರ್ ವಿಭಾಗಕ್ಕೆ ಬಂದ ಮೇಲೆ ಸುರತ್ಕಲ್ ಸರ್ವೋತ್ತಮ್ ಮಾಧವ್ ಪ್ರಭುಗಳ ಕೊಟ್ಟಿಗೆಯಲ್ಲಿ ಬಂದು ನೇರವಾಗಿ ಕೆನಹಲಗೆ ಹಾಗೂ ಅಡ್ಡಹಲಗೆ ಸ್ಪರ್ಧೆಗೆ ಜೊತೆಗಾರ ಕುಟ್ಟಿಯೊಂದಿಗೆ ಸ್ಪರ್ಧೆಗಿಳಿದಿದ್ದ ಕೆನಹಲಗೆ ಹಾಗೂ ಅಡ್ಡಹಲಗೆ ಎರಡೂ ವಿಭಾಗದಲ್ಲಿ ಜೋಡುಕರೆ ಕಂಬಳ ಕ್ಷೇತ್ರದಲ್ಲಿ ಚಾಂಪಿಯನ್ ಪ್ರಶಸ್ತಿ ಪಡೆದ ಏಕೈಕ ಜೊತೆ ಎಂದರೆ ಸುರತ್ಕಲ್ ಪುಂಡ. ಹಾಗೂ ಸುರತ್ಕಲ್ ಕುಟ್ಟಿ 2018ರಲ್ಲಿ ಸುರತ್ಕಲ್ ಪುಂಡ ನೇರವಾಗಿ ಪ್ರವಾಸವಾಗಿದ್ದು ಬಾಳಂಬಳ್ಳಿ ಕೊಟ್ಟಿಗೆಗೆ. ಪುಂಡನ ಮೊದಲ ಸಾಧನೆಯೊಂದಿಗೆ ಸುರತ್ಕಲ್ ಪುಂಡನ ಹೆಸರು ಈ ಬಾರಿ ಬಾಳಂಬಳ್ಳಿ ಪುಂಡ ಎಂದಾಯಿತು. ಆದಷ್ಟು ಬೇಗ ಶ್ರೀರಾಮ ಚೈತ್ರ ಪರಮೇಶ್ವರ ಭಟ್ ಬಾಳಂಬಳ್ಳಿ ಹಾಗೂ ಪುಂಡ ಕೋಣ ವೇದಿಕೆ ಎತ್ತ ಬರಬೇಕು. 2 ನಿಮಿಷ ಟ್ರಯಲ್ ಅನ್ನು ನಿಲ್ಲಿಸಬೇಕಾಗಿ ವಿನಂತಿ. 2 ನಿಮಿಷ ಟ್ರಯಲ್ ಅನ್ನು ನಿಲ್ಲಿಸಬೇಕು. 2 ನಿಮಿಷ ಟ್ರಯಲ್ ನಿಲ್ಲಿಸಿ ಸರ್. 2 ನಿಮಿಷ ಟ್ರಯಲ್ ನಿಲ್ಲಿಸಿ. 2 ನಿಮಿಷ ಕೊಟ್ಟಾರ್ರೆ ಟ್ರಯಲ್ ನಿಲ್ಲಿಸಿ. ಇಲ್ಲ ಮುಗಿಸ್ತೀರಾ? ಓಕೆ, ಕೋಣ ಬರಲಿ. ಬಾಳಂಬಳ್ಳಿ ಅವರೇ ಕೋಣ ತಗೊಬರ್ರಿ. ಆದಷ್ಟು ಬೇಗ ಬಾಳಂಬಳ್ಳಿ ಕೋಣವನ್ನು ವೇದಿಕೆ ಹತ್ತ ಕರ್ಕೊಂಡು ಬರಬೇಕು. ಬಾಳಂಬಳ್ಳಿ ಅವರು 2 ನಿಮಿಷ ಟ್ರಯಲ್ ನಿಲ್ಲಿಸಿ. ಮುಗೀತಾ ಟ್ರಯಲು? ಸಾಧಾರಣ 24 ವರ್ಷದ ಪುಂಡ ಮುಂದೆಯೂ ಕೂಡ ಉತ್ತಮ ಆರೋಗ್ಯದಿಂದ ಎಲ್ಲ ಕಡೆ ಇನ್ನಷ್ಟು ಖುಷಿಯನ್ನು ನೀಡಲಿ ಎಂದು ಹಾರೈಸುತ್ತಾ ಕಂಬಳ ಕ್ಷೇತ್ರದ ದಿಗ್ಗಜನಿಗೆ ಈ ಮೂಲಕ ಸನ್ಮಾನಿಸುತ್ತಿದ್ದೇವೆ. ಪುಂಡ ಕೋಣ ಆದಷ್ಟು ಬೇಗ ಕರ್ಕೊಂಡು ಬನ್ನಿ. ಟ್ರಯಲ್ ಮುಗೀತಾ? ಗಣೇಶ್ ಕೊಟ್ಟಾರ ಟ್ರಯಲ್ ಮುಗೀತಾ ಇದೆಯಾ? ಈ ಕಂಬಳದ ಸಂಪೂರ್ಣ ಛಾಯಾಗ್ರಹವನ್ನು ಮಾಡ್ತಾ ಇದ್ದಾರೆ.
ಯೋಗೇಶ್ ಉಡುಪಿ ಇವರನ್ನು ಕೂಡ ಗುರುತಿಸಿಕೊಂಡಿದ್ದಾರೆ. ಆದಷ್ಟು ಬೇಗ ಪುಂಡ ಕೋಣನ ವೇದಿಕೆ ಹತ್ತ ಕರ್ಕೊಂಡು ಬರ್ಬೇಕಾಗಿ ಕೇಳ್ಕೊಡ್ತಿದ್ವಿ. ಪುಂಡ ಕೋಣನ ಟ್ರಯಲ್ ಎಲ್ಲ ಆಯ್ತಾ? ಟ್ರಯಲ್ ಆದ್ರೆ 2 ನಿಮಿಷ ನಿಲ್ಸಿ. ಗೇಟ್ ಕಟ್ಟಿ, ಅಲ್ಲಿ ಗೇಟ್ ಕಟ್ಟಿ, ಗೇಟ್ ಕಟ್ಟಿ. 2 ನಿಮಿಷ ಟ್ರಯಲ್ ನಿಲ್ಸಿ. ಗೇಟ್ ಕಟ್ಟಿ, ಗೇಟ್ ಕಟ್ಟಿ ಅಲ್ಲಿ. ಹಲೋ, ಟೋಕನ್ ನಂಬರ್ 6. ಬೇಡ ಬೇಡ ಬೇಡ, ಬಿಡಬೇಡಿ. 2 ನಿಮಿಷ ವೆಯ್ಟ್ ಮಾಡಿ. ಯಾಕೆ ಬಿಡ್ತಾ ಇದ್ರಿ? ಇಲ್ಲೊಂದು ರೆಕಗ್ನೇಷನ್ ಇದೆ. ವೆಯ್ಟ್ ಮಾಡಿ 2 ನಿಮಿಷ. ಹಲೋ, ಅಲ್ಲಿ ವೆಯ್ಟ್ ಮಾಡಿ. ಜೂನಿಯರ್ ವಿಭಾಗ ತಾನೆ, ವೆಯ್ಟ್ ಮಾಡಿ. ಶ್ರೀರಾಮ ಚೈತ್ರ ಪರಮೇಶ್ವರ ಭಟ್ ಅವರು ವೇದಿಕೆಯಲ್ಲಿ ಬರಬೇಕು. ಪುಂಡ ಕೋಣನು ವೇದಿಕೆ ಕರ್ಕೊಂಡು ಬನ್ನಿ. ಕಂಬಳ ಅಭಿಮಾನಿಗಳೆಲ್ಲ ವೇದಿಕೆ ಹತ್ರ ಬನ್ನಿ. ವಿಶೇಷವಾಗಿ ರಿಟೈರ್ಮೆಂಟ್ ಆಗುವಂತ ಕೋಣಕ್ಕೆ ಗೌರವವನ್ನು ನಮಿಸ್ತಾ ಇದ್ದೇವೆ. 2 ನಿಮಿಷ ನಿಲ್ಲಿಸಿ, ಸ್ಪರ್ಧೆ ಮಾಡಬೇಡಿ. ಕೋಣ ತಗೊಂಡು ಬನ್ನಿ. ಪುಂಡ ಕೋಣನ ವೇದಿಕೆ ಹತ್ರ ಕರ್ಕೊಂಡು ಬರಬೇಕು. ಗಣ್ಯ ವ್ಯಕ್ತಿಗಳು ವೇಟಿಂಗ್ ಮಾಡ್ತಾ ಇದ್ದಾರೆ, ಅವರು ಬೇರೆ ಕಡೆ ಹೋಗಬೇಕು. ಆದಷ್ಟು ಬೇಗ ಕೋಣವನ್ನ ಗೌರವಿಸ್ತಿದ್ದೀವಿ. ಎಲ್ಲ ಕಂಬಳ ಅಭಿಮಾನಿಗಳು ಒಂದ್ಸಾರಿ ವೇದಿಕೆ ಹತ್ರ ಬರಬೇಕು. ಲೈವ್ ಸರ್, ಲೈವ್ ತಗೊಳ್ಳಿ. ಫೋಟೋಗ್ರಾಫರ್ ನಿಖಿಲ್ ಪೂಜಾರಿ ಕಾಡಿಂತಾರ್, ನಿಖಿಲ್ ಪೂಜಾರಿ ಕಾಡಿಂತಾರ್ ವೇದಿಕೆ ಹತ್ರ ಬರಬೇಕು. ಕೋಣನ ಸನ್ಮಾನ ಇದೆ, ಕರೆಕ್ಟ್ ಸ್ಟೇಜಿಗೆ ಕರ್ಕೊಂಡು ಬನ್ನಿ. ಕೋಣನ ಬರಲಿ ಬರಲಿ, ಇಟ್ಲ ಬರಲಿ. ಇನ್ನು ಹತ್ರ ಬನ್ನಿ. ಎಸ್ ಎಸ್, ಹತ್ರ ಬನ್ನಿ. ಎಸ್, ಸ್ಟಾಪ್ ಸ್ಟಾಪ್. ಹಾಂ, ಓಕೆ ಓಕೆ. ಅಲ್ಲೇ ಬಿಡಬಾರ್ದಂತೆ. ಮುಖ ಹತ್ಲ ಮಾಡಿದ್ರು ಅಡ್ಡಿಲ್ಲ. ನಿಲ್ಸಿ 2 ನಿಮಿಷ. ಎಲ್ಲ ಕಂಬಳ ಅಭಿಮಾನಿಗಳು ಒಂದ್ಸಾರಿ ವೇದಿಕೆ ಹತ್ರ ಬರಬೇಕು. ಬಹಳ ಹಳೆಯ ಕೋಣ. ಸಬ್ ಜೂನಿಯರ್ ಇಂದ ಆರಂಭಿಸಿ ಜೂನಿಯರ್ ವಿಭಾಗದಲ್ಲಿ ಸ್ಪರ್ಧಿಸಿ, ಜೂನಿಯರ್ ವಿಭಾಗದಲ್ಲಿ ಸ್ಪರ್ಧಿಸಿ, ಸೀನಿಯರ್ ವಿಭಾಗದಲ್ಲೂ ಸ್ಪರ್ಧಿಸಿ, ಹಲಗೆ ಕೆನೆಹಲಗೆ ವಿಭಾಗದಲ್ಲೂ ಕೂಡ ಬಹುಮಾನವನ್ನು ಪಡೆದುಕೊಂಡಿರುವಂತ ಬಹಳ ಹಿರಿಯ ಕೋಣ ಕೂಡ ಹೌದು. ಇದರ ಜೊತೆಗೆ ಅಪ್ಪು ಅಂತೇಳಿ ಒಂದು ಕೋಣ ಇತ್ತು. ಕಾರಣಾಂತರಗಳಿಂದ ಈ ವರ್ಷ ಇದ್ರ ಜೊತೆಗೆ ಇಲ್ಲ. ಬಹಳ ಹೆಚ್ಚು ಮೆಡಲ್ ಮಾಡಿರುವಂತ ಕೋಣ ಕೂಡ ಹೌದು. ಅಪ್ಪು ಕೋಣ ವಿಧಿವಶ ಆದ ನಂತರ ಕೋಣ ತನ್ನ ಮನಸ್ಸಿಗೆ ಹಚ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಮನಸ್ಸರ ಜೊತೆಗಿದ್ರೆ ಹೆಂಗೆ ಮನಸ್ಸಿಗೆ ಹಚ್ಕೊಳ್ಳುತ್ತೆ ಆ ರೀತಿ ಮನಸ್ಸು ಹಚ್ಕೊಂಡಿದೆ ನೋಡಿ. ಅದು ಕೂಡ ಮುಖ ಮಾಡಿ ನಮ್ಮ ಕಡೆ ನೋಡ್ತಾ ಇದೆ. ಇದಕ್ಕೆ ಗೌರವವಾಗಿ ಸನ್ಮಾನ ಮಾಡಲಿಕ್ಕೆ ಇದು ದೊಡ್ಡ ಸಾಲ. ಒಂದು ಸಾಲನ್ನ ಕೋಣಕ್ಕೆ ಗೌರವಿತವಾಗಿ ಸನ್ಮಾನಿಸಿ, ಹಾಗೆ ಕೋಣದ ಮಾಲೀಕರಾದಂಥ ಶ್ರೀ ರಾಮಚೈತ್ರ ಪರಮೇಶ್ವರ ಭಟ್ರು ಅವರಿಗೆ ಸಾಲನ್ನು ಒದಿಸಿ ಪೇಟವನ್ನ ಅವರಿಗೆ, ಹಾರವನ್ನು ಅವರಿಗೆ ಹಾಕಿ ಗೌರವಿಸಬೇಕಾಗಿ ಕೇಳ್ಕೊಳ್ತಿದ್ದೀವಿ. ಹಾಕಿ ಹಾಕಿ ಅದ್ರ ಮೇಲೆ, ಕೋಣದ ಮೇಲೆ ಹಾಕಿ, ಕೋಣದ ಮೇಲೆ ಸಾಲ ಹಾಕಿ. ಎಸ್, ಹಾಂ, ವಿಶೇಷವಾಗಿ ಜೋರಾದ ಚಪ್ಪಾಳೆ ಕೊಡಿ. ಒಂದು ನಮ್ಮ ಪುಂಡ ಕೋಣನಿಗೆ ಜೋರಾದ ಚಪ್ಪಾಳೆ ಇರಲಿ ವಿಶೇಷವಾಗಿ. ಹಾಗೆ ಕೋಣದ ಮಾಲೀಕರಾದಂಥ ಶ್ರೀರಾಮಚೈತ್ರ ಪರಮೇಶ್ವರ ಭಟ್ರವರಿಗೆ ಸಾಲನ್ನು ಹೊದಿಸಿ ಹಾರವನ್ನು ಹಾಕಿ ಪೇಟವನ್ನು ನೀಡಿ, ಇದೊಂದು ಕೊಡು ಕೇಳ, ಕೊಡಿ ಕೊಡಿ, ಗೌರವವನ್ನ ಪಡೆದುಕೊಂಡಂತ ಪುಂಡನಿಗೂ ಹಾಗೂ ಮಾಲೀಕರಾದಂಥ ಶ್ರೀರಾಮ ಚೈತ್ರ ಪರಮೇಶ್ವರ ಭಟ್ಟರಿಗೂ ಕೂಡ ಗೌರವದಿಂದ ಕಂಬಳಕ್ಕೆ ಸ್ವಾಗತಿಸುತ್ತಾ ಮುಂದಿನ ದಿನದಲ್ಲೂ ಕೂಡ ಕಂಬಳ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಕ್ಕೆ ಏರಿ, ಹಾಗೆ ಕಂಬಳ ಇನ್ನೂ ಮುಂದೆ ಕೂಡ ನಿಮ್ಮ ಕೊಟ್ಟಿಗೆಯಲ್ಲಿ ಕೋಣಗಳು ಬಂದು ವಿಜೃಂಭಿಸಲಿ ಅಂತ ಹೇಳಿ ನಮ್ಮ ಕಂಬಳಕ್ಕೆ ಸಂಬಂಧಿಸಿದ ದೇವರಲ್ಲಿ ಈ ಮೂಲಕ ನಮಿಸ್ತಾ ಇದ್ದೀವಿ. ಅದ್ಭುತ ಓಟಗಾರನು ಹೌದು. ಈ ಬಾರಿ ಕಂಬಳ ಗೆದ್ದೆಗೆ ಈ ಮೂಲಕ ಕಂಬಳದ ಮಾಲೀಕರು ಕಂಬಳ ಗೆದ್ದೆಗೆ ಇಳಿಸಿ, ಮುಖಭಾಗದಿಂದ ಇಳಿಸಿ ಕೊನೆ ತನಕ ತಗೊಂಡು ಹೋಗ್ಬೇಕಂತ ಕೇಳ್ಕೊಳ್ತಿದ್ದೀವಿ. ಎಲ್ಲರೂ ಅವಕಾಶ ಮಾಡಿಕೊಡ್ಬೇಕು. ಈ ಕೋಣವನ್ನು ವಿಶೇಷವಾಗಿ ಫೋಟೋ ಇಳಿಸಿ 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 ಮುಖಭಾಗದಲ್ಲಿ ಎಲ್ಲ ಕೋಣವನ್ನು ನಿಲ್ಲಿಸಿ, ಅಲ್ಲಿ ಟ್ರಯಲ್ ಸ್ಪರ್ಧೆಗಿರುವ ಎಲ್ಲ ಕೋಣಗಳನ್ನು ನಿಲ್ಲಿಸಿ. ಪುಂಡ ಕೋಣ ಕಂಬಳ ಗೆದ್ದೆಗೆ ಇಳಿತಾ ಇದೆ. ವಿಶೇಷವಾಗಿ ಫೋಟೋ ಮಾಡೋರು ಫೋಟೋ ಹೊಡಿಬಹುದು, ವಿಡಿಯೋ ಮಾಡುವವರು ವಿಡಿಯೋ ಮಾಡಬಹುದು. ಅತಿ ಹೆಚ್ಚು ಮೆಡಲ್ ಮಾಡಿರುವಂತ ಕೋಣ ಕೂಡ ಹೌದು. ಇದುವರೆಗೆ ಬಾಳಂಬಳ್ಳಿ ಭಟ್ರ ಹತ್ರ ಬಂದಿರುವಂತ ಅಪ್ಪು ಜೊತೆಗಿರುವ ಕೋಣ, ಹಾಗೆ ಕಾಂತಾರ ಸಿನಿಮಾದಲ್ಲೂ ಅಭಿನಯಿಸಿರುವಂತ ಕೋಣವೂ ಇದಾಗಿದೆ. ಹಾಗೆ ಬೆಂಗಳೂರಲ್ಲಿ ಚಿನ್ನದ ಮೆಡಲ್ ಅನ್ನು ಪಡ್ಕೊಂಡಿರುವ ಕೋಣ ಕೂಡ ಇದಾಗಿರುತ್ತದೆ. ನಮ್ಮ ಈ ಕಂಬಳಕ್ಕೆ ಆಗಮಿಸಿರುವಂತಹ ವಿಜಯ್ ಕುಮಾರ್ ಪೂಜಾರಿ ಇವರನ್ನು ಕೂಡ ಗುರುತಿಸಿಕೊಂಡಿದ್ದೇವೆ. ಅಣ್ಣ ಟ್ರಯಲ್ ನಿಲ್ಲಿಸಿ, ಸ್ವಲ್ಪ ಸ್ಪರ್ಧೆ ನಿಲ್ಲಿಸಿ. ಪುಂಡ ಕೋಣ ಎದುರು ಭಾಗದಿಂದ ಬರ್ತಾ ಇದೆ.
ಪುಂಡಕೋಣ ಎದುರು ಭಾಗದಿಂದ ಬರ್ತಾ ಇದೆ. ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸಬೇಕು ಪುಂಡಕೋಣನ. ಸ್ಪರ್ಧೆ ನಿಲ್ಲಿಸಿ. ಯಾರು ಮಾರ ಹೇಳಿದ ಒಂದ್ಸರಿ ಮನಸ್ಸು ಗೊತ್ತಿಲ್ಲ, ನಿಲ್ಲಿಸ್ತಾ ಇಲ್ಲ ಸ್ಪರ್ಧೆ. ಏ ಅಣ್ಣ, ಗಣೇಶ್ ಕೊಟ್ಟವ್ರ ನಿಲ್ಸಿ ಅಲ್ಲಿ, ಅಣ್ಣ ನಿಲ್ಸಿ ಅಲ್ಲಿ. ಕೋಣ ನಿಲ್ಸಿ, ಕೋಣ ನಿಲ್ಸಿ ಅಲ್ಲಿ. ಗಣೇಶ್ ಕೊಟ್ಟವ್ರ ಕೋಣ ನಿಲ್ಸಿ, ನಿಲ್ಸಿ ಕೋಣ ನಿಲ್ಸಿ. ಬಿಡ್ತೀರಾ? ಒಂದೇ ನಿಮಿಷ ಬಿಡುವರು ಬೇಗ ಬಿಡಿ, ಟ್ರಯಲ್ ಅಲ್ದ. ಹಲೋ, ಕುಂಡಕೋಣ ಬರ್ತಾ ಇದೆ. ವಿಶೇಷವಾದ ಕುಂಡಕೋಣ, ಸುಮಾರು ಜೋಡಗೆರೆಯಲ್ಲಿ ಓಡಿ ಮೆಡಲ್ ಅನ್ನು ಪಡ್ಕೊಂಡಿರುವಂತಹ ಕೋಣ, ಹಿರಿಯ ಕೋಣ ಕೂಡ ಹೌದು. ಸಬ್ ಜೂನಿಯರ್ ವಿಭಾಗದಲ್ಲಿ ಆರಂಭಿಸಿ ಜೂನಿಯರ್, ಸೀನಿಯರ್, ಹಲಗೆ ಮುಕ್ತ ವಿಭಾಗದಲ್ಲೂ ಕೆನೆಹಲಿಗೆಯಲ್ಲೂ ಓಡಿರುವಂತಹ ಕೋಣ. ಕೆನೆಹಾಲಿಗೆಯಲ್ಲಿ ಕೂಡ ಬೆಂಗಳೂರಲ್ಲಿ ಮೆಡಲ್ ಮಾಡಿರುವಂತಹ ಕೋಣ. ಕಾಂತಾರ ಸಿನಿಮಾದಲ್ಲಿ ಅಭಿನಯಿಸಿರುವಂತಹ ಕೋಣ. ಇದರ ಜೊತೆ ಇರುವಂತಹ ಅಪ್ಪು ಕೋಣ ಇವತ್ತು ನಮ್ಮ ಜೊತೆ ಇಲ್ಲ. ಅದೇ ವಿಷಯದ ರಚನೆಯಲ್ಲಿ ಎಲ್ಲ ಜೋರಾದ ಚಪ್ಪಾಳೆ ಮೂಲಕ ಈ ಕೋಣವನ್ನ ಕಂಬಳಗದಿಯ ಕೊನೆಯ ತನಕ ಸ್ವಾಗತಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಜೋರಾದ ಚಪ್ಪಾಳೆ ಮೂಲಕ ಕಂಬಳ ಅಭಿಮಾನಿಗಳು ಸಾಕಷ್ಟು ಜೋರಾದ ಚಪ್ಪಾಳೆ, ಫೋಟೋ ಹೊಡೆಯೋರು ಫೋಟೋ ಹೊಡ್ಬೋದು. ಇದೀಗ ನಮ್ಮ ಕಂಬಳ ಗದ್ದೆಗೆ ವಿಶೇಷವಾಗಿ ಗುಡ್ಡ, ಕನಹಲಗೆ, ಅಡ್ಡಲಗೆ ಹಾಗೆ ಹಲವಾರು ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡಂತ ಈ ಭಾಗದ ಹಿರಿಯ ಕೋಣವಾಗಿ ಈ ಭಾಗದಲ್ಲಿ ಪ್ರಪ್ರಥಮವಾಗಿ ಸೂರ್ಯ ಕಂಬಳೋತ್ಸವದಲ್ಲಿ ಈ ಕೋಣವನ್ನ ಸನ್ಮಾನಿಸುವ ಮೂಲಕ ಇದುವರೆಗೆ ಯಾವ ಕಂಬಳದಲ್ಲಿಯೂ ಈ ಸನ್ಮಾನ ಕೋಣಗಳಿಗೆ ನಡೆದಿಲ್ಲ. ಈ ಸೂರ್ಯ ಕಂಬಳೋತ್ಸವದಲ್ಲಿ ಹಲವಾರು ದಾಖಲೆಯನ್ನ ಮಾಡುತ್ತಿರುವಂತ ಸಂತೋಷ್ ಪೂಜಾರಿ ಕಾಡಿನದಾರು ನೇತೃತ್ವದ ಮಿಯಾಣಿ ಸೂರ್ಯ ಕಂಬಳೋತ್ಸವ ಹಿರಿಯ ಕೋಣವನ್ನ ಕಂಬಳ ಗದ್ದೆಗಿರಿಸಿ ಈ ಕೋಣವನ್ನ ಕನಹಲಗೆ ವಿಭಾಗದಲ್ಲಿ ರಾಘವೇಂದ್ರ ಪೂಜಾರಿ ಕಾಮನ ಮನೆಯಿಂದ ಹಲವಾರು ಚಿನ್ನದ ಪ್ರಶಸ್ತಿಯನ್ನು ಶ್ರೀರಾಮ್ ಚಂದ್ರ ಪರಮೇಶ್ವರ್ ಮಂತ್ರಿ ಅವರ ಪಾಲಿಗೆ ತಂದುಕೊಟ್ಟಂತ ಈ ಭಾಗದ ಹಿರಿಯ ಗುಡ್ಡ, ಬೋಳಂಬಳ್ಳಿ ಗುಡ್ಡ ಎಂದೇ ಖ್ಯಾತಿ ಪಡೆದು ಹಲವಾರು ಪ್ರಶಸ್ತಿಯನ್ನ ಜೋಡುಗೆರೆಯಲ್ಲಿ ಪಡೆದಂತ ಶ್ರೇಷ್ಠ ಕೋಣ ಇದೀಗ ನಾವೀಗ ಕಾಣ್ತಾ ಇದ್ದೇವೆ. ಈ ಕಂಬಳೋತ್ಸವದಲ್ಲಿ ಎತ್ತುಗಳ ಓಟ ಹಾಗೆ ವಿಶೇಷವಾಗಿ ಗುರುತಿಸುತ್ತಿರುವ ಗುಡ್ಡನ ಸನ್ಮಾನ ಇದುವರೆಗೆ ಕಂಬಳ ಸಮಿತಿಯಲ್ಲಿಯೂ ಕೂಡ ಯಾವ ಕಂಬಳದಲ್ಲಿಯೂ ನಡೆದಿಲ್ಲ. ಪ್ರಥಮವಾಗಿ ಈ ಕಂಬಳದ ವಿಶೇಷತೆಯನ್ನ ಸಾರುತ್ತಿರುವ ಗುಡ್ಡನ ಸನ್ಮಾನ ಕೋಣದ ಗುರುತಿಸಿ ನಮ್ಮೂರಿನ ಶ್ರೀರಾಮ್ ಚಂದ್ರ ಪರಮೇಶ್ವರ್ ಭಟ್ಟಿಯವರ ಹೆಸರನ್ನ ಜೋಡುಗೆರೆಯಲ್ಲಿ ಸಾಕಷ್ಟು ಹೆಸರನ್ನ ಗಳಿಸಿರುವಂತಹ ಕುಂಡ, ಇದನ್ನ ಮನಗಂಡಂತ ಸೂರ್ಯ ಕಂಬಳೋತ್ಸವ ಮಿಯಾಣಿಯವರು ಈ ಕೋಣಗಳಿಗೆ ವಿಶೇಷವಾಗಿ ಸನ್ಮಾನವನ್ನ ಆಯೋಜಿಸಲಾಗಿದೆ.
ಮಾಡಿದ್ದಾರೆ. ಅದೇ ರೀತಿ ನಮ್ಮ ಈ ಬೈದೂರು ಭಾಗದಲ್ಲಿ ಈಗ ಪ್ರಪ್ರಥಮವಾಗಿ ಸನ್ಮಾನ ನಡೆದಿರ್ತದೆ ಸೂರ್ಯ ಕಂಬಳೋತ್ಸವ. ಹಲೋ, ಜೂನಿಯರ್ ವಿಭಾಗದ ಪ್ರಥಮ ಸ್ಪರ್ಧಿಯಾಗಿ ಸಮಯ ಪಾಲಕರ ಗಮನಕ್ಕೆ ಇದೀಗ ಸ್ಪರ್ಧೆ. ಹಲೋ ಅಣ್ಣ, ಟ್ರಯಲ್ ಆದಷ್ಟು ಬೇಗ ಬಿಡಬೇಕು. ಯಾವುದೇ ಟ್ರಯಲ್ಗೆ ಅವಕಾಶ ಇಲ್ಲ. ಇದೀಗ ಟ್ರಯಲ್ ನಮ್ಮ ಈ ಕಂಬಳಕ್ಕೆ ಆಗಮಿಸಿರುವಂತಹ ಬೈಂದೂರು ತಾಲೂಕು ಸಮಿತಿ ಕಂಬಳ ಸಮಿತಿ ಅಧ್ಯಕ್ಷರಾದಂತಹ ಶ್ರೀ ಮಂಜುನಾಥ್ ಪೂಜಾರಿ ಸಸಿತ್ಲು ಇವರನ್ನು ಕೂಡ ಗುರುತಿಸಿ ಗೌರವಿಸಿಕೊಂಡಿದ್ದೇವೆ. ಸೂರ್ಯ ಕಂಬಳದ ಅಧ್ಯಕ್ಷರಾದಂತಹ ರಮೇಶ್ ಪೂಜಾರಿ ಕಾಡಿಂಗ್ತಾರ್ ವೇದಿಕೆ ಬಂದು ಇವರಿಗೆ ಗೌರವದ ಶಾಲನ್ನು ನೀಡಿ ಗುರುತಿಸಬೇಕಂತ ಕೇಳ್ಕೊಳ್ತಿದ್ದೀವಿ. ರಮೇಶ್ ಪೂಜಾರಿ ಕಾಡಿಂಗ್ತಾರ್.
ನಾಗರಾಜ ದೇವಾಡಿಗ ಕೋಟ್ಯಾಡಿ ಬಿಜೋರು ಈ ಭಾಗದ ಹಿರಿಯ ಕೋಣದ ಮಾಲೀಕರಾಗಿ ಕಟ್ಟಾಳುಗಳಾಗಿ ಹಲವಾರು ವರ್ಷಗಳಿಂದ ನಮ್ಮೊಂದಿಗಿದ್ದಾರೆ. ಕೋಟ್ಯಾಡಿ ಬಿಜೂರು ನಾಗರಾಜ ದೇವಾಡಿಗ ಪ್ರಗತಿಪರ ಕೃಷಿಕರಾಗಿ ಈ ಭಾಗದಲ್ಲಿ ಕಾಣಿಸಿಕೊಂಡಂತ ಯುವ ಕೃಷಿಕ ಜಮೀನ್ದಾರರು ನಾಗರಾಜ ದೇವಾಡಿಗ ಕೋಟ್ಯಾಡಿ ಬಿಜೋರು ಈ ದಿನ ಮಿಯಾಣಿ ಕಂಬಳೋತ್ಸವದಲ್ಲಿ ತನ್ನದೊಂದು ಜೊತೆ ಕೋಣವನ್ನು ತಂದು ಓಡಿಸುವ ಪರಿಪಾಠವನ್ನು ಇಟ್ಟುಕೊಂಡಂತ ಕೋಟ್ಯಾಡಿ ಬಿಜೂರು ನಾಗರಾಜ ದೇವಾಡಿಗ ನಾಗರಾಜ ಭದ್ರ ದೇವಾಡಿಗ ಕೋಟ್ಯಾಡಿ ಬಿಜೂರು ಕೋಣನ ಹೆಸರು ಕೂಡ ನಾಗರಾಜ ಹಾಗೂ ರಾಜ ಇದೆಲ್ಲರ ಸಮ್ಮೇಳನದೊಂದಿಗೆ ಸಾಗಿ ಬರ್ತಾ ಇದೆ 27ನೇ ವರ್ಷದ ಬಿಯಾಣಿ ಸೂರ್ಯ ಕಂಬಳೋತ್ಸವ. ನಾಗರಾಜ ಭದ್ರದೇವಾಡಿಗ ಕೋಟ್ಯಾಡಿ ಬಿಜೂರು ಇವರ ಕೋಣಗಳು. ಜೂನಿಯರ್ ವಿಭಾಗದವರು ಆದಷ್ಟು ಬೇಗ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ಹಾಗೆ ಸೀನಿಯರ್ ವಿಭಾಗದವರು ಹಲಗೆ ಮುಕ್ತ ವಿಭಾಗದವರು ಆದಷ್ಟು ಬೇಗ ಕೋಣಗಳ ಹೆಸರನ್ನು ನೋಂದಾಯಿಸಿಕೊಂಡು ಟ್ರಯಲ್ಗೆ ಅಣಿಯಾಗಬೇಕು. ದಿವಾಕರ್ ನಾಯಕ್ ಈ ಭಾಗದಲ್ಲಿ ಕಂಬಳ ಅತಿ ಹೆಚ್ಚು ಕೋಣವನ್ನ ಬಿಡುವ ನಿಟ್ಟಿನಲ್ಲಿ ನಮ್ಮೊಂದಿಗೆ ಸಹಕಾರವನ್ನ ಮಾಡುತ್ತಿರುವಂತಹ ದಿವಾಕರ್ ಹಾಗೂ ಉದಯ್ ನಾಯಕ್ ಇವರನ್ನ ಈ ಕೋಣದ ಸವಾರಿಗನಾಗಿ ವಿಶ್ವನಾಥ ದೇವಾಡಿಗ ನಡಿಗುಡಿ ನಾಯಕನ ಗಡ್ಡ ಈ ಭಾಗದ ಜಮೀನ್ದಾರರು ನಾಗರಾಜ ಭದ್ರದೇವಾಡಿಗ ಕೋಟ್ಯಾಡಿ ಬಿಜೂರು ನಾಗರಾಜ ಸವಾರಿಗನಾಗಿ ವಿಶ್ವನಾಥ ದೇವಾಡಿಗ ಈಗ ತಾನೇ ಓಡಿ ಬಂದ ಕೋಣಗಳು ತೆಗೆದುಕೊಂಡಂತ ಸಮಯ 9:87. ಟೋಕನ್ ನಂಬರ್ 2 ಗಿರಿಜಾ ರೋಡ್ಲೆಸ್ ಗಾಡಿ ಕುಸಾ ಪೂಜಾರಿ ಇವರ ಕೋಣ. ಈ ವರ್ಷದ ಕಂಬಳೋತ್ಸವದಲ್ಲಿ ಸತತವಾಗಿ ಬಹುಮಾನದ ಮೇಲೆ ಬಹುಮಾನವನ್ನ ಗಿಟ್ಟಿಸಿಕೊಂಡಂತ ಮೇಳಗಾರಿ ಗಿರಿಜಾ ರೋಡ್ಲೆಸ್ ಗಾಡಿ ಕುಸಾ ಪೂಜಾರಿ ಭೋಜಾ ಪೂಜಾರಿ ಅವರ ಸಹಕಾರದೊಂದಿಗೆ ಸಾಗಿ ಬರ್ತಾ ಇದೆ. ಈ ಕೋಣದ ಹಗ್ಗದ ಸವಾರಿಗನಾಗಿ ಮಂಜುನಾಥ ಗೌಡ ಗೋಳಿವಳ ಶಿರೂರು ಚೋಡುಕೆರೆ ಹಾಗೂ ಸಾಂಪ್ರದಾಯಿಕ ಕಂಬಳೋತ್ಸವದಲ್ಲಿ ಅತಿ ಹೆಚ್ಚು ಬಹುಮಾನವನ್ನ ತನ್ನದಾಗಿಸಿಕೊಂಡಂತ ಸವಾರಿಗ. ಕಳೆದ ವರ್ಷ ಜೂನಿಯರ್ ಹಾಗೂ ಸಬ್ ಜೂನಿಯರ್ ಹಾಗೆ ಸೀನಿಯರ್ ವಿಭಾಗದಲ್ಲಿಯೂ ಸವಾರಿಗತ್ವದಲ್ಲಿ ಪದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಂತ ಸವಾರಿಗ. ಈ ದಿನ ಕುಷ್ಟು ದೇವಾಡಿಗ ಮೇಲ್ಮೇಯಣಿ ಇವ್ರನ್ನ ವೇದಿಕೆ ಆಹ್ವಾನಿಸ್ತಿದ್ದೀವಿ. ಕುಷ್ಟು ದೇವಾಡಿಗ ಮೇಲ್ಮೇಯಣಿ, ಕೃಷ್ಣ ದೇವಾಡಿಗ ಮೇಲ್ಮೇಯಣಿ, ಕುಷ್ಟು ದೇವಾಡಿಗ ಮೇಲ್ಮೇಯಣಿ ಇವ್ರನ್ನ ವೇದಿಕೆ ಆಹ್ವಾನಿಸ್ತಾ ಇದ್ದೀವಿ. ಕುಷ್ಟು ದೇವಾಡಿಗ ಮೇಲ್ಮೇಯಣಿ ವೇದಿಕೆ ಸ್ವಾಗತ ಬಯಸ್ತಾ ಇದ್ದೀವಿ. ಜೋಡುಕೆರೆಯಲ್ಲಿ ಕೂಡ ಕೋಣವನ್ನ ಬಿಡುವ ನಿಟ್ಟಿನಲ್ಲಿದ್ದಂತ ಧನು ಹಾಗೆ ದಿವಾಕರ್ ಬಿಗಿಯಾದ ಬಿಗಿತನದೊಂದಿಗೆ ಈ ವರ್ಷದ ಕಂಬಳ ಬೈಂದೂರು ತಾಲೂಕು ಕಂಬಳ ಸಮಿತಿಯ ನೂತನ ಪದಾಧಿಕಾರಿಗಳು ಕೂಡ ವೇದಿಕೆಯತ್ತ ಆಗಮಿಸಬೇಕು. ಬೈಂದೂರು ತಾಲೂಕು ಕಂಬಳ ಸಮಿತಿಯ ನೂತನ ಪದಾಧಿಕಾರಿಗಳು ವೇದಿಕೆಯತ್ತ ಆಗಮಿಸಬೇಕು. ಹಾಗೆ ಕುಷ್ಟು ದೇವಾಡಿಗ ಮೇಲ್ಮೇಯಣಿ ಇವರನ್ನು ವೇದಿಕೆಯತ್ತ ಆಹ್ವಾನಿಸ್ತಿದ್ದೆ. ಕುಷ್ಟು ದೇವಾಡಿಗ ಮೇಲ್ಮೇಯಣಿ ಗಿರಿಜಾ ರೋಡ್ಲೆಸ್ ಗಾಡಿ ಕುಸಾ ಪೂಜಾರಿ ಅವರ ಕೋಣ. ರವಿ ಪೂಜಾರಿ ಹಳಿ ಕಾಲ್ತೋಡು ಹೊಸ ಕ್ಲಮನೆ ಇವರು ಕೂಡ ನಮ್ಮ ಕಂಬಳಕ್ಕೆ ಆಗಮಿಸಿದ್ದೀವಿ ಇದ್ದಾರೆ. ಇವರನ್ನ ಗುರುತಿಸಿ ಗೌರವಿಸಿದ್ದೇವೆ. ಈಗ ತಾನೇ ಓಡಿ ಬಂದ ಕೋಣಗಳು ತೆಗೆದುಕೊಂಡಂತ ಸಮಯ 8:06. ಕುಷ್ಟು ದೇವಾಡಿಗ ಮೇಲ್ಮೇಣಿ ಅವರನ್ನ ವೇದಿಕೆ ಆಹ್ವಾನಿಸ್ತಿದ್ವಿ. ಹಾಗೇನೆ ಬೈಂದೂರು ತಾಲೂಕು ಕಂಬಳ ಸಮಿತಿಯ ನೂತನ ಪದಾಧಿಕಾರಿಗಳನ್ನು ವೇದಿಕೆಯತ್ತ ಆಹ್ವಾನಿಸುತ್ತಿದ್ದೇವೆ. ಬೈಂದೂರು ತಾಲೂಕು
ಜಯಣ್ಣ ಶೀತಲ್ ಹೋಟೆಲ್ ಉಪ್ಪುಂದ ಇವರನ್ನು ಕೂಡ ಗುರುತಿಸಿ ಗೌರವಿಸಿದ್ದೇವೆ. ರವಿ ಪೂಜಾರಿ ಹಳೆಕಾಲ್ತೋಡು ಹೊಸಕ್ಲ ಮನೆ ಉದ್ಯಮಿಗಳು ಇವರನ್ನು ಕೂಡ ಗುರುತಿಸಿ ಗೌರವಿಸಿದ್ದೇವೆ. ಪ್ರಜ್ವಲ್ ಉಳ್ಳೂರು ಕಲ್ಲಾವರ ಟೋಕನ್ ನಂಬರ್ 7 ರೋಹನ್ ಶೆಟ್ಟಿ ಮೇಲ್ಗಾಡಿ ಇವರನ್ನು ಕೂಡ ಗುರುತಿಸಿ ಗೌರವಿಸಿದ್ದೇವೆ. ನಮ್ಮ ಕಂಬಳದಲ್ಲಿ ಉತ್ಸವದಲ್ಲಿ ಹಲವಾರು ಸವಾರಿಗತ್ವವನ್ನು ಮಾಡಿರ್ತಕ್ಕಂಥ ಏಕೈಕ ಸವಾರಿಗ ಪ್ರಜ್ವಲ್ ಬೈಂದೂರು ತಾಲೂಕು ಕಂಬಳ ಸಮಿತಿಯ ನೂತನ ಪದಾಧಿಕಾರಿಗಳು ವೇದಿಕೆಯತ್ತ ಆಗಮಿಸಬೇಕು. ಉದ್ಯಮಿ ಜೂನಿಯರ್ ಸೀನಿಯರ್ ಹಲಗೆ ವಿಭಾಗದಲ್ಲಿ ವಿಜೃಂಭಣೆ ಓಟವನ್ನು ನೋಡಲಿಕ್ಕೆ ಕೆಲವೇ ಕ್ಷಣಗಳು. ಬಾನೆತ್ತರಕ್ಕೆ ಕೆಸರು ಹಾರಲಿಕ್ಕಿದೆ. ಆದ್ದರಿಂದ ಹಲಗೆ ವಿಭಾಗದಲ್ಲಿ ಯಾರೇ ಬಂದಿದ್ರು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ಸೀನಿಯರ್ ಹಾಗೂ ಜೂನಿಯರ್ ವಿಭಾಗದವರು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ಟ್ರಯಲ್ ಮುಗಿದ ತಕ್ಷಣವೇ ಸ್ಪರ್ಧೆ ಆರಂಭಗೊಳ್ಳುತ್ತದೆ. ಬೈಂದೂರು ತಾಲೂಕು ಕಂಬಳ ಸಮಿತಿಯ ನೂತನ ಪದಾಧಿಕಾರಿಗಳು ವೇದಿಕೆಯತ್ತ ಆಗಮಿಸಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಸೂರ್ಯ ಕಂಬಳ ನಾಡಿನ ಕಾರ್ಮಿಯಾಡಿಯಲ್ಲಿ ಅದ್ದೂರಿಯಾಗಿ ಸಾಗಿ ಬರ್ತಾರೆ. ಈ ವರ್ಷ ನಡೆದ ಕಂಬಳೋತ್ಸವದಲ್ಲಿ ಹಲಗೆ ವಿಭಾಗದಲ್ಲಿ ಹಲವಾರು ನೃತ್ಯನ ಪ್ರಥಮ ಹಾಗೂ ದ್ವಿತೀಯ ವಿಭಾಗದಲ್ಲಿ ತನ್ನದಾಗಿಸಿಕೊಂಡಂತ ಆರ್ವಿ ಕವಿರಾಜ್ ಶೆಟ್ಟಿ 2 ಗಂಟೆ ಕೊಂಡಾಡಿ ಈ ದಿನ ಬೆಳಗಿನಿಂದ ಇದುವರೆಗೆ ನಮ್ಮೊಂದಿಗಿದ್ದಾರೆ ಮಹೇಶ್ ದೇವಾಡಿಗ ಕಚಿಕ ಹಾಗೆ ಕಷ್ಟಪುಷ್ಟ ಕೋಣೆಗಳು ಅದೇ ರೀತಿ ದೈತ್ಯ ಹಿಡಿತಗಾರರನ್ನು ಒಳಗೊಂಡಂತ ಬೇಳೆಗಾರಿಕೆ ಕೊಟ್ಟಾಡಿ ಅದ್ವಿ ರವಿರಾಜ್ ಶೆಟ್ಟಿ ಇದೀಗ ಸ್ಪರ್ಧೆಯಲ್ಲಿ ಜೂನಿಯರ್ ವಿಭಾಗದ ಸ್ಪರ್ಧೆ ಕುಸ್ತಿ ಪಂದ್ಯಗೆ ಹೆಬ್ಬಾರ್ ಭಟ್ಕಳ ಸೆನ್ಸರ್ ಸೆನ್ಸರ್ ಹೋಗಿ ಕುಸ್ತಿ ಪಂದ್ಯಗೆ ಹೆಬ್ಬಾರ್ ಭಟ್ಕಳ ಕುಸ್ತಿ ಪಂದ್ಯಗೆ ಹೆಬ್ಬಾರ್ ಭಟ್ಕಳ ಲಕ್ಷ್ಮೀ ಚೌಪಡಿ ಓಟ ಕುಸ್ತಿ ಪಂದ್ಯಗೆ ಹೆಬ್ಬಾರ್ ಭಟ್ಕಳ ಇವರ ಕೋಣ ತಾನೇ ಓಡಿ ಬಂದಂತಹ ಕೋಣಗಳು ತೆಗೆದುಕೊಂಡಂತ ಸಮಯ 9-2-2. ಮುಂದಿನ ತಯಾರಿ ಟೋಕನ್ ನಂಬರ್ 4 ಹಲೋ 9-2-2 ಆಯ್ಕೆ ಕೇಳ್ತಾ ಇಲ್ಲ. ಮಂಜುಗೌಡ ಗೋಳಿವಳ್ಳ ಶಿರೂರು ತಮ್ಮನ್ನ ಕಾಯ್ತಾ ಇದ್ದೇವೆ. ಹಾಗೆ ಮುಂದಿನ ತಯಾರಿ ಟೋಕನ್ ನಂಬರ್ 4 ಶ್ರೀ ಜೈನ ಜಟ್ಟಿಗೇಶ್ವರ ಅನುಗ್ರಹ ಕೊಡೆ ಭರತ್ ನಾಯಕ್ ಇವರ ಸವಾರಿಕತ್ವದೊಂದಿಗೆ ಶ್ರೀ ಜೈನ ಜಟ್ಟಿಗೇಶ್ವರ ಕೊಡೇರಿ ಇವರ ಕೋಣಗಳು ನಾಗೇಂದ್ರ ಇವರ ಮಾಲೀಕತ್ವದ ಜೈನ ಜಟ್ಟಿಗೇಶ್ವರ ಅನುಗ್ರಹ ಕೊಡೇರಿ. ಈ ದಿನ ಕಂಬಳದಲ್ಲಿ ಸಬ್ ಜೂನಿಯರ್ ಹಾಗೂ ಜೂನಿಯರ್ ವಿಭಾಗದಲ್ಲಿ ಸ್ಪರ್ಧೆ ಮಾಡುತ್ತಿರುವಂತಹ ಜೈನ ಜಟ್ಟಿಗೇಶ್ವರ ಕೊಡೇರಿ ಈ ಕೋಣದ ಮಾಲೀಕನಾಗಿ ನಾಗೇಂದ್ರ ಹಲವಾರು ವರ್ಷಗಳಿಂದ ಕಂಬಳ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡಂತ ನಾಗೇಂದ್ರ ಈ ದಿನ ಸಬ್ ಜೂನಿಯರ್ ಹಾಗೂ ಜೂನಿಯರ್ ವಿಭಾಗದಲ್ಲಿ ಶ್ರೀ ಜೈನ ಜಟ್ಟಿಗೇಶ್ವರ ಅನುಗ್ರಹ ಕೊಡಿ ಈ ವರ್ಷ ನಡೆದ ಕಂಬಳೋತ್ಸವದಲ್ಲಿ ಸ್ಪರ್ಧಾ ಪೈಪೋಟಿಯನ್ನು ಕೊಟ್ಟಂತ ಜೈನ ಜಟ್ಟಿಗೇಶ್ವರ ಕೊಡೇರಿ ಇವರ ಕೋಣ ಸಾಕಷ್ಟು ವಿಜೃಂಭಣೆಯ ಓಟ ಭರಂತಿವರ ಸವಾರಿಗತ್ತುದು. ಈಗ ತಾನೇ ಓಡಿ ಬಂದ ಕೋಣಗಳು ತೆಗೆದುಕೊಂಡಂತ ಸಮಯ 9-2-2. ಮುಂದಿನ ತಯಾರಿ ಸಮಯ ಈಗಾಗಲೇ ಮನರಂಜನೆ ಓಟ ಸಾಕಷ್ಟು ವಿಜೃಂಭಣೆಯ ಓಟ ಮನರಂಜನೆ ಓಟ ಯಾವುದೇ ಸ್ಪರ್ಧೆಗಿಲ್ಲ.
ಸಾಕಷ್ಟು ವಿಜೃಂಭಣೆಯ ಓಟ ಕೋಣದ ಮಾಲಕರ ಸಮಾಧಾನಕ. ಮುಂದಿನ ಸ್ಪರ್ಧೆ ದೊಡ್ಡಯ್ಯ ಪೂಜಾರಿ ಗುರಮಕ್ಕಿ. ಈ ಭಾಗದಲ್ಲಿ ಹಿರಿಯ ಬೇಳೆಗಾರಿಕೆ ಹಲವಾರು ವರ್ಷಗಳ ಹಿಂದೆ ಹಲಗೆ ವಿಭಾಗ ಹಾಗೆ ಕಿರಿಯ ವಿಭಾಗ ಹಾಗೆ ಸಬ್ ಜೂನಿಯರ್ ವಿಭಾಗದಲ್ಲಿ ಕೂಡ ಬಹುಮಾನವನ್ನ ಗಿಟ್ಟಿಸಿದಂತ ಏಕೈಕ ಬೈಂದೂರು ತಾಲೂಕು ಕಂಬಳ ಸಮಿತಿಯವರ ಸಹಕಾರದಿಂದ ಇದೀಗ ವಿಯಾಣಿ ಕಾಡಿಂತಾರು ಕಂಬಳ ಸಮಿತಿಯ ಹಿರಿಯ ವ್ಯಕ್ತಿಗೆ ಈಗ ಗೌರವದ ಸನ್ಮಾನ ನಡೀತಾ ಇದೆ. ಅಭಿನಂದನೆಗಳು ಸರ್. ದೊಡ್ಡಯ್ಯ ಪೂಜಾರಿ ಗುರಮಕ್ಕಿಯವರ ಕೋಣಗಳು ಹಲವಾರು ವರ್ಷಗಳಿಂದ ಕಂಬಳ ಕ್ಷೇತ್ರದಲ್ಲಿ ತನ್ನದೇ ಆದ ಸಾಧನೆಯನ್ನು ಮಾಡಿರ್ತಕ್ಕಂಥ ಈ ಭಾಗದ ಶ್ರೇಷ್ಠ ಮೇಳಗಾರಿಕೆ. ದೊಡ್ಡಯ್ಯ ಪೂಜಾರಿಯವರ ಅಭಿಮಾನಿಯಾಗಿ ಇದೇ ಬರುವ ದಿನಾಂಕ 30/12/2025 ನಾವು ವೆಂಕಟರಮಣ ಗಾಣಿಗ ಹಾಗೂ ಕುದುರು ಮಾಚ ಪೂಜಾರಿ ಅವರ ಗದ್ದೆಯಲ್ಲಿ ಅದ್ದೂರಿ 33ನೇ ವರ್ಷದ ಕಂಬಳೋತ್ಸವ ಸಾಗಿ ಬರಬೇಕಿದೆ. ಹಾಗೆ ಸ್ಪರ್ಧೆಯಲ್ಲಿ ದೊಡ್ಡಯ್ಯ ಪೂಜಾರಿ ಗುರಮಕ್ಕಿಯವರ ಕೋಣ, ಈ ಕೋಣದ ಹಗ್ಗದ ಸವಾರಿಗನಾಗಿ ಮಂಜುನಾಥ್ ಗೌಡ ಗೋಳಿವಳೆ ಅರಸೀರೂರು. ಮಂಜುನಾಥ ಗೌಡ ಹಲೋ ಹಲೋ ಹರಕೆ ವಿಭಾಗ ಬಿಡ್ತಾ ಇದ್ದೇವೆ ಸ್ಪರ್ಧೆಗೆ. ದೇವರ ಕಟ್ಟಿಕೊಟ್ಟಾಡಿ ಆದ್ವಿ ರವಿರಾಜ್ ಶೆಟ್ಟಿ ಇವರ ಕೋಣೆಗಳು ಹರಕೆ ವಿಭಾಗದಲ್ಲಿ ಈ ವರ್ಷ ನಡೆದ ಕಂಬಳೋತ್ಸವದಲ್ಲಿ ಸತತವಾಗಿ ಬಹುಮಾನದ ಮೇಲೆ ಬಹುಮಾನವನ್ನ ಗಿಟ್ಟಿಸಿದಂತಹ ಮೇಳಗಾರಿಕೆ. ಸರಿ ಸರಿ ಒಂದು ನಿಮಿಷ ಲಿಸ್ಟ್ ಬರಲಿಲ್ಲ ನೋಂದಣಿ ವಿಭಾಗದವರು ಹಲವು ವಿಭಾಗದ ರೂಪವನ್ನು ಕಳಿಸುತ್ತಾರೆ. ಸ್ಪರ್ಧೆಗಾಗಿ ಈ ದಿನದ ಪ್ರಥಮ ಸ್ಪರ್ಧೆಯಾಗಿ ಹಲಗೆ ಸವಾರಿಗತ್ವದಲ್ಲಿ ಕೋಣದ ಹಲಗೆ ಸವಾರಿಗನಾಗಿ ಗಣೇಶ್ ಉಳ್ಳೂರು ಗದ್ದಾವರ ಅಡ್ಡಲಗೆ ಹಾಗೂ ಕನಹಲಗೆ ವಿಭಾಗದಲ್ಲಿ ಹಲವಾರು ಪ್ರಶಸ್ತಿಯನ್ನು ಪಡೆದಂತ ಶ್ರೇಷ್ಠ ಮೇಳಗಾರಿಕೆ. ಜೋಡುಗೆರೆ ಹಾಗೂ ಸಾಂಪ್ರದಾಯಿಕ ಕಂಬಳೋತ್ಸವದಲ್ಲಿ ಹಲವಾರು ಪ್ರಶಸ್ತಿಯನ್ನ ತಂದುಕೊಟ್ಟಂತ ಈ ಭಾಗದ ಇನ್ನೊಬ್ಬ ಶ್ರೇಷ್ಠ ಗೋರಿ ಸವಾರಿಗ ಆದ್ವಿ ರವಿರಾಜ್ ಶೆಟ್ಟಿ ನೇರಳಕಟ್ಟೆ ಕೊಟ್ಟಾಡಿ ಇವರ ಕೋಣೆಗಳು ಬಿಗಿಯಾದ ಬಿಗಿತದೊಂದಿಗೆ ಮಹೇಶ್, ರಮೇಶ್, ರಾಘವೇಂದ್ರ, ರಂಜಿತ್ ಇವರೆಲ್ಲರ ಸಹಕಾರದೊಂದಿಗೆ ಸಾಗಿ ಬರ್ತಾ ಇದೆ. ನೇರಳಕಟ್ಟೆ ಕೊಟ್ಟಾಡಿ ಆದ್ವಿ ರವಿರಾಜ್ ಶೆಟ್ಟಿ ಇವರ ಕೋಣ ಈ ವರ್ಷ ನಡೆದ ಕಂಬಳೋತ್ಸವದಲ್ಲಿ ಪ್ರಥಮ ಹಾಗೂ ದ್ವಿತೀಯ ಬಹುಮಾನವನ್ನು ತನ್ನದಾಗಿಸಿಕೊಂಡಂತ ಮೇಳಗಾರಿಕೆ. ಪ್ರೇಕ್ಷಕರನ್ನ ತುದಿಗಾಲಿನಲ್ಲಿ ನಿಲ್ಲಿಸುತ್ತಾ ಸಾಕಷ್ಟು ವಿಜೃಂಭಣೆಯಿಂದ ಸಾಗಿ ಬರ್ತಾ ಇದೆ 27ನೇ ವರ್ಷದ ಬಿಯಾಣಿ ಸೂರ್ಯ ಕಂಬಳೋತ್ಸವ. ಸೆನ್ಸರ್ ಓಕೆನಾ? ಹಲೋ ಹಲೋ ಅಣ್ಣ, ಸೆನ್ಸರ್ ಬಿಡ್ಬೋದಾ? ಹಲೋ ಸಂತೋಷ್ ಪೂಜಾರಿ ಅವರೇ, ಸೆನ್ಸರ್ ಓಕೆ?
ಈ ದಿನದ ಹಲಗೆ ವಿಭಾಗದ ಪ್ರಥಮ ಸ್ಪರ್ಧೆಯಾಗಿ ನೇರಳೆ ಕಟ್ಟಿ ಕೊಂಡಾಡಿ ಆತ್ಮೀಯ ರವಿರಾಶಿನಿ ಕೋಣ ತೆಗೆದುಕೊಂಡು ಬರುವುದಾದ್ರೆ ಆದಷ್ಟು ಬೇಗ ತೆಗೆದುಕೊಂಡು ಬರ್ಬೇಕಣ್ಣ. ಕೋಟ ಪಡುಕೆರೆ ಆದಷ್ಟು ಬೇಗ ಬರ್ಬೇಕು. ಹಾಗೆ ಬಣ್ಣ ಬಣ್ಣದ ಅಂಗಿ, ಬಣ್ಣ ಬಣ್ಣದ ಲುಂಗಿ, ಬಣ್ಣ ಬಣ್ಣದ ಮುಂಡಾಸು, ಯುವಕ ದಂಡೋಪತಂಡವೇ ಕಂಬಳ ಗದೆಯಾಗಿದ್ದಾರೆ. 27ನೇ ವರ್ಷದ ಸೂರ್ಯ ಕಂಬಳ ಮೇಯಾಡಿಯಲ್ಲಿ ಅದ್ದೂರಿ ಕಂಬಳೋತ್ಸವ ಸಾಗಿ ಬರ್ತಾ ಇದೆ. ಇದೀಗ ಸ್ಪರ್ಧಾಕಣದಲ್ಲಿ ನೇರಳೆ ಕಟ್ಟಿ ಕೊಂಡಾಡಿ ರವಿರಾಶಿನಿಯವರ ಕೋಣ. ರಮೇಶ್ ಪೂಜಾರಿ ಅಧ್ಯಕ್ಷರು, ಮಿಯಾಡಿ ಸೂರ್ಯ ಕಂಬಳೋತ್ಸವ, ಹಾಗೆ ಸರ್ವ ಸದಸ್ಯರು, ಸಂತೋಷ್ ಪೂಜಾರಿ ಕಾಡಿನದಾರು, ಕಂಬಳದ ಆಯೋಜಕರು. ಈ ವರ್ಷದ ಈ ಕಂಬಳೋತ್ಸವದಲ್ಲಿ ವಿಶೇಷವಾಗಿ ಎತ್ತುಗಳ ಓಟ ಹಾಗೆ ಕೋಣಗಳಿಗೆ ವಿಶೇಷವಾದ ಸನ್ಮಾನ, ಅದೇ ರೀತಿ ಬಾಲಕ ಹಾಗೂ ಬಾಲಕಿಯರಿಗೆ ಕೆಸರುಗದೆ ಓಟ, ಸಬ್ ಜೂನಿಯರ್, ಜೂನಿಯರ್, ಸೀನಿಯರ್ ಹಾಗೂ ಮುಕ್ತ ಹಾಗೆ ಎನ್ನುವ 4 ವಿಭಾಗದಲ್ಲಿ ಹಾಗೆ ಜೂನಿಯರ್ ವಿಭಾಗದಲ್ಲಿ ದಯವಿಟ್ಟು ಗಮನಿಸಬೇಕು. ಸಮಾನ ಅವಧಿಯಲ್ಲಿ 2 ಕೋಣಗಳು ಓಡಿ ಬಂದಿದೆ. ಶ್ರೀ ಜೈನಜಂತಿಗೇಶ್ವರ ಅನುಗ್ರಹ ಕೊಡೇರಿ ಹಾಗೂ ಕುಸ್ತಿ ಬನ್ನಗ ಹೆಬ್ಬಾರ್ ಭಟ್ಕಳ 9-22, 9-22 ತಮ್ಮನ್ನ ಪುನಃ ಓಡಿಸಬೇಕಾಗಿ ಕೇಳ್ಕೊಳ್ತಾ ಇದೆ. ಕುಸ್ತಿ ಬನ್ನಗ ಹೆಬ್ಬಾರ್ ಹಾಗೂ ಜೈನಜಂತಿಗೇಶ್ವರ ಅನುಗ್ರಹ ಕೊಡೇರಿ. ಸರಿ ಬರ್ತಾರೆ. ಹಾ, ಹಲವಾರು ಕಂಬಳೋತ್ಸವದಲ್ಲಿ ಪಾಲ್ಗೊಂಡಂತ ಅನುಭವ ಅವರಿಗಿದೆ. ಸೆನ್ಸರ್ ಓಕೆ ಇದೆ. ಇದೀಗ ನಿಮ್ಮೆಲ್ಲರ ಬಹುನಿರೀಕ್ಷೆಯ ಹಾಗೆ ಸ್ಪರ್ಧೆಯಲ್ಲಿ ಆರ್ಪಿ ರವಿರಾಜ್ ಶೆಟ್ಟಿ ನೇರಳೆ ಕಟ್ಟಿ ಕೊಂಡಾಡಿ ಇವರ ಕೋಣ. ಈ ಕೋಣದ ಕೋರಿ ಸವಾರಿಗರಾಗಿ ಗಣೇಶ್ ಉಳ್ಳೂರು ಕಂದ ಅವರ ಪಾಂಡುರೇಖ, ರಂಜಿತ್, ರಮೇಶ್, ರಾಘವೇಂದ್ರ, ಮಹೇಶ್ ಇವರೆಲ್ಲರ ಸಹಕಾರದೊಂದಿಗೆ ಹಲವಾರು ವರ್ಷಗಳಿಂದ ನೇರಳೆ ಕಟ್ಟಿ ಕೊಂಡಾಡಿ ಇವರ ನೇತೃತ್ವದ ಕೋಣಗಳು. ಈಗಾಗಲೇ ಸಿದ್ಧತೆಯಲ್ಲಿ ಓಟಗಾರ ಶಂಕರ್ ಇವರನ್ನ ಕಾಣ್ತಾ ಇದ್ದೇವೆ. ರಮೇಶ್ ಪೂಜಾರಿ ಕಾಡಿನದಾರು ಇವರ ಅಧ್ಯಕ್ಷತೆಯಲ್ಲಿ ಸಾಕಷ್ಟು ಅದ್ದೂರಿ ಕಂಬಳೋತ್ಸವ ಸಾಗಿ ಬರ್ತಾ ಇದೆ. ಸಂತೋಷ್ ಪೂಜಾರಿ ಹಾಗೆ ಮಿಯಾಣಿ ಎಲ್ಲ ಸರ್ವ ಸದಸ್ಯರು ಈ ಕಂಬಳೋತ್ಸವಕ್ಕೆ ಸಾಕಷ್ಟು ಸಹಕಾರವನ್ನ ನೀಡಿದಂತ ಸಮಸ್ತ ಕಂಬಳಾಭಿಮಾನಿಗಳ ಸಹಕಾರದೊಂದಿಗೆ ಸೂರ್ಯ ಕಂಬಳೋತ್ಸವ ಮಿಯಾಣಿಯಲ್ಲಿ ಅದ್ದೂರಿ ಕಂಬಳೋತ್ಸವ ಇದೀಗ ಹಲವು ವಿಭಾಗದಲ್ಲಿ ವಿಜೃಂಭಣೆಯ ಓಟವನ್ನು ಒಳಪಡಿಸುತ್ತಾರೆ. 9-3 ಒಟ್ಟಾರನ್ನು ನಿರ್ಮಿಸುತ್ತಾರೆ. ಎಲ್ಲ ವಿಭಾಗದಲ್ಲಿಯೂ ಕೂಡ ಕೋಣಕ್ಕೆ ವಿಶೇಷವಾದ
ಸಹಕಾರವನ್ನು ನೀಡ್ತಾ ಇದ್ದಾರೆ. ಹಕ್ಕ ಹಿರಿಯ ವಿಭಾಗದ ಸ್ಪರ್ಧೆಯಾಗಿ ಹಲೋ ಸ್ಪರ್ಧೆ ಹಕ್ಕ ಹಿರಿಯ ವಿಭಾಗ ಪ್ರಧಾನ ವೇದಿಕೆಯ ಗಮನಕ್ಕೆ. ಸೆನ್ಸರ್ ಓಕೆ. ಈ ದಿನ ವಿಶೇಷವಾಗಿ ಸೆನ್ಸರ್ ಯಾವುದೇ ಕಾರಣಕ್ಕೂ ಸಮಸ್ಯೆ ಕೊಡೋದಂತ ಒಂದು ಕಾಣ್ತಾ ಇದ್ದೇವೆ. ನಿಮ್ಮ ಕಾರ್ಯವನ್ನ ಮತ್ತೆ ವಿಶೇಷವಾಗಿ ತಮಗೆ ಅಭಿನಂದಿಸ್ತಾ ಇದ್ದೇವೆ. ಸೆನ್ಸರ್ ವಿಭಾಗದಲ್ಲಿ ಎಸ್ಪಿ ಡಿಜಿಟಲ್ ಸೆನ್ಸರ್ ಲೇಸರ್ ಫಿನಿಶರ್ ಎಸ್ಪಿ ಡಿಜಿಟಲ್ ನಂದನಮನ ವೆಂಕಟೇಶ್ ಪೂಜಾರಿ, ಸಹಾಯಕರಾಗಿ ನಾಗೇಶ್ ಪೂಜಾರಿ ಹಾಗೂ ಗಣೇಶ್ ಪೂಜಾರಿ, ಹಾಗೆ ಸೂರ್ಯಕಂಬಳ ಮೇಯಾಣಿ ಹಿರಿಯ ವಿಭಾಗ. ಕೋಟಾ ಕೊಡುಗೆರೆ ದಿವಂಗತ ಶೀಲಾ ಪೂಜಾರಿ ಕೊಡುಗೆರೆ ಹಲವಾರು ವರ್ಷಗಳಿಂದ ಕಂಬಳ ಕ್ಷೇತ್ರದಲ್ಲಿ ತನ್ನದೇ ಆದಂತ ಸಾಧನೆಯನ್ನ ಮಾಡಿರ್ತಕ್ಕಂಥ ಏಕೈಕ ಮೇಳಗಾರಿಕೆ. ಈ ವರ್ಷ ಹಗ್ಗ ಹಿರಿಯ ಹಾಗೂ ಜೂನಿಯರ್ ವಿಭಾಗದಲ್ಲಿಯೂ ಕೂಡ ಪ್ರಶಸ್ತಿಯನ್ನು ಪಡೆದಂತಹ ಏಕೈಕ ಮೇಳಗಾರಿಕೆ ಕೋಟಾ ದಿವಂಗತ ಶೀಲಾ ಪೂಜಾರಿ. ರಚಿಕರ ಕಂಬಳ ಕ್ಷೇತ್ರದಲ್ಲಿ ಸಬ್ ಜೂನಿಯರ್, ಜೂನಿಯರ್ ಮುಕ್ತ ಹಲಗೆ ವಿಭಾಗದಲ್ಲಿಯೂ ಕೂಡ ಹಲವಾರು ಪ್ರಶಸ್ತಿಯನ್ನು ಪಡೆದಂತ ಮೇಳಗಾರಿಕೆ. ಚೆನ್ನ ಹಾಗೂ ಮಾಡ ಇದೀಗ ಕಂಬಳ ಗದ್ದೆಯಲ್ಲಿ ಹಗ್ಗ ಹಿರಿಯ ವಿಭಾಗದ ಸ್ಪರ್ಧೆಯಾಗಿ ಕೋಟಾ ಪಡುಕೆರೆಯ ದಿವಂಗತ ಶೀಲಾ ಪೂಜಾರಿ, ಈ ಕೋಣದ ಹಗ್ಗದ ಸವಾರಿಗನಾಗಿ ವಿಶ್ವನಾಥ ದೇವಾಡಿಗ ನೆರೆಗುಡಿ ನಾಯಕನ ಗಡ್ಡ ಕೂಡ ಕೋಟಾ ಪಡುಕೆರೆಯವರ ಪಾಲಿಗೆ ಸಬ್ ಜೂನಿಯರ್, ಜೂನಿಯರ್ ವಿಭಾಗದಲ್ಲಿ ಕೂಡ ಹಲವಾರು ಪ್ರಶಸ್ತಿಯನ್ನು ಪಡೆದಂತ ಕೋಟಾ ಶೀಲಾ ಪೂಜಾರಿ ವಿಜೃಂಭಣೆಯ ಮುಟ್ಟವನ್ನು ಉಣಬಡಿಸುತ್ತಾರೆ. ಸ್ಪರ್ಧಾ ಪೈಪೋಟಿಯನ್ನು ಕಾಣ್ತಾ ಇದೆ. ಟ್ರಯಲ್ ಹಲಗೆ ವಿಭಾಗದಲ್ಲಿ ಮನರಂಜನೆಗಾಗಿ ಟ್ರಯಲ್ ಒಟ್ಟಿಗಾಗಿ ವಿಭಾಗ ಮತ್ತು ಹಲಗೆ ವಿಭಾಗದಲ್ಲಿ ಯಾರಾದರೂ ನೋಂದಣಿ ಬಾಕಿ ಇದ್ದರೆ ದಿವಂಗತ ಶುಕ್ಲ ಪೂಜಾರಿ ಮೋಳಬೈಲು ಗಂಗೆಬೈಲು ಹಲವಾರು ವರ್ಷಗಳಿಂದ ಕಂಬಳ ಕ್ಷೇತ್ರದಲ್ಲಿ ಹಲಗೆ ವಿಭಾಗದಲ್ಲಿ ಬಹುಮಾನದ ಮೇಲೆ ಬಹುಮಾನವನ್ನು ಪಡೆಯುತ್ತಿರುವಂತ ಪೂಜಾರಿಯವರ ಒಂದಿಗೆ ಟ್ರಯಲ್ ಓಟ ಮನರಂಜನೆಗಾಗಿ ಯಾವುದೇ ಸ್ಪರ್ಧೆ ಅಲ್ಲದು. ಟೋಕನ್ ನಂಬರ್ 2 ಸೀನಿಯರ್ ವಿಭಾಗ ಎಚ್ ಎನ್ ನಿವಾಸ್ ಬಿಂದುಪಾಲ್ ಭಟ್ಕಳ. ಎಚ್ ಎನ್ ನಿವಾಸ್ ಬಿಂದುಪಾಲ್ ಭಟ್ಕಳ ಹಗ್ಗ ಹಿರಿಯ ವಿಭಾಗದ ಸ್ಪರ್ಧೆಯಾಗಿದೆ. ಹಲವಾರು ವರ್ಷಗಳಿಂದ ವಿಭಾಗದಲ್ಲಿ ಶ್ರೀ ಜೈನ ಗಟ್ಟಿಗೇಶ್ವರ ಅನುಗ್ರಹ ಕೊಡಿರಿ ಹಾಗೂ ಗೋಳಗಳು ಸಮಾನ ಅವಧಿಯಲ್ಲಿ ಗುರಿ ಮುಟ್ಟಿವೆ. ಆದ್ದರಿಂದ ಇವರಿಗೆ ಪುನಃ ಓಡಿಸಿ ತೃತೀಯ ಸ್ಥಾನಕ್ಕೆ ಆಯ್ಕೆ ಮಾಡಲಾಗುವುದು. ಎಚ್ ಎನ್ ನಿವಾಸ್ ಬಿಂದುಪಾಲ್ ಭಟ್ಕಳ ಸಾಂಪ್ರದಾಯಿಕ ಹಾಗೂ ಜೋಡುಕೆರೆಯಲ್ಲಿ ಹಲವಾರು ಪ್ರಶಸ್ತಿಯನ್ನು ಪಡೆದಂತ ಏಕೈಕ ಮೇಳಗಾರಿಕೆ. ಮೊನ್ನೆ ತಾನೇ ನಡೆದ ಕಂಬಳೋತ್ಸವದಲ್ಲಿಯೂ ಕೂಡ ಸೆಮಿಫೈನಲ್ ಹಂತದಲ್ಲಿ ತನ್ನನ್ನ ತೊಡಗಿಸಿಕೊಂಡಂತ ಮೇಳಗಾರಿಕೆ. ಈ ದಿನ ಈ ವರ್ಷವೂ ಕೂಡ ಸಾಂಪ್ರದಾಯಿಕ ಹಾಗೂ ಜೋಡುಕೆರೆ ಕಂಬಳೋತ್ಸವದಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಈ ಭಾಗದ ಉತ್ತರ ಕನ್ನಡದ ಏಕೈಕ ಮೇಳಗಾರಿಕೆ ಎಚ್ ಎನ್ ನಿವಾಸ್ ಬಿಂದುಪಾಲ್ ಭಟ್ಕಳ ಸ್ಪರ್ಧೆಯಲ್ಲಿ ಎಚ್ ಎನ್ ನಿವಾಸ್ ಬಿಂದುಪಾಲ್ ಭಟ್ಕಳ ಈ ಕೋಣದ ಹಗ್ಗದ ಸವಾರಿಗರಾಗಿ ಮಂಜುನಾಥ ಗೌಡ ಗೋಳಿಯೊಳ ಶಿರೂರು ಹಾಗೆ ಹಿರಿಯ ವಿಭಾಗದ ಸ್ಪರ್ಧೆಯಾಗಿ ಕಂಬಳ ಗದ್ದೆ ತುಂಬಿ ತುಳುಕಾಡ್ತಾ ಇದೆ. ಕ್ಷಣಕ್ಕೂ ಕುತೂಹಲ ಭರಿತವಾದ ಫಲಿತಾಂಶ ಹೊರ ಉಂಟಾ ಇದೆ. ರಮೇಶ್ ಪೂಜಾರಿ ಅವರ ಅಧ್ಯಕ್ಷತೆಯಲ್ಲಿ, ಮುದ್ದಯ್ಯ ಪೂಜಾರಿ ಹರ್ಲಮಕ್ಕೆ ಇವರ ಗೌರವ ಅಧ್ಯಕ್ಷತೆಯಲ್ಲಿ ಸರ್ವ ಸದಸ್ಯರ ಸಹಕಾರದೊಂದಿಗೆ ಮಿಯಾಣಿ ಸೂರ್ಯ ಕಂಬಳೋತ್ಸವ ಅದ್ದೂರಿಯಾಗಿ ಸಾಗಿ ಬರ್ತಾ ಇದೆ. ಈ ಕಂಬಳದ ವೀಕ್ಷಣೆಯಲ್ಲಿ ನಮ್ಮೊಂದಿಗಿದ್ದಾರೆ
ಉಳ್ಳೂರು ಕಂದಾವರ ಪ್ರಜ್ವಲ್ ತಮ್ಮನ್ನ ಕಾಯ್ತಾ ಇದೆ. ಈ ಕಂಬಳಕ್ಕೆ ಹೊಸ ತಿರುವನ್ನ ನೀಡುವಲ್ಲಿ ಸಂತೋಷ್ ಪೂಜಾರಿಯವರ ಹರಸಾಹಸದೊಂದಿಗೆ ಎತ್ತಿನ ಓಟ, ಮಕ್ಕಳಿಗೆ ಕೆಸರುಗದ್ದೆಯ ಓಟ, ಕೋಣಗಳಿಗೆ ಸನ್ಮಾನ ವಿಶೇಷವಾಗಿ ಕಂಡು ಬಂದಂತ ಕಂಬಳೋತ್ಸವ. ಇದೀಗ ಎಚ್ ನಿವಾಸ್ ಪಿನ್ನುಪಾಲ್ ಭಟ್ಕಳ, ನೀಲಕಂಠ, ಪಾಂಡುರಂಗ ಹಾಗೆ ಮಂಜು ಇವರ ಬಿಗಿಯಾದ ಬಿಗಿತನದೊಂದಿಗೆ ಸುಬ್ಬು ಇವರ ಬಿಗಿಯಾದ ಬಿಗಿತನದೊಂದಿಗೆ ನೀಲಕಂಠ ಹಾಗೂ ಸುಬ್ಬು ಇವರ ಬಿಗಿಯಾದ ಬಿಗಿತನದೊಂದಿಗೆ ಎಚ್ ನಿವಾಸ್ ಪಿನ್ನುಪಾಲ್ ಭಟ್ಕಳ ಇವರ ಗುಣ. ಎಚ್ ನಿವಾಸ್ ಎಚ್ ನಿವಾಸ್ ಪಿನ್ನುಪಾಲ್ ಭಟ್ಕಳ. ಯುವಕರು ಓಡಿ ಬಂದ ಕೋಣಗಳು ತೆಗೆದುಕೊಂಡಂತ ಸಮಯ 9:08. ಪ್ರಜ್ವಲ್ ಉಳ್ಳೂರು ಕಂದಾವರ ತಮ್ಮನ್ನ ಕಾಯ್ತಾ ಇದ್ದೇವೆ. ಹರೀಶ್ ಪೂಜಾರಿ ಕಾಣಿಸ್ತಾರು. ಜೂನಿಯರ್ ವಿಭಾಗದಲ್ಲಿ ಸಮಾನ ಅವಧಿಯಲ್ಲಿ ಓಡಿದಂತ ಕೋಣವನ್ನ ಮತ್ತೆ ಓಡಿಸುವಂತೆ ಕೇಳ್ಕೊಳ್ತಾ ಇಲ್ಲವ ಶ್ರೀ ಜೈನ ಜಟ್ಟಿಗೇಶ್ವರ ಅನುಗ್ರಹ ಕೊಡಿರಿ. ಹಾಗೆ ಕುಸ್ತಿ ಪಂದಿಗೆ ಹಬ್ಬ ಇರುವ ಕೋಣಗಳು ಈಗಾಗಲೇ ಕಂಬಳ ಗದ್ದೆಗೆ ಆಗಮಿಸ್ತಾರೆ. ನಾಗೇಂದ್ರ ಪೂಜಾರಿಯವರ ಮಾಲೀಕತ್ವದ ಶ್ರೀ ಜೈನ ಜಟ್ಟಿಗೇಶ್ವರ ಕೊಡೇರಿ ಕೋಣಗಳು ಇದೀಗ ಮತ್ತೆ ಸ್ಪರ್ಧೆಗೆ ಆಗಮಿಸ್ತಾ ಇದೆ. ಸಂತೋಷ್ ಪೂಜಾರಿ ಅವರನ್ನ ತೀರ್ಪುಗಾರ ಕಥೆಯಲ್ಲಿ ನಿರೀಕ್ಷಿಸ್ತಾ ಇದ್ದೇವೆ. ಸೂರ್ಯ ಕಂಬಳೋತ್ಸವ ಮೈಯಾಡಿ ಸಾಕಷ್ಟು ಅದ್ದೂರಿ ಕಂಬಳೋತ್ಸವ ಸಾಗಿ ಬಂದಿದೆ. ನಿಮ್ಮೆಲ್ಲರ ಸಹಕಾರವನ್ನ ಮತ್ತೊಮ್ಮೆ ಕೋರಿಕೊಳ್ತಾ ಇದ್ದೇವೆ. ನಮ್ಮ ನಿರೀಕ್ಷೆಗೂ ಮೀರಿ ಕಂಬಳೋತ್ಸವ ಸಾಗಿ ಬರ್ತಾ ಇದೆ. ಅದೇ ರೀತಿ 9/12/2025 ನಾವು ವೆಂಕಟರಮಣ ಗಾಣಿಗ ಕುದುರು ಮಾಚ ಪೂಜಾರಿಯವರ ಗದ್ದೆಯಲ್ಲಿ 33ನೇ ವರ್ಷದ ಕಂಬಳೋತ್ಸವ ಸಾಗಿ ಬರಲಿಕ್ಕಿದೆ. ಹಾಗೆ ಇನ್ನೋರ್ವ ಈ ಭಾಗದ ಶ್ರೇಷ್ಠ ಸವಾರಿಗ ಸ್ವರೂಪ್ ಗಾಣಿ ಕುಂದಮಾರಂದಾಡಿ ಇವರನ್ನು ಕೂಡ ಗುರುತಿಸಿಕೊಂಡಿದ್ದಾರೆ. ಜೋಡುಕೆರೆ ಹಾಗೂ ಸಾಂಪ್ರದಾಯಿಕ ಕಂಬಳೋತ್ಸವದಲ್ಲಿ ಹಲವಾರು ಪ್ರಶಸ್ತಿಯನ್ನು ಪಡೆದಂತ ಸವಾರಿಗ ಸ್ವರೂಪ್ ಕುಮಾರ್ ಕುಂದಮಾರಂದಾಡಿ. ಹಲವಾರು ಸವಾರಿಗರು ನಮ್ಮೊಂದಿಗಿದ್ದಾರೆ. ಹಲವಾರು ಕಟ್ಟಾಳುಗಳು, ಹಿರಿಯ ಓಡದ ಮಾಲಕರು, ಹಿರಿಯ ಟೂರಿ ಸವಾರಿಗರು. ಮತ್ತು ಕುಸ್ತಿ ಪ್ರತೀಶ್ ಪಲ್ಲಗಾಯಕ ಭಟ್ಗಾರ್ ಇವರು ಮನರಂಜನೆಗಾಗಿ ಬೇಕಾದ್ರೆ ತೋರಿಸಬಹುದು, ಸ್ಪರ್ಧೆಗಾಗಿ ಅಲ್ಲ. ಹಲೋ ಜನ ಇಟ್ಕೊತಾರೆ. ಜೂನಿಯರ್ ವಿಭಾಗದಲ್ಲಿ ತೃತೀಯ ಸ್ಥಾನ ಇಲ್ಲ. ಸೆನ್ಸರ್ ಆನ್ ಇರಬೇಕು, ಮನರಂಜನೆಗಾಗಿ, ಮಾಲೀಕನ ಸಮಾಧಾನಕ್ಕಾಗಿ.
ಹಲವಾರು ಕಂಬಳೋತ್ಸವದಲ್ಲಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡಂತ ಜೋಡುಕೆರೆಯಲ್ಲಿ ಕೂಡ ಸ್ಪರ್ಧಿಸುವಂತ ನಾಗೇಂದ್ರ ಕೊಡಿ ಅದ್ದೂರಿ ಓಟ. ಯುವತಾನೆ ಹೊಡೆಯುವಂತ ಕೋಣಗಳ ತೆಗೆದುಕೊಳ್ಳುವಂತ ಸಮಯ 10:34. ಅದೇ ಗೊತ್ತಾಯ್ತು. ಹೌದು. ಇನ್ನೇನು ಕೆಲವೇ ಕ್ಷಣದಲ್ಲಿ ಫಲಿತಾಂಶ ಬರಲಿಕ್ಕಿದೆ. ಆದಷ್ಟು ಬೇಗ ನಮ್ಮೊಂದಿಗೆ ಸಹಕರಿಸಬೇಕು. ಸ್ಪರ್ಧೆಯಲ್ಲಿರುವಂತ ನಾಳೆ ನಂಗೆ ಗೊತ್ತಿಲ್ಲ, ನಾಳಿಂದ ಯಾವುದು ನಾನಲ್ಲ. ಇವತ್ತು ಮಾತ್ರ 5 ನಮ್ಮ ಕಂಬಳೋತ್ಸವ ಸಾಕಷ್ಟು ಅದ್ಧೂರಿಯಾಗಿ ಸಾಗಿ ಬರ್ತಾ ಇದೆ. ಪ್ರಧಾನ ವೇದಿಕೆಯಲ್ಲಿ ಬೈಂದೂರು ತಾಲೂಕು ಕಂಬಳ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಮಂಜು ಪೂಜಾರಿ ಸಸ್ತಿತ್ವ ಇವರನ್ನು ಕೂಡ ಗುರುತಿಸಿಕೊಂಡಿದ್ದೇವೆ. ಅರವಿಂದ ಪೂಜಾರಿ ಕನ್ಯರ್ ಮನೆ ಇವರ ಕೋಣ ಸಬ್ ಜೂನಿಯರ್ ವಿಭಾಗದಲ್ಲಿ ಮನರಂಜನೆಗಾಗಿ ಕಂಬಳದ ಅಭಿಮಾನಿಗಳ ಒತ್ತಾಯಕ್ಕಾಗಿ ಈ ಕೋಣವನ್ನು ಮತ್ತೆ ಓಡಿಸುವ ಪ್ರಯತ್ನದಲ್ಲಿದ್ದಾರೆ. ಸಾಕಷ್ಟು ಚಿಕ್ಕ ಕೋಣವಾದ್ರೂ ಕೂಡ ಸಾಕಷ್ಟು ಗೊಂದಲ ಕೇಳಿ ಮಾಡ್ತಾ ಇದೆ. ಕೋಣ ಜಿಗಿದು ಹೇಳ್ತಾ ಇದೆ, ನನ್ನನ್ನ ಬಿಟ್ಟು ಬಿಡಿ ಎನ್ನುವ ನಿಟ್ಟಿನಲ್ಲಿ ಅರವಿಂದ್ ಗಜ್ಞರ್ ಮನೆ ಕೊಡೇರಿ ಇವರ ಕೋಣ. ಈ ಕೋಣದ ಹಗ್ಗದ ಸವಾರಿಗನಾಗಿ ಶಿವರಾಜ್ ಮನರಂಜನೆಯ ಊಟ ಪ್ರೇಕ್ಷಕರನ್ನು ರಂಜಿಸ್ತಾ ಇದೆ. ತನ್ನ ಶಕ್ತಿಯೂ ಮೀರಿ ಓಟವನ್ನ ಉಣಬಡಿಸ್ತಾ ಇದೆ. ನಂಬರ್ 3 ಶ್ರೀ ಮಾಲಿಕೇಶ್ವರ ಫ್ರೆಂಡ್ಸ್ ಹಗ್ಗ ಹಿರಿಯ ವಿಭಾಗದ ಸ್ಪರ್ಧೆಯಾಗಿ ಶ್ರೀ ಮಾಲಿಕೇಶ್ವರ ಫ್ರೆಂಡ್ಸ್ ಕಾಡಿನ ತಾರು ಜೂನಿಯರ್, ಸೀನಿಯರ್ ಹಾಗೆ ಎತ್ತಿನ ಓಟದಲ್ಲಿಯೂ ಕೂಡ ಈ ದಿನ ವಿಶೇಷವಾಗಿ ಹರೀಶ್ ಪೂಜಾರಿ ಇವರ ಸ್ಪರ್ಧಾ ಪೈಪೋಟಿಯನ್ನು ಕಾಣ್ತಾ ಇದ್ದಾರೆ. ಎತ್ತಿನ ಓಟದಲ್ಲಿ ಚಿನ್ನದ ನಾಣ್ಯವನ್ನು ತನ್ನದಾಗಿಸಿಕೊಂಡಂತ ಹರೀಶ್ ಪೂಜಾರಿ ಅವರ ಮಾಲೀಕತ್ವದ ಹಗ್ಗ ಹಿರಿಯ ವಿಭಾಗದ ಕೋಣವಾಗಿ ಈ ಕೋಣದ ಓಟಗಾರನಾಗಿ ಅತ್ಯಂತ ಹಿರಿಯ ವಯಸ್ಸಿನ ಓಟಗಾರ
ರಮೇಶ್ ಪೂಜಾರಿ ಕಾಡಿಂತಾರ್ ವೇದಿಕೆ ಎತ್ತ ಬರಬೇಕು. ರಮೇಶ್ ಪೂಜಾರಿ ಕಾಡಿಂತಾರ್ ತೆಗೆದುಕೊಂಡಂತ ಸಮಯ 11:08. ಗೌರವ ಅಧ್ಯಕ್ಷರಾದಂಥ ಶ್ರೀಯುತ ಮುತ್ತಯ್ಯ ಪೂಜಾರಿ ಹರ್ಲಮಕ್ಕಿ ಅವರನ್ನು ಕೂಡ ವೇದಿಕೆಯತ್ತ ಆಹ್ವಾನಿಸ್ತಿದ್ದೀವಿ. ಹಾಗೆಯೇ ರಾಷ್ಟ್ರಪತಿ ಪ್ರಶಸ್ತಿ ಪಡೆದಿರುವಂಥ ಶಂಕರ್ ಪೂಜಾರಿ ಕಾಡಿಂತಾರ್ ಇವ್ರನ್ನು ಕೂಡ ವೇದಿಕೆಯತ್ತ ಆಹ್ವಾನಿಸ್ತಿದ್ದೀವಿ. ಹಾಗೆಯೇ ಸೂರ್ಯ ಕಂಬಳದ ಅಧ್ಯಕ್ಷರಾದಂಥ ರಮೇಶ್ ಪೂಜಾರಿ ಕಾಡಿಂತಾರ್, ಹಾಗೆಯೇ ಬೈಂದೂರು ತಾಲೂಕು ಕಂಬಳ ಸಮಿತಿಯ ಅಧ್ಯಕ್ಷರಾದಂಥ ಮಂಜು ಪೂಜಾರಿ ಸಸಿತ್ಲಿ ಇವರನ್ನು ಕೂಡ ವೇದಿಕೆಯತ್ತ ಆಹ್ವಾನಿಸ್ತಿದ್ದೇವೆ. ಹಾಗೆಯೇ ಬೈಂದೂರು ತಾಲೂಕು ಕಂಬಳ ಸಮಿತಿಯ ಕಾರ್ಯದರ್ಶಿಯಾಗಿರುವಂಥ ಸುಧೀರ್ ದೇವಡಿಗ ಕಂಚಿಕಾನ್ ಇವ್ರನ್ನು ಕೂಡ ವೇದಿಕೆಯತ್ತ ಆಹ್ವಾನಿಸ್ತಾ ಇದ್ದೇವೆ. ಶಂಕರ್ ಪೂಜಾರಿ ಕಾಡಿಂತಾರ್ ಇದ್ರಲ್ಲ. ಕಿರಿಯ ವಿಭಾಗ ಕಿರಿಯ ವಿಭಾಗ ಕೆಳಗೆ ಸುಧೀರ್ ದೇವಡಿಗ ಕಂಚಿಕಾನ್ ಬೈಂದೂರು ತಾಲೂಕು ಕಂಬಳ ಸಮಿತಿಯ ಕಾರ್ಯದರ್ಶಿ ಆದಷ್ಟು ಬೇಗ ವೇದಿಕೆ ಬರಬೇಕು. ಹಾಗೇನೆ ಮುತ್ತಯ್ಯ ಪೂಜಾರಿ ಹರ್ಲಮಕ್ಕಿ ಗೌರವ ಅಧ್ಯಕ್ಷರು ರಾಜೇಶ್ ದೇವಡಿಗ ಮೇಲ್ಮೇಯಣಿ ಆದಷ್ಟು ಬೇಗ ವೇದಿಕೆಯತ್ತೆ ಆಹ್ವಾನಿಸಬೇಕು. ಹಾಗೆ ಹಗ್ಗ ಕಿರಿಯ ವಿಭಾಗ ದ್ವಿತೀಯ ಬಹುಮಾನ ದಿವಂಗತ ಸಂಜೀವ್ ಪೂಜಾರಿ ಕಳಿಹಿಟ್ಲು ಕೆರ್ಗಾಲ್.
ಹಗ್ಗ ಕಿರಿಯ ವಿಭಾಗ ಪ್ರಥಮ ಬಹುಮಾನ ಗಿರಿಜಾ ರೋಡ್ ಲೈನ್ಸ್ ಕೋಟ. ಆದಷ್ಟು ಬೇಗ ವೇದಿಕೆ ಹತ್ರ ಬರಬೇಕು. ಹಾಗೆ ಕೋಣದ ಓಟಗಾರರು ಕೂಡ ವೇದಿಕೆ ಹತ್ರ ಬರಬೇಕು. ನಮ್ಮ 27ನೇ ವರ್ಷದ ಮಿಯಾಣಿ ಕಾಡಿಂತಾರು ಸೂರ್ಯ ಕಂಬಳೋತ್ಸವ ಅಂತಿಮ ಘಟ್ಟಕ್ಕೆ ಬರ್ತಾ ಇದೆ. ಇದೀಗ ಹಗ್ಗ ಕಿರಿಯ ವಿಭಾಗದ ಜೊತೆಗೆ ಎಲ್ಲಾ ಸ್ಪರ್ಧಾ ಕಾರ್ಯಕ್ರಮಗಳು ಮುಗಿದಿದ್ದು ಹಗ್ಗ ಕಿರಿಯ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನ ಪಡೆದಂತವರು ದಿವಂಗತ ಸಂಜೀವ್ ಪೂಜಾರಿ ಕಳಿಹಿತ್ಲು ಕೆರ್ಗಾಲು ಶಾಂತಿ ನಿವಾಸ ಇವರ ಒಂದು ಜೊತೆ ದ್ವಿತೀಯ ಸ್ಥಾನವನ್ನು ಪಡೆದಿರ್ತದೆ. ದಯವಿಟ್ಟು ಅದರ ಮಾಲಕರು ವೇದಿಕೆಗೆ ಬರಬೇಕು. ಹಾಗೆ ಹಗ್ಗ ಸವಾರರು ಹರೀಶ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸುಧೀರ್ ದೇವಾಡಿಗ ಕಂಚಿಕಾನು ಕಂಬಳ ಸಮಿತಿಯ ಕಾರ್ಯದರ್ಶಿಯವರು ದಯವಿಟ್ಟು ವೇದಿಕೆ ಹತ್ರ ಬನ್ನಿ. ಸುಧೀರ್ ದೇವಾಡಿಗ ಕಂಚಿಕಾನ್ ಎಲ್ಲಿದ್ರು ಬರಬೇಕು. ಹಗ್ಗ ಕಿರಿಯ ವಿಭಾಗದ ದ್ವಿತೀಯ ಬಹುಮಾನ ಹರೀಶ್ ಗರ್ಡಿ ಹಗ್ಗ ಸವಾರರು ದಯವಿಟ್ಟು ವೇದಿಕೆ ಹತ್ರ ಬನ್ನಿ. ಬಂದ್ರ ಹರೀಶ್ ಹಗ್ಗ ಕಿರಿಯ ವಿಭಾಗದ ಸವಾರುಗಾರರಾದಂತಹ ಹರೀಶ್. ಹಾಗೆ ಹಗ್ಗ ಕಿರಿಯ ವಿಭಾಗದ ಪ್ರಥಮ ಸ್ಥಾನವನ್ನ ಪಡೆದಂತಹ ಕೋಣಗಳ ಮಾಲಕರು ಗಿರಿಜಾ ರೋಡ್ ಲೈನ್ ಕೋಟ. ಗಿರಿಜಾ ರೋಡ್ ಲೈನ್ಸ್ ಕೋಟ ಇದರ ಮಾಲಕರು ಹಾಗೆ ಸವಾರರು ಹಗ್ಗ ಸವಾರರು ಮಂಜುನಾಥ್ ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ಈ ಕಂಬಳೋತ್ಸವದ ಸೀನಿಯರ್ ವಿಭಾಗದ ಬಹುಮಾನವನ್ನ ಪಡೆದಂತವರು ದ್ವಿತೀಯ ಸ್ಥಾನ HN ನಿವಾಸ್ ಪಿನ್ನುಫಾಲ್ ಭಟ್ಕಳ. HN ನಿವಾಸ್ ಪಿನ್ನುಫಾಲ್ ಭಟ್ಕಳ. ಹಾಗೆ ಹಗ್ಗ ಸವಾರರು ಮಂಜುನಾಥ್ ಗೌಡ ದಯವಿಟ್ಟು ವೇದಿಕೆಗೆ ಬರಬೇಕು. ಇದು ಸೀನಿಯರ್ ವಿಭಾಗದ ಫಲಿತಾಂಶ. ಸೀನಿಯರ್ ವಿಭಾಗದ ದ್ವಿತೀಯ ಸ್ಥಾನ HN ನಿವಾಸ್ ಪಿನ್ನುಪಾಲ್ ಭಟ್ಕಳ. ಹಗ್ಗ ಸವಾರರು ಮಂಜುನಾಥ್ ಗೌಡ. ಹಾಗೆ ಸೀನಿಯರ್ ವಿಭಾಗದ ಪ್ರಥಮ ಸ್ಥಾನ ದಿವಂಗತ ಶೀನಾ ಪೂಜಾರಿ ಕೋಟ ಮಣೂರು ಪಡುಕೆರೆ. ಹಾಗೆ ಹಗ್ಗ ಸವಾರರು ವಿಶ್ವನಾಥ್ ದೇವಾಡಿಗ ದಯವಿಟ್ಟು ವೇದಿಕೆಗೆ ಬರಬೇಕು. ದಯವಿಟ್ಟು ಚಪ್ಪಾಳೆಯನ್ನ ತಟ್ಟಿ. ಹಾಗೆ ನಮ್ಮ ಈ ಸೂರ್ಯ ಕಂಬಳೋತ್ಸವದ ಹಲಗೆ ಮುಕ್ತ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನ ಪಡೆದಂತವರು ನೇರಳಕಟ್ಟೆ ಕೊಡ್ಲಾಡಿ ಅದ್ವಿತಿ ಆರ್ ಶೆಟ್ಟಿ. ನೇರಳಕಟ್ಟೆ ಕೊಡ್ಲಾಡಿ ಅದ್ವಿತಿ ಆರ್ ಶೆಟ್ಟಿ
ಇದರ ಮಾಲಕರು ಬರಬೇಕು. ಹಾಗೆ ಹಗ್ಗ ಸವಾರರು ಗಣೇಶ್ ಉಳ್ಳೂರು ಕಂದಾವರ, ದಯವಿಟ್ಟು ವೇದಿಕೆಗೆ ಬನ್ನಿ. ನೇರಳಕಟ್ಟೆ ಕೊಡ್ಲಾಡಿ ಅದ್ವಿತಿ ಆರ್ ಶೆಟ್ಟಿ, ಇದರ ಮಾಲಕರು ದಯವಿಟ್ಟು ವೇದಿಕೆಗೆ ಬನ್ನಿ. ಹಾಗೆ ಹಗ್ಗ ಸವಾರರು ಗಣೇಶ್ ಉಳ್ಳೂರು ಕಂದಾವರ, ಅಭಿನಂದನೆಗಳು ಸರ್. ಹಾಗೆ ಹಲಗೆ ಮುಕ್ತ ವಿಭಾಗದ ಪ್ರಥಮ ಸ್ಥಾನ ಶುಕ್ರ ಪೂಜಾರಿ ಮೊಳೆಬೈಲು ಗಂಗೆಬೈಲು ಕೊಡೇರಿ, ಶುಕ್ರ ಪೂಜಾರಿ ಮೊಳೆಬೈಲು ಗಂಗೆಬೈಲು ಕೊಡೇರಿ ಭರತ್ ನಾಯ್ಕ್, ಇವರು ಹಗ್ಗ ಸವಾರುಗಾರರು ಭರತ್ ನಾಯ್ಕ್. ಹಾಗೆ ಇಷ್ಟೊತ್ತು ನಮ್ಮ ಈ ಕಂಬಳದಲ್ಲಿ ತುಂಬಾ ಅತ್ಯುತ್ತಮವಾಗಿ ನಿರೂಪಣೆಯನ್ನು ನೀಡಿ ಕಂಬಳದ ಯಶಸ್ಸಿಗೆ ಕಾರಣೀಕರ್ತರಾದಂತಹ ಗಣೇಶ್ ಕೊಠಾರಿ ದಯವಿಟ್ಟು ವೇದಿಕೆಗೆ ಬರಬೇಕು. ಗಣೇಶ್ ಕೊಠಾರಿ ನಾಯಕನಗಟ್ಟೆ. ಹಾಗೆ ಮಂಜುನಾಥ್ ಕುಲಾಲ್ ಸರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಮಂಜುನಾಥ್ ಕುಲಾಲ್ ಸರ್ ಹೇಳಿದ್ರು. ವಿಜಯ್ ಪೂಜಾರಿ ಸರ್ ಅವರು ಕೂಡ ವೇದಿಕೆ ಬರಬೇಕು ದಯವಿಟ್ಟು. ರಾಘವೇಂದ್ರ ಆಚಾರ್ಯ ಮಕ್ಕಿ ದೇವಸ್ಥಾನ ಬೌಳಾಡಿ, ರಾಘವೇಂದ್ರ ಆಚಾರ್ಯ ಮಕ್ಕಿ ದೇವಸ್ಥಾನ ಬೌಳಾಡಿ. ನಿಖಿನ್ ಪೂಜಾರಿ ಕಾಡೆಂತಾರ್, ನಿಖಿನ್ ಪೂಜಾರಿ ಕಾಡೆಂತಾರ್. ಆಯ್ತಲ್ಲ. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮನ ಅದ್ಭುತವಾಗಿ ನಡೆಸಿಕೊಟ್ಟಂತ ಎಲ್ಲ ಕಂಬಳ ಅಭಿಮಾನಿಗಳಿಗೂ, ಹಾಗೆ ಕೋಣದ ಮಾಲೀಕರಿಗೂ, ಹಾಗೆ ಬೈಂದೂರು ತಾಲೂಕು ಕಂಬಳ ಅಧ್ಯಕ್ಷರಾಗಿರುವಂಥ ಮಂಜು ಶಶಿತ್ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನ ಈ ಮೂಲಕ ಹೇಳಿ ಈ ಕಾರ್ಯಕ್ರಮವನ್ನ ಇಷ್ಟೊತ್ತು ನಮ್ಮ ಕಂಬಳವನ್ನ ತುಂಬಾ ಅಚ್ಚುಕಟ್ಟಾಗಿ ನಡೆಸಿಕೊಡಲು ಕಾರಣೀಕರ್ತರಾದ ತಮಗೆಲ್ಲರಿಗೂ ಕೂಡ, ಹಾಗೆ ಇದಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಕಂಬಳ ಅಭಿಮಾನಿಗಳಿಗೂ ಹಾಗೂ ಊರ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಯನ್ನ ಧನ್ಯವಾದವನ್ನ ಸಲ್ಲಿಸುತ್ತಾ ನಮ್ಮ ಕಾರ್ಯಕ್ರಮವನ್ನ ಇಲ್ಲಿಗೆ ಸಮಾಪ್ತಿಗೊಳಿಸುತ್ತಿದ್ದೇವೆ. ಧನ್ಯವಾದಗಳು.